ನನ್ನವಳಾದ ಸಚಿಯೊಂದಿಗೆ ಹರಿವಿಷ್ಟರವನ್ನೇರಿ ಕುಳಿತವನಿದ್ದೇನೆ. ಆ ಕೂಡಲೇ ನನ್ನ ಮನವನ್ನು ತಣಿಸುವುದಕ್ಕೆ ಬೇಕಾಗಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಗೋಷೆಯರು ಮೊದಲಾದ ಅಪ್ಸರೆಯರು ನಾಟ್ಯವನ್ನು ಮಾಡುತ್ತಾ ಇದ್ದಾರೆ. ಮನಮೋಹಕವಾದಂತಹ ನಾಟ್ಯ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು, ಅವರ ನಾಟ್ಯವನ್ನು ನೋಡುತ್ತಲೇ ಇರಬೇಕು ಎನ್ನುವ ಹಾಗೆ ಮನ ತವಕಿಸುತ್ತದೆ. ಅದಕ್ಕೆ ಪೂರಕರಾಗಿ ಚಿತ್ರಸೇನನ ಗಾಯನ ಕೇಳುತ್ತಲೇ ಇರಬೇಕು ಎನ್ನುವ ಹಾಗೆ ಮನಸ್ಸು ಹೇಳುತ್ತಾ ಇದೆ. ಹೌದು, ಚಿತ್ರಸೇನನ ಗಾಯನ ಎನ್ನುವುದು ಅದು ಇಂಪಾಗಿ ಕೇಳುತ್ತಾ ಉಂಟು. ನಮ್ಮ ಜನ್ಮವೇ ಸಾರ್ಥಕ್ಯವನ್ನು ಹೊಂದಿತು ಎನ್ನುವಂತಹ ಭಾವ ಪುಟಿದೇಳುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ನಮ್ಮ ಈ ಸ್ವರ್ಗಲೋಕದಲ್ಲಿ ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ಕಾಮಿಸಿದ್ದನ್ನು ಕೊಡುವ ಕಾಮಧೇನು, ಕಲ್ಪಿಸಿದ್ದನ್ನು ಕಲ್ಪಿಸುವ ಕಲ್ಪವೃಕ್ಷ, ಸ್ಪರ್ಶ ಮಾತ್ರದಿಂದಲೇ ಸಕಲ ಲೋಹಗಳನ್ನು ಚಿನ್ನವಾಗಿಸುವ ಪರುಷಮಣಿ, ಇವೆಲ್ಲ ನಮ್ಮದಾಗಿದೆ ಅಂತ ಹೇಳುವುದಕ್ಕೆ ಮನಸ್ಸು ತುಂಬಿ ಬರುತ್ತಾ ಇದೆ. ಧರೆಯಲ್ಲಿ ಋಷಿಮುನಿಗಳು ಯಜ್ಞಯಾಗಾದಿಗಳನ್ನು ಮಾಡುತ್ತಾರೆ. ಅದರ ಹವಿರ್ಭೋಜನವನ್ನು ಉಂಡುತ್ತಾ ನಾವು ಕಾಲ ಕಾಲಕ್ಕೆ ಮಳೆಯನ್ನು ಸುರಿಸುತ್ತೇವೆ. ಅದರಿಂದ ಬೆಳೆಯಾಗುತ್ತದೆ, ಜನರ ಜೀವನ ಸುಖೀ ಜೀವನವಾಗುತ್ತದೆ, ನಾವು ಸಂತೃಪ್ತರಾಗುತ್ತೇವೆ. ಇಷ್ಟಕ್ಕೆ ಮುಗಿಯಲಿಲ್ಲ, ನಮ್ಮನ್ನು ಬಾಧಿಸುವಂತಹ ಒಂದು ವರ್ಗ ಉಂಟು. ನಮ್ಮಲ್ಲಿ ಅದೆಷ್ಟೋ ಸಂಪತ್ತುಗಳಿದ್ರು ಕೈಗೆ ಬಂದ ತುತ್ತು ಬಾಯಿಗೆ ಹೋಗುತ್ತದೆ ಎನ್ನುವಾಗ ಅದನ್ನು ತಡೆಯುವ ಒಂದು ವರ್ಗವಿದೆ, ಅದೇ ದಾನವರು. ಅವರ ಬಗ್ಗೆ ನಿಮ್ಮಲ್ಲಿ ಸಮಾಲೋಚನೆ ಮಾಡಬೇಕಾಗಿದೆ. ಓ ಸುಮನಸರೇ, ಈ ಸ್ವರ್ಗಲೋಕ ಎನ್ನುವುದು ಪಿತ್ರಾರ್ಜಿತ ಆಸ್ತಿ ಎನ್ನುವಂತಹ ಮತಿಭ್ರಮಣೆಯಿಂದ ಈ ಹಿಂದೆ ಬ್ರಹ್ಮನನ್ನು ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸುವುದರ ಮುಖೇನವಾಗಿ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಬಂದಂತಹ ದಾನವರನ್ನು ಶ್ರೀಹರಿಯ ಕರುಣಾ ಕೃಪಾ ಕಟಾಕ್ಷದಿಂದಲೂ ನಮ್ಮ ಶಕ್ತಿ ಸಾಮರ್ಥ್ಯದಿಂದಲೂ ನಾವು ಬಡಿದು ಓಡಿಸಿದವರಿದ್ದೇವೆ, ಯಮಲೋಕಕ್ಕೆ ಅಟ್ಟಿದವರಿದ್ದೇವೆ. ಆದ್ರೆ ಹಿಂದೆ ಬಂದಂತಹ ದಾನವರ ಆ ಹಗೆಯನ್ನಿಟ್ಟುಕೊಂಡು ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಮುಂದೆ ದೇವಲೋಕಕ್ಕೆ ದಾಳಿ ಮಾಡುವುದಿಲ್ಲ ಎನ್ನುವುದನ್ನು ಯಾವ ಕಾಲಕ್ಕೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ, ಅದೇ ಹಗೆಯನ್ನಿಟ್ಟುಕೊಂಡು ಬ್ರಹ್ಮನನ್ನು ಪರಮೇಶ್ವರನ್ನು ಮೆಚ್ಚಿಸಿಕೊಂಡು ಅಜೇಯತ್ವವನ್ನು ಸಂಪಾದಿಸಿದ್ದೇವೆ ಎನ್ನುವಂತ ಅಹಂಕಾರದಿಂದಲೂ ಮತ್ತೆ ನಾಕಲೋಕಕ್ಕೆ ದಾಳಿ ಇಟ್ಟರು ಅಂತಾದ್ರೆ ಅವರನ್ನು ವಿರೋಧಿಸುವಲ್ಲಿಯೋ ಪ್ರತಿಭಟಿಸುವಲ್ಲಿಯೋ ನಿಮ್ಮ ಪಾತ್ರ ಏನು ಎನ್ನುವುದು ಸ್ಪಷ್ಟವಾಗಿ
ಚಿಂತೆಯನ್ನು ಬಿಡು. ಬಂದಂತಹ ದಾನವರನ್ನು ವಧಿಸಿ ಇನ್ನದಾದಂತಹ ಸುರಪೀಠವನ್ನು ನಿನಗೆ ಒಪ್ಪಿಸುತ್ತೇವೆ. ಬಿಡು ಚಿಂತೆ. ವಂದಿಸಿಕೊಳ್ಳುತ್ತಾ ಇದ್ದೇನೆ. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ಮೋಹ ಎನ್ನುವಂತಹ ಷಡ್ವೈರಿಗಳನ್ನು ಅಳವಡಿಸಿಕೊಂಡಂತಹ ದಾನವರು ನಮ್ಮೀ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದರೆ ಅರಿಗಳು ಅರಿಯದ ಅಂದದಿ ಅಂತಕನ ಆಲಯಕ್ಕೆ ಅವರನ್ನು ನಾನಟ್ಟುತ್ತೇನೆ. ಬಿಡು ಚಿಂತೆ. ನನ್ನ ಮನಸ್ಸೆನ್ನುವ ಅರಳವದೊಳಗೆ ದೋಷಯುಕ್ತವಾದ ಅಲೆಗಳ ಮೇಲೆದ್ದು ಮಾನಸಾಬ್ದಿಯನ್ನು ಸಂತೋಷಗೊಳಿಸಿದೆ. ಬರಲಿ, ನಾಳೆ ಬರುವ ದಾನವ ಇಂದು ಬರಲಿ, ಇಂದು ಬರುವ ದಾನವ ಈ ಕ್ಷಣವೇ ಇದಿರಾಗಲಿ, ಅವರನ್ನು ವಿರೋಧಿಸುವಲ್ಲಿ ನೀವು ಸಮರ್ಥರಾಗಿದ್ದೀರಿ ಎನ್ನುವ ನಿಮ್ಮ ನುಡಿಗಳನ್ನು ಆಲಿಸಿ ಸಂತೋಷಗೊಂಡೆ. ಹಾಗಾಗಿ ನಮ್ಮ ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಬಂದುದೆಲ್ಲವೂ ಬರಲಿ. ಗೋವಿಂದನ ದಯೆ ನಮ್ಮ ಮೇಲೆ ಸದಾ ಇರಲಿ.
ವಿಭವದಲ್ಲಿ ಶಾಣಿತಾಪುರದ ಅಧಿಕಾರಿ ಯಾರು ಎಂಬುದಕ್ಕೆ ನಾನೇ ಸರಿ ಅದೇ ಕೈದೆ ಆಲಿಸಿ ನಾವು ಶ್ರೇಷ್ಠರು ಜ್ಯೇಷ್ಠರು ಹಿರಣ್ಯಾಕ್ಷ ಹಿರಣ್ಯಕಶ್ಯಪರು ಸಂಚರಿಸಿದಂತ ವಂಶದ ಪಾರಂಪರ್ಯ ನಮ್ಮದು. ಏನು ಮಾಡೋಣ? ಅಂತಹ ಪುಣ್ಯ ಪುರುಷ ಪುಂಗವರನ್ನು ಉಳಿಸಿಕೊಳ್ಳುವಲ್ಲಿ ನಾವು ವಿಫಲತೆಯನ್ನೇ ಕಂಡೆವು. ಏನು ಮಾಡೋಣ? ನಮ್ಮ ಈ ರಾಕ್ಷಸ ವರ್ಗದವರನ್ನೆಲ್ಲ ಕೊಟ್ಟಿ ಕೆಡ ಹಾಕಿದವನು ಕೊಂದವನು ಆ ದುಷ್ಟರಾಗಿರುವಂತ ಶ್ರೀಹರಿ. ರಾಕ್ಷಸರ ಅಸುರರ ಅಳಿವಿನ ಅಂಚಿಯಲ್ಲಿರುವಂತಹ ಸಂದರ್ಭದಲ್ಲಿ ನನ್ನ ಉದ್ಭವ, ನನ್ನ ತಂದೆ ಯಾರು ಅಂತ ಕೇಳಿದೆ, ನೋಡಿದ ನೆನಪಿಲ್ಲ, ತಾಯಿ ಗೊತ್ತಿಲ್ಲ. ದಾರಿ ಬದಿಯಲ್ಲಿ ಅಳುತ್ತಿರುವಂತಹ ನನ್ನನ್ನು, ಬಿದ್ದಿರುವಂತಹ ನನ್ನನ್ನು ವೃದ್ಧೆ ಸ್ತ್ರೀವರ್ವಳು ಸಂರಕ್ಷಿಸಲ್ಪಟ್ಟಳಂತೆ, ರಕ್ಷಣೆ ಮಾಡಿದಳಂತೆ. ಅಸುರ ಗುರುವಾಗಿರುವಂತಹ ಶುಕ್ರಾಚಾರ್ಯರ ಕರ ಕಮಲ ಸಂಜಾತನಾಗಿ ಬೆಳೆದೆ ಅವರನ್ನು ಮಾತನಾಡಿದರು. ಮಗನೇ, ನಿನಗೆ ವಿಶಿಷ್ಟವಾಗಿರುವಂತಹ ವಿಶೇಷವಾಗಿರುವಂತಹ ಯೋಗ್ಯತೆ ಇದೆ, ಹಿನ್ನೆಲೆ ಇದೆ, ಪರಂಪರೆ ಇದೆ. ಅವರ ಶುಭಾಶೀರ್ವಾದದಿಂದ ಬೆಳೆದು ಈ ಹಂತವನ್ನು ಮುಟ್ಟಿದೆ. ನಾವು ಶಾಣಿತಾಪುರದ ಅಧಿಕಾರಿಯಾದೆ. ದಾರಿ ಬದಿಯಲ್ಲಿ ಬಿದ್ದ ಕಾರಣದಿಂದಲೋ ಏನು ದಾರಿಕಾಸುರ ಹೀಗೆ ನನ್ನನ್ನು ಕರೆದರು. ಅಲ್ಲ, ಅಸುರರಿಗೆಲ್ಲ ಬದುಕು ಎನ್ನುವಂತಹ ದಾರಿಯನ್ನು ತೋರಿಸಿದ ಕಾರಣದಿಂದ ನಾನು ದಾರಿಕಾಸುರನಾದನು ಒಂದು ಅರ್ಥವಾಗುವುದಿಲ್ಲ. ಅಂತೂ ನಮ್ಮ ಈ ಅಸುರರಿಗೆಲ್ಲ ಒಂದು ಮಾನ್ಯತೆಯ ಮನ್ನಣೆಯ ಮಳೆಯನ್ನು ದೊರಕಿಸಿಕೊಡುವಲ್ಲಿ ಅವಿಶ್ರಾಂತವಾಗಿ ಶ್ರಮಿಸಿದ ಕಾರಣ ನಮ್ಮವರೆಲ್ಲ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ ಎನ್ನುವಂತ ನೆಮ್ಮದಿ ನನಗಿದೆ. ಸಾಕೆ, ನಮ್ಮವರಿಗೆ ಅನ್ಯಾಯವನ್ನೆಸಗಿದಂತ ಆ ದೇವತೆಗಳಿಗೆ ಸರಿಯಾಗಿರುವಂತಹ ಶಾಸ್ತಿಯನ್ನು ಪ್ರತೀಕಾರವನ್ನು ಮಾಡಬೇಕು. ನನ್ನ ಉದ್ದೇಶ ಅದು ಒಂದು. ಹಾಗಾದ್ರೆ ಹೇಗೆ
ನಮ್ಮವರ ಹತ್ರ ಸ್ವಲ್ಪ ಸಮಾಲೋಚನೆ ಮಾಡಿದಾಗ ನಮ್ಮವರೆಲ್ಲ ಸರಿಯಾದಂತಹ ಒಂದು ದಾರಿಯನ್ನು ತೋರಿಸಿದರು. ಜನಬಲವಿದೆ, ಅಧಿಕಾರದ ಬಲವಿದೆ, ಶಾರೀರಿಕವಾಗಿರುವಂತಹ ಬಲ ಬೇಕಾದಷ್ಟು ಉಂಟು ನನ್ನಲ್ಲಿ. ಸಾಲದು ಅವ ಬಲವಿದ್ದೊಡಂ ದೈವ ಬಲವಿಲ್ಲದೊಡೆ ಹೇಳಿದ್ದಾರಲ್ಲ. ದೇವರ ಬಲವೇ ನಮಗೆ ಉಂಟು ಅಂತಾದ್ರೆ ಪ್ರಪಂಚದಲ್ಲಿ ಯಾವುದನ್ನು ಸಾಧಿಸಬಹುದು. ಇದು ಗುರುವಚನ. ಆದ ಕಾರಣವೇ ನಮ್ಮ ಈ ಶೋಣಿತಾಪುರದ ಅಧಿಕಾರವನ್ನು ಮಂತ್ರಿಗಳಿಗೆ ಸೇನಾಧಿಪತಿಗಳೇ ಕೊಟ್ಟಿದ್ದೇನೆ. ಹಾಗಾದ್ರೆ ಈಗ ನನ್ನ ಪ್ರಯಾಣ ಎಲ್ಲಿಗೆ? ಅಜನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಬರ ಪ್ರಸಾದವನ್ನು ಪಡೆದು ಬರುತ್ತೇನೆ ಅಂತ ಹೇಳಿ ಹೊರಟಿದ್ದೇನೆ. ತೆರಳುತ್ತೇನೆ ಕಾಲಕ್ಕೆ. ಬಂದು ಸೇರಿದ್ದಾಗಿದೆ. ಪ್ರಶಾಂತವಾಗಿರುವಂತಹ ಕಾಲನವಿದು. ಇಲ್ಲಿ ನಾನು ಸರಿಯಾಗಿ ತಪಸ್ಸನ್ನು ಆಚರಿಸಿದೆ ಅಂತಾದ್ರೆ ಬ್ರಹ್ಮ ಒಲಿದು ಬರುವುದರಲ್ಲಿ ಸಂಶಯವಿಲ್ಲ. ಹರಿಯುತ್ತಿರುವಂತಹ ಸಲಿಲದಲ್ಲಿ ಸ್ನಾನಾದಿಗಳನ್ನು ವಿರಚಿಸ ಹಾಗಾಯಿತು. ಇನ್ನೇನು ನನ್ನ ಉಸಿರನ್ನು ನಾಸಿಗಳ ಮೂಲದಲ್ಲಿರಿಸಿಕೊಳ್ಳಬೇಕು. ಯಮ ನಿಯಮ ಆಸನ ಪ್ರಾಣವಾಯು ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳೆನ್ನುವಂತಹ ಅಷ್ಟಾಂಗಗಳನ್ನು ಬಲಿಯಬೇಕು. ವಿಧಿ ಒಲಿದು ಬರಬೇಕು ಅಂತಾದ್ರೆ ಸುಲಭದಲ್ಲಿ ಬರಲಿಕ್ಕಿಲ್ಲ. ಕಠೋರವಾಗಿರುವಂತಹ ತಪಸ್ಸು ನನ್ನದ್ದು. ಕಠೋರವಾಗಿರುವಂತಹ ತಪಸ್ಸಿಗೆ ಬಲಿಯದೆ ಎಲ್ಲಿಗೆ ಹೋಗುತ್ತೇನೆ, ವಿರಚಿಸ್ತೇನೆ. ಸೃಷ್ಟಿಕರ್ತ, ಈಗ ನಿನ್ನ ಚರಣವನ್ನು ಸೇರಿದ್ದೇನೆ. ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ನಿನ್ನ ಮಗನಾಗಿರುವಂತಹ ಈ ದಾರಿಕಾಸುರನು ಮನಸ್ಸಿನ ಅಭೀಷ್ಟೆಯನ್ನು ನೆರವೇರಿಸುವುದಕ್ಕಾಗಿ ಇಳಿದು ಬಾ ತಂದೆಯೇ, ಒಲಿದು ಬಾ ತಂದೆಯೇ, ಪ್ರತ್ಯಕ್ಷನಾಗು ತಂದೆಯೇ, ಪ್ರತ್ಯಕ್ಷನಾಗು. ಒಲಿಯದೇ ಹೋದರೆ, ಈ ರೀತಿಯಾಗಿರುವಂತಹ ತಪಸ್ಸಿಗೆ ಭಕ್ತಿಗೆ ಬಲಿಯದೇ ಹೋದರೆ ವರ ಪ್ರಸಾದವನ್ನು ಬೇಡಿ ಸಂಪಾದನೆ ಮಾಡಿಕೊಂಡು ಬರುತ್ತೇನೆ ಎನ್ನುವ ಹಾಗೆ ನಮ್ಮವರಿಗೆ ಹೇಳಿದ್ದೇನೆ. ವರ ಪಡೆಯದೇ ಹೋದರೆ ನನ್ನ ಈ ಮುಖವನ್ನು ನನ್ನವರಿಗೆ ತೋರಿಸುವುದಾದರೂ ಹೇಗೂ? ಇಲ್ಲ ಇಲ್ಲ. ಬ್ರಹ್ಮದೇವ ಒಲಿಯದೇ ಇದ್ದರೆ ನನ್ನ ಶರೀರದಲ್ಲಿರುವಂತಹ ಈ ಅಂಗಾಂಗಗಳು, ಕೈಗಳು, ತಲೆಯು ಯಾಕೆ ಬೇಕು ನನಗೆ? ನಾನು ಜೀವಂತ ಇದ್ದು ಪ್ರಯೋಜನವೇನು? ಶರೀರದಲ್ಲಿರುವಂತಹ ಕೈಗಳನ್ನು ಕಾಲುಗಳನ್ನು ಕತ್ತರಿಸಿ ಯಜ್ಞ ಕುಂಡಕ್ಕೆ ಹಾಕ್ತೇನೆ. ಕಡೆಗೆ ಉಳಿದಿರುವುದು ಒಂದು ತಲೆ.
ಮಾಡಿದ್ದೇನೆ. ಮೆಚ್ಚಿದ ತಲೆಯನ್ನು ಕಡಿದು ಈ ಯಜ್ಞಕುಂಡಕ್ಕೆ ಹೋಮಿಸುವುದಕ್ಕೆ ಸಿದ್ಧನಾಗಿದ್ದಿ. ಬ್ರಹ್ಮಾರ್ಪಣ. ನೀ ಕರೆದ ತಕ್ಷಣ ಬರುವುದಕ್ಕೆ ನನಗೆ ಬೇರೆ ಕಡೆಗೆ ಹೋಗ್ಲಿಕ್ಕಿಲ್ಲ ಅಂತ ಭಾವಿಸಿದೆಯಾ? ನಿಮಗೆ ನಿನ್ನೊಬ್ಬನ ಬಳಿಗೆ ಬರುವುದಕ್ಕಿರುವುದ? ಮತ್ತೆ ಎಷ್ಟು ಕಾರ್ಯಕ್ರಮ ದಿವಸಕ್ಕೆ ಒಪ್ಪಿಕೊಳ್ತೀರಿ ಸ್ವಾಮಿ? ಹಾಗಲ್ಲ, ನಿನ್ನ ಭಕ್ತಿಯ ಪಕ್ವತೆ ಆಗಬೇಕು. ಆ ಬಳಿಕವೇ ನಾ ಪ್ರತ್ಯಕ್ಷನಾಗುವುದು. ಅದರಲ್ಲಿ ಒಂದು ಪ್ರೌಢತೆ ಬೇಕು. ಸಾಮಾನ್ಯನೊಬ್ಬ ಜ್ಞಾನವನ್ನು ಹೊಂದುವಲ್ಲಿ ಅವ ಯಾಗ ಯಜ್ಞಾಧಿಕಾರಿಗಳನ್ನು ಮಾಡುತ್ತಾ ಇರಬೇಕು. ಭಕ್ತಿಯ ಪಕ್ವತೆ ಆದಾಕ್ಷಣವೇ ಅದಕ್ಕೆ ಸರಿಯಾದಂತಹ ಫಲ ಒದಗಿ ಬರ್ತದೆ. ಕೇವಲ ತೋರಿಕೆಗಾಗಿ ಭಕ್ತಿ ಹುಟ್ಟಿದರೆ ಸಾಲದು, ನಿಷ್ಕಲ್ಮಶವಾಗಿರುವಂತಹ ಹೃದಯದಿಂದ ಬರಬೇಕದು. ನಾನೀಗ ಹೃದಯದಿಂದಲೇ ಪ್ರಕಟಪಡಿಸಿದ್ದೇನೆ ಸ್ವಾಮಿ. ಹೌದು, ಹೃದಯ ಸಣ್ಣದು ಗೊತ್ತಾಯ್ತು. ಹೃದಯ ಎಷ್ಟು ದೊಡ್ಡದು ಉಂಟಂತ ಮುಖ್ಯ ಅಲ್ಲ, ಅದರ ಆಕಾರದಲ್ಲಿ ಅವನ ಮೌಲ್ಯ ಅರ್ಥ ಆಗುವುದಲ್ಲ. ನಿನ್ನ ಭಕ್ತಿ ಎಷ್ಟಿದೆ ಎನ್ನುವುದೇ ಅದರ ಮೌಲ್ಯ. ಈ ಕ್ಷಣದಲ್ಲಿ ಒಲಿದು ನಿಂತಿದ್ದೇನೆ, ಯಾವ ಕಾರಣಕ್ಕೂ ನೀ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ನಿನಗೆ ಯಾರೂ ಇಲ್ಲ ಅಂತ ನೀ ಏನು ಚಿಂತೆ ಮಾಡುವುದು ಬೇಡ. ಹಿಂದೆ ಇಲ್ಲ, ಮುಂದೆ ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ. ನಿನಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಎಲ್ಲ ನೀವು ಹೇಳಿದ ಹಾಗೆ ಕೇಳಬೇಕು. ಆದ್ರೆ ಒಂದು, ನೀವು ಇಷ್ಟು ಭಕ್ತಿಯಿಂದ ನಾನು ಪೂಜೆ ಮಾಡಿದಾಗಲೂ ಇಷ್ಟು ತಡಾಗಿ ಬಂದ್ರೆ ನಾನು ಹೇಗೆ ನಂಬುವುದು ನಿಮ್ಮ? ಅದಕ್ಕೆ ಹೇಳುದು ಪರೀಕ್ಷೆ ಅಂತ. ಮನುಷ್ಯನನ್ನು ಪರೀಕ್ಷೆಗೆ ಒಡ್ಡಬೇಕು. ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಮಾತ್ರ ಸರಿಯಾದ ಫಲಿತಾಂಶ. ಹಾಗಾದ್ರೆ ಈಗ ನನ್ನ ಪರೀಕ್ಷೆಯಲ್ಲಿ ನಾನು ತೇರ್ಗಡೆ ಹೊಂದಿದ್ದೇನೆ. ಸದ್ಯಕ್ಕೆ ಸ್ವಲ್ಪ ತೇರ್ಗಡೆ ಆಗಿದ್ದಿ ಅಂತ ಅಷ್ಟೇ, ಅಷ್ಟು ಪೂರ್ಣ ಅಲ್ಲ. ಸ್ವಲ್ಪ ತೇರ್ಗಡೆ ಆಗಿದ್ದೇನೆ. ಇನ್ನ ಪೂರ್ಣ ನೀವು ಬಂದ ಮೇಲೆ ಆಗುತ್ತದೆ. ದೇವರೇ ಏನು ಬೇಕು ಕೇಳು.
ಅನುಮಾನವಿಲ್ಲ. ಈ ರೀತಿಯಾಗಿ ಹಠವಾದಿಯಾಗಿ ಛಲವಾದಿಯಾಗಿ ನನ್ನನ್ನು ತಪಸ್ಸಿನಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಕಾರಣ ಮತ್ತೇನು ಅಲ್ಲ ದೇವರೇ. ಏನಪ್ಪ? ಕ್ಷೋಣಿ 3ರಲ್ಲಿ ಯೋನಿ ಸಂಜಾತರಿಂದ ನನಗೆ ಮರಣವೇ ಹಾನಿಯೇ ಒದಗದ ರೀತಿಯಲ್ಲಿ ನೀವು ಅನುಗ್ರಹಿಸಬೇಕು. ತಥಾಸ್ತು. ಸಾಲದ ಸ್ವಾಮಿ, ಮತ್ತೆ ಅಲ್ಲಿಗೆ ನಂಬಿಕೆ ಬರುವುದಿಲ್ಲ. ಉರಗರು ದೊಡ್ಡದಲ್ಲ, ಭೂಭುಜರು ನಮಗೆ ಲಕ್ಷ್ಯವೇ ಅಲ್ಲ, ದೇವತೆಗಳು ಅದರಲ್ಲಿಯೂ ನೀವು 3 ಮೂರ್ತಿಗಳಿಂದಲೂ ಕೂಡ ನನಗೆ ಮರಣ ಸೋಲು ಸಂಭವಿಸಕೂಡದು ಅಂತಹ ದಿವ್ಯ ವರವನ್ನು ಅನುಗ್ರಹಿಸಿ ತಂದೆಯೇ. ನಿನ್ನ ಇಚ್ಛೆ ಪೂರ್ಣಗೊಳ್ಳಲಿ ಮಗನೇ. ಸ್ವಾಮಿ, ನೀ ಕೇಳಿದ್ದೆಲ್ಲವನ್ನು ನಾ ಕೊಟ್ಟೆ. ಅಜೇಯನಾಗಿ ಮೆರೆಯುವುದಕ್ಕೆ ನಾ ಅನುಗ್ರಹವನ್ನು ಮಾಡಬಹುದು, ಆದರೆ ಅಜೇಯನಾಗಬೇಕು, ನಾ ಅಮರನಾಗಬೇಕು ಎನ್ನುವಂತಹ ಇಚ್ಛೆಯನ್ನು ತೋಡಿಕೊಂಡರೆ ಅದನ್ನು ಪೂರ್ಣಗೊಳಿಸುವುದಕ್ಕಾಗುವುದಿಲ್ಲ. ಅಮರನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ದೇವತೆಗಳೆಲ್ಲ ಅಮರರಾಗಿದ್ದಾರೆ. ಹೌದು, ಅವರು ಹೇಗೆ ಅಮರರಾಗಿದ್ದಾರೆ? ಹೇಗೆ? ಅಮೃತವನ್ನು ಪಾನ ಮಾಡಿದವರಿದ್ದಾರೆ. ಅಮೃತವನ್ನು ನೀ ಪಾನ ಮಾಡುವುದಕ್ಕೆ ಯಾವ ಯೋಗವೂ ಯೋಗ್ಯತೆಯೂ ನಿನಗೆ ಬರುವುದಕ್ಕೆ ಸಾಧ್ಯವೂ ಇಲ್ಲ. 3 ಮೂರ್ತಿಗಳ ಇಚ್ಛೆ ಏನು? ಸ್ವರ್ಗಲೋಕವನ್ನು ಆಳುವುದಕ್ಕೆ, ಇಂದ್ರ ಪದವಿಯನ್ನು ಏರುವುದಕ್ಕೆ ಅವರೇ ಸಶಕ್ತರು. ಸ್ವಾಮಿ, ಎಲ್ಲಿಯಾದ್ರೂ ನೀವು ಮನಸ್ಸು ಮಾಡಿದ್ರೆ ಒಂದು ಸ್ವಲ್ಪ ಮಾಡಬಹುದು. ನಿನ್ನ ಯೋಗ್ಯತೆಯನ್ನು ನಾ ಅರ್ಥ ಮಾಡಿಕೊಂಡೆ. ದೇವತೆಗಳು ಕುಡಿದಷ್ಟೆಲ್ಲ ನಾವು ಕುಡಿಲಿಕ್ಕಿಲ್ಲ, ಆದ್ರೂ ಒಂದು ಶರೀರ ಉಳಿಯುವುದಕ್ಕಾಗಿ ಒಂದಿಷ್ಟು ಒಂದಷ್ಟನ್ನು ಕುಡಿದ್ರೆ ನೀನು ಪೂರ್ತಿ ಆಯುಷ್ಯವನ್ನು ಹೊಂದುತ್ತೀ ಎನ್ನುವಂತಹ ವಿಶ್ವಾಸವೂ ಬೇಡ. ಯಾಕೆ ಬಲ್ಲೆಯ? ಅಮೃತದಿಂದಲೂ ಆಯುಷ್ ಬರುವುದಿಲ್ಲ. ಈಗ ಕಲ್ಪಾಂತದಲ್ಲಿ ಅವರಿಗೆ ಲಯ ಅನ್ನುವುದಿದೆ, 3 ಮೂರ್ತಿಗಳಾದಂತಹ ನಮಗೂ ಲಯ ಅನ್ನುವುದಿದೆ. ಹೌದಾ? ಇಂದ್ರ ಎನ್ನುವುದೊಂದು ಪದವಿಯೇ ವಿನಃ ಅದು ಶಾಶ್ವತವಾದದ್ದಲ್ಲ. ಕಲ್ಪಗಳು ಬದಲಾಗುತ್ತಾ ಹೋಗುತ್ತಾ ಇರುವ ಹಾಗೆ ನನ್ನದೊಂದು ಆಸೆ. ಏನು? ನಿಮ್ಮ ವಿಚಾರ ಬಿಡೋಣ. ದೇವತೆಗಳ ಮೊದಲು ನನಗಿಂತ ಮೊದಲು ಅವರು ಸಾಯಬೇಕು, ಆಮೇಲೆ ನನಗೆ ಸತ್ರು ತೊಂದರೆ. ದಾರಿಕಾಸುರ, ನಿನ್ನ ಸಾಧನೆ ಎಷ್ಟುಂಟು ಅದಷ್ಟೇ ನಾ ಫಲವನ್ನು ಕೊಡುವುದಕ್ಕೆ ಸಾಧ್ಯ. ನಾನು ನಿನ್ನ ತಪಸ್ಸಿಗೆ ಒಲಿದಿದ್ದೇ ವಿನಃ ತಪಸ್ವಿಗೆ ಅಲ್ಲ. ನಿನ್ನ ಮುಖ ನೋಡಿ ನಾ ಒಲಿದದ್ದಲ್ಲ, ನಿನ್ನ ತಪಸ್ಸಿನ ಔಚಿತ್ಯವನ್ನು ಮೌಲ್ಯವನ್ನು ಅರಿತು ನಾ ಒಲಿದದ್ದು. ತಪಸ್ಸು ಮಾಡಿದ್ದು ನಾನೇ ಅಲ್ವೇ? ಖಂಡಿತವಾಗಿ. ತಪಸ್ಸಿನಲ್ಲಿ ತೊಡಗಿಸಿಕೊಂಡದ್ದು ನನ್ನನ್ನೇ ಅಲ್ವೇ? ನೀನೇನನ್ನಾದ್ರೂ ಪಡೆದುಕೊಂಡ್ರೆ ಪ್ರಪಂಚ ಹೇಗೆ ಹೇಳುತ್ತದೆ? ಹೇಗೆ? ಎಲ್ಲವೂ ಬ್ರಹ್ಮದೇವನ ಅನುಗ್ರಹ, ಅವನದ್ದು ಏನೂ ಇಲ್ಲ ಅಂತಾಗುತ್ತದೆ. ಅಲ್ಲ, ಆದರೂ ಇದು ಸಾಧನೆ ಅಲ್ವೇ? ಆ ಸಾಧನೆಗೆ ಸಿದ್ಧಿಸಿದಂತಹ ಫಲವಷ್ಟೇ ಅಲ್ವೇ? ಸಾಧನೆ ಎಷ್ಟು ಮಾಡಿದ್ದೀಯ ನೀನು ಅಷ್ಟರವರೆಗೆ ಮಾತ್ರ ಫಲ ಕೊಡುವುದಕ್ಕೆ ಸಾಧ್ಯ. ನೀ ಮಾನ್ಯನಾಗಬೇಕು, ನೀ ಮಾಣಿಕ್ಯನಾಗಬೇಕು ಎನ್ನುವಂತಹ ಆಸೆ ನನಗೂ ಉಂಟು. ನೀವಷ್ಟು ಮನಸ್ಸಿನಲ್ಲಿ ಕಲ್ಪಿಸಿದ್ರೆ ಮತ್ತೆ ಆಗಬೇಕು ಅಂತ ಉಂಟು, ಹಾಗೆ ಆಯ್ತು. ಖಂಡಿತವಾಗಿ ಆಗುತ್ತೆ. ಎಲ್ಲವನ್ನೂ ಕೊಟ್ಟಂತಹ ನಾನು ನಿನಗೆ ಮರಣವೇ ಇಲ್ಲ ಎನ್ನುವ ಹಾಗೆ ಆಡುವುದಿಲ್ಲ. ಒಂದು ದಾರಿ ತೋರಿಸ್ತೇನೆ. ಯಾವುದು? ನಾ ಮೆಚ್ಚಿ ನಿನಗೆ ಒಂದು ಚಕ್ರವನ್ನು ಅನುಗ್ರಹಿಸ್ತೇನೆ. ಸ್ವಾಮಿ, ನಾನು ದಾರಿಕಾಸುರ, ಬ್ರಹ್ಮದೇವರೇ ಒಂದು ಮತ್ತೊಂದು ದಾರಿ ತೋರಿಸ್ತಾರೆ ಅಂತಾದ್ರೆ ಅದು ನನ್ನ ಭಾಗ್ಯ ಪೂರಕವಲ್ವೇ? ಖಂಡಿತವಾಗಿಯೂ. ಇದು ಈ ಚಕ್ರವನ್ನು ನಿನಗೆ ಅನುಗ್ರಹಿಸ್ತಾ ಇದ್ದೇನೆ. ದೇವರೇ, ಈ ಚಕ್ರದಿಂದ ಏನು ಲಾಭ ನನಗೆ? ತುಂಬಾ ಲಾಭಗಳುಂಟು. ಕೇವಲ ತಿರುಗುವ ಚಕ್ರ ಅಂತ ಭಾವಿಸಬೇಡ, 1000 ದಳಗಳನ್ನು ಹೊಂದಿದಂತಹ ಚಕ್ರ ಎನ್ನುವ ಹಾಗೆ ಭಾವಿಸಬೇಡ. ಇದಕ್ಕೆ ತ್ರಿಕಾಲದಲ್ಲಿ ಪೂಜೆ ಮಾಡಬೇಕು, ಸದಾ ನಿನ್ನ ಬಳಿಯಲ್ಲೇ ಇರಬೇಕು. ಇದಕ್ಕೆ ಯಾವಾಗ ಪೂಜೆ ನಡೆಯದೇ ಹೋಗುತ್ತದೋ, ಈ ಚಕ್ರ ನಿನ್ನ ಕೈಯಿಂದ ಯಾವಾಗ ತಪ್ಪಿ ಹೋಗುತ್ತದೋ ಆ ದಿವಸ ನಿನಗೆ ಮರಣ.
ನಾವು ಹೋದ ಕಾರ್ಯ ವಿಫಲವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಸೇರಿದೆ ತಪಸ್ಸನ್ನು ಆಚರಿಸಿದೆ. ಒಲಿದಂತ ಬ್ರಹ್ಮದೇವ ಏನು ಬೇಕು ಅಂತ ಕೇಳಿದ. ಎಲ್ಲ ನನ್ನ ಪಟ್ಟಿಯನ್ನು ಓದಿದೆ. ಆದರೆ ಕಡೆಗೆ ದಿವ್ಯವು ವಿಶಿಷ್ಟವಾಗಿರುವಂತಹ ಚಕ್ರವನ್ನು ಅನುಗ್ರಹಿಸಿದ್ದಾನೆ. ಮರಣ ಇಲ್ಲದೆ ಇರುವಂತಹ ವರವನ್ನು ಅನುಗ್ರಹಿಸು ಅಂತ ಹೇಳಿದ್ರೆ ಆಗುವುದಿಲ್ಲ ಅಂತ ಹೇಳಿದ. ಅದಕ್ಕೆ ನಾನು ದೊಡ್ಡ ತಲೆಬಿಸಿ ಏನು ಮಾಡಲಿಲ್ಲ. ಚಕ್ರದಿಂದ ಏನು ನನಗೆ ಪರಿಣಾಮ? ಅದಕ್ಕೆ ಒಂದೇ ಉತ್ತರ. ಈ ಚಕ್ರ ನನ್ನಲ್ಲಿರುವಲ್ಲಿಯವರೆಗೆ ತ್ರಿಕಾಲದಲ್ಲಿ ಪೂಜೆಯನ್ನು ಮಾಡುತ್ತಾ ಬರುತ್ತಾ ಇದ್ದೆ ಅಂತಾದ್ರೆ ಈ ಚಕ್ರದಿಂದಲೇ ನನಗೆ ಆಯುಷ್ಯವು ಸಮೃದ್ಧಿಯು ಉದ್ಭವಿಸುವುದಕ್ಕೆ ಸೃಷ್ಟಿಯಾಗುವುದಕ್ಕೆ ಸಾಧ್ಯವಿದೆ. ಮಾತ್ರವಲ್ಲ, ಎಲ್ಲಿಯಾದರೂ ನನಗೆ ಮರಣ ಬರುವುದಿದ್ದರೆ ಈ ಚಕ್ರ ನನ್ನ ಕೈ ತಪ್ಪಿದ ಮಾತ್ರಕ್ಕೆ ಮಾತ್ರ ನನಗೆ ಮರಣ. ಹೌದೇನು? ನಾವು ಸಂಪಾದಿಸಿಕೊಂಡಂತಹ ಯಾವುದೇ ವಸ್ತು ನಮ್ಮ ಕೈ ತಪ್ಪುವುದಕ್ಕೆ ಸಾಧ್ಯವೇ? ಇನ್ನೊಬ್ಬರ ವಶವಾಗುವುದಕ್ಕೆ ಸಾಧ್ಯವೇ? ಹಾಗಾದ್ರೆ ನಾವು ಇದು ನಮ್ಮಲ್ಲಿ ಉಂಟು ಅಂತಾದ್ರೆ ನಾನು ಅಮರನಿದ್ದೇನೆ, ಅಜೇಯನಿದ್ದೇನೆ. ಈಗ ನನಗೆ ನೆನಪಾಗುವುದು ದೇವಲೋಕ. ದೇವರು ಸುರಪೀಠದಲ್ಲಿ ನಿಮ್ಮನ್ನು ಏರಿಸಿ ಮೆರೆಸುವಂತಹ ಆಸೆ ನನಗುಂಟು. ಹೇಗೆ? ನಿನ್ನ ಮಾತನ್ನು ಕೇಳಿದಾಗ ಇವತ್ತು ನನಗೆ ಸ್ವಲ್ಪ ಸಂತೋಷವಾಯಿತು. ಹೌದಾ? ನೀನಷ್ಟು ಮಾಡುತ್ತಿ ಭರವಸೆ ಉಂಟು. ಆದರೂ ನಿನ್ನನ್ನೇ ನಾನು ಕಳಿಸುವುದರಲ್ಲಿ ಅರ್ಥವಿಲ್ಲ. ಒಂದು ಕೈಯಲ್ಲಿ ಚಕ್ರ, ಈಗ ಮತ್ತೊಂದು ಕೈಯಲ್ಲಿ ಕತ್ತಿ, ಇದೆರಡನ್ನು ಜಳಪಿಸಿಕೊಂಡು ನಾನು ಮುನ್ನುಗ್ಗುತ್ತಿರುವಂತಹ ವೇಳೆಯಲ್ಲಿ ಅವರಲ್ಲಿ ಯುದ್ಧ ಎಂತದ್ದು ಯುದ್ಧ ಮಾಡುವುದು ಅನರಸತ್ತವರಲ್ಲಿ. ನನ್ನ ಈ ವೈಭವವನ್ನು ಟಿವಿಯನ್ನು ಕಂಡು ಓಡಬೇಕು ಅವರಲ್ಲಿ. ಆದ ಕಾರಣ ಮುಂಭಾಗದಲ್ಲಿ ನಾನು, ಹಿಂಬಾಲಕರಾಗಿ ನೀವು ರಣಬೇರಿ ಬಾರಿಸಿ ತಾಗಿದ್ದ ಪ್ರಶ್ನೆ ಎಲ್ಲಿ ಬಂತಂತ. ಮತ್ತೆ ತಾಗಿಸುವವನ ನೀನು? ನಿಮಗೆ ಅದು ಅಭ್ಯಾಸ ಉಂಟಾ? ಅಭ್ಯಾಸ ಬಿಟ್ಟು ಚಟ ಉಂಟಾ? ಏನ ಚಟ ಇಲ್ಲ, ಹವ್ಯಾಸ ಮಾತ್ರ. ಹವ್ಯಾಸ ಚಟ ಒಂದೇ ಅಲ್ಲ. ಅದಕ್ಕೆ ಹೇಳಿದ್ದು. ಇದು ನೀವೆಲ್ಲ ಯಾರೆಲ್ಲ ಇದು ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಸೇನೆ ನೋಡು, ಸೇನೆ ಸಾಯ್ಲಿ, ಜನ ಯಾರಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ನೀನು ಅಲ್ಲ, ನಾನು ಇದ್ದಾನೆ. ಭೂಲೋಕದಲ್ಲಿ ಪ್ರಚಾರದಲ್ಲಿ ಉಂಟು ಗಾರಿಗಲ್ವಾ? ದಾರಿಕಾಸುರ. ದಾರಿಗಾಣುದಿಲ್ಲ. ನಮ್ಮ ನಾಯಕ. ನಾಯಕ ಗೊತ್ತಾಯ್ತು ನಿಮ್ಮ ನಾಯಕನಿಗೆ. ನೋಡು ನೋಡು ಅವರ ಟಿವಿಯನ್ನು ನೋಡು. ಈತನ ರೂಪಿಸೋಣ. ಯಾರು ನಿಮ್ಮ ಟಿವಿಗೆ ನಮ್ಮ ಟಿವಿ. ಇದು ಟಿವಿ. ಇದು ಕಾಣಿ ನಾನು ಯಾವ ಅಂಗ? ನಾನು ಇಲ್ಲಿಯ ವಿಚಾರಕ, ದ್ವಾರಪಾಲಕ. ದ್ವಾರಪಾಲಕ, ಸಂದೇಶಚರ. ಓಹೋ, ನಿನ್ನ ನಿರೀಕ್ಷೆಯಲ್ಲಿ ಇದ್ದವರು ನಾವು. ಒಳ್ಳೇದಾಯ್ತು. ಬರುತ್ತಾ 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 ನಾನಾ ದ್ವಾರಗಳನ್ನು ಪ್ರವೇಶಿಸಿದೆವು. ಅಂತೂ ಸಂತೋಷ ಆಯ್ತು. ಸಂತೋಷ ಆಯ್ತು. ನನ್ನ ನಿರೀಕ್ಷೆಯಲ್ಲಿ ಇದ್ದೆಲ್ಲ. ಒಂದೊಮ್ಮೆ ಸಂತೋಷ ಆಗದೇ ಇದ್ರು ನಾವು ಮಾಡಿಕೊಳ್ತೇವೆ. ನಮ್ಮಲ್ಲಿ ಇದು ಚೈತನ್ಯ ಉಂಟು. ಆಗಲೇಬೇಕು ಅಂತೆಲ್ಲ ಮಾಡಿಕೊಳ್ಳುವುದು. ಅಂತೂ ನಮ್ಮನ್ನು ವಿಚಾರಿಸುವುದಕ್ಕೆ ಒಬ್ಬ ಸಿದ್ಧರಾಗಿ ಬರುತ್ತಾನೆ. ಕರ್ತವ್ಯ. ಅವನಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಆಶೆ ಉಂಟು. ಆಗಲಿ. ಎಲ ಏನಿಲ್ಲ ಸಂದೇಶ ಚರಣೆ ನಮ್ಮದಾಗಿರುವಂತಹ ಈ ಸೇನಾ ಬಲವನ್ನು ಕಂಡು ನೀನು ಏನು ಅನ್ನಿಸಿದೆ? ಏನು ಅನ್ನಿಸಿತು ನಿನಗೆ? ನಮಗಿದೆಲ್ಲ ಅಭ್ಯಾಸ ಆಗಿ ಹೋಗಿದೆ. ಸೇನೆ ಬರುದು, ಹಿಂದೆ ಹೋಗುದು. ಇದು ಹಿಂದೆ ಹೋಗುವ ಸೇನೆ ಅಲ್ಲ, ಮತ್ತೆ ಮೇಲೆ ಪ್ರಬಲವಾಗಿರುವಂತಹ ಸೇನೆ. ಓಹೋ, ನನ್ನ ಪರಿಚಯ ಉಂಟ ನಿನಗೆ? ಅದೇ ಹೇಳಿದ್ರು ಗಾರಿಗ. ಯಾವುದು ಗಾರಿಗ? ಅದಲ್ವೋ?
ಶೋಣಿತಾಪುರ ಶೋಣಿತಾಪುರ ಅಲ್ಲಿಯ ವರ್ತಮಾನದ ದೊರೆ ವರ್ತಮಾನ ಅಧಿಕಾರಿ ಹಾ. ನಾನೇ ಆಗಿದ್ದೇನೆ. ಮತ್ತೆ ಇವರೆಲ್ಲ ಇವರು ನನ್ನ ಮಂತ್ರಿಗಳು. ಈ ಮಂತ್ರಿಗಳ ಈಗ ಸದ್ಯಕ್ಕೆ ಮಂತ್ರಿಗಳು ಮಾತಾಡ್ಲಿಕ್ಕಿಲ್ಲ. ನಾನು ಇರುವಾಗ ಅವರು ಮಾತಾಡ್ಲಿಕ್ಕಿಲ್ಲ, ಮಾತಾಡುದಿಲ್ಲ ಅವರು, ಅವರಿಗೆ ಅಷ್ಟು ಗೊತ್ತಿದೆ. ಬರುವುದಕ್ಕೆ ಕಾರಣ ಮತ್ತೆ ಏನು? ಇಲ್ಲಿರುವಂತ ಸಕಲ ಸಂಪತ್ತನ್ನು ಅಧಿಕಾರವನ್ನು ನನ್ನ ಪಾದ ಮೂಲದಲ್ಲರಿಸಿ ಶರಣು ಬಂದೆ ಎನ್ನುವ ಹಾಗೆ ಆತ ಬೇಡಿಕೊಂಡ ಅಂತಾದ್ರೆ ಯಾರು ಆತ? ನಿನ್ನ ಅಪ್ಪ ದೇವೇಂದ್ರ. ನನ್ನಪ್ಪ ದೇವೇಂದ್ರನು? ನನ್ನಪ್ಪ ಬೇರೆ ಇದ್ದಾನಲ್ಲ, ಈಗ ನಿನಗೆ ಅಧಿಕಾರಿ ಅವನೇ. ಅವ ಹಾಗೆ ಕೇಳಿಕೊಂಡ ಅಂತಾದ್ರೆ ಔದಾರ್ಯದಿಂದ ಅನುಕಂಪದಿಂದ ಪ್ರಾಂಜ್ವಲ ಮನಸ್ಕರಾಗಿ ಅವರನ್ನು ನಾನು ಕ್ಷಮಿಸಲಾಗುವುದು. ಶಬ್ದ ಎಲ್ಲ ದೊಡ್ಡದು ನಮಗೆ ಗೊತ್ತುಂಟು, ಎಲ್ಲ ಉಪಯೋಗ ಮಾಡುದಿಲ್ಲ. ಹೇಗೆ ಇಷ್ಟು ಬಿಟ್ಟು ಕೊಡ್ಬೇಕಲ್ವಾ? ಹೌದು. ಇಷ್ಟು ಹೇಳಿ ಬಿಟ್ಟು ಕೊಡ್ಬೇಕು. ಏನು ಹೇಗೆ ಓಡಿದವನು ಬಂದವನು ಇಲ್ಲ, ನನಗೆ ಧೈರ್ಯ ಇಲ್ಲ ಅವಳ ಮುಖ ನೋಡುವಾಗ. ಅಂತೂ ನಮ್ಮ ಈ ವೈಭವ ಕಂಡೆ ಬೆದರಿ ಓಡಿದ. ಇರಲಿ, ಯಾವುದಾದ್ರೂ ಒಂದು ಉತ್ತರ ಬಂದೀತು, ನಿರೀಕ್ಷೆಯಲ್ಲಿ. ಹೇಳು. ದ್ವಾರದ ಬಳಿಯಲ್ಲಿದ್ದಂತ ಸಂದೇಶಚಾರ ನಾನು. ಸರಿ. ಕರ್ತವ್ಯದಲ್ಲಿದ್ದೆ. ಸರಿ. ಬಂದಿದೆ ಸೇನೆ ಶೋಣಿತಾಪುರ. ಯಾರದಂತ? ದಾರಿಕಾಸುರ ಮತ್ತೆ ಅವನ ಅನುಯಾಯಿಗಳು. ವಿಶೇಷ ಏನು ಬೇಕಂತೆ ಅವರಿಗೆ? ಹಳೆ ವಿಷಯ, ಅಧಿಕಾರ ಬಿಟ್ಟು ಕೊಡ್ಬೇಕಂತ, ಇಲ್ಲದ್ರೆ ಸಿಗಬೇಕು ದಾರಿಕಾಸುರ ಎನ್ನುವ ಧಡಿಗನೊಬ್ಬ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ನಡೆಸಿದ್ದಾನಂತೆ. ಅವನನ್ನು ವಿರೋಧಿಸಬೇಕು. ಹಾಗಾಗಿ ನಮ್ಮ ಸುರವರೂತಿನಿಯ ಎದ್ದು ನಿಲ್ಲಲಿ. ಪಟಹ ನಿಸ್ಸಾಳ ತಮಟೆ ಭೇರಿಗಳ ಸಮುತ್ಕಟ ನಾದ ಮೊಳಗಲಿ. ಉಗ್ರ ಗಜಗಟೆಯ ಘಂಟಾರವ ವೈರಿಯದನ್ನು ಅಪ್ಪಳಿಸಲಿ. ಚಟುಲವಾಜಿಯ ಕುರಬಟದ ರಭಸ ದೈತ್ಯನಿಗೆ ಭೀತಿಯನ್ನು ಎಬ್ಬಿಸಲಿ. ಹರಿಯುವ ಸುಟಿಯ ರಥಚಕ್ರ ಧ್ವನಿ ಕೂಳನ ಬಡಿದೆಬ್ಬಿಸಲಿ. ನಟಕಟಿವ ಸಮರ ಲಂಪಟದ ಚಾಪಸ್ವನವು ಪಟತರದ ಭವ್ಯಾರ್ಪಟೆ ಒಂದಾಗಿ ಬ್ರಹ್ಮಾಂಡವನ್ನು ಬಿರಿಯುವಂತಾಗಲಿ. ನೀವೆಲ್ಲ ಆಯುಧ ಹಿಡಿದುಕೊಳ್ಳಿ. ವಜ್ರಾಯುಧಧಾರಿಯಾಗಿದ್ದಾನೆ. ಹಣದ ಹನನಕ್ಕಾಗಿ ಮುಂದುವರಿಯೋಣ. ಆಸೆಯನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಬಂದಿದ್ಯಾ? ಬಂದಾಗ ಹಿಂದೆ ಹೋದರೆ ಲೇಸು, ಅಲೆ ಓದಿತು.
ಬಂದರೆ ಶಿರವಾದಿದ್ದು. ಸಿಕ್ಕಿದೆ ಸಿಕ್ಕಿದೆ. ಎಲ್ಲಿ ಸಿಕ್ಕಿದೆ? ಹೇಗೆ ಸಿಕ್ಕಿದೆ? ನಿನಗೀಗ ಸ್ವಲ್ಪ ಸೊಕ್ಕಿದೆ. ಹೇಳಿ ಕಳಿಸಲ್ಪಟ್ಟೆ. ಕೊಡು ಎನ್ನಾಗೆ ಈ ಅಧಿಕಾರವನ್ನು. ನೀನು ಒಳ್ಳೆ ಅಂತ ಆಯುಧ ಹಿಡಿದು ಬಂದದ್ದು. ಕೇಳಿದವರಿಗೆಲ್ಲ ಕೊಡುವುದಕ್ಕಿದ್ದದ್ದಲ್ವೋ ಇದು? ನಾವು ಪಡೆಯುವುದಕ್ಕಿದ್ದವರು ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿ ಏನು ಇದುವರೆಗೆ ನೀನು ಇಲ್ಲಿದ್ಯಲ್ಲ? ಹೌದು. ಎಷ್ಟೋ ಕಾಲಗಳಿಂದ ನೀನಿಲ್ಲಿದ್ದೆ. ಹೌದು. ನಿನಗೆ ಇಲ್ಲಿರುವಂತ ವಾರಾಂಗನೆಯರು, ರಂಬೆ ಊರ್ವಶಿ ಮೇನಕೆ, ಹೌದು, ಇತರ ಸುವಸ್ತುಗಳು, ಕಾಮಧೇನುವೋ ಕಲ್ಪವೃಕ್ಷವು, ಇದನ್ನೆಲ್ಲ ಅನುಭವಿಸಿ ಅನುಭವಿಸಿ ಒಂದು ಬೊಡೀತು ಅಂತಾಗುವುದಿಲ್ಲ. ಇಲ್ಲ ಇಲ್ಲ, ಹಾಗಾಗುವುದಿಲ್ಲ. ಯಾಕೆ? ಯಾಕೆ? ಒಂದು ಮನ್ವಂತರದವರೆಗೆ ನನಗೇ ಅದು. ಹೌದಾ? ಹೌದು ಹೌದು. ಅಲ್ಲ, ನಾನು ಅನುಭವಿಸುವುದಕ್ಕೆ ಇರುವವ. ಈಗ ಶೋಣಿತಾಪುರದ ಅಧಿಕಾರ ನನಗೆ. ಆದರೂ ಕೂಡ ನಮ್ಮ ಇತರರಿಗೆ ಬಂದವರಿಗೆಲ್ಲ ನಾವು ಆಶ್ರಯ ಕೊಡ್ತೇವೆ. ಈಗ ನನಗಿಲ್ಲಿ ಇರಬೇಕು ಅಂತಾದ್ರೆ ಎಷ್ಟಾದ್ರೂ ನಾವು ಒಂದು ಸಂಬಂಧಿಕರಲ್ಲ. ಈಗ ನಿನಗೆ ಸ್ವಲ್ಪ ಸಮಯ ಬಿಟ್ಟು ಕೊಡುವುದಕ್ಕಾಗುದಿಲ್ಲ. ಆಗುವುದಿಲ್ಲ. ಯಾಕೆ? ಯಾಕೆ? ನೀನೇ ಆಡಿದೆಯಲ್ಲ ಒಂದು ಮಾತು, ಬಡಿಯುವುದು ಅಂತ. ಅದು ನಿಮ್ಮಂತವರಿಗೆ ಮಾತ್ರ. ನಾವೆಲ್ಲ ಹಾಗೆ ಸಿಕ್ಕ ಸಿಕ್ಕದ್ದನ್ನು ಸಿಕ್ಕ ಸಿಕ್ಕವರಿಗೆಲ್ಲ ಬಿಟ್ಟು ಕೊಡುವವರಲ್ಲ. ನಮ್ಮದಾದಂತಹ ಅಧಿಕಾರದಲ್ಲಿ ಧರ್ಮವನ್ನ ಪ್ರತಿಷ್ಠಾಪಿಸುವುದಲ್ಲ. ಈಗ ನಾನೀಗ ಸಿಕ್ಕವರಿಗೆ ಕೊಡಬೇಕು, ಸಿಕ್ಕಿದವರಿಗೆ ಕೊಡಬೇಕು ಅಂತ ಹೇಳುದಲ್ಲ. ನನ್ನ ಪಾಲಿಗೆ ಸಿಕ್ಕವನೇ. ಅಲ್ಲ, ನೀನು ಹಾಗೆ ತೀರ್ಮಾನ ಮಾಡಿದ್ರೆ ನಾನು ಏನು ಮಾಡುವುದಕ್ಕೂ ಆಗುವುದಿಲ್ಲ. ಯಾಕೆ? ಕಶ್ಯಪ ಬ್ರಹ್ಮರಿಗೆ ಸಂತಾನದಲ್ಲಿ ಅಸುರರು, ದಾನವರು, ಧನುಜರು ಇವರೆಲ್ಲ ಒಂದು ವರ್ಗ. ಎಷ್ಟಾದರೂ ನಿನ್ನ ರಕ್ತ ಸಂಬಂಧಿಗಳು. ಅಲ್ಲ, ನೀನು ಕರುಣೆ ಇಲ್ಲದೆ ಇರುವಂತ ಒಬ್ಬ ಕಟುಕ. ನನಗೆ ಕರುಣೆ ಇಲ್ಲ. ನೀನು ಕಟುಕ. ಯಾಕೆ? ನಮ್ಮವರನ್ನೆಲ್ಲ ಕೊಲ್ಲಿಸಿದೆ ನೀನು. ಹೌದು. ಅದರ ಪ್ರತೀಕಾರಕ್ಕಾಗಿ ನಾನೀಗ ಬಂದದ್ದು. ನೀನು ಕೊಡದೇ ಇದ್ರೆ ಹೇಗೆ ಪಡೆಯಬೇಕು ಅಂತ ಗೊತ್ತುಂಟು. ಕೊಡದೇ ಇದ್ರೆ ನಿನ್ನ ಬೆನ್ನಿಗೆ 4 ಬಾರಿಸಿ ನಿನ್ನನ್ನು ಬಂಧಿಸಿ ಕಂಬಕ್ಕೆ ಕಟ್ಟಿ ಹಾಕುವಾಗ ಯಾರು ಬೆನ್ನಿಗೆ ಬಡಿಯುವಾಗ ನಾನೇನು ಕೈ ಕಟ್ಟಿ ಕುಳಿತುಕೊಳ್ಳುತ್ತೇನೆ ಅಂತ ಭಾವಿಸಿದೆಯೇನೋ? ಏನೋ ನಿನ್ನಲ್ಲಿ ಸತ್ವ ಇಲ್ಲ. ಹಿಡಿದಿದ್ದೇನೆ ವಜ್ರಾಯುಧ. ಇದರ ಸತ್ವ ಏನು ಅಂತ ನಿನಗೆ ತೋರಿಸ್ತೇನೆ. ಇದು ವಜ್ರಾಯುಧ ದೊಡ್ಡದುಂಟು ಅಂತ ಹೇಳಿ. ಅದು ನಿನ್ನ ಭ್ರಮೆ. ಇದು ಇಷ್ಟೇ ಉದ್ದವ? ನಿನಗೆ ಇಷ್ಟೇ. ಈ ಕತ್ತಿಗೆ
ಜಯವಾಗಲಿ, ಶುಭವಾಗಲಿ. ಜೈ ಜೈ ಜಕ್ಕುಂಜೈ. ಅದೆಂತದ್ದು ಜಕ್ಕುಂಜೈ? ಅದು ಹೊಸತ್ತು ಅಂತ. ಉಲ್ಲಾಸ ಈ ಉಲ್ಲಾಸ ಸಂತೋಷವಧಿಕವಾದಾಗ ಹೊರ ಹಮ್ಮುವುದು ಎಂತಂತ ಗೊತ್ತಾಗುವುದು. ಹೌದು. ಹೇಗಾಯ್ತು ಈಗ? ನಾವು ಬಂದದ್ದಕ್ಕೆ ಸಾರ್ಥಕ ಆಯ್ತು. ಸಾರ್ಥಕ. ಇಷ್ಟಾಗಬೇಕು ಎನ್ನುವ ಉದ್ದೇಶ ಎಷ್ಟು ಕಾಲದಿಂದ ಇತ್ತು. ನಾಳೆ ಹೇಗೆ ಅಂತ ಮತ್ತೆ ನೋಡೋಣ. ಇವತ್ತಿನದ್ದು ಬಹಳ ಚಂದ ಆಗಿದೆ ನಮ್ಮ ದಿಗ್ವಿಜಯ. ನೋಡಲ್ಲಿ ರಂಬೆ ಊರ್ವಶಿ ಮೇನಕೆ, ಚಿತ್ರಸೇನ, ನೀವು ಮತ್ತೆ ಯಾರು ತುಂಬುರ, ಅವರೆಲ್ಲ ಕಾಲ ಕಾಲಕ್ಕೆ ಸರಿಯಾಗಿ ಅವರ ವೀಣೆಯ ತಂಬುರಿಯ ಇವರದ್ದು ನಾಟ್ಯ ಸಾಂಗವಾಗಿ ಚಂದವಾಗಿ ನೆರವೇರುವೆ. ಮತ್ತೊಂದು ವಿಚಾರ, ನಮ್ಮದೊಂದು ದಕ್ಷ ಆಡಳಿತ ಇನ್ನು ಮುಂದೆ ಡಂಗುರ ಸಾರುವೆ. ಇದೆಲ್ಲ ನಿಮಗೆ ಸರಿಯಾಗಿ ನೋಡಿಕೊಳ್ಳಿ. ಯಾರಾದರೂ ನಮ್ಮನ್ನು ವಿರೋಧಿಸಿದ್ರು ಅಂತ ಅವರಿಗೆ ಕಠಿಣ ಶಿಕ್ಷೆ ಹೇಳಿ. ಸೃಷ್ಟಿಯ ಆದಿಯಲ್ಲಿಯೂ ಭಗವಂತ ಜಡನಾಗಿರಲಿಲ್ಲ. ಈ ಸತ್ಯಾಂಶವನ್ನು ಪ್ರಾಜ್ಞರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಆದಿಯಲ್ಲಿ ಆದಿನಾರಾಯಣನಾಗಿದ್ದ ನಾನು ನೆಲ, ಜಲ, ಅನಿಲ, ಅನಲ, ಆಕಾಶವೆನ್ನುವ ಪಂಚಭೂತಗಳನ್ನು ಸೃಜಿಸಿ ಆ ಮುಖಾಂತರ ಪಂಚಭೂತಾತ್ಮಕವಾದ ಸ್ಥೂಲ ಮತ್ತು ಸೂಕ್ಷ್ಮ ಜೀವಸಂಕುಲದ ಸೃಷ್ಟಿಗೆ ಕಾರಣನಾದೆ. ನನ್ನೊಬ್ಬನಿಂದಲೇ ತ್ರೈಕಾರ್ಯ ಆಗುವುದಲ್ಲ. ಅಕಾರ, ಉಕಾರ, ಮಕಾರಗಳ ಏಕೀಕರಣವೇ ಓಂಕಾರವ. ಆ ಓಂಕಾರದ ಸಾಕಾರ ತತ್ವವೇ ಮೂರು ರೂಪಗಳಾಗಿ, ರಾಜಸಗುಣವೇ ಬ್ರಹ್ಮನಾಗಿ, ಸಾತ್ವಿಕತೆಯೇ ವಿಷ್ಣುವಾಗಿ, ತಾಮಸವೇ ಪರಮೇಶ್ವರನಾಗಿ ಮೂರು ಮುಖದಿಂದ ವಿಭಾಗಿಸಲ್ಪಟ್ಟವರು ನಾವು. ಬ್ರಹ್ಮ ಸೃಷ್ಟಿಗಾದರೆ ಪಾಲನೆಗೆ ವಿಷ್ಣು, ಲಯಕ್ಕೆ ಶಿವ, ಹೀಗೆ ಮೂರ್ತಿತ್ರಯರು ಮೂರು ಉಜ್ಜುಗದಲ್ಲಿ ಪ್ರವೃತ್ತರಾಗಿದ್ದೇವೆ. ಮಹಾವಿಷ್ಣುವಾಗಿರುವಂತಹ ನಾನು ಮೋಕ್ಷಧಾಮವಾದ ವೈಕುಂಠದಲ್ಲಿದ್ದುಕೊಂಡು ದುಷ್ಟ ಶಿಕ್ಷಣ, ಶಿಷ್ಟ ಸಂರಕ್ಷಣಾ ಕಾಯಕದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡವ. ವಾಸುಕಿ ಶಯನನಾಗಿ ಮಹಾಲಕ್ಷ್ಮಿಯಿಂದ ಪಾದವನ್ನೊತ್ತಿಸಿಕೊಂಡು ತುಂಬರ ನಾರದರ ಗಾಯನಕ್ಕೆ ಕಿವಿಗೊಡುವ ಕಾಲದಲ್ಲಿ ಅಚ್ಯುತನ ಸ್ಮರಣೆ. ಯಾರಿಗೋ ಚ್ಯುತಿ ಉಂಟಾಗಿದೆ ಎನ್ನುವುದು ಸ್ಪಷ್ಟ. ಯಾರದು? ಲೀಲಾಮಯ ಶ್ರೀಧರ ಲೀಲಾಮಯ ಶ್ರೀಧರ ಶ್ರೀಶೇಖರ ಗರುಡ ಕೌಸ್ತುಭಧಾರಿ ಗರುಡ ಕೌಸ್ತುಭಧಾರಿ
ಜಯ 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 ಸುಮನ ಸಾಧಿಪ ಏನು ಗಿರ್ವಾಣತತಿಯನ್ನೆರಹಿಕೊಂಡು ತ್ರೈವಿಷ್ಟಭವನ್ನಡರಿ ತ್ರೈಲೋಕಕ್ಕೆ ಕ್ಷೇಮಕಾರಕವಾದ ಕೃತಿಯನ್ನೆಸಗುವವ ನೀನು. ಲೋಕ ಮೂರಕ್ಕೆ ಹಿತವನ್ನು ಬಯಸುವ ಕಾರಣ ಶಕ್ರ ಅಂತ ಕರೆಸಿಕೊಂಡವ. ಅಂತಹ ನೀನಿಂದು ದೇವಪೀಠವನ್ನುಳಿದು ವೈಕುಂಠ ಧಾಮಕ್ಕೆ ಆಗಮಿಸಿದ್ದಿ. ಯಾವತ್ತೂ ಸಂತೋಷದಿಂದ ನನ್ನ ಸಮಸ್ತುತಿಯನ್ನು ಹೇಳುತ್ತಾ ಬರುವವ ನೀನು. ಇವತ್ತು ಹಾಗೆಲ್ಲ ಕಂದಿದ ಆನನ ಆರ್ತ ಸ್ವರ ಯಾವುದೋ ನಿನ್ನ ಪಾಲಿಗೆ ಸಮಸ್ಯೆ ಬಂದಿದೆ ಎನ್ನುವುದು ಸ್ಪಷ್ಟ. ಕಡಿಮೆಯೇ ನಿನಗಿರುವ ಸಂಪದ. ಅಷ್ಟ ಸೌಭಾಗ್ಯದಿಂದ ಒಪ್ಪುತ್ತಾ ಇರುವ ನಾಕದ ಅಧಿಪತ್ಯಕ್ಕೆ ಚ್ಯುತಿಯಾಯಿತೆ. ಏನು ಕಷ್ಟ ಭಿತ್ತರಿಸಯ್ಯ. ದೇವರ ದೇವ ಶ್ರೀರಮಣಿ ದೇವರ ದೇವ ಸಾರಸಾಕ್ಷಿ ಕೇಶವ ನನಗೆ ಬಂದ ಭವಣಿಯನ್ನು ನಾನು ಏನೆಂದು ಹೇಳಲಿ? ಏನಾಯಿತು? ಸ್ವರ್ಗದಲ್ಲಿ ನಾನು ಒಳ್ಳೆಯ ರೀತಿಯಲ್ಲಿಯೇ ನಾನು ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲಿದ್ದನೋ ಗೊತ್ತಿಲ್ಲ ದಾರಿಕಾಸುರನೆನ್ನುವಾತ ಶೋಣಿತಾಪುರವನ್ನಾಳುತ್ತಿದ್ದವ ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡನಂತೆ ಅಜೇಯತ್ವವಾದ ವರವನ್ನು ಸಂಪಾದಿಸುತ್ತೇನೆ ಎನ್ನುವಂತಹ ಅಹಂಕಾರದಿಂದ ಸ್ವರ್ಗಲೋಕಕ್ಕೆ ಲಗ್ಗೆಯಿಟ್ಟ ಸ್ವಾಮಿ. ನಾವಾದರೂ ಅವನಲ್ಲಿ ಭವರಕ್ಕೆ ನಿಂತೆವು. ಪರಿಣಾಮವಾಗಿ ಕೈಸೋಲಬೇಕಾದ ಪ್ರಮೇಯ ಸುಮನಸರಾದ ನಮ್ಮ ಪಾಲಿಗೆ ಒದಗಿ ಬಂತು. ಆವಾಗ ಕಾಡು ಮೇಡುಗಳಲ್ಲಿ ಅಲೆದಾಡುವ ಪರಿಸ್ಥಿತಿಯಲ್ಲಿದ್ದ ಸಂದರ್ಭ ನಮ್ಮ ಚಿತ್ತಬಿತ್ತಿಗೆ ಹೊಳೆದ ಚಿತ್ರ ಅಂತ ಹೇಳಿದ್ರೆ ಚಿನ್ಮಯ ಮೂರ್ತಿಯಾದ ನಿನ್ನದು ಸ್ವಾಮಿ. ಹಾಗಾಗಿ ನಮಗೆ ಬಂದ ಸಂಕಷ್ಟವನ್ನು ಪರಿಹರಿಸುವರೆ ನೀನೇ ಒಂದು ದಾರಿಯನ್ನು ಸೂಚಿಸಬೇಕು ಅಂತ ನಿನ್ನ ಸನ್ನಿಧಾನದಲ್ಲಿ ವಿನ್ನವಿಸ್ತಾ ಇದ್ದೇನೆ. ದೇವೇಂದ್ರ
ಎದನು ಹರಿಮುದ ತಾಳಿಯೇ ದೇವತೆಗಳಿಗೆ ಮಾತ್ರ ನೀನು ಪತಿಯಲ್ಲ, ಲೋಕಮೂರರ ಪತಿತ್ವವನ್ನು ನಿನಗೆ ನಾವು ಒಪ್ಪಿಸಿದವರಿದ್ದೇವೆ. ಒಂದು ಮನ್ವಂತರದವರೆಗಿನ ನಿನ್ನ ಅಧಿಕಾರ ಯಾವ ಕಾಲಕ್ಕೂ ಇನ್ನೊಬ್ಬರಿಂದ ಚ್ಯುತವಾಗುವುದಕ್ಕಿಲ್ಲ. ಇದು ಕೇವಲ ಅಚ್ಯುತ ವಾಕ್ಯ ಮಾತ್ರ ಅಲ್ಲ, ಮೂರು ಮೂರ್ತಿಗಳ ವಾಕ್ಯ. ನಿನ್ನನ್ನು ಪದಚ್ಯುತಗೊಳಿಸಿದವರು ಈ ಮೊದಲು ಅದೆಷ್ಟೋ ಮಂದಿ ಕರ್ಪುರರಿದ್ದಾರೆ, ಒಬ್ಬರೂ ಉಳಿಯಲಿಲ್ಲ. ಎಲ್ಲ ನಿನ್ನ ದಯೆಯಿಂದ. ಹೌದಲ್ಲ? ನೀ ಮೇಲೆ ಇಷ್ಟು ಸಮಯ ಸ್ಥಿರವಾಗಿ ಉಳಿದದಿದ್ರೆ ಹೇಗೆ ಬಲ್ಲೆಯ? ಧಾರ್ಮಿಕ ನೆಲೆಯಿಂದ, ಪಾರಮಾರ್ಥಿಕ ಚಿಂತನೆಯಿಂದ, ನಿಸ್ವಾರ್ಥ ಭಾವದಿಂದ, ಭವಿಷ್ಯತ್ ಕಲ್ಪನೆಯಿಂದ ಮೇಲೆ ಸುಲಭದಲ್ಲಿ ಎಲ್ಲ ನಿಲ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅಂತಹ ಸುರಪೀಠದಲ್ಲಿ ನಿನ್ನನ್ನು ಸ್ಥಿರಗೊಳಿಸಿದ ನಾವು ಯಾವ ಕಾಲಕ್ಕೂ ನಿನ್ನನ್ನು ಇನ್ನೊಬ್ಬರು ಇಳಿಸುವುದಕ್ಕೆ ಅವಕಾಶ ಕೊಡೆವು. ಒಂದು ವೇಳೆ ಇಳಿದರೂ ಮತ್ತೊಮ್ಮೆ ನಿಮ್ಮನ್ನು ಸ್ಥಾಪಿಸುವ ಹೊಣೆಗಾರಿಕೆ ನಮಗುಂಟು. ನಮ್ಮ ನಿಯತಿಯನ್ನು ಮೀರಿ ನಿಶಿಚರರು ನಿನ್ನ ಮೇಲೆ ದಾಳಿ ಎಸಗುತ್ತಾರೆ ಅಂತಾದ್ರೆ ಅಂತಹ ಕರ್ಪೂರವಾರವನ್ನು ಸವರಿ ಮತ್ತೊಮ್ಮೆ ಸುರಗತ್ತುಗೆ ನಿನ್ನ ಪಾಲಿಗೆ ಸ್ಥಿರ ನಾ ಒದಗಿಸಿಕೊಡ್ತೇನೆ. ಅಷ್ಟರವರೆಗೆ ದೇವತಾ ಪರಿವಾರವನ್ನು ಸೇರಿಕೊಂಡು ಮರೆಯಲ್ಲಿರೂ ನಾ ರಕ್ಷಣೆ ಕೊಡ್ತೇನೆ. ನಿನ್ನ ಲೀಲಾ ನಾಟಕವನ್ನು ಕಣ್ತುಂಬಿಸಿಕೊಳ್ಳುತ್ತೇನೆ. ಸರಿ, ದೇವವರ್ಗಕ್ಕೇನೋ ಅಭಯವನ್ನು ಕೊಟ್ಟಿದ್ದೇನೆ. ಈ ಕಾಲದಲ್ಲಿ ನಾ ಬಹಳಷ್ಟು ಯೋಚನೆ ಮಾಡಬೇಕು. ಕೂಳನಾದ ದಾರಿಗ ಸುರಾವನಪುರದಲ್ಲಿದ್ದಾನೆ, ಸುರಗತ್ತುಗೆಯನ್ನು ಅವರ ಪಕ್ಷೀಯರಿಗೆ ಒದಗಿಸಿದ್ದಾನೆ. ಹಾಗಾದ ಕಾರಣ ತಡಸಲ್ಲ, ಗರುಡನನ್ನೇರಿಕೊಂಡು ಸುದರ್ಶನ ಧಾರಿಯಾಗಿ ಕಳನಪುರದತ್ತ ಸಾಗುತ್ತೇನೆ. ಗರುಡವಾಹನನಾಗಿ ಬಂದು ಸೇರಿದ್ದೇ ದುಷ್ಟನಿರುವಂತಹ ಪುರ, ಶೋಣಿತಾಪುರದ ಹೊರಭಾಗವನ್ನು ಸೇರಿದ್ದೇನೆ. ಕಳಕುಳ ಮಥನಕ್ಕೆ ಬೇಕಾಗಿಯೇ ನಾ ಮುಂದುವರಿಯುವುದಲ್ಲ. ಯಾವನೇ ದುಷ್ಟನಿರಲಿ ಅವನಿಗೆ ಎಚ್ಚರಿಕೆ ಕೊಟ್ಟು ಸರಿಯಾಗುವ ಸ್ಥಿತಿ ನಿರ್ಮಾಣವಾಗಬೇಕು. ಮಾತ್ರವಲ್ಲ, ಇವ ಒಳಗಿಂದ ಎದ್ದು ಹೊರಗೆ ಯುದ್ಧಕ್ಕೆ ಬರುವನು ಅಲ್ಲ, ಶಂಕತ್ವಾನವನ್ನು ಆಲಿಸಿ ಸುಮ್ಮನಿರುವನು ನೋಡಬೇಕು. ಧಾರ್ಮಿಕರ ಪಾಲಿಗೆ ನನ್ನ ಶಂಕಧ್ವನಿ ಮಂಗಳದ ನಿನಾದವಾಗುತ್ತದೆ. ವಿರೋಧಿಸುವ ಕರ್ಪೂರರಿಗೆ ಹೃದಯದಲ್ಲಿ ಮರಣ ಮೃದಂಗವಾಗುತ್ತದೆ. ಇದನ್ನು ಸಾರುವುದಕ್ಕೆ ಬೇಕಾಗಿ ಹೊರ ಭಾಗದಲ್ಲಿ ನಿಂತು ಪರಮಹಾಶಂಖವನ್ನು ಮೊಳಗಿಸ್ತೇನೆ.
ಕರ್ಣಗಳಿಗೆ ಅಪ್ಪಳಿಸಿ ಬಿಟ್ಟಿತಲ್ಲ. ಯಾವುದದು ಅಂತ ಕೇಳಿದ್ರೆ ಶಂಖಧ್ವನಿ, ಶಂಖಧ್ವನಿ. ಈ ರೀತಿಯಾಗಿ ಶೋಣಿತಾಪುರವನ್ನೇ ಅಲ್ಲಾರ ಕಲ್ಲಾರ ಮಾಡುತ್ತದೆ ಅಂತಾದ್ರೆ ಈ ಧ್ವನಿ ಯಾವುದೋ ಒಬ್ಬ ವಿಶಿಷ್ಟವಾಗಿರುವಂತಹ ವ್ಯಕ್ತಿ ಹತ್ತಿರಬೇಕು ಎಂಬುದನ್ನು ಅರಿಯುವುದಕ್ಕಾಗಿ ಬಂದಿದ್ದೇನೆ. ಎಲ್ಲಿಯವನು, ಯಾರವನು, ಹೇಗವನು ನೋಡುತ್ತೇನೆ. ಮೂಗನ್ನು ಹಿಡಿದೆಳೆದಾಗ ಮುಖ ಬರುತ್ತದೆ. ಅಂತೆಯೇ ದೇವತೆಗಳಿಗೆ ಅನ್ಯಾಯವಾದಾಗ, ತೊಂದರೆಗೊಳಗಾದಾಗ ನೀನು ಬಂದೇ ಬರುತ್ತಿ ಎನ್ನುವ ಹಂಬಲ ನಿರೀಕ್ಷೆ ನನ್ನಲ್ಲಿತ್ತು. ಬಂದೆಯ ಕದನಕ್ಕೆ ಹರೇ ಬಂದೆ, ಸಂತೋಷವಾಯಿತು. ಯಾಕೆ ನಮ್ಮವರನ್ನೆಲ್ಲ ಕುಟ್ಟಿ ಕೆಡಹಿದಂತಹ ಒಬ್ಬ ದುಷ್ಟ ಇನ್ನೂ ಉಳಿದುಕೊಂಡಿದ್ದಾನೆ ಕರ್ಯ. ಕೇಳಿ ಬಲ್ಲೆ, ಮುಖತ ಸಮಕ್ಷದಲ್ಲಿ ನೋಡಿದ್ದಿಲ್ಲ. ನೋಡಿದೆ ನಾನು ನೋಡಿದ ಮೇಲೆ ಇನ್ನು ನಿನ್ನದು ಮುಗಿಯಿತು ಕತೆ. ಇನ್ನು ಉಳಿಯುವುದಕ್ಕಿಲ್ಲ. ಹರಿಯೇ, ನಿನ್ನನ್ನು ಇನ್ನಿಲ್ಲದಂತೆ ಮಾಡುವಾಗ ಕೈ ತಡೆಯುವರು. ಎಷ್ಟು ಬೇಗ ಕತೆ ಮುಗಿದೀತ. ಧಾರ್ಮಿಕರ ದಾರಿಗೆ ನೀ ತಡೆಯಾಗಿದ್ದಿ. ನನ್ನನ್ನು ಸುರಪಕ್ಷಪಾತಿ ಹೀಗೆ ನೀ ಆಡ್ತಾ ಇದ್ದಿ ಅಲ್ವೋ? ಸುಮನಸರ ಪಕ್ಷ ನಾನು ಅಂದ್ರೆ ಕೇವಲ ದೇವತೆಗಳಿಗೆ ಸೀಮಿತ ಅಂತ ಭಾವಿಸಬೇಡ. ಒಳ್ಳೆಯ ಮನಸ್ಸು ಯಾರಲ್ಲಿ ಉಂಟೋ ಅವರ ಪಕ್ಷದಲ್ಲಿ ನಾನಿದ್ದೇನೆ. ದೇವ ಪಕ್ಷ ಎನ್ನುವುದರ ಅರ್ಥ ಏನು ಬಲ್ಲೆಯ? ದೇವ ಅಂದ್ರೆ ಬೆಳಕು ಅಂತ ಅರ್ಥ. ಎಲ್ಲಿ ಬೆಳಕು ಉಂಟೋ, ಯಾವುದು ಲೋಕಕ್ಕೆ ಬೆಳಕಾಗಿ ಪರಿಣಮಿಸ್ತದೋ ಅಂತಹ ಮನವುಳ್ಳವರ ಹೃದಯದಲ್ಲಿರ್ತೇನೆ. ಬಲಿಗೆ ನಾ ದ್ರೋಹಿಯಾಗಲಿಲ್ಲ, ಪ್ರಹ್ಲಾದನಿಗೆ ಬೇಡದವನಾಗಲಿಲ್ಲ. ಆದ್ದರಿಂದ ಪ್ರತಿಯೊಂದು ವಿಭಾಗದಲ್ಲಿಯೂ ಉತ್ತಮರ ಬದುಕಿಗೆ ನಿಜಾರ್ಥವನ್ನು ಕಲ್ಪಿಸಿಕೊಡುವನು ನಾರಾಯಣ. ಹೇ ಸುರಾಸುರ ವಂದ್ಯ, ಹೇ ಚರಾಚರ ಪ್ರಾಣಿ ಜೀವ, ಹೇ ಭಕ್ತ ಸಂಜೀವ ಎಂದೇ ಕೊಂಡಾಡಲ್ಪಟ್ಟವನಿದ್ದೇನೆ. ಅಂತಹ ನಾರಾಯಣ ಯಾಕೆ ಇವತ್ತು ಬಂದೆ ಬಲ್ಲೆಯ? ನೀ ವಿಧಾತನಿಂದ ವರವನ್ನು ಪಡೆದಿದ್ದಿ. ದೇವ ವರ ಎನ್ನುವುದು ಲೋಕಹಿತಕ್ಕೆ ಪೂರಕವಾಗಬೇಕು, ಆದರೆ ಲೋಕಮಾರಕವಾಗಿ ಪರಿವರ್ತನೆ ಹೊಂದುತ್ತದೆ ಅಂತ ಆದ್ರೆ ಆ ಕಾಲದಲ್ಲಿ ಪ್ರಶ್ನಿಸುವ ಅಧಿಕಾರ ನನಗೂ ಉಂಟು. ಹಗೆಗಳಿಗೆ ವರವೀವರಿರುವರು, ತೆಗೆಯಲರಿಯರು ಕೊಟ್ಟ ವರಗಳ ಕೊಡುವ ತೆಗೆವ ಸಮರ್ಥರಾರಿ ಜಗದಿ ಹರಿಯಂತೆ. ಹಸ್ತ ಕಲಿತ ಸುದರ್ಶನದೊಳರಿ ಮಸ್ತಕವ ನಿಳುಹುವ ಪರಾತ್ಪರ ವಸ್ತುವೆಂದೇ ಕೊಂಡಾಡಲ್ಪಟ್ಟವನಿದ್ದೇನೆ. ಮತ್ತೊಮ್ಮೆ ನಿನ್ನ ಸಮ್ಮುಖಕ್ಕೆ ಬಂದಿದ್ದೇನೆ.
ಈಗಲೂ ಹೇಳ್ತೇನೆ, ರಕ್ಕಸ ಕುಲಕ್ಕೆ ನಾ ಕುಠಾರ, ವಿನಃ ಉತ್ತಮರ ಪಾಲಿಗೆ ಕುಠಾರನಲ್ಲ. ನೀ ಒಳ್ಳೆಯವನಾಗುತ್ತಿಂತಾದ್ರೆ ಸುರ ಗದ್ದುಗೆಯನ್ನು ಬಿಡು, ಧಾರ್ಮಿಕರಿಗೆ ಬದುಕು ಕೊಡು. ಈಗ ಧಾರ್ಮಿಕರಿಗೆ ಬದುಕಲ್ಲಿ ಏನು ಕಷ್ಟ ಒದಗಿದು ಬಂದಿದೆ ಅಂತ ಹೇಳುದು? ನಿನ್ನ ಅನ್ಯಾಯದಿಂದಾಗಿ ಅವರ ಅನ್ಯಾಯ ಹೇಗೆ ಅನ್ಯಾಯ? ಈಗ ನಿನಗೆ ಗೊತ್ತಾಗುವುದಕ್ಕಿಲ್ಲ, ನನಗರ್ಥ ಆಗುತ್ತದೆ. ನಿನಗೆ ಅರ್ಥ ಆದದ್ದೆಲ್ಲ ಕೇಳು. ಇಳೆಗೆ ಕಾಲು ಮಾಡಿದ್ದು ಅಂತ ಅರ್ಥ. ಇಲ್ಲು ನೀ ಸರಿ ಕೇಳು, ಒಟ್ಟು ಮಾತಾಡುವುದಲ್ಲ. ನಾನು ಈಗ ದೇವಲೋಕಕ್ಕೆ ಅನ್ಯಾಯವಾದ್ರೆ ಪರಿಣಾಮ ಏನಾಗುತ್ತದೆ? ಆ ದೇವಸಭೆಯ ಅಧಿಕಾರ ಯಾರ ಕೈಯಲ್ಲಿರಬೇಕು ಅವನಲ್ಲೇ ಇರಬೇಕು. ಒಂದು ವೇಳೆ ನಿನ್ನ ಕೈಗೆ ಹಸ್ತಾಂತರಿಸಲ್ಪಟ್ಟಿತು ಅಂತಾದರೆ ಅದರ ಪರಿಣಾಮ ಏನಾಗುತ್ತದೆ? ಧರೆಗೆ ಕಾಲಕ್ಕೆ ಬೇಕಾದ್ದು ಬರುವುದಿಲ್ಲ, ಇಳೆ ಅತಂತ್ರವಾಗುತ್ತದೆ. ಬರುವುದಿಲ್ಲ. ಬಾರದೇ ಇರುವುದಕ್ಕೆ ನಿನಗೆ ಕೊಡುವ ಹಕ್ಕಿಲ್ಲ, ಕೊಡುವ ಸಾಮರ್ಥ್ಯ ಇಲ್ಲ. ನಿಲ್ಲು. ಬಾಹುಬಲ ಇದ್ದರೆ ಸಾಲದು, ಆಂತರಿಕ ಬಲ ಎನ್ನುವುದು ಬೇಕು. ಯಾವುದು ಆಂತರಿಕ ಬಲ? ನೀ ಶತಾತ್ವರ ಮಾಡಿದೆಯಾ? ಇಲ್ಲ. ಯಾಕೆ ಮಾಡಬೇಕು? ನಿನಗೆ ಹೇಗೆ ಸಿಗುತ್ತದೆ ಶಾಶ್ವತ ಪದವಿ? ಸಿಕ್ಕಿದ್ದು ಹೇಗೆ? ಹೇಗೆ? ಬಲದಿಂದ. ಹೌದು, ಬಲದಿಂದಲೇ. ಬಲದಿಂದ ನೀ ಇಳೆಗೆ ಮಳೆ ಕೊಡ್ತೀಯಾ? ನಾನು ಕೊಡುವುದಿಲ್ಲ, ಕೊಡಿಸ್ತೇನೆ. ಕೊಡಿಸುವುದಕ್ಕೆ ಆಗುವುದಿಲ್ಲ. ಯಾರು ಕೊಡುವವರು? ನಾನು. ವರುಣ ಇದ್ದಾನ? ನಿನ್ನ ಅಂಕೆಯಲ್ಲಿದ್ದಾನ? ಏನ್ ಅಂಕೆಯಲ್ಲಿ ಅವನ ಹತ್ರ ಹೇಳ್ತೇನೆ. ನಿನ್ನ ಅಂಕೆಯಲ್ಲಿದ್ದಾನ? ನಾನು ಹೇಳ್ತೇನೆ ಅವನ ಹತ್ರ. ಈಗ ನನ್ನದು ಅಧಿಕಾರ ಹೋಗು ಹೋಗು ಅಂತ. ಈಗ ದೇವೇಂದ್ರ ಎಲ್ಲಿದ್ದಾನೆ? ದೇವೇಂದ್ರ ಓಡಿದ್ದಾನೆ. ನಾನು ಈಗ ಅವನನ್ನು ಹುಡುಕುತ್ತೇನೆ. ಹೌದಾ? ಅದನ್ನು ಹೋಗು, ನೀನು ನಿಂತಲ್ಲಿ ಹೋಗು. ಈಗ ಇಲ್ಲಿಂದ ಓಡುವುದಕ್ಕೆ ಅವನಿಗೆ ನಿನ್ನಿಂದ ನಿಯೋಜಿಸಲ್ಪಡುವುದಕ್ಕೆ ಅಷ್ಟು ಸಣ್ಣವಲ್ವವ? ಮೂರು ಮೂರ್ತಿಗಳ ನೀನು ಸಣ್ಣವ, ನೀನು ದೊಡ್ಡವ. ನನ್ನ ವಾಕ್ಯ ಪೂರ್ತಿ ಕೇಳು. ಮೂರು ಮೂರ್ತಿಗಳ ಓದುತ್ತಾ ಹೋದ್ರೆ ನನಗೊಂದು ಅವಕಾಶ ಬೇಡ. ನಿನಗೆ ಕೊಡ್ತೇನೆ. ನನ್ನ ವಾಕ್ಯ ಮುಗಿದ ನಂತರ ಕಾಣುವುದಿಲ್ಲ. ನೀ ನಿನ್ನದ್ದು ಓದುವುದಲ್ಲ. ಒಂದ್ಯಾ ಅದು ಒಂದ್ಯಾ. ನಾನು ಈಗ ದಾನವರಿಗೆ ಸಂಜೀವ, ನಾನು ದಾನವ ಸಂಜೀವ. ಅದನ್ನು ಹೇಳುವುದಕ್ಕೆ ನೀನು ಬಿಡುವುದಿಲ್ಲ. ಈಗ ನಿಲ್ಲು. ಈಗ ನೀನು ಓದದೇ ಇದ್ದದ್ದನ್ನು ಹೇಳಿದ್ರೆ ನಾವು ಒಪ್ಪುವುದಕ್ಕಿಲ್ಲ. ನೀನು ಓದಿದ್ದನ್ನು ನಾನು ಓದಬೇಕು. ನಾವು ಓದುವುದೇ ಇಲ್ಲ. ನನ್ನ ಚರಿತ್ರೆಯೇ ಓದಲ್ಪಡುವುದು. ಈಗ ನಾನು ಇನ್ನೂ ಓದುವುದಿಲ್ಲ. ಈಗ ಯಜ್ಞೋ ನಾರಾಯಣೋ ಹರಿ. ಹೌದಲ್ಲ? ಹೌದಲ್ಲ ಅಂತ ಈಗ ನೀನು ಬ್ರಹ್ಮನನ್ನು ದೇವರಂತ ಯಾಕೆ ಒಪ್ಪಿದ್ದು? ದೇವರಂತ ಒಪ್ಪಿದ್ದೇನೆ ಅಂತ ಯಾರು ಹೇಳಿದ್ದೀನಿ? ಇಲ್ಲದಿದ್ರೆ ನಿನಗೆ ವರ ಸಂಪಾದನೆ ಹೇಗಾಯಿತು? ನನ್ನದಾಗಿರುವಂತಹ ಸಾಧನೆಯ ಪ್ರತೀಕವಾಗಿ ಅದರ ಸತ್ಫಲವದು ಸಾಧನೆ. ಅದು ಸಾಧನೆ ಹೇಗೆ ಮಾಡಿದೆ ನೀನು? ಅಂತ ಹೇಳಿದ್ರೆ ತಪಸ್ಸು ಯಾಕೆ ಮಾಡಿದೆ? ಈಗ ಬ್ರಹ್ಮನನ್ನು ಭಜಿಸಿದ್ದು ಯಾವ ನೆಲೆಯಲ್ಲಿ? ಅಯ್ಯೋ ದೇವರೇ, ದೇವರು ಅಂತ ಒಪ್ಪಿದ್ಯಾ ಇಲ್ವೋ? ಅಲ್ಲ, ದೇವರೇ ಹಾಗಲ್ಲ. ನಾನು ಒಪ್ಪಿದ್ದೇನೆ ಅಂತ ನಿನಗೆ ಹೇಳಿದ್ದೆ ಯಾರು? ಈಗ ನೀ ತಪಸ್ಸು ಮಾಡಿ. ಈಗ ನಾನು ಹೇಳಬೇಡಿಲ್ಲ. ಈಗ ನನ್ನ ದೇವರು ಬ್ರಹ್ಮದೇವರು, ನನ್ನ ದೇವರು ಈಶ್ವರ, ಇವನು ಮಹಾಶತ್ರು. ಹಾಗೆ ನಾನು ಹೇಳಬೇಡುವ? ಅಲ್ಲ, ಈಗ ಬ್ರಹ್ಮನನ್ನು ವರ ಪಡೆದಕ್ಕೆ ನೀನು ಬಂದದ್ದು ಹೌದಾ? ದೇವರು ಅಂತ ಒಪ್ಪದೆ ವರ ಸಿಗುತ್ತದ? ಒಪ್ಪುವುದಿಲ್ಲ ಅಂತ ಹೇಳಿದ್ದಲ್ಲ, ನಾನು ಒಪ್ಪಿದ್ದೇನೆ ಅಂತ ನಿನ್ನಲ್ಲಿ ಯಾರು ಹೇಳಿದ್ದು? ನಾನು ಹೇಳಬೇಕಲ್ಲ. ನಾನು ಹೇಳಬೇಕಲ್ಲ. ನಾನು ಸರ್ವೋತ್ತಮ ಬ್ರಹ್ಮನಿಗಾದರೂ ಅನುಗ್ರಹಿಸಬಲ್ಲ ಶಕ್ತ. ನೀನು ಯಾರಿಗೆ ಬೇಕಾದ್ರೂ ಅನುಗ್ರಹಿಸು, ನನ್ನ ಆಕ್ಷೇಪ ಇಲ್ಲ. ಅದರಲ್ಲಿ ನಾವು ತಲೆ ಹಾಕುವುದೇ ಇಲ್ಲ. ನನ್ನ ಸಾಧನೆಗೆ ಅವನಿಂದ ವಿಶೇಷವಾಗಿರುವಂತಹ ಆಯುಧ ಪಡೆದಿದ್ದೇನೆ. ನಾನು ಆಯುಧ ಪಡೆಯುವುದೇ ಉದ್ದೇಶ ದೇವಲೋಕವನ್ನು ಅರ್ಜಿಸಿಕೊಳ್ಳುವುದು. ಸರಿ, ದೇವಲೋಕ ಹಿರಿಯವ್ಯಯ ಮಕ್ಕಳು ದಿತಿಯೋ ತನುವೋ ಸುರಸಯೋ ಇಂತಿನ್ನಿದ್ದವರು ಕಶ್ಯಪ ಬ್ರಹ್ಮರ ಮಕ್ಕಳು ಹೌದು ತಾನೆ. ಅವರಿಗೆ ಇಲ್ಲದೆ ಇದ್ದದ್ದು ಇವರಿಗೆ ಯಾಕೆ, ಇವರಿಗೆ ಇಲ್ಲದೆ ಇದ್ದದ್ದು ಅವರಿಗೆ ಯಾಕೆ? ಅದಲ್ಲದೆ ಇದ್ರೆ ನಾನು ದೇವೇಂದ್ರನ ಹತ್ರ ಹೇಳಿದೆ, ಒಂದು ಒಪ್ಪಂದ ಮಾಡಿಕೊಳ್ಳೋಣ. ಶೋಣಿತಾಪುರ ನಿಮಗೆ ಯಾರು ಕೊಟ್ಟದ್ದು? ಯಾರು ಕೊಟ್ಟದ್ದು ಅಂತ ಹೇಳಿದ್ರೆ ಹೇಗೆ ಬಂತು ನಿಮಗೆ? ಈಗ ಸದ್ಯ ನಾನು ಶುಕ್ರಾಚಾರ್ಯರ ಅನುಗ್ರಹದಿಂದ ನಾನು ಈಗ ಪಡೆದುಕೊಂಡು ನಿನ್ನ ಹಿರಿಯನಾದ ಕಶ್ಯಪನೇ ಶೋಣಿತಾಪುರ ಸೃಷ್ಟಿ ಮಾಡಿ ಕೊಟ್ಟದ್ದು. ದೇವರೇ ನನಗೆ ಗೊತ್ತುಂಟು. ರಕ್ಕಸರು ಅಲ್ಲೇ ಇರ್ಲಿ, ನಿಮಗೆ ಅದುವೇ ಸುಕ್ಷೇತ್ರ, ಅಲ್ಲೇ ನಿಮ್ಮ ವೈಕುಂಠದಲ್ಲೇ ಇರು ಅಂತ ನೀನು ಇಲ್ಲಿ ಯಾಕೆ ಬಂದದ್ದು? ನನಗೆ ಲೋಕ ವ್ಯವಸ್ಥೆ ಉಂಟು, ನನಗೂ ಇದೆ. ಅದು ಲೋಕದನ್ನು ಕಾಯುವುದಕ್ಕೆ ನಾನು ಅರ್ಹತೆ ಉಳ್ಳವ. ನೀ ಕಾಯುವ ಅರ್ಹತೆ ಉಳ್ಳವಲ್ಲ. ರಾಕ್ಷಸರಿಗೆ ದೌರ್ಜನ್ಯವಾಯಿತೋ ಅನ್ಯಾಯವಾಯಿತೋ ಅಂತಹ ಅವರನ್ನು ರಕ್ಷಿಸುವ ಹೊಣೆ ನನಗೂ ಇದೆ. ರಾಕ್ಷಸರಿಗೆ ದೌರ್ಜನ್ಯ ಯಾಕಾಗುತ್ತದೆ? ಯಾಕಾಗುತ್ತದೆ ಅಂತ ಬೇಡದ್ದು ಮಾಡಿದ್ರೆ ಬೇಡದ್ದು ನಿನಗೆ ಬೇಡದ್ದಾಗಿರ್ಬಹುದು, ಅವರಿಗೆ ಬೇಕಾದ ನಿಮಗೆ ಬೇಕಾದ್ದು ಎನ್ನುವ ಕಾರಣದಿಂದ ಲೋಕಮಾನ್ಯ ಆಗುವುದಿಲ್ಲ. ನಿನಗೆ ಬೇಕಾದದ್ದು ಎನ್ನುವ ಕಾರಣಕ್ಕೆ ನಮಗೆ ಬೇಡವಾದ ರಕ್ಕಸರಿಗೆ ಮಾನ್ಯ ಆಗಬಹುದು, ನೀನು ದೇವತೆಗಳಿಗೆ ಮಾನ್ಯ ಆಗುವುದಿಲ್ಲ. ನೀನು ದೇವತೆಗಳಿಗೆ ಮಾನ್ಯ ಆಗಬಹುದು, ನನಗೆ ನೀನು ಮಾನ್ಯ, ನಿನಗೆ ಮಾನ್ಯ ಅಲ್ಲ ಎನ್ನುವ ಕಾರಣದಿಂದ ಬಲಿ ಚಕ್ರವರ್ತಿ ಮಾನ್ಯ ಅಂತ ಒಪ್ಪಿದ್ದಾನೆ, ನಿನ್ನ ವಂಶದ ಪೂರ್ವಿಕರು ಒಪ್ಪಿದ್ದಾರೆ. ನೀ ಒಪ್ಪದೇ ಇದ್ರೆ ನಿನ್ನನ್ನು ಒಪ್ಪಿಸುವುದಕ್ಕೆ ಬಂದವ ನಾನು. ಹೌದಾ? ಯಾಕೆ ತಮಾಸುರನನ್ನು ಕೊಂದೆ, ಏನ್ ಅಪರಾಧವನ್ನು ಮಾಡಿದ? ಎಲೆ ಮನೆಗೆ ಹೋಗಿ ಅಡಗಿ ಕುಳಿತ ಸ್ವಲ್ಪ ಆಶ್ರಯವನ್ನು ಬೇಡಿದ, ಒಂದೇ ಕಾರಣವನ್ನಿಟ್ಟುಕೊಂಡು
ಆ ಮುಗ್ಧ ಹೆಂಗಸು ತಪಸ್ವಿ ಸಾಧ್ವಿ ಶಿರೋಮಣಿ ಅಂತಹ ಅವಳನ್ನು ವಧಿಸಿ ಬಿಟ್ಟ ಎಲ್ಲ ಪಾಪಿ. ನಿನ್ನ ತಾಯಿ ಅಲ್ಲಲ್ಲ, ಬೇಸರ ನನಗೆ. ನಿನ್ನ ತಾಯಿ ಅಲ್ಲಲ್ಲ, ತಾಯಿಯೇ ನನಗೆ ತಾಯಿಯೇ. ಬಾ ಅಂತಹ ಮಂಗಳೆಯರನ್ನು ತಪಸ್ವಿಗಳನ್ನು ತಾಯಿ ಎಂದು ಅಕ್ಕ ಎಂದು ಅಲ್ಲ ದೇವರೆಂದು ಪ್ರೀತಿಸುವವರು ಒಪ್ಪಿಕೊಳ್ಳುವಂತಹ ಮಹಾಭಾಗ್ಯವಂತರು. ಖ್ಯಾತಿ ಅಂತಲ್ಲ, ಆ ಖ್ಯಾತಿಯಂತಹ ಯಾವ ಹೆಂಗಸರಾದರೂ ಉಗ್ರಗಾಮಿಗಳಿಗೆ ಆಶ್ರಯ ಕೊಡ್ತಾರೆ ಅಂತಾದ್ರೆ ಅಂತಹ ಹೆಂಗಸರನ್ನಾದರೂ ಹೆಣ್ಣು ಅಂತ ನೋಡುವವ ನಾನಲ್ಲ. ಯಾಕೆ ರಾಕ್ಷಸರು ಉಗ್ರರು, ಅವರ ಉಗ್ರ ಚರ್ಯೆಯಿಂದಲೇ ಲೋಕವನ್ನು ನುಂಗುತ್ತೇವೆ ಅಂತ ಹೊರಟವರು. ಕೇಳು, ಈಗ ತಮಾಸುರನನ್ನು ಯಾಕೆ ಕೊಂದೆ ಅದಲ್ವ ಪ್ರಶ್ನೆ. ತಮಾಸುರ ಏನು ಮಾಡಿದ? ಅಲ್ಲ, ನನ್ನ ಹತ್ರ ಪೂರ್ಣ ಇವನ ಪ್ರಶ್ನೆ ಏನು ಮಾಡಿದ? ಮತ್ತೆ ನೀ ಪ್ರಸಂಗ ತೆಗಿಬೇಕಿದ್ರೆ ಗೊತ್ತು ಬೇಕಲ್ಲ. ನನಗೆ ಗೊತ್ತುಂಟು. ಯಾಕೆ ಕೊಂದೆ? ಯಾಕೆ ನೀನು ಕೊಲ್ಲಬಾರದಿತ್ತು? ಅವನು ಏನು ಮಾಡಲಿಲ್ಲ. ಅವನು ಈಗ ಶುಕ್ರಾಚಾರ್ಯರ ಜೊತೆಯಲ್ಲಿ ಆಗ ಯಜ್ಞಾದಿಗಳಿಗೆ ಪೂರಕನಾಗಿ ಎಲೆ ಕಾಯಿ ಹಣ್ಣು ಪಾಪಿಗಳೇ, ನಿಮ್ಮ ಚರ್ಯೆಯನ್ನು ಬದಲಿಸಿ ನಿಮ್ಮದ್ದು ಸರಿ ಅಂತ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಮ್ಮದು ಸರಿ ಅಂತ ಅಲ್ಲ. ವೇದಾಪಹಾರ ಮಾಡಿದ. ನಿಲ್ಲು, ವೇದಾಪಹಾರ ಮಾಡುವುದಕ್ಕೆ ಹೊರಟ ಮತ್ತೆಲ್ಲ ಮೊದಲೇ ಅವನ ಸ್ಥಿತಿ ಹಾಗೆ. ಈಗ ಆಶ್ರಯವನ್ನು ಹೊಂದಿದ್ದಾನೆ ಎನ್ನುವ ಕಾರಣಕ್ಕಾಗಿ ಆ ಸಾಧ್ವಿಯನ್ನು ಕೊಂದದ್ದು ಹೌದಾ ನೀನು? ಖಂಡಿತ. ಅವ ಉಗ್ರಗಾಮಿಯೇ ಆಗಿರಲಿ, ಗೃಹಸ್ಥಳಾದವಳ ಧರ್ಮ ಅದು. ಯಾರೇ ಮನೆ ಬಾಗಿಲಿಗೆ ಬರಲಿ, ಅತಿಥಿಗಳ ಅಭ್ಯಾಗತಗಳು ಅವರ ಮನಸ್ಸೇಗೆ ದುರ್ಮನಸ್ಕರೋ ಅಲ್ಲ ದುಷ್ಟರೋ ಎಂಬುದು ಪ್ರಾಮುಖ್ಯವಲ್ಲ. ಬಂದವರಿಗೆ ಆಶ್ರಯ ಒಂದು ಸ್ವಲ್ಪ ಒಂದಿಷ್ಟು ನೀರು. ಆಯಿತು, ಆಶ್ರಯ ಕೊಡುವಾಗ ಹುಲಿ ಯಾವುದು ದನ ಯಾವುದು ಎನ್ನುವ ಪ್ರಜ್ಞೆ ಬೇಕು. ಬೇಡ, ಕೆಟ್ಟವರಾದ ರಾಕ್ಷಸರಿಗೆ ಆಶ್ರಯ ಕೊಟ್ಟೆವು ಅಂತಾದ್ರೆ ಪರಿಣಾಮ ಏನು ಎನ್ನುವುದು ಮುಖ್ಯ. ದನದ ಹಾಗೆ ಸ್ವಭಾವವನ್ನು ಹೊಂದುವ ಆಚಾರ್ಯ ಭೃಗು ಮಹರ್ಷಿಗಳು ಇಲ್ಲದೆ ಇರುವ ಕಾಲದಲ್ಲಿ ಅವರಿಗೆ ಆಶ್ರಯ ಕೊಟ್ಟಳು. ಕೇಳುವುದಕ್ಕೆ ಬಂದ ದೇವೇಂದ್ರನನ್ನು ಸ್ತಂಭೀಭೂತಗೊಳಿಸಿದಳು. ಲೋಕರಕ್ಷಕನಾದ ನಾನೇ ಬಂದು ಕೇಳುವಾಗಲೂ ನಾರಾಯಣನ ಸಮಕ್ಷದಲ್ಲಿ ಅದಟ್ಟು ತೋರಿಸಿದಳು. ಇಲ್ಲ, ನಿಲ್ಲು. ಅದಟ್ಟು ಹೇಗೆ ತೋರಿಸಿದ್ದು? ಸುಳ್ಳು ಹೇಳಬಾರದು. ಎಲ್ಲಿ ಮತ್ತೆ ಅದಟ್ಟೇನು? ನನ್ನ ಗಂಡ ಬರುವಲ್ಲಿಯವರೆಗೆ ನೀನು ಕಾದಿರು. ಅದು ನಿನ್ನಂತ ಅನುಕೂಲ ಶಾಸ್ತ್ರಜ್ಞರು ಬರೆದದ್ದು, ಅದನ್ನು ಒಪ್ಪುವುದಿಲ್ಲ ನಾನು. ಯಾಕೆ ನೀನು ಹೇಳಿದಲ್ಲ, ನಾ ಬರುವ ಕಾಲದಲ್ಲಿ ಘೋರ ರೂಪವನ್ನಂತೂ ಹರಿಯ ಇಂದ್ರನಿಗೆ ರಕ್ಷೆ ಇತ್ತಿಹೆಯ, ನಿನ್ನನ್ನಾದರೂ ಬಾಯ್ತೆರೆದು ನುಂಗುತ್ತೇನೆ ಅಂತ ವಿಕಾರ ರೂಪಿಣಿಯಾಗಿ ಬಂದಾಗ ಅವಳ ತಲೆ ಕಡಿದಿದ್ದೇನೆ. ಇದು ಪ್ರತಿ ಬೇರೆ. ನಿನಗೆ ನೀ ಪ್ರತಿ ನೋಡ್ಲಿಲ್ಲ, ಅದು ಇಲ್ಲ ಇಲ್ಲ, ನಮ್ಮ ಪ್ರತಿಯಲ್ಲಿ ಬೇರೆ. ಆದ್ದರಿಂದ ಆ ಕಾಲಕ್ಕಾಗುವಾಗ ನಾ ಅದನ್ನೇ ಆಡಿದ್ದು. ನಿನ್ನಂತ ಅನುಕೂಲ ಶಾಸ್ತ್ರಜ್ಞರು ಆ ಕಾಲದಲ್ಲಿ ಅವಳನ್ನು ಕೊಂದು ಕಳೆದಿದ್ದೇನೆ. ಮತ್ತೆ ಮರುಜೀವ ಪಡೆದಿದ್ದಾಳೆ. ಅವಳ ಗಂಡ ಬಂದು ಶಾಪ ಕೊಟ್ಟ. ಶಾಪವಿದನು ಶಿರದೊಳ ಅಂತೆ ತಾಪಸೋತ್ತಮ ಹೇಳಿದೆ. ಆ ಕಾಲಕ್ಕೆ ಏನು ಹೇಳಿದ ಬಲ್ಲೆಯ? ನೀನು ನಿನ್ನ ಅನುಕೂಲಕ್ಕೆ ಬೇಕಾದಷ್ಟು ಓದುವುದಲ್ಲ, ಪೂರ್ತಿ ಓದುವೆ. ಇಲ್ಲ ಇಲ್ಲ, ನಾನು ನನಗೆಷ್ಟು ಬೇಕು ಅಷ್ಟೇ ಓದುದು. ಅದೇ ನಿಮ್ಮ ದೌರ್ಬಲ್ಯ. ನೀವು ಪೂರ್ತಿ ಚರಿತ್ರೆ ತಿಳಿಯದೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳುವುದಲ್ಲ, ಯಾರ್ಯಾರನ್ನು ಯಾವ್ಯಾವುದೋ ಕತೆಗೆ ಕಟ್ಟುವುದಲ್ಲ, ನೀವು ಪೂರ್ತಿ ತಿಳಿಯಬೇಕು. ಪೂರ್ತಿ ಓದಬೇಕು ಅಂತ ಹೇಳಿದ್ರೆ ನಾನು ಓದುವ. ನೀ ಸಾಯುವುದಕ್ಕೆ ಮುಂಚೆ ಸ್ವಲ್ಪ ಕತೆ ತಿಳಿದು ಸಾಯು ಅಂತ ಹೇಳುವುದು. ನಾನು ಕೂಡ ಹಾಗೆ ಹೇಳುವುದು. ನಾನು ಹೇಳಿದ್ದನ್ನು ಸ್ವಲ್ಪ ಕೇಳಿ ಮತ್ತೆ ಸಾಯಿ. ಅದೇ ಭೃಗು ಮಹರ್ಷಿ ನನ್ನನ್ನು ಒಲಿಸಿಕೊಳ್ಳುವುದಕ್ಕೆ ಮತ್ತೆ 10,000 ವರ್ಷ ತಪಸ್ಸು ಮಾಡಿ ನನ್ನ ತಪಸ್ಸನ್ನು ನನ್ನ ಆ ಶಾಪವನ್ನು ಸ್ವೀಕರಿಸದೆ ಹೋದ್ರೆ ನನ್ನದ್ದಾದ ಋಷಿತ್ವಕ್ಕೆ ಮೌಲ್ಯ ಇಲ್ಲ ಅಂತ ಕೇಳಿಕೊಂಡ ಕಾಲದಲ್ಲಿ ಆ ಶಾಪವನ್ನೇ ವರವಾಗಿ ಸ್ವೀಕರಿಸಿ ನಿಮ್ಮಂತ ದುಷ್ಟ ದಮನದ ಕಾಯಕಕ್ಕೆ ನನ್ನನ್ನು ನಾನು ತೊಡಗಿಸಿಕೊಂಡವ. ಈಗಲೂ ಎಚ್ಚರಿಸ್ತೇನೆ, ನಾ ಮಾಡಿದ್ದೇ ಸರಿ, ನಾ ನಡೆದದ್ದೇ ದಾರಿ ಎನ್ನುವ ಅಹಂಕಾರದಿಂದ ಮುಂದುವರಿದ್ರೆ ಸುದರ್ಶನಕ್ಕೆ ನಿನ್ನ ತಲೆ ಓಡಿದವರನ್ನೆಲ್ಲ ಬೆನ್ನಟ್ಟಿ ಹೊಡಿಯುವವನು ನಾನಲ್ಲ.
ನನಗೊಂದು ಮರ್ಯಾದೆ ಇದೆ, ಘನತೆ ಇದೆ. ಓಡಿದ ನೋಡೋಣ ಏನಿಲ್ಲ. ಕಾಳಗವನ್ನೇ ಸಗಿದೆ. ನಾ ಪ್ರಯೋಗಿಸಿದ ಸುದರ್ಶನಕ್ಕೆ ಪ್ರತಿಯಾಗಿ ಬ್ರಹ್ಮದೇವ ಕೊಟ್ಟ ಆಯುಧವನ್ನೇ ಅವ ಪ್ರಯೋಗ ಮಾಡುವುದಕ್ಕೆ ಮುಂದಾದ. 2 ಚಕ್ರಗಳ ಸಂಘರ್ಷವಾಯಿತು ಅಂತಾದರೆ ನಾಳೆ ಲೋಕಮಾರಕವಾದ ಸ್ಥಿತಿ ನಿರ್ಮಾಣವಾಗುತ್ತದೆ. ಆ ಕಾರಣದಿಂದಲೇ ನನ್ನ ಸುದರ್ಶನವನ್ನು ಹಿಂದೆ ಪಡೆದು ಆ ಕದನದ ಕಣದಿಂದ ನಾ ಮರೆಯಾಗಿ ಹೋದೆ. ಮರಳಿ ವೈಕುಂಠ ಸೇರಿದೆ. ಇಲ್ಲಿ ಯೋಚಿಸುವುದಕ್ಕಿರುವುದಲ್ಲ, ಕೆಲವೊಂದು ಸಲ ಯಾರಿಗೆ ಯಾವುದನ್ನು ಕೊಡಬೇಕು ಎನ್ನುವ ಪ್ರಜ್ಞೆ ಕೊಡುವವರಿಗೆ ಬೇಕು. ಬ್ರಹ್ಮದೇವ ತಾನು ಅವನ ಭಕ್ತಿಗೆ ಒಲಿದು ಕೊಟ್ಟ. ಕೆಲವು ಸಲ ನಮ್ಮವರೇ ಕೆಲವರಿಗೆ ಕೊಟ್ಟು ಬೇಡದ್ದು ಮಾಡಿಸುವುದು. ಇಲ್ಲದೇ ಇದ್ರೆ ಬ್ರಹ್ಮದೇವ ಕೊಡುವಾಗ ಯಾವುದು ಕೊಡಬೇಕು ಎನ್ನುವ ಯೋಚನೆ ಮಾಡುವುದು ಬೇಡವೇ? ಸುದರ್ಶನಕ್ಕೆ ಪ್ರತಿಯಾದ ಸುದರ್ಶನವನ್ನು ಕೊಟ್ಟೆವಂತಾದರೆ ಪರಿಣಾಮದ ನಿರೀಕ್ಷೆ ಅವನಿಗೆ ಬೇಕಿತ್ತು. ಆದರೆ ತಪ್ಪಿ ಆಯಿತು. ಆದರೂ ಜಾಗೃತರಾಗಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಈ ಸಲವೂ ನಾವು ಜಾಗೃತರಾಗದೆ ಹೋದೆವಂತಾದರೆ ಮತ್ತೆ ಯಾವಾಗ ಆಗುವುದು? ಆದ್ದರಿಂದ ಎಚ್ಚರ ವಹಿಸಿದ್ದೇನೆ, ಎಚ್ಚರಿಕೆಯಿಂದ ನೋಡಿದ್ದೇನೆ. ಕಳನ ನಿರ್ನಾಮದ ಕುರಿತಾಗಿ ಚಿಂತಿಸುತ್ತಾ ಇದ್ದಾಗ್ಗೆ ಇದೋ ಬಲದ ಕಣ್ಣಿಂದ ಜಲ ಧಾರೆ ಹರಿಯುತ್ತಾ ಇದೆ. ನೋಡೋಣ ನೋಡೋಣ. ಕಣುಗಳಿಲ್ಲದೆ ಬೀಳುವುದು ಜಲ ಜಲ ಕ್ಷಣ ಕ್ಷಣ ಜನಿ ಜನಿ ಮಾಡಿ ಜನರಿಗೆ ಕರಡು. ಕೀರ್ದರ ಹರಿಯ ಮಗನೋಡಿ ಆ
ವಿಧವಾದಂತಹ ಪದಯುಗ್ಮಗಳಿಗೆ ಅಭಿವಂದಿಸಿಕೊಂಡವಳಿದ್ದೇನೆ. ಎದ್ದೇಳಿ. ಪ್ರಪಂಚದಲ್ಲಿ ಒಂದು ಸೃಷ್ಟಿಯಾಗಬೇಕು ಅಂತಾಗಿದ್ದರೆ ನವಮಾಸಗಳ ಪರ್ಯಂತರ ತಾಯಿಯ ಉದರದಲ್ಲಿ ಕಳೆಯಬೇಕು. ದಶಮದಲ್ಲಿ ಲೋಕದ ಬೆಳಕನ್ನು ಕಾಣುತ್ತದೆ. ಆ ಕಾಲಕ್ಕೆ ಆ ಮಕ್ಕಳಿಗೆ ಲೋಕಜ್ಞಾನ ಎನ್ನುವುದಿರುವುದಿಲ್ಲ. ಅದೆಲ್ಲವನ್ನ ಉಣಬಡಿಸುವವಳು ಯಾರು ಎನ್ನುವ ಹಾಗೆ ಕೇಳಿದ್ರೆ, ಮಾತೆಯಾದವಳು ತನ್ನ ಮಾತಿನ ಮುಖೇನವಾಗಿ ಮಕ್ಕಳಿಗೆ ಸಕಲ ವಿಚಾರವನ್ನು ಹೇಳಬೇಕಾದದ್ದು ಅವಳ ಸತ್ಕರ್ತವ್ಯವಾಗಿರ್ತದೆ. ನಿಜವಮ್ಮ. ಆದರೆ ಈ ಕಾಲಕ್ಕೆ ಹುಟ್ಟಿಕೊಂಡಂತಹ ನಾವೇಳು ಮಂದಿಯರು ನಮ್ಮ ಹುಟ್ಟಿಗೆ ಕಾರಣ ಯಾರು ಎನ್ನುವ ಹಾಗೆ ಸುತ್ತಲೂ ವೀಕ್ಷಿಸುವಂತಹ ಕಾಲದಲ್ಲಿ ಕಣ್ಣಿಗೆ ಕಂಡದ್ದು ತಾವು ನಿಜ ಪುರುಷೋತ್ತಮರಿದ್ದೀರ. ನಮ್ಮ ತಾಯಿ ಯಾರು ಎನ್ನುವ ಹಾಗೆ ನೋಡುವಾಗ ನಮಗೆ ತಾಯಿ ಕಂಡದ್ದಲ್ಲ, ತಂದೆ ಕಾಣ್ತಾ ಇದ್ದೀರ. ಆವಾಗಲೇ ನಾವು ಅರ್ಥ ಮಾಡಿಕೊಂಡದ್ದು ಹೇಗೆ, ಏನು ಇದು ತಂದೆಯಿಂದ ಆದಂತಹ ಹುಟ್ಟು, ಜನಕರಿಂದ ಹುಟ್ಟಾದಂತಹ ಈ ಜನ್ಯ, ಇದು ಜನಕಜನ್ಯ ಸಂಬಂಧ. ಆ ಕಾರಣದಿಂದಲೇ ಕೇಳ್ತಾ ಇದ್ದೇನೆ, ಏನು ಮಕ್ಕಳ ಹುಟ್ಟನ್ನು ಕಂಡಂತಹ ಕಾಲದಲ್ಲಿ ತಂದೆ ತಾಯಿಗಳಿಗೆ ಆನಂದ ಎನ್ನುವುದಾಗಬೇಕು. ಆದ್ರೆ ನಮ್ಮ ಹುಟ್ಟಾದಂತಹ ಸಮಯದಲ್ಲಿ ನಿಮ್ಮ ಕಣ್ಣುಗಳಿಂದ ಅಶ್ರುಧಾರೆಯೇ ಸುರಿಯುತ್ತಾ ಇದೆ. ಹಾಗಿದ್ದರೆ ನಾವು ಹುಟ್ಟಿದಕ್ಕೆ ನಿಮ್ಮ ಕಣ್ಣಿನಲ್ಲಿ ನೀರು ಬಂತೆ, ಅಥವಾ ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ನಿಮ್ಮ ಕಣ್ಣಿನಲ್ಲಿ ನೀರು ಇದೆಯೇ, ನಮಗೆ ಅರ್ಥವಾಗುತ್ತಾ ಇಲ್ಲ. ಪ್ರಶ್ನೆಗಳು ಎನ್ನುವುದು ನಮ್ಮ ಚಿತ್ತದಲ್ಲಿ ಉದಿಸುತ್ತಾ ಉಂಟು. ಅದಕ್ಕೆಲ್ಲದಕ್ಕೂ ಉತ್ತರ ಎಲ್ಲಿ ಎನ್ನುವ ಹಾಗೆ ಕೇಳಿದ್ರೆ ನಿಮ್ಮ ಬಾಯಿಂದ. ಹಾಗಾಗಿ ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು ತಂದೆ. ಕ್ಷುಣಿಯೊಳಗೆ ವರ್ಣಾಶ್ರಮವು ಇದು ಹಾಗಲ್ಲ. ಹುಟ್ಟಿದ ಕ್ಷಣವೇ ಈ ನಿಮ್ಮ ಎದೆ ಎತ್ತರಕ್ಕೆ ಬೆಳೆದು ನಿಂತವರಿದ್ದೇವೆ. ಒಮ್ಮೆ ಕಣ್ಣಾಡಿಸಿ ನೋಡಿದೆ ಎಂದಾದರೆ ಎಲ್ಲರೂ ಕೂಡ ಬೆರಗು ಕಣ್ಣುಗಳಿಂದಲೇ ನೋಡುತ್ತಾರೆ. ಆ ಹೊತ್ತಿನಲ್ಲಿ ನಿಮ್ಮ ಮುಖದಲ್ಲಿ ನಮ್ಮ ಮುಖವನ್ನು ಕಂಡೆವು, ನೀವೇ ನಮ್ಮ ತಂದೆ ಎನ್ನುವ ಹಾಗೆ ನಾವು ಅರ್ಥವಿಸಿಕೊಂಡೆವು. ಹಾಗಾದ್ರೆ ನಿಮ್ಮ ಕಣ್ಣಿನಿಂದ ಕಣ್ಣೀರೊಂದು ಹರಿಯಬೇಕಿದ್ದರೆ ಅದಕ್ಕೇನು ಬಲವಾದಂತಹ ಕಾರಣವಿರಬೇಕು. ನಮ್ಮ ಜ್ಞಾನಕ್ಕೆ ನಿಲುಕಿದ್ದು ಏನು ಅಂತ ಹೇಳಿದ್ರೆ, ಬಹುಶಃ ಲೋಕದಲ್ಲಿ ಚತುರ್ವರ್ಣ ಎನ್ನುವುದು ಇದೆ. ನಿಜ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವ ಹಾಗೆ. ಸತ್ಯ. ಸದಾ ಆಚರಣ ತತ್ಪರಾಹ ಎನ್ನುವಂತಹ ಬ್ರಾಹ್ಮಣರು, ಸದಾಚರಣ ತತ್ಪರಾಹ ಎನ್ನುವಂತಹ ಕ್ಷತ್ರಿಯರು, ಸದಾ ಸತ್ ಆಚರಣ ತತ್ಪರಾಹ ಎನ್ನುವ
ಎನ್ನುವಂತಹ ವೈಶ್ಯರು, ಸದಾ ಚರಣತತ್ಪರ ಎನ್ನುವಂತಹ ಶೂದ್ರರು ತಮ್ಮದಾದಂತಹ ಕಾರ್ಯಗಳಲ್ಲಿ ಹಿಂದೆ ಉಳಿದಿದ್ದಾರೆ. ಅದಕ್ಕೆ ಬೇಕಾಗಿ ನಮ್ಮ ಸೃಷ್ಟಿಯಾಯಿತೆ. ಮಾತ್ರವಲ್ಲ, ವೇದ ಮಾರ್ಗದಲ್ಲಿ ಜನರು ಸಾಗಬೇಕು ಎನ್ನುವ ಹಾಗೆ ಹೇಳುತ್ತಾರೆ. ಸತ್ಯ. ವೇದ ಎಂದರೆ ಜ್ಞಾನಕ್ಕೆ ಸಮಾನ ಎನ್ನುವ ಹಾಗೆ ಹೇಳುತ್ತಾರೆ. ಅಂತಹ ವೇದ ಮಾರ್ಗದಲ್ಲಿ ನಡೆಯಬೇಕಾದಂತಹ ಜನರು ಅದರಲ್ಲಿ ಹಿಂದೆ ಉಳಿದಿದ್ದಾರೆ. ಅದಕ್ಕೆ ಬೇಕಾಗಿ ನಮ್ಮ ಸೃಷ್ಟಿಯಾಯಿತೆ. ಎಲ್ಲವೂ ಕೂಡ ಶ್ರೀಮುಖದಿಂದ ಅಪ್ಪಣೆಯಾಗಬೇಕು ದೇವರೇ. ಆಯಿತೋ ಮಕ್ಕಳೇ? ತ್ಯಜಿತ ಜನರು ಅಧರ್ಮ ಕಾರ್ಯ ನಿರತರಿನಿಧಿ ಜ್ಞಾನವನ್ನು ಅನುಗ್ರಹಿಸಿದ ಕಾರಣದಿಂದಲಾಗಿ ನಿಮ್ಮನ್ನು ಜನಕ ಎನ್ನುವುದಾಗಿ ಸಂಬೋಧಿಸುತ್ತಾ ಇದ್ದೇವೆ. 7 ಮಂದಿ ಹುಟ್ಟಿದಾಗ ಸಂತೋಷವನ್ನು ಪಡೆಯಬೇಕಾಗಿತ್ತು ನೀವು. ಆದರೆ ಚಿಂತೆ ಎನ್ನುವುದು ಎದ್ದು ಕಾಣುತ್ತಾ ಉಂಟು ನಿಮ್ಮ ಮುಖದಲ್ಲಿ. ನಿಜ. ಚ್ಯುತಿ ಇಲ್ಲದ ಅಚ್ಯುತ ನೀವಂತೆ, ಕ್ಲೇಶವನ್ನು ಕಳೆಯುವ ಕೇಶವ ನೀವಂತೆ, ಮುಕ್ತಿಯನ್ನು ಕರುಣಿಸುವ ಮಧುಸೂದನ ನೀವಂತೆ. ನಿಮಗೂ ಚಿಂತೆ. ನಿಮ್ಮ ಚಿಂತೆಯ ಕಾರಣ ಏನೆಂಬುದಾಗಿ ನಾನು ಹೀಗೆ ಹೇಳಬಲ್ಲೆ. ಭೂಲೋಕದಲ್ಲಿ ಸತ್ಯ ಧರ್ಮವು ನಮ್ಮ ಸೃಷ್ಟಿಗೆ ಆಧಾರವಂತೆ. ಆ ಸತ್ಯ ಧರ್ಮದಲ್ಲಿ ನಡೆಯಬೇಕಾದಂತಹ ಜನರು ಅಧರ್ಮದ ಹಾದಿಯಲ್ಲಿ ನಡೆಯುತ್ತಾ ಇದ್ದಾರೆ. ಹಾಗಾಗಿ ಚಿಂತೆ. ಎಲ್ಲವೂ ಶ್ರೀಮುಖದಿಂದ ಅಪ್ಪಣೆಯಾಗಬೇಕು ದೇವ. ಓ ನನ್ನ ಮಕ್ಕಳೇ,
ಮೂರ್ತಿ ಎಂದೇ ಕರೆಸಿಕೊಂಡವ ನಾನು. ಈ ಕಾಲದಲ್ಲಿ ನಿಮ್ಮ ಹುಟ್ಟಿನ ಗುಟ್ಟನ್ನರಿಯದೇ ಹೋದಿರಾ ಮಕ್ಕಳೇ? ಸತ್ಯ. ಸಾಮಾನ್ಯರಲ್ಲ ನೀವು. ಮತ್ತೆ ಸತ್ಯೋಜಾತೆಯರಾಗಿ ನನ್ನ ಸಮಕ್ಷದಲ್ಲಿ ಎದ್ದು ನಿಂತವರು. ನನ್ನ ಒಂದೊಂದು ಬಿಂದು ಕಣ್ಣೀರೇ ಇವತ್ತು ನಾರೀ ರೂಪವಂತು. ಲೋಕದ ಸಮಸ್ತ ಸಾಧು ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಹುಟ್ಟಿತು ಎನ್ನುವುದು ಸ್ಪಷ್ಟ. ಮಕ್ಕಳೇ, ಸಾಮಾನ್ಯರಲ್ಲ. ಮತ್ತೆ ಒಂದು ಕಾಲದಲ್ಲಿ ಧೀಮತನದ ಸಂದರ್ಭದಲ್ಲಿ ನನ್ನ ಕಣ್ಣಲ್ಲಿ ಬಂತು ಆನಂದ ಬಾಷ್ಪ. ಅಮೃತದ ಮೇಲೆ ಆ ಕಣ್ಣೀರು ಬಿದ್ದಾಗ ಹುಟ್ಟಿಕೊಂಡ ವೃಕ್ಷಕ್ಕೆ ತುಳಸಿ ಅಂತ ಹೆಸರು. ಮುಕ್ಕೋಟಿ ದೇವತೆಗಳು, 3 ಶಕ್ತಿಗಳು, 3 ಸ್ತ್ರೀ ಶಕ್ತಿಗಳು ಸೇರಿದ ಸಾನ್ನಿಧ್ಯ ವೃಕ್ಷವದು. ಆದ್ದರಿಂದಲೇ ಪೂಜ್ಯ ಅನ್ನಿಸಲ್ಪಟ್ಟಿತು. ಹರಿ ದುಃಖದಿಂದಾಗಲಿ ಸಂತೋಷದಿಂದಾಗಲಿ ಇಳಿಸಿದ ಕಣ್ಣೀರಾದರೂ ಲೋಕದವರ ಕಣ್ಣೀರು ಒರೆಸುವುದಕ್ಕಿರುವ ಶಕ್ತಿಗಳು ಅಂತ ತೋರಿಸಬೇಕು. ನಿಮ್ಮ ಸೃಷ್ಟಿಗೆ ಕಾರಣ ಉಂಟು ಮಕ್ಕಳೇ. ದುಷ್ಟನಿದ್ದಾನೆ ಒಬ್ಬಾತ ಇಳೆಯಲ್ಲಿ, ಶೋಣಿತಾಪುರದ ಅಧಿಪತಿ ದಾರಿಗಾಸುರ ಎನ್ನುವಾತ. ಆತ ಅವ್ಯಾಹತವಾಗಿ ಅನ್ಯಾಯವನ್ನೇ ಮಾಡುತ್ತಾ ಇದ್ದಾನೆ. ತಾನು ಮಾಡಿದ್ದೇ ಸರಿ, ನಿಷ್ಠೆಯೇ ಇಲ್ಲ. ದೊಡ್ಡ ಕಮ್ಯುನಿಷ್ಟ ಅಂದ್ರೆ ದೊಡ್ಡ ನಿಷ್ಠೆಯಲ್ಲಿ ಕಡಿಮೆ ಅವನಿಗೆ. ಹಾಗಾದ ಕಾರಣ ಅಂತಹ ಕಡಿಮೆ ನಿಷ್ಠೆ ಉಳ್ಳಂತಹ ಕರ್ಮಭ್ರಷ್ಟನಾದ ಕರ್ಪೂರನ ವಧೆ ಆಗಬೇಕು ಅಂತಿದ್ರೆ ನಾವು ಈ ವೇಳೆಯಲ್ಲಿ ಎದ್ದು ನಿಲ್ಲಬೇಕಾಯಿತು. ಅವನ ಕೈಗೆ ದತ್ತವಾಗಿದೆ ವಿಧಾತನಿಂದ ವಿಶೇಷವಾದ ಚಕ್ರಾಯುಧ. ಆ ಆಯುಧವನ್ನು ಹಿಡಿದವ ಹೋರಾಟ ಮಾಡಿದ ಅಂತಾದ್ರೆ ಅವನನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ. ನಾನೇ ಹೋರಾಟ ಮಾಡಿದೆ, ದೇವವರ್ಗದ ಪರವಾಗಿ ನಿಂತೆ. ಅವನು ಸುದರ್ಶನಕ್ಕೆ ಪ್ರತಿಯಾಗಿ ಚಕ್ರವನ್ನು ಬಿಟ್ಟಾಗ ನನ್ನ ಸುದರ್ಶನವನ್ನೇ ಹಿಂಪಡೆದೆ ನಾನು. ಪರಿಣಾಮದಲ್ಲಿ ಲೋಕಮಾರಕ ಸ್ಥಿತಿ ಉಂಟಾಗಕೂಡದಲ್ಲ. ಆ ಸುದರ್ಶನಕ್ಕೆ ಸರಿಯಾದ ಆ ಚಕ್ರ ಮತ್ತೆ ಬರಬೇಕು. ಅದನ್ನು ನನ್ನ ಸುದರ್ಶನದಲ್ಲಿ ಲೀನಗೊಳಿಸಬೇಕು ಅಂತಿದ್ರೆ ಅವನ ಕೈಯಿಂದ ಸುದರ್ಶನ ತಪ್ಪಬೇಕು. ಅವನಿಗೆ ಯಮದರ್ಶನ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ, ಮಾಡಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆ ಉದ್ದೇಶದಿಂದ ನಿಮ್ಮನ್ನು ಸೃಷ್ಟಿಸಿದ್ದೇನೆ. ಹುಟ್ಟಿದ ಮಕ್ಕಳಿಗೊಂದು ಹೆಸರು ಅಂತ ಬೇಡವೆ? ಹಾಗಾಗಿಯೇ ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನು ನಾ ಇಡುವುದಕ್ಕಿದ್ದೇನೆ. ಲೋಕದಲ್ಲಿ ಸರ್ವ ರೀತಿಯ ಭವನೆಯಿಂದ ಪ್ರತಿಯೊಬ್ಬರನ್ನು ದೂರಗೊಳಿಸಬಹುದಾದ ಭಗಶಕ್ತಿ ನೀನು. ಆದ್ದರಿಂದಲೇ ನೀನು ಭಗವತಿ. ಧನ್ಯಳಾದಿ ಮಗಳೇ. ದುರ್ಗಮವಾದ ದುಷ್ಟವ್ಯೂಹವನ್ನು ಭೇದಿಸುವಂತಹ ಮಹಾಶಕ್ತಿಯಾಗಿ ನೀನು ದುರ್ಗಾ ಪರಮೇಶ್ವರಿ. ಧನ್ಯಳಾದಿ. ರಾಜರಿಗಾದರೂ ರಾಜಿಸುವ ಶಕ್ತಿಯಾಗಿ ವಿಜೃಂಭಿಸಬಲ್ಲ ನೀನೇ ರಾಜರಾಜೇಶ್ವರಿ. ಪ್ರತಿಯೊಬ್ಬರ ಅನ್ನಕ್ಕೆ ಕನ್ನ ಹಾಕುವರ ಬದುಕನ್ನೇ ಕಸೆದು ಪ್ರತಿಯೊಬ್ಬರ ಬದುಕಿಗೆ ಅನ್ನದಾನದ ಪ್ರತೀಕವಾಗಿ ನಿಲ್ಲಬಲ್ಲ ನೀನೇ ಅನ್ನಪೂರ್ಣೇಶ್ವರಿ. ಮಾತ್ರವಲ್ಲ, ಪ್ರತಿಯೊಬ್ಬರ ಕಥೆಯ ವ್ಯಥೆಯನ್ನು ನೀಗಿಸಿ ನಿಜಾರ್ಥದ ಸತ್ಯ ಕಥೆಯಾಗಿ ರಾರಾಜಿಸಬೇಕಾದ ನೀನೇ ಕಾತ್ಯಾಯಿನಿ. ಪ್ರತಿಯೊಬ್ಬರ ಬದುಕಿಗೆ ಮಧುವಿನ ಅನುಭವವನ್ನು ಕೊಟ್ಟು ಅವರ ಕಷ್ಟವನ್ನು ಹೀರಿ ಅವರಿಗೆ ಸುಖದರ್ಶನ ಮಾಡಬಲ್ಲ ನೀನೇ ಭ್ರಮರಾಂಬ. ದುಷ್ಟರು ತಮ್ಮತ್ತಾದಂತಹ ಅಟ್ಟಹಾಸದಿಂದ ಪ್ರತಿಯೊಬ್ಬ ಸಾಧು ಸಜ್ಜನರ ರಕ್ತ ಹೀರುತ್ತಾ ಇದ್ದಾರೆ. ಅಂತ ದುಷ್ಟರ ರಕ್ತವನ್ನು ಹೀರುವ ನಾಲಗೆಯನ್ನು ಚಾಚುವ ನೀನೇ ರಕ್ತೇಶ್ವರಿ. ಪ್ರತಿಯೊಬ್ಬರಿಗೂ ಒಂದೊಂದು ಹೆಸರನ್ನಿತ್ತಿದ್ದೇನೆ. ಈ ವೇಳೆಯಲ್ಲಿ ನೀವು ದುಷ್ಟ ಮತನಕ್ಕೆ ನಿಯೋಜಿಸಲ್ಪಟ್ಟವರು ಈ ಕರ್ಮವನ್ನು ಮಾಡುವುದಕ್ಕೆ ಸಿದ್ಧರು ತಾನೆ? ತಂದೆ, ನಿಮ್ಮ ಮಾತುಗಳನ್ನು ಕೇಳುವಂತಹ ಕಾಲದಲ್ಲಿ ನಗಬೇಕು ಅಳಬೇಕು ಎನ್ನುವ ಹಾಗೆ ಅರ್ಥವಾಗುತ್ತಾ ಇಲ್ಲ ನನಗೆ. ನೀವು ಕಾಯುಧಗಳನ್ನು ಹಿಡಿದುಕೊಂಡು ಕಳನಲ್ಲಿ ಭವರವನ್ನು ಕೊಟ್ಟವರಿದ್ದೀರ. ಸತ್ಯ. ಕಾಡಾಕಾಡಿ ಭವರವನ್ನು ಕೊಡುವಂತಹ ಕಾಲದಲ್ಲಿ ಆತನ ಕೈಯೇ ಮೇಲಾಯಿತು, ತಮ್ಮ ಕೈಯೇ ಸೋತು ಹೋದವರು. ಈ ಕಾಲದಲ್ಲಿ ಆ ಸಮಯದಲ್ಲಿ ನಮ್ಮ ಹೆಣ್ಣು ಮಕ್ಕಳಾದಂತಹ ನಮ್ಮ ಸೃಷ್ಟಿಯಾಗಿದೆ. ಅಲ್ಲಿಯೇ ನನಗೆ ಅನುಮಾನ ಹುಟ್ಟಿಕೊಂಡದ್ದು. ಏನಮ್ಮ? ನೀವು ಯುದ್ಧ ಮಾಡಿ ಹಿಂದೆ ಬಂದಿರುವಂತಹ ಸಮಯದಲ್ಲಿ ಹೆಣ್ಣು ಮಕ್ಕಳ ನಮ್ಮ ಸೃಷ್ಟಿಯಾಗಿದೆ. ನಾವಿನ್ನೂ ಆ ಬಲೆಯೇರಪ್ಪ. ನಾವು ಹೋಗಿ ಯುದ್ಧವನ್ನ ಮಾಡುವುದಕ್ಕೆ ಸಾಧ್ಯ ಉಂಟೆ? ನೀವು ಒಲಿದರೆ ನಾರಿಯಾಗಬೇಕು, ಮುನಿದರೆ ಮಾರಿಯಾಗಬೇಕು, ಕೆರಳಿದರೆ ಕರಾಳಿಯಾಗಬೇಕು, ಧೈರ್ಯಕ್ಕೆ ದುರ್ಗೆಯರಾಗಬೇಕು, ಶೌರ್ಯಕ್ಕೆ ಕಾಳಿಯರಾಗಬೇಕು. ಲೋಕದಲ್ಲಿ ಪ್ರತಿಯೊಬ್ಬ ಹೆಣ್ಣಿಗೂ ನಿಮ್ಮ ಬದುಕು ಸಂದೇಶವಾಗಬೇಕು. ಹುಟ್ಟಿಕೊಂಡ ಜಲದುರ್ಗೆಯರು ನಿಜವಾದ ನೆಲದುರ್ಗೆಯರಾಗಿ ನೆಲೆ ನಿಲ್ಲುವ ಕಾಲದಲ್ಲಿ ನಿಮಗೆ ಆಯುಧದ ಅವಶ್ಯಕತೆ ಉಂಟು. ನಾನೇ ಅನುಗ್ರಹಿಸ್ತೇನೆ.
ಮಗಳೇ, ಇದೋ ನಿನ್ನ ಕೈಗೆ ಇತ್ತಿದ್ದೇನೆ ಶೂಲ, ಇದರಿಂದ ನಾಶವಾಗಲಿ ಕಳ, ಏನಿದ್ದರೂ ಲೋಕದಲ್ಲಿ ಪೂಜ್ಯಳಾಗಮ್ಮ. ಧನ್ಯಳಾದೆ ಮಗಳೇ, ಇದೋ ನಿನಗೆ ಗದೆ, ಇದರಿಂದ ಮಾಡು ಕಳನ ವಧೆ, ಲೋಕದಲ್ಲಿ ಹರಿಯಲ್ಲಿ ನಿನ್ನದ್ದೇ ಭಕ್ತಿಯ ಸುದೆ. ಧನ್ಯಳಾದೆ. ಮಗಳೇ, ಇದೋ ನಿನಗೆ ಕತ್ತಿ, ಇದರಿಂದ ಕಳನನ್ನು ಕುತ್ತಿ ಕೆತ್ತಿ ಲೋಕದಲ್ಲಿ ಸ್ತುತಿಪಾತ್ರಳಾಗ. ಮಗಳೇ, ಇದೋ ನಿನಗೆ ಪರಶು, ಇದರಿಂದ ಕಳನ ಶಿರ ಹರಿಸು, ಭಕ್ತ ಜನರನ್ನು ಸದಾ ಹರಸು. ಇದೋ ನಿನಗೆ ದಂಡ, ಇದರಿಂದ ತೋರಿಸು ನಿನ್ನ ಪರಾಕ್ರಮ ಪ್ರಚಂಡ, ಲೋಕದಲ್ಲಿ ಪಾತ್ರಳಾಗು ಉದ್ದಂಡ ಸ್ತುತಿಗೆ. ಮಗಳೇ, ಇದೋ ನಿನಗೆ ಬಿಲ್ಲು, ಇದರಿಂದ ಕಳನನ್ನು ಕೊಲ್ಲು, ಎಲ್ಲೆಲ್ಲೂ ಕೇಳಿ ಬರಲಿ ನಿನ್ನದ್ದೇ ಸೊಲ್ಲು. ಮಗಳೇ, ಇದೋ ನಿನಗೆ ಬಾಣ, ಇದರಿಂದ ತೆಗೆ ಕಳನ ಪ್ರಾಣ, ಲೋಕದಲ್ಲಿ ಸಮಸ್ತರಿಗೂ ಒದಗಿಸು ಶಕ್ತಿಯ ತ್ರಾಣ. ನೀವೆಲ್ಲರೂ ಇವತ್ತು ಆಯುಧ ಪಾಣಿನಿಯರಾಗಿದ್ದೀರಿ. ಕಳರ ಬದೆಗೆ ಹೋಗುವ ಕಾಲದಲ್ಲಿ ಮುಂದೇನಾಗಬೇಕೋ ನಿಮ್ಮ ಕಾಯಕವನ್ನು ಶಕ್ತಿಯಿಂದಲೂ ಯುಕ್ತಿಯಿಂದಲೂ ಪೂರೈಸಿ ಬಂದಾಗ ಮುಂದಿನ ಪಥವನ್ನು ನಾನೇ ಕಾಣಿಸುವುದಕ್ಕಿದ್ದೇನೆ. ಇಳೆಯಲ್ಲಿ ನಿಮಗೆ ಅನುಕೂಲವಾದ ಸ್ಥಳ ಕಲ್ಪನೆಯಾಗುತ್ತದೆ. ಪುರ ನಿರ್ಮಾಣ ಮಾಡಬೇಕಾ? ಯೋಚನೆ ಮಾಡಬೇಡಿ. ನಿಮಗೆಲ್ಲರಿಗೂ ಅಪ್ಪನಾಗಿ ಗುರುವಾಗಿ ಎಲ್ಲವನ್ನೂ ಕೊಟ್ಟಿದ್ದೇನೆ. ಈಗ ನೀವು ನಿಂತ ಪುರವೇ ಗುರುಪುರ. ಈ ಪುರದಲ್ಲಿ ಇದ್ದ ಮೇಲೆ ಮಾನಿನಿಯರಾದ ನೀವು ಲೋಕದ ಪ್ರತಿಯೊಬ್ಬ ಮಾಣಿಯ ಬಾಯಿಯಲ್ಲಿಯೂ ಬೆಟ್ಟೆತ್ತಿ ತೋರಿಸುವ ಹಾಗಾಗಬೇಕು ನಿಮ್ಮ ಚರಿತ್ರೆ. ನಮಗೆ ಆಸೆ ಇದ್ದದ್ದೇ ಅದು ಅಲ್ವೇ? ಬಾಯಲ್ಲಿ ಇಂಥ ಮಾತು ಬರಬೇಕು. ಹೌದಲ್ಲ? ಮಾಣಿ ಬೆಟ್ಟು ಇಟ್ಟು ತೋರಿಸುವ ಹಾಗೆ ನಿಮ್ಮ ಕತೆ ಬೊಟ್ಟಾಗಿ ಉಳಿಯಲಿ. ಹೋಗಿ ಬನ್ನಿ ವಿಜಯ. ಸಹಜಾತಿಯರಿ, ಪರಮೇಶ್ವರಿ, ಅಪ್ಪನಿಂದ ಅಣತಿಯನ್ನ ಪಡೆದುಕೊಂಡು ಬರಿದ್ದೇವೆ. ನಮ್ಮ ಕಾರ್ಯಕ್ಷೇತ್ರ ಏನಿದ್ದರೂ ಕೂಡ ವೈಕುಂಠವಲ್ಲ, ಭೂಲೋಕ. ಸಾಗೋಣವಂತೆ. ಸಾಗಿ ಬರುತ್ತಿರುವಂತಹ ಕಾಲದಲ್ಲಿ ಬಂದು ಸೇರಿಕೊಂಡದ್ದು ಶೋಣಿತಾಪುರ ಎನ್ನುವ ಹಾಗರ್ಥವಾಗುತ್ತಾ ಇದೆ. ಈ ಪುರವನ್ನ ಗಮನಿಸುವಂತಹ ಕಾಲದಲ್ಲಿ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ದರಾದೇವಿ ಬರಡು ಬಂಜೆಯಾಗಿ ಕ್ಷೋಭಿಸ್ತಾ ಇದ್ದಾಳೆ. ಎಲ್ಲಿ ನೋಡಿದರೂ ಮಾಟ ಮಂತ್ರ ಮಾರಣ ಮಾರಕಾದಿ ರಕ್ತಪಾದ ಇದುವೇ ಮೇಳೈಸುತ್ತಾ ಇದೆ. ಹಾಗಿದ್ರೆ ಇದೆಲ್ಲದಕ್ಕೂ ಕಾರಣ ಯಾರು ಎನ್ನುವ ಹಾಗೆ ತರ್ಕಿಸಿಕೊಂಡಾಗ ಚಿತ್ತಕ್ಕೆ ವೇದ್ಯವಾದದ್ದು ತಂದೆಯಾಡಿದಂತಹ ಮಾತು. ಧರೆಯಲ್ಲಿ ಅಧರ್ಮವನ್ನೇ ಮಾಡುತ್ತಿರುವಂತ ದಾರಿಕಾಸುರ ಅವನ ನಾಶವಾಗಬೇಕು. ಈ ಕಾಲದಲ್ಲಿ ಶಕ್ತಿಯನ್ನು ನಾವು ಪ್ರದರ್ಶಿಸುವುದು ಅಸಾಧ್ಯ. ಯುಕ್ತಿಯ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ. ಯಾವ ಯುಕ್ತಿಯಾದೀತು? ಏನಾದೀತು? ಸರಿ ಸರಿ ಧರಿಸಿ
ದುರುಳದಾರಿಗನ ವಧೆಯಾಗಬೇಕು. ಮಾತ್ರವಲ್ಲ ಅವನದ್ದಾದಂತಹ ಚಕ್ರವನ್ನು ವಶಪಡಿಸಿಕೊಳ್ಳಬೇಕು. ಅದಕ್ಕೆ ಬೇಕಾಗಿ ಏನಾದ್ರೂ ಒಂದು ಶಕ್ತಿ ಮುಖೇನವಲ್ಲ ಯುಕ್ತಿ ಮುಖೇನವಾಗಿ ನಾವು ಮುಂದುವರಿಯಬೇಕಾಗುತ್ತದೆ. ಯುಕ್ತಿ ಅಂತ ಹೇಳಿದಾಗ ನನಗೆ ನೆನಪಾಯಿತು, ಈ ರೂಪದಿಂದ ಹೋಗುವುದಲ್ಲ, ಮತ್ತೆ ರೂಪವನ್ನು ಬದಲಾಯಿಸಿಕೊಂಡು ಹೋಗುವುದು. ಒಂದು ವೇಷ ಮಾಡುವುದು. ಹೌದು. ಯಾವ ವೇಷ? ವೇಷ ಯಾವುದು ಅಂತ ಕೇಳಿದ್ರೆ ಯಾವುದಾದೀತು? ಮುದುಕಿಯ ವೇಷ. ಮುದುಕಿ? ಹೌದು, ನೀನು? ನಾನೇ. ಆದೀತ? ಅದೊಂದು ಬೇಡ, ಬೇರೆ ಆದ್ರೆ ಮಾಡ್ಬೋದು. ಹೇಗೆ? ಮುದುಕಿ ಆಗ್ಲಿಕ್ಕಿಲ್ವಾ? ನಾವು ಮಾಡುವುದಿಲ್ಲ. ನೀವು ಮಾಡುದಿಲ್ವಾ? ನೀನು ಲಾಭ ಇದ್ರೆ ಮುದುಕಿ ಮಾಡ್ತೀನಿ. ಹೌದು, ಲಾಭ ಇದ್ರೆ ಮುದುಕಿಯು ಮಾಡುತ್ತೇನೆ, ಮುದುಕಿಯ ಅಮ್ಮನನ್ನು ಮಾಡುತ್ತೇನೆ. ಅಲ್ಲ, ಯಾಕೆಂದ್ರೆ ಮುದುಕಿಯನ್ನು ಕಂಡ್ರೆ ಎಲ್ಲರಿಗೂ ದಯಾದಾಕ್ಷಿಣ್ಯ, ಹೌದು, ಪಾಪ ಪುಣ್ಯ ಇರ್ತದೆ. ಹಾಗಾಗಿ ಮುದುಕಿ. ಸರಿ, ಮೋಸ ಮಾಡುವುದಕ್ಕೆ ಬೇಕಾಗಿ ಈ ವೇಷ. ಹಾಗಂತ ಹೇಳಿ ವೇಷಧಾರಿಗಳೆಲ್ಲರೂ ಮೋಸಗಾರರಲ್ಲ ಅಲ್ಲವೇ ಅಲ್ಲ? ಅಲ್ವಾ? ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ದುರುಳ ದಾರಿಗಳನ್ನು ವಂಚಿಸುವುದಕ್ಕೆ ಬೇಕಾಗಿ ಕ್ಷಣ ಮಾತ್ರದಲ್ಲಿ ಭಗವತಿಯಾದಂತಹ ನಾನು ಮುದುಕಿ ರೂಪವನ್ನು ತಾಳುತ್ತೇನೆ. ಪರಮೇಶ್ವರಿ ಭಗವತಿಯು ಮುದುಕಿ ಆಗುತ್ತೇನೆ ಎನ್ನುವ ಹಾಗೆ ಹೇಳಿ ಹೋದವಳಿದ್ದಾಳೆ. ಅವಳನ್ನು ಒಬ್ಬಳೇ ಕಳಿಸುವುದು ತರವಲ್ಲ, ಅವಳನ್ನ ಬೆಂಬಲಿಸಿಕೊಂಡು ನಾವು ಕೂಡ ಹೋಗೋಣ. ಈ ಮುದುಕಿಗೆ ಅಣ್ಣಂದಿರೇ, ಅಕ್ಕಂದಿರೇ, ಯಾರಾದ್ರೂ ಭಿಕ್ಷೆ ಹಾಕಿ. ಯಾರೋ ಒಬ್ಬಳು ಭಿಕ್ಷುಕಿ ಬಂದಿದ್ದಾಳೆಂತ ಹೇಳಿ ತಾತ್ಸಾರವಾಗಿ ನೋಡಬೇಡಿ. ಒಂದು ವೇಳೆ ನೀವು ಭಿಕ್ಷೆ ಹಾಕಿದ್ದೀರಿ ಅಂತಾದರೆ ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆಗಳು ಏನುಂಟು ಅದೆಲ್ಲವೂ ಈಡೇರುತ್ತದೆ. ಒಂದು ವೇಳೆ ಮದುವೆ ಆಗಲಿಲ್ಲ ಅಂತಾದರೆ ಮದುವೆ ಆಗುತ್ತದೆ. ಮಕ್ಕಳಾಗಲಿಲ್ಲ ಅಂತ ಹೇಳಿದರೆ ಮಕ್ಕಳಾಗುತ್ತದೆ. ಮಕ್ಕಳಿಗೆ ವಿದ್ಯಾಬುದ್ಧಿ ಅನುಗ್ರಹ ಆಗುತ್ತದೆ. ಅಷ್ಟು ಮಾತ್ರವಲ್ಲದೆ ಮನೆ ಕಟ್ಟಿಸಬೇಕು ಅಂತ ಹೇಳಿ ಯಾರಿಗಾದರೂ ಉದ್ದೇಶ ಇದ್ದರೆ ಅದು ಆದಷ್ಟು ಬೇಗನೆ ಈಡೇರುತ್ತದೆ. ಭಿಕ್ಷೆ ಹಾಕಿರಣ್ಣ. ಊಟ ಮಾಡದೆ ಕೆಲವು ದಿನಗಳಾಯ್ತು. ಯಾರಾದರೂ ಭಿಕ್ಷೆ ಹಾಕಿ ಅಣ್ಣ, ಭಿಕ್ಷೆ ಹಾಕಿ ಅಣ್ಣ. ಆಗಲಿ, ಊರಲ್ಲೆಲ್ಲ ಸಜ್ಜನರು ಇರ್ಬೋದಲ್ವಾ? ಹಾಗಾಗಿ ಊರೂರು ತಿರುಗಾಡುತ್ತಾ ಭಿಕ್ಷೆ ಬಿಡ್ತಾ
ದೇಶಡು ಬಳ್ಳೆಗುಡ್ಡದ ಒಡೆಯಾಯನಚ್ಚಿನ ಈಶ್ವರ ದೇವರು ಧರ್ಮರು ವರಿಪುಲ ಮಗ ಪಡೆದು ಈ ಕರ್ಮಭೂಮಿ ದಂಚಿ ಜತ್ತು ಬಚ್ಚಿರಾಯನು ಎನ್ನ ಪುಟ್ಟವಳುಂದಾಡ ಬಲವಾದ ಕಾರಣನೇ ಉಂಡು ಈಶ್ವರ ದೇವರು ಹೊಜ್ಜು ಮಾಡ್ತಾರು ನಾಟ್ಯನ ಬಲಪುರ ಬರ್ತಾಡು ಜೀವ ಇಡೀ ಬೆಗರನಿಗೆ ಆ ಬೆಗರನ ಪೂರ್ಣ ಒಟ್ಟು ಮಾಡ್ತದೆ ಪಾರ್ವತಿ ದೇವರ ನೆತ್ತರಿಗೆ ಕಣಕಾಣಕ ಒಂಜಿ ಗುಳಿಗೆದ ರೂಪನು ಮಂತರಿಗೆ ಬಾಡಿಯ ರಕ್ತದ ಆ ಪುರ್ತುಗೆಯನ್ನ ಜನರು ಗುಳಿಗೆ ಬಲ್ಪುರ ಪುದರನು ಕೊರಿಯರು ಮಲ್ಪೋಡಾಯನ ಬೇಲೆದಾದ ಕೇಂದ್ರಗ ಪಡ್ಡರು ಧರ್ಮ ರಕ್ಷಣೆ ಮಲ್ಪೋಡು ಮಗ ಪಡ್ಡದು ಕೈಲಾಸನ ಮುಡಿಯೇ ಕರ್ಮಭೂಮಿ ನಂಚಿ ದೃಷ್ಟಿರಿದೆಯೇ ಜತ್ತು ಬೈದ ವಿಶೇಷವಾದ ಅನುಭವ ಕರ್ಮಭೂಮಿ ಬತ್ತಿನ ವಿಶೇಷ ಅಡ ಎನ್ನ ಉಲಯನಾವದಿಪ್ಪನ ಬದಲಾವಣೆ ದಾಯಗಿಚ್ಚ ಒಂದುಂಡು ತೆರೆಯಲಾಗ ಬಚ್ಚೊಂದುಂಡು ಬಚ್ಚಿನಿಂದಾನದಾದ ಮಲ್ಪಡು ಬೋಡಾಯನ ವ್ಯವಸ್ಥೆ ಮಲ್ಪಡು ಸರಿಯಾದ ಕಣ್ಣು ಮುಲಾದು ಎಂದಾಡ ದೂರಡು ತೋಜೊಂದುಂಡು ಘಟ್ಟ ಸರಿಯಾದ ಇಚ್ಚಿದು ಎಂದಾಡ ತೋಜೊಂದುಂಡು ಕಡಲು ಘಟ್ಟಕ್ಕೆ ತರನದೇದು ಕಡಲಿಗೆ ಕಾರಣದೇದು ಸಾಗಿ ಬರುವಂತಹ ಕಾಲದಲ್ಲಿ ದಾರಿಗಡ್ಡಲಾಗಿ ಒಬ್ಬ ದೀರ್ಘದೇಹಿ ಮಲಗಿಕೊಂಡಿದ್ದಾನೆ. ಆತನನ್ನ ದಾಟಿಕೊಂಡು ಹೋಗುವುದು ಶಕ್ತಿ ಸ್ವರೂಪಿಣಿಗಳಾದಂತಹ ನಮಗೆ ತರವಲ್ಲ. ಆದ ಕಾರಣ ಅವನನ್ನ ಎಚ್ಚರಗೊಳಿಸಬೇಕು. ಪ್ರಯತ್ನ ಮಾಡಂತೆ. ಪರಮೇಶ್ವರಿ, ನಿದ್ದೆ ಬಂದವರನ್ನಾದ್ರೂ ಎಬ್ಬಿಸಬಹುದು. ನಿದ್ರೆ ಬಂದವರ ಹಾಗೆ ನಟನೆ ಮಾಡುವವರನ್ನು ಯಾವ ಕಾರಣಕ್ಕೂ ಎಚ್ಚರಗೊಳಿಸುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ತಂದೆಯಿಂದಲೇ ಪ್ರದತ್ತವಾದಂತಹ ಶಕ್ತಿಯ ಆಯುಧ ಉಂಟು. ಇದನ್ನೇ ಸ್ಪರ್ಶಿಸುತ್ತೇನೆ. ನಿನ್ನದಾದಂತಹ ನಡವಳಿಕೆಗಳನ್ನೆಲ್ಲ ಕಂಡಾಗ ಆಶ್ಚರ್ಯವಾಗ್ತಾ ಇದೆ. ಸಾವಿರಾರು ಮಂದಿಗಳು
ದಾರಿ, ಅದಕ್ಕೆ ಅಡ್ಡವಾಗಿ ಮಲಗಿಕೊಂಡಿದ್ದಿ. ಅದು ಕೂಡ ಹೇಗೆ? ಘಟ್ಟಕ್ಕೆ ಶಿರವನ್ನಿಟ್ಟಿದ್ದಿ, ಸಮುದ್ರಕ್ಕೆ ಕಾಲನ್ನು ಚಾಚಿದ್ದಿ. ಹಾಗಾದ್ರೆ ಈ ರೀತಿ ಮಲಗುವುದಕ್ಕೆ ಕಾರಣ ಏನು? ನಿನ್ನನ್ನು ಕೇಳುವವರು ಯಾರು ಇಲ್ಲ ಎಂಬ ಹಾಗೆ ಕೈಲಾಸದ ದೇವರಾಯನ ಈಶ್ವರ ದೇವರು ಕರ್ಮ ಭೂಮಿ ಧರ್ಮರವರಿ ಬೇರೆ ಮಾಡಾದ್ಯರ ಜಪಡಾಯರು ಆತ ಎತ್ತು ಜೀವಗಾಯನ ಚಿತ್ರ ಬಚ್ಚಲ್ದ ಪರಿಹಾರ ಮಾಡಾದು ಒತ್ತೆ ಜೆತ್ತಿತ್ತ ಎನ್ನ ಪುದರಿಕೆ ನೋರ ಸಾಮಾನ್ಯದ ಎತ್ತು ನಿಗಲೇರು. ಹಾಗಿದ್ರೆ ನಮ್ಮ ಪರಿಚಯ ನಿನಗಾಗತ್ತಾ ಇಲ್ಲ. ಅಜ್ಞಾನ ಎನ್ನುವಂತ ಅಂಧಕಾರದಲ್ಲಿ ಬಿದ್ದು ತೊಳಲಾಡ್ತಾ ಇದ್ದೀಯ. ನಿನಗೆ ಸುಜ್ಞಾನವನ್ನ ಕರುಣಿಸಿದ್ದೇನೆ. ತಪ್ಪನ್ನು ಮನ್ನಿಪಾದು ನನ್ನ ದುಂಬುಗೆ ಅಲ್ಲ ನಿಗೊಲ್ಲೊಟ್ಟಿಗೆ ಬರ್ಪೆಮ್ಮ. ಗುಳಿಗ, ನೀನು ಧರ್ಮ ರಕ್ಷಣೆಯನ್ನು ಮಾಡುವ ಸಲುವಾಗಿ ಅವನಿಯನ್ನ ಸೇರಿಕೊಂಡವನಲ್ಲವೇ? ನಾವು ಯಾರು ಎನ್ನುವಂತಹ ವಿಚಾರ ನಿನಗೆ ಅರ್ಥವಾಗುತ್ತಾ ಇದೆ. ನಾವು ಯಾಕೆ ಬಂದದ್ದು ಗೊತ್ತೇ? ಅನುಸರಿಸಿಕೊಂಡು ಬಂದಂಥವರು ನಾವು. ಧರೆಯಲ್ಲಿ ಧರ್ಮವನ್ನು ಉಳಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಾದ ಕಾರಣ ನಮ್ಮ ನಡೆ ಇತ್ತ ಕಡೆಗಾಗಿ ಸಾಗಿ ಬಂದವರು. ನಮ್ಮ ಒಟ್ಟಿಗೆ ನೀ ಬರ್ತೀಯಂತಾಗಿದ್ದರೆ ದುರುಳನಾದಂತಹ ದಾರಿಕಾಸನನ್ನು ಕೊಲ್ಲುವಂತಹ ಸಮಯದಲ್ಲಿ ಅವನಿಂದ ಹರಿಯ ಬರುವಂತ ರಕ್ತವನ್ನ ನಿನಗೆ ಪಾನ ಮಾಡಿಸುತ್ತೇವೆ ನಾವು. ರಕ್ತ ಮಾತ್ರ ಅವನಿಗೆ ಕುಡಿಲಿಕ್ಕೆ ಕೊಡ್ತೇನೆ ಎನ್ನುವಾಗ ಸಂತೋಷ ಆಗುತ್ತಾ ಇದೆ. ಹಾಗಿದ್ದರೆ ನೀನು ಅದೊಂದು ಆಸೆಯಲ್ಲಿ ನಮ್ಮ ಒಟ್ಟಿಗೆ ಬರ್ತೀಯ ಎನ್ನುವ ಹಾಗೆ ಸುಸ್ಪಷ್ಟವಾಗುತ್ತಾ ಇದೆ. ತಡ ಮಾಡುವುದು ಯಾಕೆ? ಸಾಗೋಣವಂತೆ ನಾವು.
ಅಂಶವಾಗಿ ಹುಟ್ಟಿಕೊಂಡಂತಹ ದಾರಿಗಾಸುರ ಇಂದು 3 ಲೋಕದ ವಿಭು. ಇಷ್ಟು ಎತ್ತರಕ್ಕೆ ಏರುವುದಕ್ಕೆ ಕಾರಣ ಬ್ರಹ್ಮದೇವ ಕರುಣಿಸಿದಂತಹ ಚಕ್ರರತ್ನ. ಆ ಚಕ್ರವನ್ನು ನನ್ನ ಕೈಗೆ ಒಪ್ಪಿಸುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ. ಇದನ್ನು ತ್ರಿಕಾಲದಲ್ಲಿ ನೀ ಪೂಜಿಸುತ್ತಾ ಬಾ, ನಿನ್ನ ಉದ್ಧಾರ ಆಗುತ್ತದೆ, ಏಳಿಗೆಯನ್ನು ಹೊಂದುತ್ತಿ ಎನ್ನುವುದಾಗಿ. ಹಾಗೆಯೇ ಪ್ರತ್ಯೇಕವಾದಂತಹ ಪೂಜಾ ಗೃಹವನ್ನು ನಿರ್ಮಿಸಿ ಆ ಚಕ್ರವನ್ನು 3 ಹೊತ್ತು ಪೂಜಿಸುತ್ತಾ ಇದ್ದೇನೆ. ಇಂದು ಬೆಳಗ್ಗಿನ ಪೂಜೆಯನ್ನು ಮಾಡಿ ಆಗಿದೆ. ಮಧ್ಯಾಹ್ನದ ಪೂಜೆಗಾಗಿ ಸಿದ್ಧನಾಗಬೇಕಾಗಿದೆ. ಸ್ನಾನಕ್ಕಾಗಿ ನದಿಯೆಡೆಗೆ ಸಾಗುತ್ತೆ, ನೋಡೋಣ. ನಿಲ್ಲುವುದಕ್ಕೆ ಶರೀರದಲ್ಲಿ ತ್ರಾಣವಿಲ್ಲ, ಅಲ್ಲಿವರೆಗೆ ಬಂದಿದ್ದೆ. ಹಾಗಾಗಿಯೇ ಊರುಗೋಲನ್ನು ಆಶ್ರಯಿಸಿರುವೆ. ಹಾಗೆಂದು ನನ್ನ ನಾಡಿನಲ್ಲಿ ಇದುವರೆಗೆ ನಿನ್ನನ್ನು ನೋಡಿದವ ನಾನಲ್ಲ. ಹಾಗಾಗಿಯೇ ಕೇಳುತ್ತಾ ಇದ್ದೇನೆ, ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಇಲ್ಲಿಗೆ ಬಂದೆ? ಹೇಳುವೆಯಾ? ಕೇಳುವಂತ ನೀನು ಯಾರಂತ ಬೇಕಲ್ವ ಮಗ? ದಾರಿಗಾಸುರನೆನ್ನುವುದಾಗಿ ನನ್ನ ಹೆಸರು. ನಮ್ಮವರೆಲ್ಲರೂ ಕೂಡ ಅಸುರೇಂದ್ರ ಎನ್ನುವುದಾಗಿ ಕೊಂಡಾಡುತ್ತಾ ಇದ್ದೆ. ನಾನೇ ಅಸುರ ಹಿಂದೆ ಬಸುದಿಂದ ಬಂದಾಗ ಸಾಕಿದೆ ನಾನು ಖುಷಿಯಲ್ಲ ನಾಳೆದಿತವು ನಾಳೆದಿತವು ಏನಾಯಿತು ನಿನಗೆ? ಯಾವಾಗ ಹೋಗುತ್ತದೆ ಅಂತ ಗೊತ್ತಾಗುದಿಲ್ಲ ಮಗ. ಯಾವುದು? ಇದು ಉಸಿರು ಮೇಲೆ ಹೋದದ್ದು ಯಾವಾಗ ಕೆಳಗೆ ಬರ್ತದೆ ಅಂತ ಹೇಳಕ್ಕೆ ಆಗುದಿಲ್ಲ. ಅಷ್ಟು ಬೇಗ ಹೋಗ್ಲಿಕ್ಕಿಲ್ಲ. ಅಂದ್ರೆ ಅಷ್ಟು ಪಾಪ ಮಾಡಿದ್ದೇನೆ ಅಂತ. ಹಾಗಲ್ಲೂ? ಓ ಅಸುರೇಂದ್ರ, ಓ ನೀನು ಯಾರಂತ ಹೇಳಿದ್ದು? ದಾರಿಗಾಸುರ. ನೀನು? ನಾನೇ. ನೀನೇ? ನಾನೇ. ನೀನೇ? ನಿನ್ನನ್ನು ನೋಡ್ತೇನೋ ಇಲ್ಲ ಎನ್ನುವಂತ ಕಲ್ಪನೆ ನನಗಿಲ್ಲ. ಸಾಯುವ ಮೊದಲಾದ್ರೂ ಒಮ್ಮೆಗೆ ನಿನ್ನನ್ನು ನೋಡ್ಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದೆ. ಆ ಆಸೆ ಇವತ್ತು ಕೈಗೂಡಿತು ಮಗನೇ, ಕೈಗೂಡಿತು. ನಿನ್ನ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತದೆ. ಈ ರೀತಿಯಾಗಿ ನೀನು ಆಡ್ಬೇಕಿದ್ರೆ ನನ್ನನ್ನು ಇದು ಮೊದಲು ನೀನು ನೋಡಿದ್ದಿ ಎಂದಾಯಿತು. ನೀನು ದಾರಿಗಾಸುರ ಹೌದಲ್ವ? ನಾನೇ. ನನ್ನ ಪರಿಚಯ ಆಗಲಿಲ್ವ ಮಗನೇ? ಯಾರಮ್ಮ ನೀನು? ಇನ್ನೂ ಕೂಡ ನನ್ನ ಪರಿಚಯ ಆಗಲಿಲ್ವ? ಇಲ್ಲವಲ್ಲ. ನೀನು ಹುಟ್ಟುವಾಗ ಸಣ್ಣದಿದ್ದಿ. ಅದು ಎಲ್ಲರೂ ಹಾಗೆ ಹುಟ್ಟುವಾಗ ಸಣ್ಣದೇ ಇರು. ಹಾಗಲ್ಲ, ಸಣ್ಣ ನಿನ್ನನ್ನು ಹೆತ್ತಂತ ಸಂದರ್ಭದಲ್ಲಿ ನಿನ್ನ ತಾಯಿ ಹಸುನಿಗಿದ್ಲು ಹೇಳುವುದನ್ನು ಕೇಳಿದ್ದೇನೆ. ಹೌದಲ್ವಾ? ಆ ಸಂದರ್ಭದಲ್ಲಿ ನೀನು ದಾರಿಯ ಬದಿಯಲ್ಲಿದ್ದವ, ಅಳುತ್ತಾ ಇದ್ದಿ ಹೊಟ್ಟೆ ಹಸಿವಿಗೋಸ್ಕರವಾಗಿ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಹೋಗುತ್ತಿದ್ದಂತ ನಾನು ನಿನ್ನನ್ನು ಕಂಡೆ ಮಗನೇ. ಹೌದೇ? ಹೌದು.
ಈ ಕೈಯಿಂದಲೇ ನಿನ್ನನ್ನು ಎತ್ತಿದೆ, ನನ್ನ ಮನೆಗೆ ಕರೆದುಕೊಂಡು ಹೋದೆ. ಸಣ್ಣ ಮಗುವಿಗೆ ಆಹಾರ ಏನು ಮಗನೇ? ಅದು ತಾಯಿಯ ಎದೆ ಹಾಲು. ಎದೆ ಹಾಲು, ಎದೆ ಹಾಲು ಕೊಡ್ಲಿಕ್ಕೆ ತಾಯಿ ಇಲ್ಲ ಅಂತಾದ್ರೆ ಮತ್ತೆ ಕೊಡುವವರು ಯಾರು? ಹೌದು. ಹಾಗಾಗಿ ನಿನಗೆ ಎದೆ ಹಾಲನ್ನು ಕೊಟ್ಟು ಸಾಕಿ ಬೆಳೆಸಿದ ಮುದುಕಿ ನಾನೇ ಮಗನೇ, ನಾನೇ. ನನ್ನ ಸಾಕು ತಾಯಿ ನೀನು. ಹೌದು. ಹೇಳುವುದನ್ನು ಕೇಳಿದ್ದೇನೆ. ಯಾರೋ ಒಬ್ಬ ಪುಣ್ಯಾತ್ಮಳು ನನ್ನ ಮೇಲೆ ಕನಿಕರ ಪಟ್ಟು ನನ್ನನ್ನು ಸಾಕಿ ಸಲಹಿದಳು ಎನ್ನುವುದಾಗಿ. ಹಾಗೆಂದು ಇದುವರೆಗೆ ಅವಳ ಮುಖ ನೋಡುವಂತಹ ಯೋಗ ನನ್ನ ಪಾಲಿಗೆ ಒದಗಲಿಲ್ಲ. ಇಂದಾದರೂ ಕಂಡೇ ಇಲ್ಲ. ಧನ್ಯನಾದೆ. ಹಾಗೆ ಆಗುವುದಕ್ಕೂ ಕಾರಣ ಉಂಟು. ಏನಮ್ಮ? ನೀನು ಹೀಗೆ ಇರಬಾರ್ದು ಅಂತ ಹೇಳಿ ನಾನೊಂದು ತೀರ್ಮಾನ ಮಾಡಿದೆ. ಏನು? ಯಾಕಂತಂದ್ರೆ ನನ್ನ ಒಟ್ಟಿಗೆ ನೀನು ಜೀವನ ಬೆಳೆಸಿದೆ ಅಂತಾದ್ರೆ ನಾನು ಭಿಕ್ಷುಕಿ, ನೀನು ನನ್ನ ಜೊತೆಯಲ್ಲಿ ಇದ್ರೆ ಭಿಕ್ಷುಕ ಅಂತ ಆಗುದಿಲ್ವೋ? ನಾನು ಕೂಡ ಭಿಕ್ಷೆ ಬೇಡಬೇಕಾಗಿ ಬಂದಿತ್ತು. ಹೌದಲ್ವಾ? ಹಾಗಾಗಿ ನಾನು ಸಾಕಿದಂತ ಮಗ ಭಿಕ್ಷೆ ಬೇಡಬಾರದು ಎನ್ನುವಂತ ಉದ್ದೇಶದಿಂದ ಗುರುಗಳಲ್ಲಿ ಹೋಗಿ ತಲುಪಿಸಿದೆ. ಶುಕ್ರಾಚಾರ್ಯರಲ್ಲಿ ಹೋಗಿ ಅವರಿಗೆ ಒಪ್ಪಿಸಿದೆ. ಆಮೇಲೆ ನನ್ನ ದಾರಿ ನಾನು ನೋಡಿಕೊಂಡೆ ಮಗನೇ. ಇದುವರೆಗೆ ಎಲ್ಲಿ ಹೋಗಿದ್ದೀಯಮ್ಮ? ನನಗೆ ಬೇರೆ ಹೊಟ್ಟೆ ಹೊರೆ ಮಾಡುವುದಕ್ಕೆ ಬೇರೇನು ಕೆಲಸ ಗೊತ್ತಿಲ್ಲ ಮಗನಿಗೆ. ಹಾಗಾಗಿ ಊರೂರು ಅಲೆದಾಡುತ್ತಾ ಭಿಕ್ಷೆ ಬೇಡಿಕೊಂಡೇ ಹೋದೆ. ವಯೋವೃದ್ಧಳಾದಂತಹ ನಿನಗೆ ದುಡಿಯುವ ಚೈತನ್ಯ ಇಲ್ಲ. ಹಾಳು ಹೊಟ್ಟೆಯನ್ನು ತುಂಬಿಸಬೇಕಲ್ಲ, ಆ ಉದ್ದೇಶದಿಂದ ಬೇಡುವುದಕ್ಕೆ ಆರಂಭಿಸಿದೆ. ಇನ್ನು ಈ ಕೃತ್ಯವನ್ನು ನೀ ಮಾಡಬಾರದು. ಮತ್ತೆ ನೀನು 3 ಲೋಕದ ವಿಭುವಾದಂತಹ ದಾರಿಗಾಸುರನ ಸಾಕು ತಾಯಿ. ಹಾಗಾಗಿ ನಿನಗೆ ಯಾವ ಕೊರತೆಯೂ ಆಗದ ರೀತಿಯಲ್ಲಿ ಮೂರಾಯ್ತು. ಯಾವುದು? ಅನ್ನ ಊಟ ಮಾಡದೆ 3 ದಿನ ಆಯ್ತು. 3 ದಿವಸದಿಂದ ಉಪವಾಸದಲ್ಲಿದ್ದೀಯ? ಹೌದು ಮಗನೇ. ಇಲ್ಲೆಲ್ಲ ಬೇಡಿಕೊಂಡು ಬಂದೆ. ಹೋದ ಮನೆಯ ಬಾಗಿಲ ಹತ್ರ ಹೇಳುವುದು ಒಂದೇ, ಏನು? ಅಜ್ಜಿ ಹೋಗುತ್ತೀಯೋ ಅಲ್ಲ ಬಿಸಿ ನೀರು ಹಾಕಿ ಓಡಿಸ್ಬೇಕಂತೇಳಿ. ಯಾರು ಕೂಡ ಭಿಕ್ಷೆ ಕೊಡ್ಲಿಕ್ಕೆ ತಯಾರಿಲ್ಲ, ಅನ್ನ ಕೊಡುವುದಕ್ಕೆ ಸಿದ್ಧರಿಲ್ಲ ಮಗನೇ, ಸಿದ್ಧರಿಲ್ಲ. ಅವರ ತಪ್ಪಲ್ವಮ್ಮ. ಯಾಕೆ? ನಾನೇ ಶಾಸನವನ್ನು ಮಾಡಿದ್ದೇನೆ. ಏನು ಅಂತ? ನನ್ನ ನಾಡಿನ ಜನರು ಯಾರೂ ಕೂಡ ಭಿಕ್ಷುಕರಿಗೆ ಭಿಕ್ಷೆಯನ್ನು ನೀಡಬಾರದು. ಅದು ನಿನ್ನ ಶಾಸನ, ನನಗೆ ಇಲ್ಲಿ ಮರಣ ಶಾಸನ ಆಯ್ತಾ? ಅಮ್ಮ, ಹಾಗೆ ಆಡುವುದಕ್ಕೂ ಕಾರಣ ಇದೆ. ಕೆಲವರೆಲ್ಲ ಇದ್ದಾರೆ, ದೇವರು ಕೊಟ್ಟಂತಹ ಕೈಕಾಲು ಸರಿ ಇದ್ರು ಆ ಕೈಕಾಲಿಗೆ ಬಟ್ಟೆಯನ್ನು ಸುತ್ತಿಕೊಂಡು ಅಂಗವಿಕಲರ ಹಾಗೆ ನಟಿಸುತ್ತಾ ಸೋಮಾರಿಗಳಾಗಿ ಬದುಕುವವರು. ಅವರಿಗಾಗಿ ಇಂತಹ ಶಾಸನವನ್ನು ನಾನು ಮಾಡಿದ್ದು. ಅದು ಒಳ್ಳೆದಾಯ್ತು. ಹಾಗೆಂದು ನಿಜವಾಗಿಯೂ ದುಡಿಯುವುದಕ್ಕೆ ಸಾಧ್ಯವಿಲ್ಲದವರಿಗೆ ನಮ್ಮಲ್ಲಿ ಧರ್ಮಛತ್ರಗಳು ಕೆಲವಿವೆ. ಹೌದಾ? ಅಮ್ಮ, ನೀನೆಲ್ಲಿಗೂ ಹೋಗಬೇಕಾದ ಅಗತ್ಯ ಇಲ್ಲ. ಮತ್ತೆ ನನ್ನ ಜೊತೆಗೆ ಬಾ, ನಿನ್ನನ್ನು ಅರಮನೆಗೆ ಕರೆದೊಯ್ತೇನೆ. ಅಲ್ಲಿ ನಿನಗೆ ಬೇಕಾದಂತಹ ಷಡ್ರಸೋಪೇತವಾದಂತಹ ಭೋಜನವನ್ನು ಉಣಬಡಿಸ್ತೇನೆ. ಆದರೆ ಒಂದು, ನೀನೀಗ ಹೊರಟದ್ದು ಎಲ್ಲಿಗೆ? ನಾನು ಸ್ನಾನಕ್ಕಾಗಿ ನದಿಯೆಡೆಗೆ ಹೋಗುತ್ತಾ ಇದ್ದೇನೆ. ನಾನು ಬರುವಲ್ಲಿವರೆಗೆ ಈ ಬಂಡೆ ಕಲ್ಲುಂಟಲ್ಲ, ಅದರ ಮೇಲೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆ. ಈ ಬಿಸಿಲಿಗೆ ನನ್ನನ್ನು ಬಂಡೆಗಲ್ಲಲ್ಲಿ ಕೂತ್ಕೊಳ್ಳಿಸಿ ಒಣಗಿಸುವ ಅಂದಾಜು. ನೀನು ಹೋಗಿ ಹಿಂದೆ ಬರುವಾಗ ನಾನು ಜೀವದಲ್ಲಿ ಇರ್ತೇನೆ ಅಂತ ಹೇಳಿ ಏನು ಸಾಕ್ಷಿ ಉಂಟು? ಹಾಗಾದೀತು. ಉಣ್ಣದೆ 3 ದಿನ ಆಯ್ತು, ಹಸಿವೆಯಲ್ಲಿ ನಾನು ಸಾಯ್ತಾ ಇದ್ದೇನೆ. ನೀನು ಬರುವಾಗ ನಾನು ಇಲ್ಲ ಅಂತಾದ್ರೆ ನೀನು ಯಾರಿಗೆ ಊಟ ಕೊಡುದು ಮಗನೇ? ಹಾಗಿದ್ರೆ ಕಾಯುವ ತಾಳ್ಮೆ ನಿನಗಿಲ್ಲ. ಕಾಯುವಷ್ಟು ತಾಳ್ಮೆ ಇಲ್ಲ ಮಗನೇ. ಒಂದು ಕೆಲಸ ಮಾಡು, ಅದು ಕಾಣುತ್ತಾ ಇರುವುದು ನನ್ನ ಅರಮನೆ, ಅಲ್ಲಿಗೆ ಹೋಗು. ನನ್ನ ಹೆಂಡತಿ ಇದ್ದಾಳೆ. ಮದುವೆ ಆಗಿದ್ದ? ಮದುವೆ ಆಗಿದೆ ಅಮ್ಮ. ಮದುವೆ ಆಗಿ ಹೆಂಡತಿ ಉಂಟಲ್ವ? ಹೌದು. ರಂಭಾಮಣಿ ಎನ್ನುವುದಾಗಿ ಅವಳ ಹೆಸರು. ಗಂಟಮಣಿಯ? ರಂಭಾಮಣಿ ಅಮ್ಮ. ರಂಭಾಮಣಿ. ಗುಣವತಿ. ನೀನು ಹೇಳಿದೆ ಎಂದಾದರೆ ನಿನಗೆ ಉಣಬಡಿಸ್ತಾಳೆ ಅವಳು. ನಾನು ಊಟ ಮಾಡುವ ಆಸೆಯನ್ನೇ ಬಿಡ್ಬೇಕು. ಯಾಕಮ್ಮ? ನಿನಗೆ ನನ್ನ ಪರಿಚಯ ಸಿಗಲಿಲ್ಲ ಅಂತ ಆದ್ಮೇಲೆ ಮದುವೆ ಆದ ನಂತರ ನಿನ್ನ ಮನೆಗೆ ಬಂದವಳು. ಹೌದು. ಅವಳಿಗೆ ನನ್ನ ಪರಿಚಯ ಸಿಗಬಹುದು? ವಿಷಯ ಹೌದು. ಮೊದಲೇ ನೀನು ಶಾಸನ ಮಾಡಿದ್ದು ಯಾರಿಗೂ ಕೂಡ ಊಟ ಕೊಡಬಾರದು, ಭಿಕ್ಷೆ ಕೊಡಬಾರದು ಅಂತ ಹೇಳಿ. ಹಾಗಿದ್ರೆ ಊರಿನವರು ಕೊಡುದಿಲ್ಲ ಅಂತ ಆದ ಮೇಲೆ ನಿನ್ನ ಹೆಂಡತಿ ಕೊಡ್ತಾಳ? ಅಮ್ಮ, ಒಂದು ಉಪಾಯ ಮಾಡು. ನೀನು ಅರಮನೆಗೆ ಹೋಗಿ ಅವಳಲ್ಲಿ ಹೇಳು. ಏನು ಅಂತ? ಅನ್ನ ಕೊಡು ಎನ್ನುವುದಾಗಿ. ಕೊಟ್ರೆ ಆಯ್ತಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡ್ತೇನೆ. ಕೊಡದಿದ್ರೆ ಅಲ್ಲಿಂದ ಕರೆದು ಹೇಳು, ಮಗ, ನಿನ್ನ ಹೆಂಡತಿ ನನಗೆ ಅನ್ನ ಕೊಡುವುದಿಲ್ಲ ಎನ್ನುವುದಾಗಿ. ಮಗ, ನಾನು ಅನ್ನ ಕೇಳಿದೆ, ನಿನ್ನ ಹೆಂಡತಿ ಕೊಡಲಿಲ್ಲ. ಆಗ ಇಲ್ಲಿಂದ ನಾ ಕರೆದು ಹೇಳ್ತೇನೆ, ಅವಳು ನನ್ನ ಸಾಕು ತಾಯಿ, ಅವಳಿಗೆ ಅನ್ನ ಕೊಡು ಎನ್ನುವುದಾಗಿ ಹೇಳ್ತೇನೆ. ಇದೆಲ್ಲ ಬೇಕಾ?
ಇಷ್ಟೆಲ್ಲ ಹೆಸರು ಮಾಡಿದವ ನೀನು. ಹೌದು. 3 ಲೋಕದಲ್ಲಿ ವೀರ ಅಂತ ಹೇಳ್ತೀಯ, ಲೋಕ ಪ್ರಸಿದ್ಧಿಯನ್ನು ಹೊಂದಿದವ ಅಂತ ಹೇಳ್ತೀಯ. ನಾನೀಗ ಜೋರಾಗಿ ಬೊಬ್ಬೆ ಹೊಡೆದು ಹೇಳುದು, ಮಗ ನಿನ್ನ ಹೆಂಡತಿ ನನಗೆ ಊಟ ಕೊಡುವುದಿಲ್ಲ ಅಂತ ಹೇಳಿ. ಊರ್ನವ್ರು ಏನು ಹೇಳಿಯಾರು, ಬಂದ ಅಜ್ಜಿಗೊಂದು ಇವನಿಗೆ ಊಟ ಹಾಕ್ಲಿಕ್ಕೆ ಗತಿ ಇಲ್ಲ, ಜೋರಾಗಿ ಬೊಬ್ಬೆ ಹೊಡೆದು ಹೇಳ್ತಾ ಇದ್ದಾನೆ ಅಂತೇಳಿ. ಕೇಳುವುದು ನಿನಗೆ ನನಗೆ ಮಾತ್ರವಲ್ಲ, ಊರವರ ಎಲ್ಲರಿಗೂ ಕೇಳುತ್ತದೆ. ಊರವರಿಗೂ ಕೇಳ್ತದೆ. ಹಾಗಿದ್ರೆ ಏನು ಮಾಡುದಮ್ಮ? ಏನು ಮಾಡುದು? ಒಂದು ಉಪಾಯ ಉಂಟು. ಏನದು? ನಾನೀಗ ಹೋಗುತ್ತೇನೆ, ಹೆಂಡತಿ ಹತ್ರ ಹೇಳ್ತೇನೆ, ಯಜಮಾನರು ಕಳಿಸಿದ್ದು ಅವರು ಕೇಳಿದ್ದನ್ನು ಕೊಡ್ಬೇಕು ಅಂತ. ಒಂದು ವೇಳೆ ಅವ್ರು ಕೊಡುದಿಲ್ಲ ಅಂತ ಹೇಳಿದ್ರೆ ನಾನು ಜೋರಾಗಿ ಬೊಬ್ಬೆ ಹಿಡಿದು ಹೇಳ್ತೇನೆ, ಮಗ ಮಗ ನಿನ್ನ ಹೆಂಡತಿ ನಾನು ಕೇಳಿದ್ದನ್ನು ಕೊಡುದಿಲ್ಲ ಅಂತ. ಆಗುದಿಲ್ವಾ? ಆಗ ನೀನು ಹೇಳು, ನಾನು ಹೇಳಿದ್ದು ಹೌದು, ನೀನು ಕೊಟ್ಟು ಬಿಡೆ ಅಂತೇಳಿ. ಇದಕ್ಕೆ ಹೇಳುವುದು ಹಳೆ ತಲೆ ಬೇಕು ಅಂತ. ಕಿರಿದರೊಳ್ ಪಿರಿದರ್ಥ, ಪಿರಿದರ್ಥ. ಅಮ್ಮ ಹಾಗೇ ಮಾಡು. ನೀ ಅರಮನೆಗೆ ಹೋಗು, ನಾ ಸ್ನಾನಕ್ಕಾಗಿ ನದಿಯೆಡೆಗೆ ಸಾಗುತ್ತೇನೆ. ಬೇಗ ಬಾ, ಬೇಗ ಆದಷ್ಟು ಶೀಘ್ರವಾಗಿ ಬರ್ತೇನೆ. ಎಚ್ಚೊತ್ತು ಮುಳುಗಬೇಡ. ಆಯ್ತಮ್ಮ. ಸುಂದರಾಂಗಿ ಭಾಗೀರಥಿಯು ಬಂದು ರಂಭಾ ಮಣಿಗೆ ಬಾಧಿಸಿ ಯಾರಮ್ಮ? ಶುಭವಾಗಲಿ ಅಮ್ಮ. ಎದ್ದೇಳು ಎದ್ದೇಳು. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಇಂತಹ ಮುಖ ಪರಿಚಯ ನನಗೆ ಇಷ್ಟರವರೆಗೆ ಈ ನಮ್ಮ ಅಂತಃಪುರದಲ್ಲಿ ನಾನು ಕಂಡವಳಲ್ಲ. ನಮ್ಮ ದಾಸಿ ವೃಂದದವರು ಅದೆಷ್ಟೋ ಮಂದಿ ಇದ್ದಾರೆ. ಆ ದಾಸಿ ವೃಂದದಲ್ಲಿಯೂ ಇಂತಹ ರೂಪಸಿಯನ್ನು ನಾನು ಕಾಣಲಿಲ್ಲ. ಹಾಗಾದ್ರೆ ಯಾರಿರಬಹುದು ನೀನು ಎನ್ನುವ ಹಾಗೆ ನನ್ನಲ್ಲಿ ನಾನೇ ತರ್ಕಿಸಿಕೊಂಡಾಗ ಖಂಡಿತವಾಗಿಯೂ ನೀನು ಮೇಲಿನಿಂದ ಕೆಳಗೆ ಬಿದ್ದವಳು. ಹಾಗಂದ್ರೆ ಮೇಲಿನ ಲೋಕದವಳು, ಸ್ವರ್ಗಲೋಕದವಳು. ಸ್ವರ್ಗಲೋಕದಲ್ಲಿರುವಂತಹ ಅಪ್ಸರ ಕನ್ನಿಕೆ ನೀನೇ ಆಗಿರಬೇಕು ಎನ್ನುವ ಹಾಗೆ ನನಗೆ ಅನಿಸುತ್ತಾ ಇದೆ. ಖಂಡಿತ ಸಾಧ್ಯವೇ ಇಲ್ಲಮ್ಮ. ಯಾಕೆ? ಕಣ್ಣು ಮುಚ್ಚುತ್ತೇನೆ ಬಿಡುತ್ತೇನೆ. ಅದು ಹೌದಲ್ಲ? ಹೌದು. ಸ್ವರ್ಗಲೋಕದಲ್ಲಿರುವವರೆಲ್ಲರೂ ಅನಿಮಿಷರು. ಹೌದು. ನೀನು ಹಾಗಲ್ಲ, ಕಣ್ಣು ಮುಚ್ಚಿತ್ತೆ ಮತ್ತೊಮ್ಮೆ ತೆರೆಯುತ್ತಾ ಇದ್ದಿ. ಹಾಗಾದ್ರೆ ನೀನು ಸ್ವರ್ಗಲೋಕದವಳಲ್ಲ. ಖಂಡಿತ ಅಲ್ಲ. ಹಾಗಾದ್ರೆ ನೀನು ಸರಿ ಸರಿ ಕೆಳಗಿನಿಂದ ಮೇಲೆ ಭೂಮಿ ಒಡೆದು ಬಂದವಳು ನೀನು. ಹಾಗಂದ್ರೆ ನಾಗ ಕನ್ನಿಕೆ ನೀನಿರ್ಬೇಕು. ಪಾತಾಳದಿಂದ ಬಂದವಳು, ಪಾತಾಳ ಲೋಕದವಳು. ಖಂಡಿತ ಸಾಧ್ಯವಿಲ್ಲ. ಯಾಕೆ? ನನ್ನ ಸೊಂಟ ಸರಿಯೇ ಉಂಟಮ್ಮ. ಹೌದಂತೆ. ಅದು ಸರಿ, ನಿನ್ನ ಸೊಂಟ ಸರಿ ಉಂಟು. ಹೌದು. ಪಾತಾಳದವರಿಗೆ ಸೊಂಟದಿಂದ ಕೆಳಗೆ ಬಲವೇ ಇಲ್ಲ ಅಂತ ಹೇಳುತ್ತಾರೆ. ನೀನು ಮಾತ್ರ ಹಾಗಲ್ಲ. ಹೌದು. ಆಹಾ,
ಎಂತಹ ಸೌಂದರ್ಯ ನಿನ್ನದು, ಎಂತಹ ರೂಪ ಲಾವಣ್ಯ. ಪಾತಾಳದವಳಲ್ಲ, ಖಂಡಿತ ಅಲ್ಲ. ಸ್ವರ್ಗಲೋಕದವಳಲ್ಲ. ಹಾಗಾದ್ರೆ ಭೂಲೋಕದಲ್ಲಿ ಇಂತಹ ರೂಪಸಿ ಯಾರಮ್ಮ ನೀನು? ಯಾವ ಊರಿನಿಂದ ಬಂದವಳು? ಅಬ್ಬಾ, ನಿನ್ನನ್ನು ಹೆತ್ತಂತಹ ಆ ಮಾತೆ, ಅವಳ ಹೊಟ್ಟೆ ಎಷ್ಟು ದೊಡ್ಡದಾಗಿರಬಹುದು? ಹಾಗಂದ್ರೆ ಪುಣ್ಯಗರ್ಭೆ ಅಂತ ಹೇಳಿದ್ದು. ಹಾಗೆ ಹೆತ್ತಂತಹ ಮಾತೆ ಯಾರು? ಜನ್ಮವನ್ನು ನೀಡಿದಂತಹ ಪಿತನಾರು? ಮಾತ್ರವಲ್ಲ, ನಿನ್ನ ಕೊರಳನ್ನು ನೋಡಿದಾಗ ಮದುವೆ ಆಗ್ಲಿಲ್ಲ ಅಂತ ಅನ್ನಿಸುತ್ತಾ ಇದೆ. ಮದುವೆ ಆಗಿದ್ರೆ ನಿನ್ನ ಗಂಡನ ಯಾರು? ಊರು ಯಾವುದು? ಹೆಸರೇನು? ಹೇಳಮ್ಮ, ಹೇಳು. ಅಮ್ಮಮ್ಮ ಇಂತಹ ರೂಪಸೇನು ನಾನು ಇಲ್ಲಿಯವರೆಗೆ ಕಂಡವಳೇ ಅಲ್ಲ. ನಿನ್ನ ಮುಖ ಪರಿಚಯ ಇದ್ರೆ ಖಂಡಿತವಾಗಿ ಇಷ್ಟೊತ್ತಿಗೆ ನಿನಗೆ ಕೊಳ್ಳಿರಿಸಿ ನಿನಗೆ ಬೇಕಾದಂತಹ ಮೃಷ್ಟಾನ್ನ ಭೋಜನವನ್ನೇ ಬಡಿಸುತ್ತಿದ್ದೆ. ನನಗೆ ಪರಿಚಯ ಇಲ್ಲ. ಅದು ಹಾಗೆ ಶ್ರೀಮಂತರಿಗೆ ಹೇಗೆ ಅವರ ಕೆಲಸ ಆಗುವವರಿಗೆ ಮಾತ್ರ ಅವರಿಗೆ ಪರಿಚಯ, ಅವರ ಕೆಲಸ ಆದ್ಮೇಲೆ ತನ್ನವರ ಪರಿಚಯ ಇರುವುದಿಲ್ಲ. ಏನು ನಾನು ಸಮಯ ಸಾಧಕಳು ಎನ್ನುವ ಹಾಗೆ ಭಾವಿಸಿದ್ದೀಯಾ? ಖಂಡಿತವಾಗಿಯೂ ಇಲ್ಲ. ನನಗೆ ಯಾವಾಗ ನೀನು ಉಪಕಾರಕ್ಕೆ ಬಂದಿದ್ದಿ, ಯಾವಾಗ ನನ್ನಿಂದ ಕೆಲಸ ಆಗಿದೆ, ನಿನ್ನಿಂದ ನನಗೆ ಕೆಲಸ ಆಗಿದೆ ಅಂತ ಹೇಳ್ಬೋದಲ್ಲ ನನ್ನಲ್ಲಿ. ನಿಮಗೆ ಮರೆತು ಹೋಗಿರ್ಬೋದು, ಆದ್ರೆ ನನಗೆ ಮರೆತು ಹೋಗ್ಲಿಲ್ಲ ತಾಯಿ. ಮರೆತು ಹೋದದ್ದು ಅಂದ್ರೆ ಈ ಹಿಂದೆ ನನಗೆ ನೀನು ಸಿಕ್ಕಿದ್ಯಾ? ಹೌದಮ್ಮ. ಎಲ್ಲಿ? ಅಮ್ಮ, ಅಂದಿನ ದಿವಸ ನಿಮ್ಮ ತಂಗಿಯ ಮನೆಗೆ ನೀವು ನಿಮ್ಮವರನ್ನೆಲ್ಲ ಕೂಡಿಕೊಂಡು ಸೀಮಂತಕ್ಕೆ ಬಂದವರು ತಾನೆ? ತಂಗಿಯ ಸೀಮಂತ ಕಳೆದು ಸುಮಾರು ವರ್ಷಗಳಾಯಿತು. ಹೌದು, ಬಹಳ ಹಿಂದೆ. ನನ್ನ ತಂಗಿ ಸುಮನಾಂಗಿ, ಅವಳ ಸೀಮಂತಕ್ಕೆ ಬೇಕಾಗಿ ನಾವೆಲ್ಲವರು ಅಲ್ಲಿಗೆ ಬಂದಿದ್ದೆವು. ಹೌದು. ಅಲ್ಲಿ ನೀನಿದ್ಯಾ? ಹೌದಮ್ಮ. ಎಲ್ಲಿ? ಅಮ್ಮ, ನಿಮ್ಮ ಜೊತೆಯಾಗಿ ಇದ್ದುಕೊಂಡು ಶೃಂಗಾರವನ್ನು ಮಾಡುವಲ್ಲಿ ನಾನಿದ್ದೇನೆ, ಸೀರೆ ಉಡುವಾಗ ನಾನಿದ್ದೇನೆ, ಎಲ್ಲದಕ್ಕೂ ಸಹಾಯವನ್ನು ಮಾಡುತ್ತಿದ್ದವಳು ನಾನೇ ಸುಮನಾಂಗಿ. ಅಮ್ಮ, ನೀನು ಸುಮನಾಂಗಿ? ನನ್ನ ತಂಗಿ ಸುಮನಾಂಗಿ ಹೇಗಿರೋದಕ್ಕೆ ಸಾಧ್ಯವೇ ಇಲ್ಲ. ಸುಮನಾಂಗಿ ದಾಸಿ. ಸುಮನಾಂಗಿ ದಾಸಿಯ? ದಾಸಿಯರು ಅದೆಷ್ಟೋ ಮಂದಿ ಇರ್ತಾರೆ, ನಮ್ಗೆಲ್ಲ ಅದನ್ನ ಪರಿಚಯ ಇಟ್ಕೊಳ್ಳಿಕ್ಕೆ ಆಗುತ್ತದ? 10 ಮಂದಿ ಹೆಂಗಸರು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ, ಎಲ್ಲರ ಮುಖ ಪರಿಚಯ ಇರೋದಕ್ಕೆ ಸಾಧ್ಯ ಉಂಟಾ? ಆ ಕ್ಷಣದಲ್ಲಿ ನಾನು ನಿನ್ನಲ್ಲಿ ಮಾತಾಡಿರಬಹುದು. ಈಗ ನೀನು ಹೇಳುತ್ತೆ ನನಗೆ ಸೀರೆ ಉಡಿಸಿದ್ದು, ಕುಪ್ಪಸ ತೊಡಿಸಿದ್ದು, ಆಮೇಲೆ ತಲೆಗೂದಲು ಬಾಚಿದ್ದು, ಕೇಶಾಲಂಕಾರವನ್ನು ಮಾಡಿದ್ದು, ಪಾನಕ ಹಂಚುತ್ತಿದ್ದದ್ದು ಎಲ್ಲ ನೀನೆಯಾ? ಹೌದು.
ಅಂದ್ರೆ ಸುಮಾರು ವರ್ಷಗಳಾಯಿತು. ಸಣ್ಣ ನೀನು ಈಗ ನೋಡಿದ್ರೆ ಒಂದು ಷೋಡಶ ಒಂದು 16 ವರ್ಷ. ಹೌದು. ಆವಾಗ ನೋಡಿದ್ರೆ ಒಂದು 7-8 ವರ್ಷ ಆಗಿರಬಹುದು ಏನು ನಿನಗೆ. ಆ 8 ವರ್ಷದ ಮುಖ ಈ 16 ವರ್ಷದ ಮುಖ ಅದೆಲ್ಲ ಎಲ್ಲಿ ಹೊಂದಾಣಿಕೆ ಆಗಿದೆ ನನಗೆ ಎಲ್ಲಿ ಗೊತ್ತಾಗುತ್ತೆ. ನೀವು ಎತ್ತ ಹೋದ್ರು ಹತ್ತನೇ ನಾನು ಬರ್ತಾ ಇದ್ದವಳು ಯಾರು? ಸಣ್ಣವಳು ಲಂಗದವನೇ ಹಾಕಿಕೊಂಡು ಅತ್ತಿಂದ ಇತ್ತ ಇತ್ತಿಂದ ಹೋಗ್ತಾ ಇದ್ದವಳು ಯಾರವಳು? ಮೋಹಿನಿಯ? ಮತ್ತೆ ಯಾರು? ಬಾ ಬಾ ಭಾಮಿನಿಯ? ಮತ್ತೆ ಗೀಗಿ ಯಾರು? ಬಾಗಿ ಭಾಗಿ ಬಾಗಿ ಭಾಗೀರಥಿ. ಹೌದಮ್ಮ, ಭಾಗೀರಥಿ ನಾನೇ ಗೆಳತಿ. ಅಂದಿಗಿಂತಲೂ 100 ಮಡಿ ಚೆಲುವಿಕೆಯನ್ನು ನಾನು ಇಂದು ಕಾಣುತ್ತಾ ಇದ್ದೇನೆ. ನೀನು ಒಂದು ವೇಳೆ ಬರದೆ ಹೋಗದಿದ್ರೆ ನಿನ್ನ ನೆನಪೇ ಮರೆತು ಹೋಗುತ್ತಿತ್ತು ನನಗೆ. ಅದಕ್ಕೆ ಹೇಳುದು, ಬಂದು ಹೋಗದಿದ್ರೆ ಬಂಧುತ್ವ ಕೆಡುತ್ತದೆ, ಬಳಸದೆ ಇದ್ರೆ ಬಾವಿ ನೀರು ಕೆಡುತ್ತದೆ ಎನ್ನುವ ಹಾಗೆ ಆಗಾಗ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಬಂದೆ ಎಲ್ಲ ಕುಳಿತುಕೋ 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 ಕುಳಿತುಕೋ. ಉಳ್ಳಿರು ಬಂದ ಕಾಲ
ಕಾರ್ಯ ಅರುಹು ಮತ್ತ ನೀನು ಅವಸರವಾಗಿ ಓಡೋಡಿಕೊಂಡು ಬಂದೆಯಲ್ಲ. ಹೌದಮ್ಮ. ಹೇಗೂ ನಿನಗೆ ಸುಸ್ತಾಗಿದೆ, ಆಯಾಸ ಆಗಿದೆ. ಆಯಾಸವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ನಿನಗೆ ಏನು ಬೇಕು ಹೇಳು. ಕುಡಿಯುವುದಕ್ಕೆ ಏನಾದೀತು ನಿನಗೆ? ಇದು ತಂಪಾದೀತಾ? ತಂಪು ಬೇಡ ಬೇಡ, ಶೀತ ಆಗುತ್ತದೆ. ಹೌದು. ಹಾಗಾದ್ರೆ ಬಿಸಿ ಆದೀತಾ? ಬಿಸಿ ಕೂಡ ಬೇಡ. ಬೇಡ, ಈ ಸೆಕೆಗೆ ಬಿಸಿ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಮದ್ಯವಾದೀತಾ? ಅದು ಆದೀತಮ್ಮ. ಹಾಗೆಲ್ಲ ಅಲ್ಲ, ಅತ್ತ ಬಿಸಿ ಅಲ್ಲ, ಇದು ತಂಪು ಅಲ್ಲ. ಕುಡಿಯುವುದಕ್ಕೆ ನಿನಗೆ ಬೇಕಾದನ್ನು ಕೊಡ್ತೀನಿ, ಮೃಷ್ಟಾನ್ನ ಭೋಜನವನ್ನೇ ಉಣಬಡಿಸ್ತೇನೆ. ಆಮೇಲೆ ಇದು ಎಂತದ್ದು ನಿನಗೆ? ಇದು 1 ದಿವಸ ಅಲ್ಲ, 2 ದಿವಸ ಅಲ್ಲ, 1 ತಿಂಗಳು ಬೇಡ, 1 ವರ್ಷ ನೀನು ಇಲ್ಲಿಯೇ ಕುಳಿತುಕೊಳ್ಳಬೇಕು. ಹೌದು, ಹಾಗಾಗಿ ಕುಳಿತುಕೊಮ್ಮ. ನನ್ನ ಭೋಜನ ನನಗೆ ತಡ ಆಯ್ತಮ್ಮ. ಕಾರಣ ಉಂಟು. ಏನು? ಭೂವರನ ಚಕ್ರವ ಪೂಜಿಸಲಿಗೆ ಭಾವಿಸಿರುವ ಅಮ್ಮ ಪೂಜಿಸಲಿಗೆ ಭಾವಿಸಿರುವ ಪೂಜಿಸಲಿಗೆ ಭಾವಿಸಿರುವ ಪೂಜಿಸಲಿಗೆ ಭಾವಿಸಿರುವ ಅಮ್ಮ ತಡವಾದವಳು ನೀನು ಮತ್ತೆ ಓಡಿಕೊಂಡು ಬಂದದ್ದು ಯಾಕೆ? ಅಮ್ಮ ನೀವು ಹೇಳ್ತಾ ಇದ್ದೀರಿ ಒಂದು 10 ದಿವಸ ನಿಂತುಕೋ, ಒಂದು 20 ದಿವಸ ನಿಂತುಕೋ, ಒಂದು ತಿಂಗಳು ನಿಂತುಕೋ ಎಂಬುದಾಗಿ. ಹೌದಮ್ಮ. ಆದ್ರೆ ನನಗೆ ಮನಸ್ಸು ಉಂಟೆ. ಮತ್ತೇನಾಯ್ತು ಈಗ? ಅಮ್ಮ ನಾನಮ್ಮ ಹೇಳಿದ್ದು, ನನ್ನಮ್ಮ ಹೇಳಿದ್ದು ಏನು? ಬೇಗ ಹೋಗಿ ಅಕ್ಕನ ಬಳಿಗೆ ಹೋಗಿ ಬಾ ಎಂಬುದಾಗಿ. ಅವರ ಮಾತನ್ನು ಹೌದು, ಅವರ ಮಾತನ್ನು ಕೇಳಿದ್ದೇ ತಡ ಅಲ್ಲಿಂದ ಓಡ್ಲಿಕ್ಕೆ ಪ್ರಾರಂಭಿಸಿದ್ದೇನಮ್ಮ. ಅಲ್ಲಿಂದ ಓಡ್ಲಿಕ್ಕೆ ಪ್ರಾರಂಭಿಸಿದವಳು ಬಂದು ನಿಂತದಿಲ್ಲಿಯಾ? ಬಂದು ನಿಂತದಿಲ್ಲ, ಮತ್ತೆ ಹೂವಲ್ಲಿ ಕಾಣುತ್ತಾ ಉಂಟಲ್ಲ ಏನದು? ಒಂದು ಸೇತುವೆ, ಅಲ್ಲೇ ಬಂದು ನಿಂತದ್ದಮ್ಮ. ಸೇತುವೆ ಬಳಿ ನಿಂತದ್ದ? ಹೌದು. ಅಂದ್ರೆ ಅಷ್ಟು ಸುಸ್ತಾಯ್ತು ನಿನಗೆ? ಸುಸ್ತಾಗ್ಲಿಲ್ಲಮ್ಮ. ಮತ್ತೆ ಇನ್ನು ಅಮ್ಮನ ಬಳಿಗೆ ಓಡಿಕೊಂಡು ಹೋಗುವುದು ಸರಿಯಲ್ಲ, ನಡೆದುಕೊಂಡು ಹೋಗು ಎಂಬುದಾಗಿ ಅದಕ್ಕಾಗಿ ನಿಂತುಕೊಂಡೆ. ಹೇಗೂ ಮನೆ ಹತ್ತಿರ ಉಂಟಲ್ಲ? ಹೌದು. ಅಮ್ಮ ಅವಾಗೊಂದು ವಿಶೇಷ ತಾಯಿ. ಏನು? ಶಬ್ದವಾ? ಸೇತುವೆ ಬಳಿ ಜುಳು 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 ಅಂತ. ಸರಿ, ನೀನು ಹೇಳುವಾಗ್ಲೇ ಅರ್ಥವಾಗುತ್ತದೆ. ಜುಳು ಜುಳು ಶಬ್ದ ಅಂತ ಹೇಳಿದ್ರೆ ಅದು ನೀರಿನ ಶಬ್ದ. ಸೇತುವೆ ಬಳಿ ಒಂದು ನದಿ ಹರಿತಾ ಇರ್ತದೆ, ಆ ನದಿಯಲ್ಲಿ ನೀರು ಹರಿಯುವಂತಹ ಶಬ್ದ ಕೇಳಿತು ನಿನಗೆ? ರಭಸವಾಗಿ. ಹೌದು ಅಮ್ಮ. ಶಬ್ದ ಆಗಿರ್ಲಿ ಎಂಬುದಾಗಿ ಸ್ವಲ್ಪ ಮುಂದೆ ಹೋದಂತಹ ಸಂದರ್ಭದಲ್ಲಿ ಸೇತುವೆ ಬಳಿಯ? ಹೌದಮ್ಮ. ಮನುಷ್ಯರು ಯಾರು ಇರ್ಲಿಲ್ವಾ? ಕಾರಣ ಹೇಳ್ತೇನಮ್ಮ, ನಿಲ್ಲಿ ಅವಸರ ಮಾಡಬೇಡಿ ನೀವು. ಅಲ್ಲ ನೀನು ಹೀಗೆ ಮಾತ್ರ ಮಾಡಿದ್ದು. ಸೇತುವೆ ಬಳಿ ಮನುಷ್ಯರು ಇದ್ರ ಇಲ್ವಾ ಅಂತ. ಅಮ್ಮ ಸ್ವಲ್ಪ ಮುಂದೆ ಹೋದೆ, ನೋಡಿದೆ ಯಾರೆಂಬುದಾಗಿ. ಆ ಹೊತ್ತಾದಾಗ ಒಬ್ಬ ಮನುಷ್ಯ ತಾಯಿ
ಒಬ್ರು ಇದ್ರು. ಮತ್ತೆ ನಾನು ಯಾರೂ ಇಲ್ಲ ಹೀಗೆ ಚಪ್ಪಾಳೆ ತಟ್ಟಿದ್ರೆ ಯಾವ್ದಾದ್ರು ಪ್ರೇತ ಬಾಧೆಯ? ಹಾಗೆಲ್ಲಮ್ಮ, ದೊಡ್ಡ ಮನುಷ್ಯರಿದ್ರು. ಓಹೋ ಹೋ ಹೋ. ಅಮ್ಮ ಹೀಗೆ ನೋಡಿದೆ, ಆ ಹೊತ್ತಿಗೆ ಅವರು ನನ್ನನ್ನು ಹಾಗೆ ಹೇಳಿದ್ರ? ಹೌದಾ? ಕಾಲು ನೆಲಕ್ಕೆ ಮುಟ್ಟಿತ್ತ? ಕಾಲು ನೆಲಕ್ಕೆ ಮುಟ್ಟಿತ್ತ? ಕಾಲಿಲ್ಲ ನನಗೆ, ನೋಡ್ಲಿಲ್ವ ನೀವು? ನೀರಿನಲ್ಲಿದ್ದಲ್ಲ. ಸರಿ, ಹಾಗೆ ಕಣ್ಸನ್ನೆ ಮಾಡಿದ್ರು. ಹೌದಮ್ಮ, ನನಗೆ ಕೋಪ ಬಂತು. ಕಪಾಳಕ್ಕೆ ಕೊಡ್ತೇನೆ ಎಂಬುದಾಗಿ ಮುಂದೆ ಹೋದಾಗ ಭಾಗಿ ಎಂಬುದಾಗಿ ನನ್ನನ್ನು ಈಗ ಗೊತ್ತಾಯ್ತು. ನಿನ್ನ ಪರಿಚಯದವರು ಯಾರು ಅಲ್ಲಿ ಸೇತುವೆ ಬಳಿ ಇದ್ರು, ಅವರು ನಿನ್ನನ್ನು ಕರೆದ್ರು. ಅದರಲ್ಲಿ ಒಂದು ವಿಶೇಷ ಉಂಟಾ? ಅದನ್ನು ಹೇಳೋದಕ್ಕೆ ಓಡಾಡಿಕೊಂಡು ಬಂದದ್ದು ನೀವು ಇಲ್ಲಿವರೆಗೆ? ಅಮ್ಮ, ನನಗೆ ಮಾತ್ರ ಪರಿಚಯ ಇಲ್ಲ, ಮತ್ತೆ ಇಲ್ಲಿರುವಂತಹ ಪ್ರಜೆಗಳಿಗೂ ಎಲ್ಲರಿಗೂ ಪರಿಚಯ ಉಂಟು. ಎಲ್ಲರಿಗೂ ಪರಿಚಯ ಉಂಟಾ? ಹೌದು. ಎಲ್ಲರಿಗೂ ಪರಿಚಯ ಇರ್ಬೇಕಾದ್ರೆ ಯಾವುದೋ ಒಂದು ಪರಿಚಯಸ್ಥರೇ ಆಗಿರ್ಬೇಕು. ಹೌದು, ಅವರ ವಿಚಾರ ಬಿಟ್ಟು ಬಿಡಿ. ನಿಮಗೂ ಪರಿಚಯ ಉಂಟಮ್ಮ? ಅವರದ್ದು ನನಗೂ ಪರಿಚಯ ಉಂಟಾ? ಹೌದು. ಯಾರಪ್ಪ ಅವರು? ಬೇರೆ ಯಾರಲ್ಲಮ್ಮ, ಯಾರು? ನಿಮ್ಮ ಗಂಡ. ಭಾಷೆಗೆಟ್ಟವಳು. ಇಷ್ಟೆಲ್ಲ ಮಾತಾಡಿದ್ಲು, ಕಡೆಗೆ ನನ್ನ ಗಂಡ ಅಂತ ಹೇಳಿಬಿಟ್ಲು. ಎಂತ ವಿಚಾರ ಹೇಳಿದ್ನು ನಾನು? ನನ್ನ ಗಂಡ ಹಾಗೆಲ್ಲ ನೀನು ದಾರಿಯಲ್ಲಿ ಹೋಗುವವರನ್ನೆಲ್ಲ ಕಣ್ಸನ್ನೆ ಮಾಡಿ ಕರೀತಾರ? ಬಾಯಿ ಸನ್ನೆ ಮಾಡಿ ಎಲ್ಲ ನನ್ನ ಗಂಡ ಕರೆಯುವವರ? ಅವರ ಯೋಗ್ಯತೆ ಏನು? ನಿನ್ನ ಹಣೆ ಬರಹ ಏನು? ಅಮ್ಮ, ಅವರು ಕರೆಯುವುದಕ್ಕೆ ಕಾರಣ ಉಂಟು. ಏನು? ನನ್ನಿಂದ ಅವರಿಗೆ ಒಂದು ಕೆಲಸ ಆಗ್ಬೇಕಿತ್ತು. ಕೆಲಸ ಆಗಬೇಕಿದ್ರಲ್ಲ, ಹಾಗೆಲ್ಲ ಕರೀಲಿಕ್ಕಿಲ್ಲಪ್ಪ. ನಿನ್ನ ಹೆಸರು ಕೂಗಿ ಕರಿಬಹುದು. ಹಾಗೆಲ್ಲ ಒಂದು ಸಲುಗೆಯಿಂದ ಕರೆದದ್ದು, ಪರಿಚಯ ಉಂಟಲ್ಲ ಎಂಬ ಮಾತು. ನನ್ನ ಗಂಡನಂತ ನೀನು ಹೇಗೆ ಹೇಳ್ತಿ? ನಾನು ನೋಡಿದ್ದೆ ನಮ್ದು ದಿವಸ. ಸರಿ ಅಲ್ವಾ? ಹೌದು. ಹಾಗೆ ಇದ್ರಲ್ವಾ? ಹೌದಮ್ಮ. ಅವರು ಕರೆದು ಹೇಳಿದ್ರು, ನೀನು ಬೇಗ ಅರಮನೆಗೆ ಹೋಗಿ, ಇಲ್ಲಿ ಏನೋ ಒಂದು ಉಂಟಂತೆ ಅಮ್ಮ. ಅರಮನೆಗೆ ಹೋಗಿ ಒಂದು ಕೆಲಸ ಆಗ್ಬೇಕಿತ್ತು ಅಂತ. ಕೆಲಸ ಆಗ್ಬೇಕು ನಿನ್ನ ಕೈಯಲ್ಲಿ? ಈ ಅರಮನೆಯಿಂದ? ಹೌದು. ಎಂತದಂತೆ? ಒಂದು ಉಂಟಂತೆ ದೊಡ್ಡದು. ಎಂತದ್ದು ಹಾಗಂದ್ರೆ? ಚಕ್ರ. ಯಾವ್ದು ಚಕ್ರ? ಚಕ್ರ ಒಂದುಂಟಂತೆ. ದಿನನಿತ್ಯ ಅವರು ಪೂಜಿಸುವಂತಹ ಚಕ್ರವನ್ನು ನನ್ನ ಕೈಯಲ್ಲಿ ಕೊಡುವುದಕ್ಕೆ ಹೇಳಿದ್ದಾರೆ. ಬೇಗ ಒಂದಾದ ತುಟಿ ಎರಡಾದ ಚಕ್ರ ಕೆಟ್ಟವಳೆ. ಏನ್ ಹೇಳಿದ್ರಿ ನೀನು? ಚಕ್ರ ಚಕ್ರ ಕೊಡು ಅಂತ ನಿನ್ನ ಕೈಯಲ್ಲಿ ಹೇಳಿದ್ರು ಅವರು? ಸಾಧ್ಯವೇ ಇಲ್ಲ. ಅವರಿಗೆ ಬೇಕಾದ್ರೆ ಅವರೇ ಬಂದು ತೆಗೆದುಕೊಂಡು ಹೋಗಲಿ. ಅಂತಹ ಪರಮ ಪೂಜ್ಯವಾದಂತಹ ಚಕ್ರ, ದೇವನಿತ್ಯ ಅಂತಹ ಚಕ್ರ, 3 ಹೊತ್ತಿಗೆ ಕೂಡ ಅದಕ್ಕೆ ತ್ರಿಕಾಲ ಪೂಜೆ ಆಗುತ್ತದೆ. ಅಂತಹ ಚಕ್ರವನ್ನು ಕೇವಲ ಅವರು ದಾಸಿಯ ಕೈಯಲ್ಲಿ ಕೊಡ್ಲಿಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಸುಳ್ಳು ಸುಳ್ಳು ಮಾತಾಡಿದ್ರೆ ಹಲ್ಲೆಲ್ಲ ಉದುರಿಸಿ ಹಾಕೇನು? ಯಾರಲ್ಲಿ ಹೇಳೋದು ನೀನು? ನಿಮ್ಮಲ್ಲಿ ಹೇಳಿದ್ದಮ್ಮ. ಎಂತದ್ದು? ಅವರು ಹೇಳಿದ್ರು, ನಾನು ಅದಕ್ಕಾಗಿ ಹೇಳಿದೆ ನಿಮ್ಮೊಂದಿಗೆ ನಾನೊಂದು. ಅವರೆಲ್ಲ ಹಾಗೆಲ್ಲ ಹೇಳೋದಕ್ಕಿಲ್ಲ. ಅವರಿಗೆ ಬೇಕಾದ್ರೆ ಅಲ್ಲ, ಚಕ್ರವನ್ನು ದೇವರ ಕೋಣೆಯಿಂದ ಅಲ್ಲಿಗೆ ಕೊಂಡು ಹೋಗ್ಬೇಕಂತ ಅನಿವಾರ್ಯತೆ ಏನು ಬೇಕು? ಅವರಿಗೆ ಪೂಜೆ ಮಾಡುವುದಕ್ಕಿದ್ರೆ ಇಲ್ಲಿಯೇ ಒಂದು ಪೂಜೆ ಮಾಡುದಿಲ್ಲ. ಈಗ ಸಮಯ ಇಲ್ಲ ಅಂತ ಅಲ್ಲಿ ಪೂಜೆ ಮಾಡ್ತಾರಂತೆ. ಅಲ್ಲಿಗೆ ಪೂಜೆ ಮಾಡ್ಲಿಕ್ಕೆ ಈ ಚಕ್ರವನ್ನು ಅಲ್ಲಿ ಕೊಂಡು ಹೋಗ್ಬೇಕಂತೆ? ಹೌದು. ಅದನ್ನ ನಾನು ನಂಬಬೇಕಾ? ಎಂತ ನಂಬುದು? ಅಮ್ಮ, ನಾನು ತರ್ತೇನೆ ಎಂಬುದಾಗಿ ಹೇಳಿದೆ. ತರ್ತೇನಂತ ನೀನು ಹೇಳ್ಬೋದಪ್ಪ, ನಾನು ಕೊಡಬೇಕು ಅಂತ ಅವಳು ಆಲೋಚನೆ ಮಾಡ್ಬೇಕಾ ಬೇಡವಾ? ಅಮ್ಮ, ನಾನು ಅದಕ್ಕೆ ಅವರಲ್ಲಿ ಪ್ರಶ್ನೆಯನ್ನು ಮಾಡಿದ್ದೇನೆ. ಏನು? ನಾನೆಲ್ಲಾದ್ರೂ ಕೇಳಿದಾಗ ಅವರು ಕೊಡದಿದ್ದರೆ ಏನು ಮಾಡ್ತೀಯ ಎಂಬುದಾಗಿ. ಕೊಡುವುದೇ ಇಲ್ಲ. ಕೊಡದಿದ್ರೆ ಎಂತದ್ದು? ಕೊಡುವುದೇ ಇಲ್ಲ. ನೀವು ಕೊಡ್ಲೇಬೇಕಲ್ವಾ? ಯಾಕೆ? ನಾನೊಂದು ಅಡಿಪಾಯವನ್ನು ಗಟ್ಟಿ ಮಾಡಿಕೊಂಡೇ ಬಂದಿದ್ದೇನೆ ಬರುವಾಗ. ಓಹೋ, ಏನು? ಕೊಡದಿದ್ದರೆ ಏನು ಮಾಡ್ಬೇಕೆಂಬ ಮಾತನ್ನೇ ಹೇಳಿದ್ರು. ಕೇಳಿದೆ. ಆ ಹೊತ್ತಿಗೆ ಇವರು ಹೇಳಿದ್ರು, ಒಮ್ಮೆ ಜೋರಾಗಿ ಕರೆದು ಹೇಳಿದ್ರೆ ಸಾಕು. ಈಗ ಜೋರಾಗಿ ಕರೆದು ಹೇಳಿದ್ರೆ ಅವ್ರು ಹೇಳ್ತಾರ? ಹಾ. ನೀನು ಸುಳ್ಳಾಡುದಲ್ಲ? ಇಲ್ಲ ತಾಯಿ, ನನ್ನ ಗಂಡನೇ ಹೇಳಿದ್ದಲ್ವಾ? ಗಂಡನೇ ಹೇಳಿ. ಸರಿ, ಹಾಗಾದ್ರೆ ಆ ಪರೀಕ್ಷೆ ನಡೆದು ಹೋಗ್ಲಿ. ನೀನು ಅವರನ್ನು ಜೋರಾಗಿ ಕೂಗಿ ಕರೆ. ಅವರು ಒಂದು ವೇಳೆ ಹೌದು ಕೊಡು ಅಂತ ಹೇಳಿದ್ರೆ ನಾನು ಕೊಡ್ತೇನೆ. ಇಲ್ಲದಿದ್ರೆ ನಿನಗೆ ತಕ್ಕ ಶಾಸ್ತಿ ಆಗುತ್ತದೆ. ಆದಿತಮ್ಮ. ನೋಡ, ಕರಿ ನೋಡುವ. ಓ ರಾಯರೇ, ನಾನು ಕೇಳಿದ್ದನ್ನು ಅಮ್ಮ ಕೊಡುವುದಿಲ್ಲ. ಯಾಕೆ ಕೊಡ್ತಾರೆ? ನೋವು ಆಗಬೇಕು. ನೀನು ಹೇಳಿದ್ದಿ, ನೀನು ಕೂಗಿ ಕರೆಯುವಾಗ ಅವ್ರು ಹೇಳ್ತಾರೆ ಅಂತ ಹೇಳಿ. ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಬೇಕು. ಏನು ಎಲ್ಲ ನಂಬುತ್ತಾರೆ ಅಂತ ಹೇಳಿ ತಲೆಗೆ ಹೊಡೆದಾಗೆ ಸುಳ್ಳು ಹೇಳುದಾ? ಅದು ಹೀಗಿರ್ಬೇಕಮ್ಮ. ಹೇಗೆ? ನಾನು ಇಷ್ಟು ಹೊತ್ತಿಗೆನೇ ಕರಿತೇನೆ ಎಂಬುದಾಗಿ ಅವಳು ಹೇಳಿ ಬರ್ಲಿಲ್ಲ. ಹೇಳಿ ಬರದಿದ್ದೇನೆ, ಕಿವಿ ಕೇಳುದಿಲ್ವ ಅವರಿಗೆ? ನೀರಿನೊಳಗೆ ಮುಳುಗಿರ್ಬೋದಮ್ಮ. ಹಾ 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 ಸೇತುವೆ ಬಳಿ ಇದ್ದದಂತೆ ಹೇಳ್ತೀನಿ ನೀನು. ನೀರಿನ ಒಳಗೆ ಮುಳುಗಿರ್ಬಹುದು, ಕಿವಿಯ ಒಳಗೆ ನೀರು ಹೋಗಿರ್ಬಹುದು. ಹಾಗೆ ಕೇಳಲಿಕ್ಕಿಲ್ಲ. ಈಗ ಎಷ್ಟೊತ್ತಿಗೆ ಮೇಲೆ ಬರುದಂತ ಹೇಳಿದಾರ? ಇಲ್ಲ, ಇನ್ನೊಂದು ಅವಕಾಶ ಕೊಟ್ರೆ. ನೋಡ, ಕರಿ. ಓ ರಾಯರೇ, ನಾನು ಕೇಳಿದ್ದನ್ನು ಅಮ್ಮ ಕೊಡುವುದಿಲ್ಲ. ನೀವು ಹೋಗಿಲ್ಲಿಂದ ಹೋಗು. ನೀವು ಸೇತುವೆಗೆ ಹೋಗಿ ಹಾರು. ನೀನು ಚಕ್ರ ಅಲ್ಲ ನಿನಗೆ. ಅವ್ರು ಎಲ್ಲಿಂದ ಹೇಳ್ತಾರೆ? ಎಲ್ಲಿಂದ ಹೇಳ್ತಾರೆ? ನಿನ್ನಲ್ಲಿ ಹೇಳಲೇ ಇಲ್ಲ, ನೀನು ಸುಳ್ಳಾಡೋದು. ಹೇಳಿದ್ದಾರಮ್ಮ. ಎಂತ ಹೇಳಿದ್ದಾರೆ? ಹಾಗಿದ್ರೆ ಇದು ಹೇಗಿರ್ಬೋದು? ಈ ಹೊತ್ತಿಗೆ ಅವರ 2 ಕಿವಿಯೊಳಗೆ ನೀರು ಹೋಗಿರ್ಬೋದು. ಆಗ ನೀರೊಳಗೆ ಮುಳುಗಿರ್ಬೋದು. ಕಡೆಯ ಬಾರಿ ಪ್ರಯತ್ನ. ಈಗ ಆಗದಿದ್ರೆ ಮಾತ್ರ ನೀನು ಒಂದು ಕ್ಷಣ ಇಲ್ಲಿ ನಿಲ್ಲಬಾರದು. ನೀನು ನೋಡ, ಹೇಳು. ಓ ರಾಯರೇ, ನಾನು ಕೇಳಿದ್ದನ್ನು ಅಮ್ಮ ಕೊಡುವುದಿಲ್ಲ.
ಧ್ವನಿ ಭಾಗೀರಥಿ ತರಳಿ ಸರಗೊಳ್ಳಬೇಡ ಬೇಸರಿಸದಿರು. ತರಳಿ ಏನೋ ದೊರಿದು ಚಕ್ರವ ಒಡೆದಾನೇನೋ ತರಳಿ ಬೇಸರಗೊಳ್ಳಬೇಡ ಭಾಗೀರಥಿ ಭಾಗೀರಥಿ ಬೇಸರವಾಯಿತೇನೆ. ಮತ್ತೆ ಬೇಸರ ಆಗದೆ ಹೀಗೆ ಬಾ. ಪೆಟ್ಟು ನಿನಗೆ ಹೊಡೆದ್ರು ನೋವಾದದ್ದು ನನಗೆ. ಬೆನ್ನು ನನ್ನದಲ್ವಾ? ಬೆನ್ನು ನಿನ್ನದ್ದೇ. ಆದರೂ ಉದ್ವೇಗದ ಬರದಲ್ಲಿ ನಿನಗೆ ಎರಡು ಮಾತುಗಳನ್ನ ಆಡಿಬಿಟ್ಟೆ ನಾನು. ಬೇಸರ ಪಡಬೇಡ. ಇಲ್ಲ ತಾಯಿ. ಈಗ ನನ್ನವರೇ ಹೇಳಿದ ಮೇಲೆ ನಾನು ಕೊಡದೇ ಇದ್ರೆ ಅದು ತಪ್ಪಾಗುತ್ತದೆ. ಹಾಗಾಗಿ ಇದು ಈ ಚಕ್ರವನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನೆ. ಇದು ಸಾಮಾನ್ಯವಾದಂತಹ ಚಕ್ರವಲ್ಲ. ಇದು ನೀನು ತಿಳಿದುಕೊಂಡ ಹಾಗೆ ಕುದುರೆ ಗಾಡಿಯ ಚಕ್ರ ಅಲ್ಲ. ಇದು ದೇವನನ್ನು ತಪಸ್ಸಿನ ಮೂಲಕವಾಗಿ ಒಲಿಸಿ ಪಡೆದಂತಹ ಚಕ್ರವಿದು. ಈ ಚಕ್ರದಲ್ಲಿ ನನ್ನ ದೇವರ ಪ್ರಾಣವೇ ಅಡಗಿದೆ. ಹೌದಮ್ಮ. ಹಾಗಾಗಿ ಜೋಪಾನವಾಗಿ ಈ ಚಕ್ರವನ್ನು ನನ್ನ ದೇವರಿಗೆ ಒಪ್ಪಿಸಬೇಕು ನೀನು. ಇದರ ಚಿಂತೆ ಬಿಟ್ಟು ಬಿಡಿ ಅಮ್ಮ. ಯಾಕೆ ಹಾಗೆಲ್ಲ ನಾನು ಇದ್ದೇನೆ ಎಂಬುದಾಗಿ. ನೀನಿದ್ದೀ, ಈ ಚಿಂತೆಯನ್ನು ಬಿಡಬೇಡ. ನನ್ನ ದೇವರ ನಿಮ್ಮ ಗಂಡನ ಪ್ರಾಣ ನನ್ನ ಕೈಯಲ್ಲಿ. ಎಂತದೇ ಹಾಗೆ ದ್ವಂದ್ವ? ನನ್ನ ಗಂಡನ ಪ್ರಾಣ ನಿನ್ನ ಕೈಯಲ್ಲಿ ಹೇಗಿರುವುದು? ಮತ್ತೆ ನೀವು ಹೇಳಿದಮ್ಮ ಈ ಹೊತ್ತಿಗೆ ಚಕ್ರ ಅಂತ ಹೇಳಿದೆ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಪೂಜಿಸುತ್ತಾರೆ ಎನ್ನುವ ಹಾಗೆ. ಆದಿತಲ್ಲ? ಎಲ್ಲಿಯೂ ನಿಲ್ಲಬೇಡ, ನೇರವಾಗಿ ನನ್ನ ಬರಬೇಡ. ನಾನು ಬಂದಂತಹ ಕೆಲಸ ಆಗಿದೆ. ಇದು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರಿಸ್ತೇನೆ ನೋಡೋಣ. ಚಕ್ರ ಮತ್ತೆ ಸ್ನಾನವನ್ನು ಪೂರೈಸಿ ಪೂಜೆಗಾಗಿ ಪೂಜಾಗೃಹವನ್ನು ಹೊಕ್ಕೆನಾದರೆ ಇಲ್ಲಿರಬೇಕಾದ ಚಕ್ರ ಕಾಣಿಸ್ತಾ ಇಲ್ಲ. ಮಾತ್ರವಲ್ಲ, ಪೂಜೆಗೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿರಬೇಕಾದಂತಹ ನನ್ನ ರಸಿಯೂ ಗೋಚರಿಸ್ತಾ ಇಲ್ವಲ್ಲ. ಎಲ್ಲಿ ಹೋದಳು ರಂಭಾಮಣಿ? ನಮಸ್ಕರಿಸಿದ್ದೇನೆ. ಒಳ್ಳೆಯದಾಗಲಿ. ಏನು ಸ್ವಾಮಿ, ಬಹಳ ಕೋಪದಲ್ಲಿದ್ದೀರಿ? ಯಾವತ್ತಿನ ಹಾಗಿಲ್ಲ, ಬನ್ನಿ ಊಟ ಮಾಡಿ. ಊಟ? ಏನು ತಲೆ ಕೆಟ್ಟಿದೆ ನಿನಗೆ? ಊಟದ ಸಮಯ ಅಲ್ವಾ ಸ್ವಾಮಿ? ಹೌದೇನೆ? ಏನು ನಾನು ಪೂಜೆ ಮಾಡದೆ ಯಾವತ್ತಾದ್ರೂ ಊಟ ಮಾಡಿದ್ದುಂಟ? ಪೂಜೆಯ? ಹೌದು. ಪೂಜೆ ಆಯ್ತಲ್ಲ ನಿಮ್ಮದು? ಪೂಜೆ? ಹೌದು. ಎಲ್ಲಿ? ಹೊಳೆ ಬದಿಯಲ್ಲಿ ಪೂಜೆ ಮಾಡಿ ಬಂದದಲ್ವ ನೀವು? ನಿನ್ನ ತಲೆ ಪೂರ್ತಿ ಹಾಳಾಗಿದೆ. ಯಾಕೆ ಸ್ವಾಮಿ? ಹೊಳೆ ಬದಿಯಲ್ಲಿ ಯಾವತ್ತಾದ್ರೂ ನಾನು ಪೂಜೆ ಮಾಡಿದ್ದುಂಟ? ಅಲ್ಲ, ಇವತ್ತು ಮಾಡಿಯೇ ಬಂದದಲ್ವೇ ನೀವು? ಯಾರು ಹೇಳಿದ್ರು ನನಗೆ? ಇದು ನಮ್ಮ ಬಳಿಗೆ ಒಬ್ಳು ಬಂದಿದ್ಲು. ಆ ವಿಷಯ ಹೇಳುವುದಕ್ಕೆ ಮರೆತು ಹೋಯಿತು. ಏನು? ರಂಭಾಮಣಿ ಸ್ವಾಮಿ, ಸ್ನಾನಕ್ಕಾಗಿ ನದಿಯೆಡೆಗೆ ಸಾಗುವ ಹೊತ್ತಿಗೆ ಒಬ್ಬ ಆಕೆ ಹಣ್ಣು ಮುದುಕಿ ಕಾಣ ಸಿಕ್ಕಿದಳು. ನಿಮಗ ಹಸಿವೆ, ಉಣ್ಣುವುದಕ್ಕೆ ಅನ್ನ ಇಕ್ಕು ಎನ್ನುವುದಾಗಿ ಕೇಳಿದರು. ಹಾಗೆ ಅವಳನ್ನು ಅರಮನೆಗೆ ಕಳುಹಿಸಿದೆ. ಬಂದಳಲ್ಲ? ಬಂದಿದ್ದಾಳೆ. ಅನ್ನ ಕೊಟ್ಟಿಯಲ್ಲ? ಅನ್ನ ಅಲ್ಲ, ಬಂದವಳು ನನ್ನಲ್ಲಿ ಕೇಳಿದ್ಲು, ಚಕ್ರ ಕೊಡಬೇಕೆನ್ನುವ ಹಾಗೆ ಕೇಳಿದ್ಲು. ಚಕ್ರ ಕೊಡ್ಬೇಕಂತ ಕೇಳಿದಾಗ ನಾನು ಕೊಟ್ಟು ಬಿಟ್ಟೆ. ಚಕ್ರ? ಹೌದು ಸ್ವಾಮಿ, ನೀವು ಹೇಳಿದ್ದಲ್ಲ ಕೊಡು ಕೊಡು ಎನ್ನುವ ಹಾಗೆ. ಇಲ್ಲಪ್ಪ, ಇವಳಿಗೆ ಪೂರ್ತಿ ತಲೆ ಹಾಳಾಗಿದೆ. ಒಬ್ಳು ಹುಡುಗಿ ಬಂದು, ಸಣ್ಣ ಒಂದು 16 ವರ್ಷ ಆಗಿರಬಹುದು, ನನ್ನ ಬಳಿಗೆ ಬಂದ್ಲು. ನಿನಗೆ 80ರ ಮುದುಕಿ 16ರ ಯುವತಿಯ ಹಾಗೆ ಕಾಣಿಸ್ತಾಳಲ್ಲ? ಇಲ್ಲ, ನನ್ನ ಬಳಿಗೆ ಬಂದವಳು 16 ವರ್ಷದವಳೆ. ನಾನು ಕಳುಹಿಸಿದ್ದು ಮುದುಕಿಯನ್ನು ಅಲ್ಲ, ಹುಡುಗಿ ಬಂದದ್ದು ಇಲ್ಲಿಯವರೆಗೆ. ಏನು ಕೇಳಿದಳು? ಚಕ್ರ ಬೇಕು ಅಂತ ಕೇಳಿದ್ಲು. ಕೊಟ್ಟೆಯ ನೀನು? ನಾನು ಹಾಗೆಲ್ಲ ಕೊಡ್ತೇನಾ? ನಿಮ್ಮ ಹೆಂಡತಿ ಅಲ್ವಾ ನಾನು? ನನ್ನ ರಸಿ ನನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯನ್ನು ಕೊಡ್ಲಿಕ್ಕಿಲ್ಲ. ಹೌದು. ಮತ್ತೇನಾಯ್ತೆ? ಆಮೇಲೆ ಅವಳಿಗೆ 2 ಬೈದೆ ನಾನು. ಇದೆಲ್ಲ ಆಗ್ಲಿಕ್ಕಿಲ್ಲ, ನನ್ನ ಗಂಡಲ್ಲ ಹಾಗೆ ಹೇಳುದಿಲ್ಲ ಅಂತ.
ಇಲ್ಲ ನೀ ನಂಬಿಕೆ ಬರಬೇಕಾದ್ರೆ ನಾನು ಇಲ್ಲಿಯೇ ಕರೆದು ಕೇಳ್ತೇನೆ ಅಂತ ಹೇಳಿದ್ದು. ಕರೆದು ಹೇಳಿದ್ದಲ್ಲ ಅವಳು, ರಾಯರೇ ಇಲ್ಲಿ ನೀವು ಕೇಳಿದ್ದನ್ನು ಕೊಡುವುದಿಲ್ಲ ಎನ್ನುವ ಹಾಗೆ. ಒಂದು 2 ಬಾರಿ ಕರೆದಾಗ ನೀವು ಮಾತಾಡ್ಲಿಲ್ಲ, 3ನೇ ಬಾರಿ ಹೇಳುವಾಗ ರಂಭಾಮಣಿ ನೀವು ಅವಳು ಹೇಳಿದ್ದು ಹೌದೇ ಕೇಳಿದ್ದನ್ನು ಕೊಟ್ಟು ಬಿಡು ಎನ್ನುವ ಹಾಗೆ ಹೇಳಿಬಿಟ್ರಿ. ನಾನು ಮುದುಕಿಗೆ ಅನ್ನ ಕೊಡು ಅಂತ ಹೇಳಿದ್ದು, ಅವಳು ಕೇಳಿದ್ದು ಚಕ್ರವನ್ನು ಕೊಟ್ಟಯ್ಯ, ನಾನು ಕೊಟ್ಟು ಬಿಟ್ಟೆ. ನನ್ನ ಪ್ರಾಣ ಸಮಾನವಾದಂತಹ ಚಕ್ರವನ್ನು ಯಾರೋ ಒಬ್ಬಾಕೆ ಯುವತಿಯ ಕೈಗಿತ್ತಾಯ. ನೀನು ಕೊಟ್ಟದ್ದು ಚಕ್ರವನ್ನಲ್ಲ, ನಿನ್ನ ಮಾಂಗಲ್ಯವನ್ನೇ ಹರಿದು ಕಟ್ಟೆ. ಇನ್ನೇನು ಮಾಡುವುದು? ಅರ್ಥ ಆಯಿತು. ಇದರಲ್ಲಿ ನಿನ್ನ ಅಪರಾಧ ಏನೂ ಇಲ್ಲ, ಇದೆಲ್ಲವೂ ಸುರರ ಮಾಯೆ. ನಮ್ಮ ಏಳಿಗೆಯನ್ನು ಕಾಣುವುದಕ್ಕೆ ಅಸಾಧ್ಯರಾದಂತಹ ದೇವತೆಗಳು ಬೀಸಿದಂತಹ ಮಾಯಾಜಾಲದಲ್ಲಿ ನಾವೀರುವರು ಸಿಲುಕಿದ್ದೇವೆ ಎನ್ನುವುದೇ ಸತ್ಯ. ಹೆದರಬೇಡ. ಕೈ ತಪ್ಪಿದ ಚಕ್ರವನ್ನು ಯಾವ ರೀತಿಯಲ್ಲಿ ವಶಪಡಿಸಿಕೊಳ್ಳಬೇಕು ಎನ್ನುವುದನ್ನು ನಾನು ಅರಿತಿದ್ದೇನೆ. ಧೈರ್ಯ ಸ್ಥಳ ಹೋಗು. ಸರಿ, ಬಂದ ಹೆಣ್ಣು ಹೆಚ್ಚು ದೂರ ಹೋಗಿರ್ಲಿಕ್ಕಿಲ್ಲ. ಎಲ್ಲಿ ಹೋಗುತ್ತಾಳೆ? ಹುಡುಕುತ್ತಾಳೆ. ಸೇರಿಕೊಂಡು ನನ್ನನ್ನು ಕೆಳಕುವುದಕ್ಕೆ ಬಂದ್ರೆ ತಲೆ ತಲೆ ಕತ್ತರಿಸಿ
ಹರಿಸಿದೆ, ಪೂರ್ವದಲ್ಲಿ ಮುದುಕಿಯಾಗಿ ಬಂದೆ. ಹೌದೌದು. ಏನು ನಿನ್ನ ಮಾಯಾಜಾಲವೆಲ್ಲವನ್ನು ಅರ್ಥವಿಸಿಕೊಂಡೇ ಬಂದವ ನಾನು. ಚಕ್ರವನ್ನು ಒಪ್ಪಿಸುವಯ ಇಲ್ಲ 7 ಜನ ಚಕ್ರ ಎನ್ನುವ ಹಾಗೆ ಮುಂದೆ ಬಂದು ನಿಂತಾದರೆ ಹಿಡಿದಿರುವಂತಹ ಈ ಚಕ್ರದಿಂದಲೇ ನಿನ್ನ ರುಂಡವನ್ನ ಚಂಡಾಡಿ ಏನು ಸೊಟ್ಟ ತಾಳಿ ಪಾತಾಳ ಏನಾಗಿ ಹೋಯಿತು? ಇವರ ಕೂಡ ಕಲಹಕ್ಕೆ ಮುಂದಾದ್ರೆ ಮೈಯ ಶಕ್ತಿ ಕುಗ್ಗುತ್ತಾ ಇದೆ. ಏನು ಮಾಡೋಣ? ಹೌದು, ಇಂದು ಬದುಕಿ ಉಳಿದ ಎಂದಾದರೆ ನಾಳೆ ಹೇಗಾದರೂ ನನ್ನ ಕೈ ತಪ್ಪಿದಂತಹ ಚಕ್ರವನ್ನು ವಶಪಡಿಸಿಕೊಳ್ಳುವುದಕ್ಕೆ ಸಾಧ್ಯ. ಈಗ ಬದುಕುವುದು ಹೇಗೆ? ಹೌದು, ಶ್ವೇತವರ್ಣದ ಕುಕ್ಕುಟವಾಗಿ ರಸಾತಲವನ್ನು ಹೊಂದುತ್ತೇನೆ. ಏನಿದು ಆಶ್ಚರ್ಯ? ಏನಿದು ಕಾಡಿ ಗೌರವವನ್ನು ಕೊಡುವಂತಹ ಕಾಲದಲ್ಲಿ ದಾರಿಕಾಸುರ ಶ್ವೇತ ಕುಕ್ಕುಟವಾಗಿ ರಸಾತಳವನ್ನು ಸೇರಿಕೊಳ್ತಾ ಇದ್ದಾನೆ. ಇವನ ನಾಶಕ್ಕೆ ಬೇಕಾಗಿ ಮಹಾಕಾಳಿಯಾಗಿದ್ದೇನೆ. ವಧೆಯಾಗುವಂತಹ ಈ ಸಮಯದಲ್ಲಿ ದೇವದುಂದುಬಿ ಮೊಳಗುತ್ತಾ ಇದೆ. ಸುಮನಸರೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಗರಿಯುತ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ತುಷ್ಟಮಾನಸರಾಗಿದ್ದಾರೆ ಎನ್ನುವ ಹಾಗೆ ನಾ ಅರ್ಥ ಮಾಡಿಕೊಳ್ಳುತ್ತಾ ಇದ್ದೇನೆ. ಆದರೆ ಈ ಕಾಲಕ್ಕೆ ಕಾಳಿಯು ಬೊಬ್ಬಿಡುತ್ತಾ ಇದ್ದಾಳೆ. ದಾರಿಕಾಸುನಿಂದ ಬಂದಂತಹ ರಕ್ತವೆಲ್ಲವನ್ನು ಕೂಡ ಗುಳಿಗನೇ ಪಾನ ಮಾಡಿದವನಿದ್ದಾನೆ. ಇವಳಿಗೆ ರಕ್ತದಾಹ ಉಂಟು. ಹಾಗಿದ್ದರೆ ನಾವು ಚಕ್ರವನ್ನು ಒಪ್ಪಿಸಬೇಕು, ರಕ್ತದಾಹವನ್ನು ನೀಗಿಸಬೇಕು. ಹಾಗಾಗಿ ವೈಕುಂಠಕ್ಕೆ ಸಾಗೋಣ. ಆ
ಬಂದರಾಗ ಮಧ್ಯದ ಈಜಲು ಹುಡುಗಿ ಶಿಲ್ಪಿಯ ಬಂದರಾಗ ಪರಮೇಶ್ವರಿ ಹರಿಗೆ ಚಕ್ರವನ್ನ ಒಪ್ಪಿಸಿದವರು ನಾವು. ಆ ಕಾಲದಲ್ಲಿ ಕಾಳಿಯ ರಕ್ತದಾಹವನ್ನು ನೀಗಿಸುವ ಸಲುವಾಗಿ ತನ್ನ ಕಿರುಬೆರಳನ್ನೇ ಕತ್ತರಿಸುವುದರ ಮುಖೇನವಾಗಿ ಕಾಳಿಯ ರಕ್ತದಾಹವನ್ನು ನೀಗಿಸಿದವರಿದ್ದಾರೆ. ಆ ಕಾಲದಲ್ಲಿ ಅಪ್ಪನಲ್ಲಿ ಕೇಳಿದಂತಹ ಮಾತು ಮುಂದೆ ನಾವೇನು ಮಾಡಬೇಕು ಎನ್ನುವ ಹಾಗೆ. ಆವಾಗ ತಂದೆಯಾಡಿದಂತಹ ಮಾತು ಹೇಗೆ, ನಿಮಗಿಷ್ಟ ಬಂದಂತಹ ಸ್ಥಳದಲ್ಲಿ ನೆಲೆಯಾಗಿ ಮಕ್ಕಳೇ ಎನ್ನುವ ಹಾಗೆ. ಮೇಲಿಂದಲೇ ದರೆಯತ್ತ ದೃಷ್ಟಿಯನ್ನು ಹಾಯಿಸಿ ಕಂಡಂತಹ ಕಾಲದಲ್ಲಿ ಎತ್ತ ನೋಡಿದರತ್ತ ಜಲರಾಶಿ ಆವರಿಸಿಕೊಂಡಿದೆ. ನೀರನ್ನು ಉತ್ತರಿಸಿಕೊಂಡು ಹೋಗಬೇಕು ಅಂತಾಗಿದ್ದರೆ ನಮಗೊಂದು ನಾವೇ ಅವಶ್ಯಕತೆ ಆ ಕಾಲದಲ್ಲುಂಟು. ಸತ್ಯ. ಎಲ್ಲಿ ಹೇಗೆ ಎನ್ನುವ ಹಾಗೆ ಕೇಳುವಂತಹ ಕಾಲದಲ್ಲಿ ತಂದೆಯಾಡಿದಂತಹ ಮಾತು ಏನು, ವೈಕುಂಠದಲ್ಲಿ ಬಂಗಾರದ ನಾವೇ ಇದೆ, ತೆಗೆದುಕೊಂಡು ಹೋಗಿ ಎನ್ನುವ ಹಾಗೆ. ಬಂಗಾರ ಎನ್ನುವುದು ಕಾಮಕ್ಕೆ ಪ್ರಚೋದನೆಯನ್ನು ಕೊಡುತ್ತದೆ ಎನ್ನುವ ಕಾರಣದಿಂದಲಾಗಿ ಅದನ್ನ ನಯವಾಗಿ ತಿರಸ್ಕರಿಸಿದವರು ನಾವಿದ್ದೇವೆ. ಅಲ್ಲಿ ನಮ್ಮ ಕಣ್ಣಿಗೆ ಕಂಡದ್ದು ಯಾವುದು? ಶ್ರೀಗಂಧದ ವೃಕ್ಷ. ಅದರ ನಡುಭಾಗವನ್ನ ಕತ್ತರಿಸಿ ತೆಗೆದು ಪುನರಪಿ ಶ್ರೀಗಂಧದ ಮರಕ್ಕೆ ಜೀವಕಳೆಯನ್ನು ಕೊಟ್ಟವರಿದ್ದೇವೆ. ಆ ತೆಗೆದ ತುಂಡಿನಿಂದ ನಾವೇನು ಸಿದ್ಧ ಮಾಡಿಕೊಳ್ಳಬೇಕು. ಹಾಗಾಗಿ ಶಿಲ್ಪಿ ಯಾರು ಎನ್ನುವ ಹಾಗೆ ಕಾಣುವಂತಹ ಸಮಯದಲ್ಲಿ ಕಣ್ಣಿಗೆ ಕಂಡದ್ದು ಯಾರು? ಭೂವಲಯದಲ್ಲಿ ಎಲ್ಲವೂ ನೀರೇ ತುಂಬಿಕೊಂಡಿದೆ, ಯಾರು ಶಿಲ್ಪಿಗಳು ಕಾಣುತ್ತಾ ಇಲ್ಲ. ನಮ್ಮ ಕಣ್ಣಿಗೆ ಗೋಚರವಾದದ್ದು ಕಚ್ಚನೂರು ಪ್ರದೇಶದ ಬಾಲಗಾಚಾರ್ಯ ಎನ್ನುವ ಆತ ಹುತ್ತದಲ್ಲಿ ಹುತ್ತವಾಗಿ ಜಡವಾಗಿ ಬಿದ್ದಿದ್ದಾನೆ. ಅವನಿಗೆ ಜೀವಕಳೆಯನ್ನು ಕೊಟ್ಟಿದ್ದೇವೆ. ನಾವೇನು ತಯಾರಿಸಬೇಕೆನ್ನುವುದಾಗಿ ಅವನಲ್ಲಿ ಹೇಳಿದಾಗ ಅವನು ಬಯಸಿದ್ದು 1,000 ಹುಣ್ಣು. 1,000 ಹುಣ್ಣು ನಮ್ಮಲ್ಲಿ ಉಂಟೆ? ಇಲ್ಲವೇ ಇಲ್ಲ. ಗುಳಿಗನ ನಿರ್ದೇಶನದಂತೆ ಪಾಂಡ್ಯ ರಾಜ್ಯಕ್ಕೆ ಹೋಗಿ ಪಾಂಡ್ಯರಾಜನಲ್ಲಿ 1,000 ಹೊನ್ನನ್ನು ಕೇಳಿದಾಗ ಒತ್ತೆ ನಿಟ್ಟರೆ ಹೊನ್ನನ್ನು ಕೊಡುವೆ ಎನ್ನುವುದಾಗಿ ಹೇಳಿದ. ನಮ್ಮ ಕಾಲುಂದುಗೆಯನ್ನೇ ಅವನಿಗೆ ಒತ್ತೆ ನಿಟ್ಟಾಗ ಅವನಲ್ಲಿ ಒಂದು ಎಚ್ಚರಿಕೆ ಮಾತನಾಡಿದ್ದೇವೆ. 8 ದಿವಸದೊಳಗೆ ಈ ಕಾಲುಂದುಗೆಯನ್ನು ಬಿಡಿಸಿಕೊಂಡು ಹೋಗುತ್ತೇವೆ, ನಿನ್ನ ಸ್ವಂತ ಉಪಯೋಗಕ್ಕೆ ಇದನ್ನು ಉಪಯೋಗಿಸಬಾರದೆನ್ನುವುದಾಗಿ ಅವನಲ್ಲಿ ಹೇಳಿದಾಗ ಅದನ್ನು ತಿರಸ್ಕರಿಸಿ ಅವನ ಮಗನಿಗೆ ಕಟ್ಟಿ ಅಂದವನ್ನ ಕಂಡವನಿದ್ದಾನೆ. ಸತ್ಯ. ಆ ಕಾಲದಲ್ಲಿ ಕೋಪಗೊಂಡಂತಹ ನಾನು ಅವನ ಮಗನನ್ನ ಕಿವಿಯಲ್ಲಿ ಹಿಡಿದು ಸಪ್ತಸಾಗರದ ಆಚೆ ಬಿಸಾಡಿದವಳಿದ್ದೇನೆ. ನಿಜ. ಮರಗುತ್ತಾ ಆತನನ್ನ ಪಾದವನ್ನ ಹಿಡಿದುಕೊಂಡ. ತಪ್ಪಾಯಿತು ಎನ್ನುವ ಹಾಗೆ ಬೇಡಿಕೊಂಡ. ನನ್ನ ಮಗನನ್ನ ನೋಡುವಂತಹ ಭಾಗ್ಯ ನನಗಿಲ್ಲವೇ ತಾಯಿ ಎನ್ನುವ ಹಾಗೆ ಕೇಳಿಕೊಂಡಂತಹ ಸಮಯದಲ್ಲಿ ಅವನಿಗೊಂದು ಮಾತನ್ನ ಕೊಟ್ಟವಳಿದ್ದೇನೆ. ಮುಂದೊಂದು ಸಮಯದಲ್ಲಿ ನನ್ನ ಭಕ್ತಾದಿಗಳೆಲ್ಲ ಒಂದಾಗಿ ನನಗೊಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ವರ್ಷಂಪ್ರತಿಯಾಗಿ ಜಾತ್ರಾ ಮಹೋತ್ಸವ ನೆರವೇರುತ್ತದೆ. ಜಾತ್ರೆಯ ಮೊದಲ ದಿನದಂದು ಧ್ವಜಾರೋಹಣ, ಕೊನೆಯ ದಿನದಂದು ಧ್ವಜ ಅವರೋಹಣ. ಆ ಸಮಯದಲ್ಲಿ ನಿನ್ನ ಮಗನು ನನ್ನ ಧ್ವಜಸ್ತಂಭದ ತುದಿಯಲ್ಲಿ ಗರುಡನಾಗಿ ನೇತಾಡಿಕೊಂಡಿರ್ತಾನೆ ಎನ್ನುವ ಹಾಗೆ ಮಾತನ್ನು ಕೊಟ್ಟವಳಿದ್ದೇನೆ. ಅವನಿಗೆ 5 ಮಕ್ಕಳ ಭಾಗ್ಯವನ್ನ ಕರುಣಿಸಿದವರಿದ್ದೇವೆ. ಆ ಹೊನ್ನನ್ನು ತೆಗೆದು ಆಚಾರಿಗೆ ಕೊಟ್ಟ ಹಾಗಾಯಿತು. ನಾವೇ ಸಿದ್ಧವಾಗಿದೆ. ಹೌದು. ಆದ್ರೆ ನಾವೇನು ನಡೆಸುವುದಕ್ಕೆ ನಾವಿಕ ಎನ್ನುವುದು ಅಗತ್ಯವಿದೆ. ಗುಳಿಗ ನಮ್ಮೊಟ್ಟಿಗೆ ಧರ್ಮ ರಕ್ಷಣೆಗೆ ಬೇಕಾಗಿ ಬಂದವ. ರಕ್ತವನ್ನ ಕುಡಿದಿದ್ದಾನೆ. ಕೆಲಸ ಏನು ಉದ್ಯೋಗವನ್ನು ಕೊಡಬೇಕು. ಹೌದು. ಯಾರಿಗೋ ಹರಿಯ ಮೂರ ಭರದುಳ್ಳ
ಕಟ್ಟೆಗಳಾಗಿ ಮರಿತಾ ಇದ್ದವೋ ಎಲ್ಲ ಆತನ್ನು ಕೊಲ್ಲುವುದಕ್ಕಾಗಿ ವೈಕುಂಠವಾಸಿಯಾಗಿರುವಂತಹ ಶ್ರೀಮನ್ನಾರಾಯಣನೇ ವರಹಾವತಾರವನ್ನು ತಾಳಿದಂತೆ ಆ ಕಾಲಕ್ಕೆ ಹುಟ್ಟಿಕೊಂಡವನಾದು ಜಲವರಹ ಛಾಯಾರೂಪ ಕಾಣುತ್ತಾ ಇರುತ್ತಾ ಜಲದಲ್ಲಿರಲ್ಲ ವಾಸ ಜಲಚರ ಪ್ರಾಣಿಗಳನ್ನು ತಿದ್ದು ಕಾಲವನ್ನು ಕಳೀತಾ ಇದ್ದೇನೆ. ಏನದು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಒಂದು ನಾವೇ ಅದರಲ್ಲಿ ಓರ್ವ ವಿಕಾರ ಸ್ವರೂಪಿ ಹೆಣ್ಣು ಮಕ್ಕಳನ್ನೆಲ್ಲ ಕುಳ್ಳಿರಿಸಿ ಬರುತ್ತಾ ಇದ್ದಾನೆ. ಹೀಗೆ ಬಿಡುವುದಲ್ಲ ನಾವೆಂದು ಉದರಾಗ್ತಿ ಬಾಧಿಸ್ತಾ ಇದೆ.
ಜುವೆ ಹೀಗೆ ಶಾಲೆಯಲ್ಲಿರಬೇಕಾದಂತಹ ನೀವು ಅದನ್ನು ಬಿಟ್ಟು ರಣರಂಗಕ್ಕೆ ಬಂದಿದ್ದೀರಿ. ನಿಮಗೆ ಇದು ಸಮಂಜಸವಲ್ಲ. ಯಾಕೆ? ಯುದ್ಧ ಎಂಬುದು ನಮ್ಮಂತ ವೀರರಿಗೆ, ನಿಮಗೆಲ್ಲ ರಣ ರಣ ಮರೆದೊರಗಿ ಕಣದಲ್ಲಿ ಇಚ್ಛಿಸಿದನವರನು ಹಣೆ ಕಾದಿದು ತಾಯಿ ರಾಜ್ಯದಲ್ಲಿರುವುದೆಂದು ಹಣೆ ಅಮ್ಮ ತಾಯೇ ಜಲಲಿ ಜಗಜ್ಜಲಲಿ, ನೀನು ಯಾರು ಏನು ಹೇಗೆಂಬುದಾಗಿ ತಿಳಿಯದೆ ಮಾಡಬಾರದ ಅನ್ಯಾಯವನ್ನೇ ಮಾಡುತ್ತಾ ಕಾಲವನ್ನು ಕಳೀತಾ ಇದ್ದವ. ಅಮ್ಮ, ಬಾಣದ ಸ್ಪಷ್ಟವಾದ ತಕ್ಷಣ ನೀನು ಯಾರು ಏನು ಎಷ್ಟು ಎಂಬುದಾಗಿ ಚೆನ್ನಾಗಿ ತಿಳಿತಮ್ಮ. ಮಾಡಿದ್ದೆಲ್ಲ ತಪ್ಪಾಯ್ತು ಎಂಬುದಾಗಿ ಪಾದ ಬುಡಕ್ಕೆ ಬಿದ್ದು ಬೇಡ್ತಾ ಇದ್ದೇನೆ. ಅಮ್ಮ, ಓರ್ವ ವ್ಯಕ್ತಿಯಾದವನಿಗೆ ಮಾಡುವುದಕ್ಕೆ ಉದ್ಯೋಗ ಬೇಕು ತಾಯಿ. ಉದ್ಯೋಗ ಇಲ್ಲದಿದ್ರೆ ನನ್ನಂತವರು ಹುಟ್ಟುತ್ತಾರೆ. ಮಾಡುವುದಕ್ಕೆ ಉದ್ಯೋಗ ಇಲ್ಲ. ಮಾಡಿದ್ದೆ ಉದ್ಯೋಗ, ಮಾಡಿದ್ದೆ ಸರಿ ಎಂಬುದಾಗಿ ನಾನಿದ್ದವ. ಅಮ್ಮ, ನಿಮ್ಮ ಸೇವೆಯನ್ನು ಮಾಡ್ಬೇಕಮ್ಮ ನನಗೆ. ಹಾಗಿದ್ರೆ ಸೇವೆಯನ್ನು ಮಾಡ್ತೀವಿ. ಮಣಿದು ಶಿವರಾಗಿ ಕಾತ್ಯಾಯಿನಿಯುಪ್ಪಿಯುಪ್ಪದಳು ಗುಳಿಗನಿಗೆ ಎರಡೆಯ ನಾವಿಕನಾಗೆ ಕೊಡಿಸುವೆ ಸೋಲ ಭೋಗಗಳ ಕಾತ್ಯಾಯನಿಯು ಬೇಡದಳು. ಆಯುಧವನ್ನು ಸ್ಪರ್ಶಿಸಿದ ಕ್ಷಣದಲ್ಲಿ ಸುಜ್ಞಾನ ಎನ್ನುವುದು ನಿನಗಾಗಿ ಆವರಿಸಿಕೊಳ್ಳುತ್ತಾ ಉಂಟು. ಆ ಕಾಲದಲ್ಲಿ ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗಾಡ್ತಾ ಇದ್ದೀಯ. ನನಗೊಂದು ಉದ್ಯೋಗವನ್ನು ಕೊಡಬೇಕು, ನಿಮ್ಮ ಸೇವೆಯನ್ನು ನಾ ಮಾಡಬೇಕೆನ್ನುವ ಹಾಗಾಡ್ತಾ ಇದ್ದೀಯ. ನಿನಗೆ ಉದ್ಯೋಗವನ್ನು ಕೊಡುವ ನನಗೆ ಮನಸ್ಸು ನನಗಿದೆ ಕಂದ. ಇಷ್ಟು ಸಮಯಗಳವರೆಗೆ ನಾವೇನು ನಡೆಸಿಕೊಂಡು ಬಂದವನು ಗುಳಿಗನಿದ್ದಾನೆ. ಅವನಿಗೆ ಸ್ವಲ್ಪ ವಿಶ್ರಾಂತಿಯನ್ನು ಕೊಡೋಣ. ಅವನ ಮರ್ಮಕ್ಕೆ ನೋಡಿ ಹೊಡೆದಿದ್ದೇನೆ ನಾನು. ವಿಶ್ರಾಂತಿ ಬೇಕೇ ಬೇಕು ಅವನಿಗೆ. ಹಾಗಾಗಿ ಇನ್ನು ನೀನು ನಮ್ಮ ಸೇವೆಯನ್ನು ಮಾಡಬೇಕು. ಅಂದ್ರೆ ನಿನಗೆ ಎರಡನೇ ಜಾಗ, ಎರಡನೆಯ ನಾವಿಕನಾಗಿ ನೀನು ನಮ್ಮನ್ನ ಮುಂದೆ ನಡೆಸಿಕೊಂಡು ಎರಡನೆಯವ ದೊಡ್ಡದಲ್ಲಮ್ಮ. ಜಾಗ ಯಾವುದಾದ್ರೆ ಏನು, ನಿಷ್ಠೆಯಿಂದ ಕೆಲಸ ಮಾಡಬೇಕು ನೀನು. ತಾಯಿಯ ಸೇವೆಯನ್ನು ಮಾಡಬೇಕು. ಹಾಗಿದ್ರೆ ಏರಿಕೋ. ನಾವೇನು ನಡೆಸಿಕೊಂಡು ಹೋಗುವಂತಹ ಕಾಲದಲ್ಲಿ ಸ್ವಲ್ಪ ಜಿಜ್ಞಾಸೆಗೆ ಒಳಗಾಗುತ್ತಾ ಇದ್ದೇವೆ. ನಾವು ಇನ್ನು ಹೋಗಿ ಸೇರಿಕೊಳ್ಳುವಂತಹ ಜಾಗ ಹೆಚ್ಚು ಅಥವಾ
ಹೀಗೆ ಹಿಂದೆ ಬಂದಿರುವಂತಹ ಜಾಗ ಹೆಚ್ಚು ಎನ್ನುವ ಹಾಗೆ ನೀನು ನೋಡಿ ಹೇಳಬೇಕಾಗುತ್ತದೆ. ದೇವಿ ಭಗವತಿ ದೂರ ನೀವು ಹೆಣ್ಣು ಮಕ್ಕಳು ಸಂದೇಹ ಎಂಬುದು ನಿಮ್ಮಲ್ಲಿ ಕಟ್ಟಿಟ್ಟ ಬುದ್ಧಿಯಮ್ಮ ಇದು. ಇರಲಿ ಅಮ್ಮ, ಏನು ಇದು ನೀರು ಮಾರ್ಗ. ಹೌದು, ನಿಲ್ಲಿಸುವುದಕ್ಕೆ ಕಷ್ಟ ಆಗ್ತದಮ್ಮ. ಕಷ್ಟವಾದ್ರೂ ನಿಲ್ಲಿಸಲೇಬೇಕು. ನಿಲ್ಲಿಸಿದ್ದೇನಮ್ಮ. ಇದು ತಾಯಿ ಆಜ್ಞೆ ಅಲ್ವಾ ಅಮ್ಮ? ಏನು ಲೆಕ್ಕಾಚಾರದಲ್ಲಿ ನಾನು ಹೇಳ್ತೇನಮ್ಮ. ಹೇಳು ಅಮ್ಮ, 3 ಪಾಲಿದ್ರೆ ಕೇವಲ ಒಂದೇ ಒಂದು ಪಾಲು ಬಂದದ್ದಮ್ಮ. 2 ಪಾಲು ಹೋಗುವುದಕ್ಕೆ ಬಾಕಿ ಉಳಿದಿದ್ದಮ್ಮ. ಗುಡಿಗ, ಅವನ ಮಾತಿನ ಮೇಲೆ ಯಾಕೋ ನನಗೆ ಅನುಮಾನ ಹೆಚ್ಚಾಗುತ್ತಾ ಇದೆ. ನೆಲ ನೋಡಿ ಮಾತನಾಡ್ತಾ ಇದ್ದಾನೆ, ಸೂಕರ ಬುದ್ಧಿಯನ್ನು ತೋರಿಸ್ತಾ ಇದ್ದಾನೆ. ಅವನನ್ನ ಕೆಳಗಿಳಿಸೋ, ನೀನು ಹೋಗು. ಪಂಜಿ ಬಲಯ ತೀರ್ತಿ ಕೆಂಪು ಕಳ್ಳಿದವ, ಕರಿಯ ದೀರ್ಘದೇಹಿ, ಡೊಲ್ಲು ಹೊಟ್ಟೆಯವ ಹೇಳ್ತೇನೆ. ಒಂದು ಪಂಜಿ ಓ ಕೆಂಪು ಕಳ್ಳಿದವ, ಮರ್ಯಾದಿನ ಉಳುತ್ತೊಡಿ. ಓ ಕೆಂಪು ಕಳ್ಳಿದವ, ನೀರು ಮುಟ್ಟದಕ್ಕೆ ಅಮ್ಮ ಹೊಟ್ಟೆಯವ ಬತ್ತಿನ ಬಸಾದಿನ ಸರಿಯಾದ ತೂಯೆ ಈ ಪಂಜಿನ ಮಕ್ಕ ಮೋಸ ಮಲ್ದೆ ಬೋವೇರಿಗೆ ಇಪ್ಪುರು ಮಂಜಿ ಪಾಲು ಬತ್ತಿನ ಅವರು ಅಡ್ಡ ದೇವಿಗೆ ಪಾವನ ಚರಿತೆ ದೇವಿಗೆ ಪಾವನ ಚರಿತೆ ಕಾವು ಗರುಡದಿ ನಮ್ಮನ ಮಾತೆ ಭಾವಶಕ್ತಿಯೊಳೆಯೋಡು ಪದವ ಭಾವಶಕ್ತಿಯೊಳೆಯೋಡು ಪದವ ತಾಯಿ ಕರುಣಿಸ ಭಗವ ದೇವಿ ಕರುಣ ನಿನ ಮನುಮಾತೆ ನೀನೆ ಕರುಣ ನಿನ ಮನುಮಾತೆ ಜಯ 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 ಶರಣ್ಯ ತ್ರಿಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ ತಾಯ ಜಲಲಿ ಏನು ಕಿವಿ ಹಿಡಿದು ಘಟ್ಟ ಪ್ರದೇಶವನ್ನು ಸೇರಿಸಿದವರಮ್ಮ. ಘಟ್ಟದಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ, ಚಳಿ ಹೆಚ್ಚಾಗುತ್ತಾ ಇದೆಮ್ಮ. ಪುನಃ ಪಾದ ಬುಡಕ್ಕೆ ಬಂದು ಬಿದ್ದವರಿದ್ದಾರೆ ಅಮ್ಮ. ಮಕ್ಕಳು ಮಾಡಿದ ತಪ್ಪಿಗೆ ತಾಯಿಯಾದವಳು ಕ್ಷಮೆಯನ್ನು ನೀಡ್ತಾಳೆ ಅಮ್ಮ. ಕ್ಷಮೆಯನ್ನು ನೀಡಿ ಉದ್ಯೋಗದಲ್ಲಿ ಸೇರಿ ಸಂಗೋಪನ ಖಂಡಿತವಾಗಿ ಆಗುವುದಿಲ್ಲ. ಕರುಣ ಋಣ ನುಡಿದಳು ಜನರು
ಬಲಿ ಮುಂದೆ ಪಂಜುರುಳಿ ಎನ್ನುತ್ತಲಿ ನಿನಗೆ ಬಲಿಯನ್ನು ಕೊಡುತ್ತಾ ಮರುಗಿದೆನು ಕಾತ್ಯಾಯಿನಿಯು ಪುನರಪ್ಪಿ ತಪ್ಪನ್ನ ಮಾಡಿದವನು ನೀನು ಮತ್ತೆ ಕ್ಷಮಿಸಬೇಕು ಎನ್ನುವ ಹಾಗೆ ನನ್ನ ಕಾಲಿಗೆ ಅರ್ಪಿಸ್ತಾ ಇದ್ದೀಯ. ಖಂಡಿತವಾಗಿ ನಿನ್ನನ್ನು ಈ ಕಾಲದಲ್ಲಿ ನಾ ಕ್ಷಮಿಸುವವಳೇ ಅಲ್ಲ. ಅದರಲ್ಲಿಯೂ ಕೂಡ ಉದ್ಯೋಗವನ್ನ ಮಾಡ್ತೇನೆ, ನನಗೆ ಉದ್ಯೋಗವನ್ನ ಕರುಣಿಸಬೇಕೆನ್ನುವ ಹಾಗೆ ಆಡ್ತಾ ಇದ್ದೀಯ. ನಿಷ್ಠೆಯಿಂದ ಉದ್ಯೋಗವನ್ನ ಮಾಡ್ತೇನೆ ಎನ್ನುವ ಕಾರಣದಿಂದಲಾಗಿ ನನಗೆ ಉದ್ಯೋಗವನ್ನ ಕರುಣಿಸಿದವಳು, ಅದರಲ್ಲಿ ಕಾಪಟ್ಯವನ್ನು ತೋರಿಸಿದಂತಹ ಕಾರಣದಿಂದಲಾಗಿ ನಿನ್ನನ್ನ ಈ ರೀತಿಯಾಗಿ ಶಿಕ್ಷಿಸಿದವಳಿದ್ದೇನೆ. ಇನ್ನು ಮುಂದಕ್ಕೆ ನೀನು ನಮ್ಮ ಒಟ್ಟಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಮಗನೇ, ನಿನ್ನ ತಪ್ಪಿನ ಅರಿವು ನಿನಗಾಗುತ್ತಾ ಇದೆ. ನೀನು ಮಾಡಿದಂತಹ ತಪ್ಪಿಗೆ ನಿನಗೆ ಶಿಕ್ಷೆಯನ್ನು ಕೊಟ್ಟವಳು ಹೇಗೆ? ಕಿವಿಯಲ್ಲಿ ಹಿಡಿದು ಘಟ್ಟಕ್ಕೆ ಬಿಸಾಡಿದವಳಿದ್ದೇನೆ. ಅಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ, ಚಳಿಯಮ್ಮ. ಘಟ್ಟದಲ್ಲಿ ಚಳಿ ಉಂಟು, ನನಗೆ ಆಗುವುದಿಲ್ಲ. ಅಲ್ಲಿಂದ ಉರುಳಿಕೊಂಡು ಬರ್ತಾ ಇದ್ದೀಯ. ನಿನಗೆ ಈ ಕಾಲದಲ್ಲಿ ಮರುನಾಮಕರಣವನ್ನ ಮಾಡ್ತಾ ಇದ್ದೇನೆ. ಘಟ್ಟದಿಂದ ಉರುಳಿ ಬಂದ ಕಾರಣದಿಂದಲಾಗಿ ನೀನಿನ್ನು ಮುಂದಕ್ಕೆ ಪಂಜುರುಳಿ ಎನ್ನುವಂತಹ ದೈವವಾಗಿ ನೆಲೆಯಾಗಬೇಕು. ತವುಳುವ ಪ್ರದೇಶದಲ್ಲಿ ಬರುವಂತಹ ಭಕ್ತರ ಅಭಿಷ್ಟಗಳನ್ನು ಈಡೇರಿಸುವುದರ ಮುಖೇನವಾಗಿ ಅವರಿಂದ ಕೋಲಭೋಗವನ್ನು ಸ್ವೀಕರಿಸಿಕೊಳ್ಳುತ್ತಾ ಪಂಜುರುಳಿ ದೈವ ಎನ್ನುವಂತಹ ಹೆಸರಿನಿಂದ ನೀ ನೆಲೆಯಾಗಬೇಕಾಗುತ್ತದೆ. ತವುಳವ ನಾಡನ್ನು ನೀ ಸೇರಿಕೊಳ್ಳಬೇಕು ಅಂತಾಗಿದ್ದರೆ ಅಲ್ಲಿ ಕೆಲವು ಕಟ್ಟಳೆಗಳು ಕ್ರಮಗಳು ಎನ್ನುವ ಹಾಗುಂಟು. ಅದೆಲ್ಲವನ್ನು ಅವನು ಹೇಳ್ತಾನೆ. ಓ ಕೆಂಪುಗಲ್ಲಿದವ, ದೀರ್ಘದೇಹಿ, ಕಪ್ಪು ಮೈಯವ, ಡೊಳ್ಳು ಹೊಟ್ಟೆಯ, ಇನ್ನು ನಿನಗೆ ಅವನು ಗುರು. ಗುರುವ ಅವ ಸಮರ್ಥನ ನನಗೆ ಗುರುವಾಗುವುದಕ್ಕೆ. ನಿನಗೆ ಅವನೇ ಸಮರ್ಥ. ಕ್ಷಣಿಕಕ್ಕೆ ಆಗಲಿ, ನೋಡೋಣ ಎಷ್ಟಿದೆ ಎಂಬುದಾಗಿ. ಓ ಕೆಂಪುಗಲ್ಲಿದವ, ಕಣ್ಣ ಕೆಂಪಾಗಿದೆ. ಕಾರ್ಮತ್ಯ ಸರಿ ಬಗ್ಗ ಕೈ ಪೊಲಿತು ಸರಿ ಬಗ್ಗ ಆಗುವುದಿಲ್ಲ. ನಾನೇ ಉರುಳಿ ಬಂದದ್ದಲ್ವಾ? ಉರುಳತ್ತು ಮೂಲ ಅಡ್ಡ ಉರಿ ಕಾರ್ಮತ್ಯ ಕೈ ಮಾಡಿ ಸಂತೋಷ. ಏನಡೆ ಇಪ್ಪಡು ನನ್ನದು ಮುಗಿ ಎನ್ನೊಟ್ಟು ಇಪ್ಪುನಾಯಿ ಎನ್ನೊಟ್ಟು ಉಲ್ಲಂದಾನು ನಿನ್ನೊಟ್ಟಿಗೆ ಇರುವುದಾ? ಕುಡೋರ ಕಾರ್ಮತ್ತೋಡ ಅವು ಬಿಡು. ನನ್ನದು ಮಗು ಎನ್ನನೇ ಭಾಷೆ ನೀ ತೆರೆಯೋ ನೋಡು. ಅದೇ ಹೇಗೆ? ಇಂದ ದಿಕ್ಕು ಭಾಷೆ ಒಂಜು ಪೊರ್ತುಗು ಭಾಷೆ ಕಾಂಚಿನ ಈ ನಮೂನಿ ಪಾತ್ಯರಿ ಎಂದಾಡ ಈ ನಮೂನಿ ಪಾತ್ಯರಿ ಎಂದಾಡ ತುಳುನಾಡಿನ ಮೇಲೆ ಅವರೇ ಬಾರಿ ಶಾಂತ ರೂಪಗ ಬಲ್ಲಯ್ಯ ಪಂಜುರ್ಲಿ ನನ್ನದು ಮುಗುನಮ ಈ ತುಳುನಾಡಿನ ನೆಲೆಯವರಿಗುಂಡು ನಿಕ್ಕು ಆ ಪೊರ್ತರು ಬೋಡು ಬೋಡಾಯನ ಸೇವೆಯನ್ನು ಪಡೆಯುವರಿಗುಂಡು ಅಂಚಾಡ ಸರಿಯಾಯಿನ ಪಾತ್ಯರನ್ನು ತೆರೆಯ ಕರ್ಮ ಭೂಮಿನ ನೆಲೆಯಾಪಿನ ಪೊರ್ತುಡು ಅವೇತೋ ಭಕ್ತಿಯರಡಿ ನಂಬೆರಿಗುಲ್ಲೇರು ಬೋಡು ಬೋಡಾಯನ ಸೇವೆಯನ್ನು ಕೊರ್ಪೇರು ಆ ಪೊರ್ತುಗು ಅಕಲ್ ಇಷ್ಟಾರ್ಥಲಿನ ನಿಕ್ಕು ನೆರವೇರಿ ಸರೆಗುಂಡು ಪತ್ರರಡ್ಡು ಕೈಯೆಂದರು ದಾಯಗ ಬೋಡು ಬೋಡಾಯನ ಆಯುಧಲಿನ ದಿಕ್ಕು ಕೊರ್ಪೇರು ಭಕ್ತಿ ನಂಚಿನ ಭಕ್ತಿಯರ ಪಾಲನೆ ಇಬ್ಬರು ಈ ಕೊರಡು ನನ್ನ ದುಂಬಗು ಗುಳಿಗ ಮಂಜೂರ್ಲಿ ಆದ ನೆಲೆಯ ಪಂಜುರುಳಿಗೆ ಅಭಯವನ್ನ ಕೊಟ್ಟವಳಿದ್ದೇವೆ. ಮುಂದೆ ಸಾಗೋಣವಂತೆ. ಉಳಿದು ಉಳಿದು ದಕ್ಷಿಣಾಭಿಮುಖವಾಗಿ ನಾವೇನು ನಡೆಸುತ್ತಿರುವಂತಹ ಕಾಲದಲ್ಲಿ ಕಳೆದು ಮಲಯಾಳ, ಕಾಸರಗೋಡು, ಉಪ್ಪಳ, ಅಡ್ಕ ಎಲ್ಲಾ ಸ್ಥಳವನ್ನ ಕಳೆದುಕೊಂಡು ಬಂದವರಿದ್ದೇವೆ. ಮುಂದೊಂದು ಜಾಗದಲ್ಲಿ ಬಂದು ನಿಂತು ಅಲ್ಲಿ ಕೂಟದ ಕಲವನ್ನು ನೆರವೇರಿಸಿದವರಿದ್ದೇವೆ. ಆ ಕೂಟದ ಕಲ ನೆರವೇರಿದಂತಹ ಜಾಗಕ್ಕೆ ಕುದ್ರೋಳಿ ಎನ್ನುವ ಹಾಗೆ
ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತದೆ. ಅಲ್ಲಿಂದ ಮುಂದೆ ಬರುತ್ತಿರುವಂತಹ ಕಾಲದಲ್ಲಿ ಈ ಪ್ರದೇಶವನ್ನ ಕಂಡಂತಹ ಸಮಯದಲ್ಲಿ ಕಿರಿಯ ತಂಗಿ ಏನೋ ಹೇಳ್ತಾ ಇದ್ದಾಳೆ. ಸಹೋದರಿ, ಈ ಚಿತ್ರ ವಿಚಿತ್ರವಾದ ಪ್ರದೇಶವನ್ನು ಕಾಣುವಾಗ ಇಲ್ಲಿಯೇ ನೆಲೆಯಾಗಬೇಕು, ಇಲ್ಲಿಯ ಭಕ್ತರನ್ನು ಪಡೆಯಬೇಕು ಎನ್ನುವ ಹಾಗೆ ನನ್ನ ಮನಸ್ಸು ಬಯಸುತ್ತಾ ಇದೆ. ಇದಕ್ಕೆ ಅವಕಾಶ ಕೊಡುವಿರಾ? ಖಂಡಿತವಾಗಿ ಅವಕಾಶವಿದೆ. ಹಾಗಾದರೆ ನಾನು ಇಲ್ಲೇ ನೆಲೆಯಾಗುತ್ತೇನೆ. ಶುಭವಾಗಲಿ. ಸಹಜಾತೇರಿ ಕಿರಿಯ ತಂಗಿಯಾದಂತಹ ರಕ್ತೇಶ್ವರಿ ಚಿತ್ರಾಪುರದಲ್ಲಿ ನೆಲೆಯಾಗಿದ್ದಾಳೆ. ಮುಂದೆ ಸಾಗೋಣವಂತೆ. ವರದಿ ಕಿರಿಯ ದೇವಿಯು ವರದಿ ವರಸ ಪರಮೇಶ್ವರಿ, ಏನು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಹೇಗೆ? ತೆಂಗು ಕಂಗುಳಿಂದ ಕೂಡಿದಂತಹ ಈ ಪ್ರದೇಶ, ಕಡಲ ಕಿನಾರೆ, ಸಣ್ಣದಾದಂತಹ ಸಸಿಗಳು ಗೋಚರಿಸುತ್ತಾ ಉಂಟು. ಗುಳಿಗ, ಈ ಪ್ರದೇಶದ ಹೆಸರೇನು ಗುಳಿಗ? ಅಪ್ಪೆ, ಈ ಪ್ರದೇಶದ ಮುದರ ದೈವಿತ್ತಿಲಮ್ಮ ಅಂದ್ರೆ ನಮ್ಮ ಭಾಷೆಯಲ್ಲಿ ಸಸಿ ಹಿತ್ಲು. ಹೌದು. ಗುಳಿಗ, ಈ ಪ್ರದೇಶವನ್ನಕ್ಕೆ ಸೇರಿಕೊಳ್ಳುವಂತಹ ಸಮಯದಲ್ಲಿ ಕೃಷಿ ಎನ್ನುವುದು ಹೆಚ್ಚಾಗುತ್ತಾ ಇದೆ. ಹಾಗಾಗಿ ಕುಡಿಯುವುದಕ್ಕೆ ಏನಾದರೂ ಆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ನೀನು. ಅಷ್ಟರವರೆಗೆ ಕಾಣುತ್ತಿರುವಂತಹ ಅರಳಿ ಮರದ ಕಟ್ಟೆಯಲ್ಲಿ ನಾವು ಕುಳಿತಿರ್ತೇವೆ, ಕುಡಿಯುವುದಕ್ಕೆ ವ್ಯವಸ್ಥೆಯನ್ನು ಮಾಡು. ಮೂರ್ತಿಗೆ ಬರುತ್ತಿದೆ ಊಟದಲ್ಲಿ ವರದ ಮೂರ್ತಿಯನ್ನು ಮುಗಿತಂದು ಬರ್ತೀನಿ. ಸುಮಾರು ಜನ ಪೊಂಜೋಲೇರಿ. ಓ ಅಪ್ಪೇರೆ, ನಮಸ್ಕಾರ. ಶುಭವಾಗಲಿ. ಸುಮಾರು ಜನ ಅಲ್ಲಾರಿ. ಶ್ವಾಸ ಎದಾಕುಲ ಏಸದಾಕುಲ ಸ್ತ್ರೀ ಶಕ್ತಿ ಇದು. ಸ್ತ್ರೀ ಶಕ್ತಿ ಇಲ್ಲ. ಎಂಕಲ್ಪಲಕ್ಕೆಲ್ಲ ಉಳ್ಳ ಅಂಚ ಅದಕ್ಕೇನಿ ತೋಪೇನೆ ಒಂಜಿ ಬರಿಟೊಂಜಿ ಓಡೊಂಜಿ ಒಯ್ತು ಕಟ್ಟಿದಾರ್ರಿ. ನಾವೇ ಅವೇ ಓಡೊಂಜಿ ಒಯ್ತು ಕಟ್ಟಿದಾರ್ರಿ. ನಿಕುಲ ಎಂದು ಗೊತ್ತಾಪುಂಡು ದಾಯಿಗಪ್ಪೆ ಏರು ನಿಕುಲು ಈತು ಜನ ಪೊಂಜೋಲು ಒಂಜಿ ಗಂಡ ಗಂಡ ಸೂ ಸೂ ಬಣ್ಣಗೊಂಚೂರು ಬರ್ತಾಂಡಿ ಗಂಡಸು ಏರ್ ನಿಕುಲು ಒಲ್ತು ಬರ್ತಾರ್ರಿ, ದಾಯಿಗೆ ಬರ್ತಾರ ಪಣ್ವಾರ. ನಮ್ಮನ್ನ ಕೇಳುವಂತ ನೀನು ತೋಟದನ್ನಯ್ಯೇ ಬಾಯಾರಿಕೆ ಬಾಯಾರಿಗ ಸರ್ತ ಪೋತಂಚಿ ಕಾಸರಗೋಡು ಹೋದೋಡು ಮಾತ್ರ ಹಾಗಲ್ಲ ಅಣ್ಣಯ್ಯ, ನೀರಡಿಕೆ ಅಕ್ಲಿಗೆ ಗೊತ್ತುಂಡು, ವಿಷಯ ಗೊತ್ತುಂಡು. ನೀರಡಿಕೆಗೆ ಯಾನ್ ಬಂಡ ಬಚ್ಚಿರ ತಿಂಪಿನ ಮರಲುಂಡತ ಎನ್ನಡಿಜ್ಜಿ ಮಾರೆ ಅವನ್ ಬೇರ್ನ ನಮ್ಮ ಸೆಟ್ನ ದೋಟದೊಂಚು ನಾಲ್ ಪೇಜಿದ್ಕಂತ ನೀರಿಡುವಾರ ದೀಪ ನೀರಡಿಕೆ ಅವೆನ್ನು ಕೇಳೊಂದಿಲ್ಲ ಅವು ಈ ಪೆರ ಉಂಡು ಒಂಚೂರು ಕುರಿದುಂಡ ಪೆರ ಅವು ಹಾಗಲ್ಲ, ಬಸವಳಿದಿದ್ದೇವೆ. ಬಸಲೇನಾ ಹಾಕಲು ತರಕಾರಿಗೆ ಬೈತೀನಿ ನಮ್ಮ ಬಾಲೆ ಹಣ್ಣು ಯಾರ ಬಸಲೆಗೆ ಮಲ್ಪೆರೆ ರಡ್ಡು ಕಂಡು ಬಸಲೆ ಬೊಟ್ಟಿ ಕಂಡು ಮಲ್ತಿದೆ. ಒಂಜಿ ದಿನ ತೂಪೆಂಬೆ ಕ್ಯಾ ಬೋಲ್ತಿ ಪೆತ್ತ ಕ್ಯಾ ಬೋಲ್ತಿ ಕಬೋಲ್ತಿ ಪೆತ್ತ ಬಸಲ್ ದಂಪದ ಮಿತ್ತುಂಡು ಮಾರೆ ಬಸಲ್ ದಂಪದ ಮಿತ್ತು ಪೆತ್ತ ಅಂದು ಬಸಲ್ ದಂಪನ್ ಮಿತ್ತಾರ್ದು ಬೋತಿನ ಹತ್ತು ತಾಡಿದ್ದು ಮಗತ್ತು ಬಾರ್ದು ಬಸಲ್ ದಂಪದ ಮಿತ್ತು ಅಂತಂದು ಚಕ್ಕನ ಐತಿಂದು ಬಾರ್ದಿನಿ ಅಂದ ಬಸಲ್ ಓಲ್ ದಾಲ್ ಇಜ್ಜಿ ಬಸಲ್ ಅಲ್ಲ ಅಣ್ಣಯ್ಯ, ಓ ಬೆಂಡಾಗಿ ಹೋಗಿದ್ದೇವೆ ನಾವು. ಅಲ್ಲ ಬೆಂಡೆಕಾಯಿಗೆ ಬೆಂಡೆಕಾಯಿ ಎಲ್ಲ ರಟ್ಟು ಅಲ್ಲಿಯ ಮಲ್ತದೆ ಅಂದ ಬೆಂಡೆಕಾಯಿ ಎಡೇನ ಮಲ್ತದೆ ಎಡೇನ ಇಕ್ಕ ಬೋಡ್ತೀನಿ ಅಂಚಂದ ಒಂದು ಫಲ ಒಂದೇನು ಮಾತ ಪಾಡ್ದೆ ಗೊಬ್ಬರನ್ನು ಪಾಡ್ದೆ ದಾದ ಅಳ್ಪುನಿ ದಿಟ್ಟಿ ತಾಗಿನ ದಾದಣ ಯಾಣ್ ಪಾಡ್ನ ಬೆಂಡೆಕಾಯಿ ಮಾತೊಂಡಾತ ಸುರುಟ್ಟು ಕಟ್ಟದೆ ಒಪ್ಪುಣಿ ಮಾರೆ ಸುರುಟ್ಟು ಎಂಕ್ ಬೆಚ್ಚಾಂಡಿ ಬೆರಿತ್ತು ಇಲ್ಲದ ಬೆಂಡೆಕಾಯಿ ತೂಡು ತೋಟೋಡು ಎಡ್ಡ ಸದ್ಯ ಅದು ಬುಳದಾದು ಎಣ್ಣ ಬೆಂಡೆಕಾಯಿ ಅಂಚತ್ತು ಬೆಚ್ಚಾಂಡಿ
ಹೋಯ್ನಿ ಆಯ್ನ ತೋಟದ ರಡ್ಡು ಬೆಂಡೆಕಾಯಿನ ಕಂತಿನಿ ಒಂಜಿ ಕೋಲುಗು ಕಟ್ಟಿನಿ ಎಣ್ಣ ಬೆಂಡೆಕಾಯ್ದ ದೈತ ಎದುರು ಇಂಚ ಊರ್ದು ಕಟ್ಟಿನಿ ಹೌದಾ ತೂದಾಂಡಲ್ಲ ಕಲ್ಪಾಡಿ ಮುಂದೆ ತಾನೆ ಬರ ಆತೆ ಮರೆ ದಾಲೆ ಜಪ್ಪೆರ ಬೆಂಡೆಕಾಯಿ ದಾಲೆ ಹಾಗಲ್ಲ ಓ ತ್ರಿಷೆ ತ್ರಿಷೆ ಅವೇರಿಯಾ ಗುರ್ತಂಡ ತ್ರಿಶಾನಾಗೆ ಸರಿಯಾದ ಕೇರಳ ಹಾಗಲ್ಲ ಕುಡಿಯುವುದಕ್ಕೆ ಅವು ಪುಂಜೋಲಿಗೆ ಇಲ್ಲತ್ತ ಕೇಂದ್ರ ಎದುರು ಎಡ್ಡೆ ಆಯ್ತು ಗೊತ್ತುಂಡ ಕಲಿಮೂರು ನಿಂದು ಕಲಿಕೇನು ನೀಯ ಕಲಿ ಹತ್ಯ ಅವ್ಳು ಮರಟ್ಟಿ ಪುರದಾಗ ಮರಟ್ಟಪ್ಪನೇ ಕುಜಿಲಿ ಕಟ್ಟಿದೀನಿ ಮರಟ್ಟೆ ಬಕ ಆಯ್ತಾ ಮುದ್ದಲ್ದ ಕಟ್ಟಾರ ಪುಣ್ಣ ಸರಿ ಸರಿ ಕೇಂದ್ರವಲ್ಲ ಅಲ್ಲಿ ಮೇಲೆ ಮೇಲೆ ಅವೇ ಕಟ್ಟಿದೀನಿ ಕುಜಿಲಿ ಕಟ್ಟಿದ್ದು ಬೇಡ ಹುಟ್ಟಿದ್ದು ಬೇಕು ದಾದಾಗೆ ದಾದಾಗೆ ಬೊಡ್ಡ ಮಾಡಿಯಾಗಲಿಗೆ ಎಂಚ ಬೊಡ್ಡ ಬೊಂಡ ಅಂದು ಉಂಡು ಮರಟ್ಟು ಯಾರು ನಮ್ಮನ ಮರ ಅಂದು ನಮ್ಮನತ್ತವು ಈ ಮಿತ್ತು ಸರ್ತ ಬೋದಲ್ಪ ಅಂಗಡಿ ಬೊಂಡದ ಬಿಲೆಕೇನಿಗೆ ಈಚೆಲ್ಲ ಸಿರಿಂಟು ಕಟ್ಟಿದಿನಕ್ಕೆ 30 ರೂಪಾಯಿ ದೆಪ್ಪುಯರು ಮಾರ ಅಂತ ನಿಕ್ಲಗೆ ಈತ ಜನಕ್ಕೆ ಅನು ಬೊಂಡದ ಕಳಿತಾಂಡ ಯಾನು ತೂವಣ್ಣಿ ಬೇರದ ವಿಷಯ ಮಾತ ಬೊಂಡದ ಮಾತೊಂಡತ ಎನ್ನ ಬೊಡೆದಿ ತೂವಣ್ಣಿ ಅವು ಬೆಚ್ಚಾಪುಂಡಲೆಗೆ ಮುರನಿ ಒಂಜಿ ತಿರ್ತು ಬೂರ್ದಿನಿ ಮಾರ ಬೊಂಡ ತಾಳ್ದು ಅవి ಎನ್ನನ್ನು ಮಧ್ಯಾಹ್ನ ಮುಟ್ಟ ಬೇರಿ ಬತ್ತದಾಲ್ ಡಯದೆತ್ತಿನಿ ಪೋದಾಡೆಗೆ ತಿಕ್ಕಲೆ ಅಲ್ಲ ಸುದ್ದಿ ಬರ್ಚಿ ಯಾರನಾಂಡಲ್ಲ ಅವು ಆಯ್ತು ಅವ ಬೊಂಡ ಮತ ಒಂದಪ್ಪ ನಾಲ್ಕು ಒಲ್ತುಲೆ 95 ಅಡೆಗೆ ಪೋಂದು ಗುಡು ಮಾರೆ ಪಕ್ಕಡೆ ಚಿರಿಕ್ ಬಿರಿ ಮಾಲ್ಪೇರಾಕು ಅಣ್ಣಯ್ಯೋ ಅಗಲಿಗೆ ಬೋಡಾಯ್ನೆ ನೀ ಕೊರ್ಪು ಜತ್ತ ಸರಿಯಾದ ಎಂತ ದಪ್ಪೇರೆ ಇವ ಎಂತ ನರಮಾಣಿ ಕನ್ನಡ ಬರ್ತದೆ ನಿನಗೆ ಅಲ್ಲ ಒಂಟ ಅಂತ ಬರ್ಪುತ್ತದೆ ಒಂಜಿ ದೃಷ್ಟಿ ದೀಪಿದ ಚೆಂಡೆಲ್ಲ ದಿಂಚ ತಾಲಿ ತಿರ್ತಿ ಬೋರಿದೆ ನೀನು ಮೊದಲಿದ್ದೇ ಈಗ ಆದ್ರೆ ನನಗೆ ಬದುಕಲಿಕ್ಕೆ ಬಂದಾಗತ್ತೆ ಬಾಚ ಎಂಕ ಭಂಗ ಈ ಒಂಜಿ ದೃಷ್ಟಿ ದಿವರ್ಚಿ ಮಾರೆ ಬೋಡಾಯ್ನೇನು ಕೊರಗಲಿಗೆ ಆಂಡೆ ಮಂಡಾತ ಎಂಚಲ ತಲ್ತು ಬಾಡಿಯ 4 ಎತ್ತು ಕೊರ್ಪಿನಕ್ಕೆ ನಂಕದಾನೆ ಮಂಡೆ ಕುಲೆ 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 ಏನಿದು ಭಗವತಿ ಏನಿದು ಅವನು ಕೆತ್ತಿಕೊಟ್ಟಂತಹ ಸಿಯಾಳವನ್ನು ಕುಡಿದವಳಿದ್ದೀಯ ನೀತಿ ಭ್ರಷ್ಟಳಾದೆ ಜಾತಿ ಭ್ರಷ್ಟಳಾದೆ ಇನ್ನು ಮುಂದಕ್ಕೆ ನಮ್ಮ ಒಟ್ಟಿಗೆ ನೀನು ಬರುವುದಕ್ಕಾಗುವುದಿಲ್ಲ ನಿನ್ನ ದಾರಿಯನ್ನು ನೀನು ಹಿಡಿದುಕೊಳ್ಳಬಹುದು ಅಕ್ಕ ಭಕ್ತರಿಬ್ಬರಿಗೆ ಈ ಶುದ್ಧಿಯು ನಿತ್ತ ನೀವು ಮುಂದೊತ್ತಿ ಹೋಗುತ್ತ ಉದ್ಧರಿಪುದ ಭಕ್ತರಾಣೆನನು ಏನು ವೈಕುಂಠದಲ್ಲಿ ಇಳಿದು ಬರುವಂತಹ ಸಂದರ್ಭದಲ್ಲಿ ತಂದೆ ಆಡಿದಂತಹ ಮಾತಾದ್ರೂ ಏನು ನಿಮಗೆ ಮನ ಬಂದಲ್ಲಿ ನೆಲೆಯಾಗಿ ಮಕ್ಕಳೇ ಎನ್ನುವುದಾಗಿ ಆದರೆ ನಾನು ಜಾತಿ ಭ್ರಷ್ಟಳಾದೆ ಎನ್ನುವುದಾಗಿ ಮಾತನ್ನು ಹೇಳುತ್ತಾ ಇದ್ದೀಯ ಇಲ್ಲಿ ನಾನು ಭಕ್ತಿಯನ್ನು ನೋಡಿ ಅವನು ಕೊಟ್ಟಂತಹ ಅಣ್ಣಯ್ಯ ಕೊಟ್ಟಂತಹ ಸಿಹಾಳವನ್ನು ಕುಡಿದವಳಿದ್ದೇನೆ ಹಾಗಾಗಿ ನಾನು ಇಲ್ಲಿಯೇ ನೆಲೆಯಾಗಬೇಕೆನ್ನುವುದಾಗಿ ಆಸೆಯನ್ನು ಹೊತ್ತಿದ್ದೇನೆ ಭಗವತಿ ನಿನ್ನ ಮಾತುಗಳನ್ನು ಕೇಳುವಾಗ ಅರ್ಥವಾಯಿತು ನನಗೆ ತಂದೆ ಆಡಿದ ಮಾತೇ ಹಾಗೆ ಇಷ್ಟ ಬಂದ ಸ್ಥಳದಲ್ಲಿ ನೆಲೆಯಾಗಿ ಸತ್ಯ ಇಂಥದ್ದೇ ಜಾಗದಲ್ಲಿ ನೆಲೆಯಾಗಿ ಎನ್ನುವ ಹಾಗೆ ಆಡಿದವರಲ್ಲ ಬೆಳ್ಚವಾಡ ಕೆತ್ತಿಕೊಟ್ಟಂತಹ ಸಿಯಾಳವನ್ನು ಕುಡಿದವಳು ನೀನು ನಿನ್ನ ಮಾತಿನಿಂದಲೇ ಅರ್ಥ ಮಾಡಿಕೊಂಡದ್ದು ಹೇಗೆ ಭಗವತಿಗೆ ಜಾತಿ ಮುಖ್ಯವಲ್ಲ ನೀತಿ ಮುಖ್ಯ ಎನ್ನುವಂತಹ ವಿಚಾರವನ್ನು ನೀನು ಪ್ರಚುರಪಡಿಸಿದವಳಿದ್ದೀಯ ಸತ್ಯ ಈ ಕಾಲದಲ್ಲಿ ನೀನು ನೆಲೆಯಾಗತ್ತೆ ಎನ್ನುವ ಹಾಗೆ ಆಡ್ತಾ ಇದ್ದೀಯ ಅದಕ್ಕೆ ಸಂಪೂರ್ಣ ಒಪ್ಪಿಗೆ ನನಗಿದೆ ಅಕ್ಕ ಯಾವತ್ತು ಇದುವರೆಗೆ ಜೊತೆಯಾಗಿ ಇದ್ದವರು ದಿನಪ್ರತಿ ನಮ್ಮ ಭೇಟಿಯಾಗಬೇಕು ಅಕ್ಕ ತಂಗಿ ನಿನ್ನನ್ನು ಬಿಟ್ಟು ಹೆಚ್ಚು ದೂರ ನಾನು ಹೋಗುವವಳಲ್ಲ ಅಣತಿ ದೂರದಲ್ಲೇ ನಾನು ಕೂಡ ನೆಲೆಯಾಗುವವಳಿದ್ದೇನೆ ನನಗೆ ಭಕ್ತಾದಿಗಳೆಲ್ಲ ಒಟ್ಟಾಗಿ ಒಂದು ಆಲಯವನ್ನು ನಿರ್ಮಿಸುತ್ತಾರೆ ಆ ಆಲಯದಲ್ಲಿ ವರ್ಷಂಪ್ರತಿ ಜಾತ್ರಾ ಮಹೋತ್ಸವ ನೆರವೇರುತ್ತದೆ ಜಾತ್ರೆಯ ಮೊದಲ ದಿನದಂದು ಧ್ವಜಾರೋಹಣವಾದಂತಹ ಸಂದರ್ಭದಲ್ಲಿ ನೀನು ನಿನ್ನ ಪರಿವಾರವರನ್ನ ಒಟ್ಟುಗೂಡಿ
ಒಟ್ಟುಗೂಡಿಸಿಕೊಂಡು ನನ್ನ ದೇವಾಲಯದ ಹೊರ ಪ್ರಾಂಗಣವನ್ನು ನೀನು ಬಂದು ಸೇರಿಕೊಳ್ಳದೆ ವಿನಃ ನಾನು ಜಾತ್ರೆಯನ್ನು ಸ್ವೀಕರಿಸಿಕೊಳ್ಳುವವಳಲ್ಲ. ರಥಾರೂಢಳಾಗುವಂತಹ ಸಮಯದಲ್ಲಿ ನಿನ್ನ ಪರಿವಾರದವರನ್ನ ಒಟ್ಟುಗೂಡಿಸಿಕೊಂಡು ಬಂದು ನನ್ನ ರಥದ ಎದುರು ನಿಂತು ನೀನು ಸಿರಿಮಡಿ ಗಂಧಪ್ರಸಾದವನ್ನು ತೆಗೆದುಕೊಳ್ಳದೆ ಇದ್ದೀಯಂತಾಗಿದ್ದರೆ ನಾನು ರಥಾರೂಢಳಾಗುವವಳೇ ಅಲ್ಲ. ಇದು ನಿನಗೆ ನಾನು ಕೊಡುವಂತಹ ಮಾತು. ಅನವರತವೂ ಅವಿರತವೂ ನಾನು ನೀನು ಒಟ್ಟಾಗಿಯೇ ಬಂದವರಿದ್ದೇವೆ. ಪ್ರಪಂಚದ ಕಾಣುವ ದೃಷ್ಟಿಯಲ್ಲಿ 2 ಬಾರಿ ಒಟ್ಟಾದರೂ ಕೂಡ ಸದಾಕಾಲ ನಾವು ಅಂಬರದಲ್ಲಿ ಒಟ್ಟಾಗುತ್ತಾ ಇರಬೇಕು. ಇದು ಆಲಿಂಗನವನ್ನ ಕೊಡ್ತಾ ಇದ್ದೇನೆ. ಭಗವತಿಯು ಇಲ್ಲಿ ನೆಲೆಯಾಗಿದವಳಿದ್ದಾಳೆ. ಹಾಗಿದ್ದರೆ ನಾವು ಮುಂದೆ ಹೋಗೋಣ ಅಲ್ಲವೇ? ಯಾರು ನನ್ನ ಮೂಲೆಯನ್ನು ಎಲೆಯಾವಡು ಬಂದು ಮನಸ್ಸು ಮಾಡಿದೆ ಅದೇನು ಅಮ್ಮ ದಾಯಿಗೆ ಬಂಡ ಅಪ್ಪಿಗೆ ಬೋಡು ಬೋಡಾಯನ ಅಸುರ ಕ್ರಿಯೆಟ್ಟು ಸೇವೆ ನಡಪುಡು ಆಡ ನಿಗೊಲ್ಲೊಟ್ಟು ಮತ್ತೆಂದ ಎಂಕು ಬೋಡಾಯನ ಮೂಲ ತಿಕ್ಕು ಜಮ್ಮ. ಅರ್ಥವಾಯ್ತು ಮಗನಿ. ಭಗವತಿಗೆ ಆಸುರಿ ಕ್ರಿಯೆಯಲ್ಲಿ ಪೂಜೆಯಾಗುತ್ತದೆ, ನಮಗೆ ದೇವಕ್ರಿಯೆಯಲ್ಲಿ ಪೂಜೆ ಆಗುವಂಥದ್ದು. ನಮ್ಮ ಒಟ್ಟಿಗೆ ನೀ ಬಂದೆ ಅಂತಾಗಿದ್ರೆ ನಿನಗೆ ಬೇಕಾದಂತಹ ರಕ್ತ ಯಾವ ಕಾರಣಕ್ಕೂ ಸಿಗುವುದಿಲ್ಲ. ಅವಳ ಬಳಿ ಇದ್ದೆ ಅಂತಾಗಿದ್ರೆ ಖಂಡಿತವಾಗಿ ನಿನಗೆ ರಕ್ತ ಸಿಗುತ್ತದೆ. ಅವಳಿಗೆ ಹರಕೆ ಬರುವುದು ಶ್ವೇತ ಕುಕ್ಕುಟ. ಅದನ್ನ ಕಡಿಯುವಂತಹ ಕಾಲದಲ್ಲಿ ಅದರಿಂದ ಹರಿಯುವಂತಹ ರಕ್ತ ನಿನಗೆ ಪಾನವಾಗುತ್ತದೆ. ಆ ಕಾರಣದಿಂದಲಾಗಿ ಸಸೇತ್ಲು ಕ್ಷೇತ್ರವನ್ನು ಉದ್ಧರಿಸಿಕೊಂಡು ಬರುವಂತ ಕ್ಷೇತ್ರ ಪಾಲಕನಾಗಿ ನೆಲೆಯಾಗು ಮಗನೇ. ಎಣ್ಣೆಗೆ ಪೊಂಜೋಲ್ನಾಕಲ್ಲ ಕಿರಿಕಿರಿ ಅಕ್ಕಳು ಊರಿಗೆ 10 ರೂಪಾಯಿ ಕಟ್ಟು ಮಾರ ಏರಂಡಲು ಒರ್ತಿ 10 ಪೂಲ್ ಬತ್ತಲ ಅಡಲ್ಪುಡಿ ಅಗಲ ಮಾತಾಡಲೆ ಕತ್ತಿಯ ಅಪ್ಪೆ ಆರು ಇಂಜೆ ವಿಷಯ ನೆಲೆ ಆಯ್ತಾರು ಯಾರು ಭಗವತಿ ದೇವರ ಅಂದು ಗೊತ್ತಿ ಜಂದದ ಅದ ಮತ ಬಾತಿರಿಯ ಮಾರ ನಿಕ್ಕು ಸುರುವೆ ಬಂತುಂಡದಾನೆ ನಿಕ್ಕು ಕಂಡು ಕೂಡಾದ ಎಕ್ಕಡ ನಿಂಚಿ ಬೂಲ ಆಪುರ ಎಂಕದಾನೆ ಗೊತ್ತು ಜೆಬಿ ಓಲೋಲು ತೀದುಕೊಳ್ತಾನ ಅಗಲ್ಪ ಈ ದಾನೆ ಮೂಲ ಅಂತಂದಿನಿ ಯಾಳನ ಮೂಲೆ ಆತ ಈ ಮೂಲೆ ನೀರು ಸಾಂಕುನಿ ಮಾರೆ ಅಗಲಿಗೆ ಬೋಡಾಯ್ ಯಾರು ಕೊರಿಯ ಅಕಲೇನು ಬೋಡಾಯ್ ನೀನು ಒಂಜೊಂಜಿ ಬಂಡ ಕೊರ್ನಿ ಎಂಕೆ ಯಾರು ಕೊರ್ಪೇರು ನಿಕ್ಕಲಾನೆ ಕೊರಡ ಒಂದು ಹೊರೆ ಕೊರೇನ ಬರ್ತಿ ನಿಕ್ಕ ಇಂತ ದಿಷ್ಟಿ ದೀಪಿನೆಡೆ ಓಡಂಡಲ್ಲ ತೋಟ ದಿಯರೆ ಬೋಲ್ಯತ ಮಾರೆ ಬಾರನೆ ಓಡಿಕ್ಕು ಆಂಡು ಕೊರ್ಕ ನನ್ನ ಎನ್ನ ಇತ್ತಿನ ಚೆಂಡಲ್ ಮಾತ ತಲ್ತು ಆಡ್ನ ಮಟ್ಟಿ ಬಾರನೆ ಆತ ಕೊರ್ಕ ಉಂಟ
ನೋಡಿ ಎನ್ನ ಪಾಲಕ ಬೋಡಾಯನೇನು ಕೊರನಜ್ಜ ನಿಕ್ಕು ಬೋಡಾಯನೆಲ್ಲ ಕೊರಡು ಬಡ ನಿರ್ಧಾರನು ಯಾರು ಮಲ್ದೆ ನನಮಿನಿ ಆ ಬಂಡ ತಲ್ತು ಬಾಡೋರು ತಿಂದು ಕೊರನ ಆತೆ ಅಂಡ್ ಪೋಪು ಜನ ಪೋ ನನ್ನ ಪೋ ಮದುವೆ ಆತನ ನಿನ್ನ ಬಿಡಿದ ಜೋಕಲೆಗೆ ಯಾರು ಈತು ಕೊರ್ದುಲ ಮೆನಪೆ ತಂಬಿ ಬಗ್ಗೆ ಯಾನು ಆ ಕರ್ಮಗೂ ಪುನಃ ಅಂಜತ್ತಾಯ ಬನ್ನಿ ಎನ್ನ ಮನಸ್ಸಿಗೆ ಸಂತೋಷ ಕೊರನಜ್ಜ ನಿಕ್ಕು ನಿನ್ನ ಬಿಡಿದ ಜೋಕಲೆಗೆ ನಿಕ್ಕು ಬೋಡಾಯನೇನು ಕೊರ್ಪುರಜ್ಜ ಶಕ್ತಿ ಯಾರು ಕೊರ್ಪ ಎಂದು ಬಂಡೆ ಈ ಶಕ್ತಿ ಕೊರ್ರೆ ಮಲ್ಲ ಒಂದು ಯಾನು ಏರಿದೆ ಅನ್ನದೈ ಸಾಮಾನ್ಯದ ಎತ್ತು ಕೈಲಾಸದ ಒಳೆಯ ಈಶ್ವರ ದೇವರ ಅಪ್ಪಣೆ ಪಡೆದು ಕರ್ಮ ಭೂಮಿ ಧರ್ಮನು ವರಿಪೇರೆ ಬೈದಿರಾಯಿ ವರಕುಲ್ಲು ಪಕ್ಕಡೆ ನಾಲು ಒಂಜಿ ನಿಕ್ ಇಡಲಾಗೆ ನಿಕ್ ಪುರ್ಸೋತಿತ್ತಂಡ ಎನ್ನ 200 ಗೋಂಟು ತಾರ ಇಂಡು ಮಾರೆ ಕಲೆಯರೆ ಎಟ್ಟ ಕಲೆಪ್ಪ ಮಾತ್ರ ನಿಕ್ ಯಾನು ಏರಿದೆ ತೆರಿಯೋಣ ಎಂಚಿನ ತೆರಿಯೋಣಿ ಸುರುಕೆ ಬಂಡ್ರೆ ದಾನೆ ಮಾರೆ ದೇವರೇ ಎನ್ನ ಸರ್ವಾಪಾಲವದನ್ನು ಸಮಯ ಮಲ್ಪು ಈ ಒಂಜಿ ಶಕ್ತಿ ನಿತ್ಯ ಗೊತ್ತಾಂಡು ದಾದಾದು ಬಾತೇರಿಯ ಮಾರೆ ಬೇಜಾರು ಮಲ್ತಾನು ನನ್ನ ದಾನೆ ಆಡು ಯಾನ ಮೂಲೆ ನೆಲೆ ಆವಡು ಮಾಡಿದೆ ಎನ್ನದೆ ಅಂದ ಇತ್ತ ದಾದ ಆವಡೈಕ್ ಐಕು ಮಾಡಾಯನ ಕೆಲವು ಕ್ರಮಕ್ಕಲೇ ನೀ ಮಲ್ಪಡು ಎಂಚಪ್ಪ ಕಲ್ಲು ಮಾಡಿದ ಯಾರನ್ನು ನಂಬಾಡು ಕಲ್ಲು ಬಾಡ್ ಅತ್ತ ಪಾಡ್ದಿನ ಒಂದು ಕುಂಟಾಡ್ದುನ ಅವನು ಬೋದು ಈ ಕಲ್ಲು ಆಯದ ಕಲ್ಲನ್ನು ಮಾಡೋಡು ಆಯ್ದ ಕಲ್ಲ ಕಲ್ಲು ಪಾಡಿಗ ಆಯ್ತ ಎದುರುಗೊಂದು ತ್ರಿಶೂಲನ್ನು ಕುತ್ತೋಡು ಒಯ್ತಾವು ಕರ್ಪದ ವರ ಕುಲ್ಲು ಮಾರೆ ಮೂಲೊಂಜಿ ನೆಕ್ಕೆ ಕೊಡಪನದಿಂದ ನೆಪಿದೈದಿ ಎರಡು ಪೂಜೆ ಈ ಬನ್ಪ ಕರ್ಪದ ಎಲ್ಲ 19 ಅಂಜತ್ತು ಐಕೊಂಜಿ ಲಿಂಬೆನ ಕುತ್ತಲ ನಿನ್ನಂದು ಎನ್ನ ಬಂದು ಗೊತ್ತಾವಡು ಎಲ್ಲ ಮುಟ್ಟಿಗೇರ ಆವಡ ಬೋಡು ಮಾಡಾಯನ ಪೊರ್ತುಗ ಬೋಡು ಮಾಡಾಯನ ಸೇವೆನು ಕೊರ್ದು ಸರಿ ನಂಬೋಡು ಸರಿ ಆಕೆ ಅತ್ತು ಪಕ್ಕ ಬೇಲೆಗ ಬತ್ತ ಅಂದಪ್ಪ ಐಕ ಮಾಡಾದು ಎಂಕ ಬಾಜಲು ನದಿ ಓಡಿ ಬಾಜಿ ಅವಲದಿ ಓಡ ಬಕ್ಕ ಅಂಜಂದು ಬೇಲೆಗ ಮೋನಗೈನ ಪರ್ದ ಬಾಯಡ ಬೇಲೆಲ ಕೈ ಬತ್ತಂದು ಆವಡಿ ಆವಡು ಮಾರೆ ನೀನ ನಮ್ಮಂದು ವರ್ಪ ಒಂಜಿ ಇಂಚ ಕುಂಬಾರ್ಪಿಲ್ಲ ಕುಂಬಾರ ಇಲ್ಲಕ್ಕ ನನ್ನ ಒಂಜಿನ ಅಂದು ತೋಲ್ಲ ತಾರೇತ ಕುಬ್ಬೆಟುಪ್ಪು ನಂಗ ಮೀಟು ಬರೋಚು ಮಾರೆ ಅಜ್ಜಿನಾಥ್ಪುರದ ಆಳ ಒಂದು ನನದು ಮಗ ನಂಬ ಮನಸ್ಸು ಎಡ್ಡೆತ್ತಂಡ ದೇವರ ನಕುಲು ಅಕುಲಾದೆ ಒಲಿದು ಬರ್ಪೇರು ಬಂಡುವುದು ಯಾನೇ ಒಂಜಿ ನಿರಶನ ಆದುಪಾಯ ಎಂಚಿನೇ ಅವಡಿ ಎಂಕ್ಲೆ ಒಂಜಿ ದೇವರ ಆಂಡು ದೈವ ಆಂಡು ಶ್ರದ್ಧಾ ಭಕ್ತಿ ಆಕ್ಲೇನ ನಮ್ಮೊಂದು ವರ್ಕ ಸತಿ ಮತ್ತೆ ಮುಳಿದೆ ಬರಬರುತ್ತ ಸಿನ್ನೋಲು ಪಿಶಾಚರಿಯರ ಸೇರಿಕೊಂಡಂತಹ ಪ್ರದೇಶ ಯಾವುದು ಎನ್ನುವ ಹಾಗೆ ಗಮನಿಸಿದರೆ 9 ಮಾಗಣಿಯಿಂದ ಆವೃತವಾದಂತಹ ಮೂಲಿಕಾಪುರ ಶಾಂಭವಿ ನದಿ ಜುಳುಜುಳು ನಿನಾದದಿಂದ ಶಾಂತವಾಗಿ ಹರಿಯುತ್ತಾ ಇದ್ದಾಳೆ. ಈ ಪ್ರದೇಶವನ್ನ ಕಂಡಂತಹ ಕಾಲದಲ್ಲಿ ಮನವು ಸೂರೆಯಾಗುತ್ತಾ ಇದೆ. ಇಲ್ಲಿಯೇ ನೆಲೆಯಾಗಬೇಕೆನ್ನುವ ಹಾಗೆ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಾ ಇದೆ. ಆ ಕಾರಣದಿಂದಲಾಗಿ ಉಳಿದಂತಹ 5 ಮಂದಿ ದುರ್ಗೆಯರಾದಂತಹ ನಾವು ಪಂಚಲಿಂಗ ಸ್ವರೂಪಿಯಾಗಿ ಈ ಜಲದಲ್ಲಿಯೇ ಐಕ್ಯರಾಗಿದ್ದುಕೊಳ್ಳೋಣ. ಕಾಲ ಬಂದಂತಹ ಸಮಯದಲ್ಲಿ ಪ್ರಕಟವಾಗೋಣವಂತೆ. ಪಂಚಲಿಂಗ ದುರ್ಗಾ ಪರಮೇಶ್ವರಿಯಾಗುವ ಪಪ್ಪ ಎಂಬವನು ಮುಸಲ್ಮಾನ ವ್ಯಾಪಾರಿ ಮುಸಲ್ಮಾನ ವ್ಯಾಪಾರಿ ಧರ್ಮ ಒಪ್ಪುವ
പഠിച്ചോണ്ട് കളിന്റെ വെട്ടിട്ട് ഞാൻ ചിന്തിക്കുന്ന ഏടയുള്ള ഞാൻ ഏടക്കെത്തി ಅಣ್ಣ ನಮಸ್ಕಾರ ಉಂಟು ಈ ಬೇರಿದಾನೆ ಆಯ್ನಾತೆಗೆ ಪಾತೆರನ್ನು ಬಂಡದು ಈ ಆಲೋಚನೆ ಮಲ್ಪುಂಡತ್ತ ಯಾನು ಎನ್ನ ಜೀವನದ ಕಥೆನ ಆಲೋಚನೆ ಮಲ್ಪುಂಡಣ್ಣ ಯಾನು ಈ ಊರ್ದೆ ಎತ್ತು ಅಂಚಿ ಕೇರಳದ ಪೊನ್ನಾನಿ ಪನಪನ ಊರ್ದೆ ಅಲ್ಪಡ್ದು ಇಡೆ ಬತ್ತುಂಡು ದಾಯ ಬತ್ತುಂಡು ಯಾನು ಎಲ್ಲೇ ಪನಗ ಆಲೋಚನೆ ಮಲ್ತುಂಡಣ್ಣ ಜೀವನಡಿ ಎಡ್ಡೆ ಆವಡು ಬಂಡದು ಜೀವನಡಿ ಎಡ್ಡೆ ಆವಡು ನಾಡ ದಾದ ಮಲ್ಪಡು ಸರಿಯಾದ ಬೆನೋಡು ನಮ್ಮ ಇಟ್ಟೊಂಜಿ ಪಾತೆರ ಉಂಡಿಯೇ ನೈಚ್ಚವನೇ ನೈಚ್ಚೋರು ಅರ್ಥಾಂಡೈರಿಗೆ ಸರಿಯಾದ ಬೆಂದನಾಯಿಗೆ ನೈತನುಪ್ಪು ತಿಕ್ಕರ ಸಾಧ್ಯ ಉಂಟು ಎಲ್ಲಿ ಮುರಿಯ ನೈಚಂಗ್ ಪಲ್ಲು ಮುರಿಯ ತಿನ್ನಾಂ ಎಲು ಪೊಡಿಯಾಪನಾತು ನಮ್ಮ ಬೆಂದಾಂದಾಂಡ ಕೂಲಿ ಪೊಡಿಯಾಪನಾತು ತಿನ್ನೋಲಿ ಇಂದು ಅಂಚ ಸರಿಯಾದ ಬೆಂದದ ಜೀವನಡಿ ಎಡ್ಡೆ ಆವಡು ಬಂಡದು ಯಾನ ಆಲೋಚನೆ ಮಲ್ತಂಡು ಒಂಜಿ ಮಂಜಿಗೆ ಕೆಲಸ ಸೇರ್ದು ಮಂಜಿ ಬಂಡ ನೀರಿಡು ಬೋಬುಂಡು ಅಡಗಡ್ದು ಎಲ್ಲಿಯವು ಓಡಾಡ್ದು ಮಲ್ಲವು ಕೆಲಸ ಬೇತದಾಲಜ್ಜಪ್ಪ ಕಟ್ಟು ಜಪಡವನಿ ಕಟ್ಟು ಬಡ್ತಾವನಿ ಮಂಜಿ ಕಡಲ್ಡು ಪೋಂದಿಪ್ಪನಾಗ ಒರಿ ತೂಪಾನೆಣಿಚಿ ಒಂಜಿ ಸುಂಟರ ಗಾಳಿ ಲಕ್ಕಂಡಣ್ಣ ಒರಿ ಅಟ್ಟಿ ಮರಿ ಓಡ ಬುಡ ಮೇಲಾಂಡು 10-50 ಜನ ಜವನರಿತ್ತೇರು 7 ಕೋಲು ತಿಗಲೈಪು ನಕ್ಲು ತಿಮಿಂಗಲ ಲೆಕ್ಕ ನೀಂದು ನಕ್ಲು ಮಾತೆರ್ಲ ನೀರಿಡು ಮುರ್ಕುದು ಸೈತೇರು ಯಾನಪ್ಪಗ ಎಲ್ಲಿಯ ಯಾನು ಒರಿಯೆ ಬದುಕದು ಒರಿಯೆ ಇದಕ್ಕೆ ಕಾರಣದಾನೆ ಎಂದು ಗೊತ್ತಾಂಡ ಅಲ್ಲಾಂಡೆ ಕುದುರತ್ತು ಕಂಡೋರಿಲ್ಲ ದೇವರನ ಮಹಿಮೆನ ತೆರಿನಕ್ಲು ಇಜ್ಜಣ್ಣ ಓಡ ಮುರುಕನಗ ಕಣ್ಣು ಮುಚ್ಚುದ ಅಲ್ಲಾವನೊಂಜಿ ಎನ್ನು ನೆಂಕು ಗೊತ್ತುಂಡು 4-5 ದಿನ ಓಲಿತ್ತೆಂದೆ ಗೊತ್ತಿಜ್ಜಿ 5ನೇ ದಿನ ಸಮುದ್ರ ಬರಿಯ ಪೊಯ್ಯಡಿ ಯಾನು ಬೂರ್ದಿತ್ತೆಗೆ ಮೀನು ಬತ್ತನ ಮರಕ್ಕಳೆರು ಬಾರಿ ಎಡ್ಡೆನ ನಕ್ಲಿ ಎನ್ನ ಮೋನೆ ತೂಯರು ಎಂಕ ಮೋನೆಗೆ ನೀರು ಬಾಡಿಯರು ಪರಿಯರ ನೀರು ಕೋರಿಯರು ಎನ್ನ ಅರಸುಲ್ ನಾಡಿಗಳು ತಂದು போயರು ಅರಸುಲ್ ಏರೊಂದು ಗೊತ್ತಾಂಡತ್ತೆ ಮೂಲ್ಕಿದ ದುಗ್ಗಣ್ಣ ಸೇವಂತೇರು ಬಾರಿ ಎಡ್ಡೆಂದನಾರು ಎನ್ನ ತರೆಡ್ದು ಕಾರು ಮುಟ್ಟ ತೂದು ಎನ್ನಡ ಕೇಂಡೇರು ನಿಕ್ಕ ಊರುಗು ಪೋಡ ಮಗ ಅಂದು ಯಾನ ಅರಸುಲೆಡ ಪಂಡೆ ಊರುಡಿ ಎಂಕಿ ಏರ್ಲ ಇಜ್ಜೇರು ಅರಸುಲೆ ಮೂಲೆ ಒಂಜಿ ಅವಕಾಶ ಮಲ್ತದು ಕೊರ್ಲೆ ಎಂದು ಬಂಡೆ ಅರಸುಲೆ ಎಂಕೊಂಜಿ ಪೀಡೆ ಮಲ್ತದು ಕೊರಿಯರು ಪೀಡೆ ಬಂಡ ಉಪದ್ರ ಅವತ್ತಿಯೇ ಪೀಡಿಯ ಅಂಗಡಿ ಬೇರದ ಕಟ್ಟೆ ಮಲ್ತದು ಕೊರಿಯರು ಬೇರೆಗೆ ಯಾನು ಸುರು ಮಲ್ತೆ ಸತ್ಯ ಧರ್ಮಡಿ ಯಾನು ಬೇರೆ ಮಲ್ತೆ ಅಣ್ಣ ದಿನಡ್ ದಿನ ಬೇರೆ ಹೆಚ್ಚಿಗಾದು ಇತ್ತೆ ಎನ್ನ ಸ್ಥಿತಿ ಓಡೆ ಮುಟ್ಟ ಎತ್ತದನೆಂದು ಗೊತ್ತುಂಡೇರಿಗೆ ತೋಜನಂಚಿನ ಬಂಡ ಸಾಲ ಏರ್ನ ಮೂಜು ಮಾಳಿಗದ ಇಲ್ಲೇ ಏರ್ನ ತಾರ್ಯದ ಕೊಟ್ಟಪುಣಿ ಏರ್ನ ಮೂಜು ಬುಳೆಯಪ್ಪನ ಕಂಡ ಏರ್ನ ಎನ್ನ ಒಂದು ಯಾನು ಪನಂದಣ್ಣ ದೇವರು ಕೊರ್ನೆಯನು ಏಪಲ ಆಂಕಾರಡಿ ಎನ್ನ ಒಂದು ಪನಿಯರ ಬಲ್ಲಿ ನಮ್ಮ ಒಂದು ಕೊರಡು ಪನಡು ದೇವರು ಬೋಡಾಯನಾಥ ಹೆಂಗೆ ಕೊರ್ತೇರು ದೇವರ ನಂಕ ಬೋಡಾಯನಾಥ ಕೊರಿಬುಕ್ಕ ದೇವರಿಗೆ ನಮ್ಮ ಗೇಣಿ ಕೊರಡು ದೇವರಿಗೆಲ್ಲ ಗೇಣಿ ಕೊರ್ರ ಆಪುಂಡು ಗೊತ್ತುಂಡೈರಿಗೆ ದೇವರಿಗೆ ಗೇಣಿ ಕೊರಪುನ ಮಂಡ ದೇವಸ್ಥಾನಕ್ಕೆ ಪರಕೆ ಸಂದಾವನೆ ಹತ್ತು ಪಳ್ಳಿಗೆ ನೇರ್ಚೆ ಕೊರಪುನ ಹತ್ತು ದೇವರನ ಸೃಷ್ಟಿಡಿ ಪ್ರಪಂಚಡಿ ಏತೋ ಜನ ಪಾಪದಕ್ಲು ಲೇರು ಒಂಜಿ ಬರ್ತದ ನುಪ್ಪುಗೆ ಗತಿಯ ಇಜ್ಜಾನಕ್ಲು ತುತ್ತೆರೆ ಕುಂಟಿಜ್ಜಾನಕ್ಲು ಜೆಪ್ಪೆರೆ ಜಾಗೆ ಇಜ್ಜಾನಕ್ಲು ಅಕ್ಕಲೆಗೆ ನಮ್ಮ ಸಹಾಯ ಮಲ್ಪಡೋಣ ಎನ್ನ ಇಲ್ಲಗೆ ಏರೇ ಬರಡು ವಾ ಜಾತಿದಯನೆ ಬರಡು ವಾ ಧರ್ಮದಯನೆ ಬರಡು ಯಾನು ಇನಿ ಮುಟ್ಟ ಇಜ್ಜಿಂದ ಬಣ್ತಿಜ್ಜಿ ಏನಡ್ದು ಆಪುನಾತ್ ಯಾನು ಕೊರಂದುಲ್ಲೆ ಐಡ್ದ ಅವರ ಮೂಲಿತ್ತಿನಕ್ಲೆಗೆ ಮಾತೆರೆಗಲ ಎನ್ನ ಗುರ್ತ ಉಂಡು ಎನ್ನ ಪುದರು ಬಪ್ಪೆಂದು ಬೇರೆಗೆ ಸುರು ಮಲ್ತಿ ಬುಕ್ಕ ಬಪ್ಪ ಬ್ಯಾರಿ ಇತ್ತೇನಡುವಂತೆ ಕಾಸಾಂಡ ಮಾತೆರ್ಲೆ ನನ್ನ ಬಪ್ಪ ಸಾವುಕಾರ ಅಂದಲ್ಲಿ ಎತ್ತೊಂದು ಆಂಡ ದಾದ ಮಲ್ಪುನಿ ದೇವರು ಬೋಡಾಯ್ನಾತು ಕೊರ್ತೀರ್ ಮನಸ್ಸಿಗೆ ಮಾತ್ರ ಸಮಾಧಾನ ಇಜ್ಜಣ್ಣ ಇಂಚಿಪ್ಪ ಜಾತಿದ ಪುದರಡು ಪರಸ್ಪರ ಲಡ ಯಾವ ಅವನಿ ಮನಸ್ಸಿಗೆ ಬೇಜಾರುಂಡು ಜಾತಿ ಏತಣ್ಣ ಈ ಪ್ರಪಂಚಡು ರಡ್ಡಿ ಜಾತಿ ಒಂಜಿ ಪೊಣ್ಣ ಜಾತಿ ಬುಕ್ಕೊಂಜಿ ಆಣ ಜಾತಿ ಬಾಕಿ ಜಾತಿ ಪೂರ ನರಮಾನಿಲೈನ ನಮ ಸೃಷ್ಟಿ ಮಲ್ತಿನಿ ದೇವರಿಗೆ ಜಾತಿ ಭೇದ ಇಜ್ಜಿ ಪ್ರಾಣಿಲೆಗೆ ಜಾತಿ ಭೇದ ಇಜ್ಜಿ ಬುದ್ಧಿಜೀವಿಲು ಮನ್ಪುನ ನರಮಾನಿಲಿಗೆ ಮಾತ್ರ ಜಾತಿ ಭೇದ ದೇವರಿಗೆ ಜಾತಿ ಭೇದ ಇಜ್ಜಿ ಮನ್ಪನೆ ಕೊಂಜಿ ಎಲ್ಲೇ ಉದಾಹರಣೆ ಕೊರ್ಪೆ ಒಂಜಿ 15 ದಿನ ದುಂಬು ಒಂಜಿ ಬರ್ಸ ಬತ್ತುಂಡತ ಈರ್ನ ತೋಟಗಲ ಬತ್ತುಂಡು ಎನ್ನ ಕಂಡಗಲ ಬತ್ತುಂಡು ದೇವರಿಗೆ ಜಾತಿ ಭೇದ ಉಂಡು ನಾಂಡ ಈರ್ನ ತೋಟಗ ಮಾತ್ರ ಬರಡಿತ್ತುಂಡು ಎನ್ನ ಕಂಡಗ ಬರ್ರೆ ಬಲ್ಲಿತ್ತುಂಡು ಅತ್ತು ನಾಂಡ ಎನ್ನ ಕಂಡಗ ಮಾತ್ರ ಬರಡಿತ್ತುಂಡು ಈರ್ನ ತೋಟಗ ಬರ್ರೆ ಬಲ್ಲಿತ್ತುಂಡು ಇಡಿಕ್ಕು ಬರ್ಸ ಬತ್ತಿಜ್ಜ ಬರ್ಸ ಬನ್ನಗ ಮಾಂತರಗಲ ಬರ್ಸ ಮುರುಕುನಗ ಮಾಂತರಲ ಒಟ್ಟಿಗೆ ಮುರುಕುನಿ ದೇವರಿಗೆ ಜಾತಿ ಭೇದ ಇಜ್ಜಿ ಪ್ರಾಣಿಲೆಗೆಲ್ಲ ಜಾತಿ ಭೇದ ಇಜ್ಜಿ ಮನ್ಪುನೇಗೆ ಒಂಜಿ ಉದಾಹರಣೆ ಕೊರ್ಪೆ ಈರ್ನ ಮಾಡಿಡು ಗೂಡುಗಟ್ಟಿನಂಚಿನ ಒಂಜಿ ಪಾರಿವಾಳ ಅವು ಎನ್ನ ಜಾಲ್ಗೆ ಬತ್ತದು ಬಾರು ಪೆಜ್ಪುಜ ಬೇರಿನ ಜಾಲಿಂದ ಉದಾಸೀನ ಮಲ್ಪುಂಡ
ಐತ ಬಡವನು ನೀಗಿಸಾರ ಬೋಡಾದ ಅವು ಎನ್ನ ಜಾಲುಗಳ ಬರ್ಪುಂಡು ಪ್ರಾಣಿಲಗೆಲ್ಲ ಜಾತಿ ಭೇದ ಇಜ್ಜಿ ನರಮಾನಿಲ ಎನ್ನ ನಮ ಮಾತ್ರ ಜಾತಿ ಜಾತಿ ಬಂಡದು ಲಡಾಯಿ ಮಲ್ತೊಂದುಲ್ಲ ಅವು ಒಂಜಿ ಬೇಜಾರು ಈರೆ ಕಡೆ ಬರ್ತಾರ ಈಗ ಒಂಜಿ ಬಾಜಲ್ ಗೋರಿ ಎಂಕ ಮರತ್ತು ಉಂಟು ಬೇಜಾರು ಇಲ್ಲಂದು ಬರದೇ ಬರ್ತೇನೆ ಮೂಲು ಮೂಲು ಏರು ಗೋರ್ನೆ ಒಲ್ಪಡ್ದು ಬರ್ರಿ ಗೆಂದಾಳಿ ಬಂಡ ಕೈ ಕೆಕ್ಕುನು ಪರಿಯರ ಇರು ಅವು ಏರ್ನ ಕಟ್ಟ ಬುಣಿಂದು ಗೊತ್ತುಂಡ ಎಂಚ ಎಂಚ ಯಾಕಡೆ ಯಾನು ಪಣ್ಣೆಕ್ಕೆ ತಿರ್ಗದು ಕೊರಿಯರತ್ತ ತಿಗಲೆ ಬಟ್ಟುದು ಬೊಂಡೆ ನಮ್ಮ ಒಂದು ಬಂಡಿ ಬೆಟ್ಟಿಗೆ ರಡ್ಡು ಬೊಂಡ ಆರು ಪರದುಲಾಂಡು ಬೊಂಡ ಪರಿಯರತ್ತ ಈರ್ನ ಬಂಜಿ ಸಂಪಾಂಡತ್ತ ಎಂಕಲ ಸಮಾಧಾನ ಅಂಡಣ್ಣ ನಮ ತಾರೆದ ಮುದಲಿಗೆ ನೀರು ಮೈಪೊಲಿ ಆ ಬೊಂಡದ ಉಲ ಈ ಅಮೃತ ಸಮಾನವಾಯಿನ ನೀರು ನಂಕ ದಿಂಜ ರಾಪುಂಡ ಅವು ದೇವರೇ ದಿಂಜ ಹೊಡ್ಚ ಈರಡ ಕುಸಲ ಬಾತರ ಕಾರಣ ಉಂಡು ಗೊತ್ತುಂಡ ಈರ್ನ ಕುಟುಂಬಲ ಎನ್ನ ಸಂಸಾರಲ ಬಾರಿ ಅನ್ಯೋನ್ಯ ತಿಳಿತಿ ಕಾರಣ ಕುಸಲ ಬಾತೇನಿ ಈರ್ನ ಅಮ್ಮೆರ್ಲ ಯಾನ್ಲ ಈರ್ನ ಅಪ್ಪೆಲ ಎನ್ನ ಬ್ಯಾರ್ದಿಲ್ಲ ಈರ್ಲ ಎನ್ನ ಮಗೆಲ ನಮಾತ ಅನ್ಯೋನ್ಯ ತಿಳಿತೇನೆ ಕುಸಲ ಬಾತೇನೆ ಮೂಜಿ ದಿನತ್ತ ಜೀವನಣ್ಣ ಪೊಕ್ಕಡೆ ಮೋನೆ ಬಾಪಾದ ದಾದ ಪ್ರಯೋಜನ ತಿಳಿತೊಂದಿತ್ತಂಡ ಆಯುಷ್ಯಗಳ ಎಡ್ಡೆ ಆರೋಗ್ಯಗಳ ಎಡ್ಡೆ ಯಾನಿತ್ತ ಪಿದಾಡ್ಡಿ ಒಡೆಗಂದು ಗೊತ್ತಾಂಡ ಯಾನೊಂಜಿ ಬಾರಿ ಮಲ್ಲ ಕೆಲಸಕ್ಕೆ ಜತ್ತದತ್ತ ಒಂಜಿ ಮಂಜಿನಿ ಯಾನು ಕೆತ್ತದೆ ಎಂಕದಾನೆ ನಾನ ಕಾಸು ಮಲ್ಪೊಡು ಬನ್ಪುನ ಹಟಲ ಇಜ್ಜಿ ಚಟಲ ಇಜ್ಜಿ ಆಂಡಲ ಒಂಜಿ ಮಂಜಿನಿ ಯಾನು ದಾಯ ಕೆತ್ತೈನಿ ಒಂಜಿ ಮಂಜಿನ ನಮ್ಮ ನೀರ್ಗೆ ಬುಡಿಯನ್ನಾಂಡ 50 ಜನಕ್ಕೆ ಕೆಲಸ ಆಪುಂಡು 500 ಜನಕ್ಕೆ ನುಪ್ಪು ಆಪುಂಡು ನಮ್ಮ ಊರದೊಂಜಿ ನಿರುದ್ಯೋಗದ ಸಮಸ್ಯೆ ಪರಿಹಾರ ಆಪುಂಡು ಪನಪನಂಚಿನ ಉದ್ದೇಶ ಒಂಜಿ ಮಂಜಿನ ಕೆತ್ತಾದೆ ಎಲ್ಲಂಜಿ ಶುಕ್ರವಾರ ಐನ ನೀರಿಗೆ ಬುಡಿಯರ ಎಡ್ಡೆ ಮೂರ್ತ ಬಂಡದು ಎಂಕಲ್ನ ಪಳ್ಳಿ ಚಬಣ್ತುಂಡು ಆಯ್ತ ಕೆಲಸ ಆವು ಒಂದು ಬತ್ತುಂಡು ಕೆಲಸದ ಜವಾಬ್ದಾರಿ ಅನ್ನೊಂಜಿ ಆಣ ಗೋರ್ತೆಯಾನು ಮಗೆತ್ತಿಯೇ ಮಗೆ ಲೆಕ್ಕ ಬೂರ್ದು ತಿಕ್ಕನ ಒಂಜಿ ಆಣು ಉಸ್ಮಾನು ಬಂಡದು ಬುದರ್ದು ಇದು ಯಾನ ಸಾಂಕೊಂದುಲ್ಲೆ ಭಾರಿ ನಿಷ್ಠೆದಾಯ ಓಡದ ಕೆಲಸ ಇತ್ತ ಶುಕ್ರವಾರದ ಉಳಯಾವಡು ಓಡಿ ಮುಟ್ಟ ಎತ್ತದ ಆಡಕ್ಕೆ ಏನೋಡು ಲೆಪ್ಪಿಯಾನ ಉಸ್ಮಾನ ಏಮನೆ ಉಸ್ಮಾನ ಆಯಗೊಂತ ನಿದ್ರೆ ಹೆಚ್ಚಿಗೆ ಯಾನೇ ಲಕ್ಕ ಹೊಡದು ಬರುನ್ ತೋಜುಂಡು ಉಸ್ಮಾನ ಏ ಹುಚ್ಚದ ಲೆಕ್ಕ ಬರ್ತದೆ ಎನ್ನ ಪಿರೌಡು ಉಂತುದನ್ನ ಇಂಕ ಗೊತ್ತಾಗ್ತದೆ ಏಮೋನೆ ನೀ ಬೆಚ್ಚ ಮನೆ ಬೆಚ್ಚಿಲ್ಲೆ ಎಂದೆ ಬೆಚ್ಚಿಟ್ಲ ನಿಂಗಲೇ ಬೆಚ್ಚಿಲ್ಲೆ ಎಲ್ಲಿ ಕೇಂಡರಣ್ಣ ಯಾನ ಒಣಸು ಮಲ್ತಾನ ಅಂದ್ ಕೇಂಡೆ ಇಜ್ಜಿಯಿಂದ ಬಂಡೆ ದಾನೆಂದು ಗಂಟೆ ಬೆಟ್ಟಿಗೆ ಈರು ಒಣಸು ಮಲ್ತ ಇಜ್ಜತ್ತ ಅಂದ್ ಯಾನು ಉಣ ಅಂದೆ ಆಯ ಉಣುಪುನ ಎತ್ತು ಯಾನು ಒಂಜಿ ಲೋಟ ನೀರು ಪರ ಅಂದೆ ಆಯ ಪರ್ಪುನ್ಲ ಎತ್ತು ಏಮೋನೆ ನೀ ಕುಳಿಚಿಟ್ಲೆ ಎಂದ ಕುಳಿಚಿಟ್ಲ ನಿಂಗಲೇ ಕುಳಿಚಿಟ್ಲೆ ಎಲ್ಲಿ ದೇನ್ನ ಮರ್ಯಾದೆ ಇದೆತ್ತೆ ನೀಯನ ಅಂದ್ ಕೇಂಡೆ ಇಜ್ಜಿ ಬಂಡೆ ದಾನೆಂದು ಗಂಟೆ ಬೆಟ್ಟಿಗೆ ಈರು ಮೀತಿ ಜತ್ತ ಅಂದ್ ಅಪ್ಪ ಯಾನು ಮೀ ಅಂದ ಇಡೆಗೆ ಬತ್ತಿನ ಅಂದ್ಯಾರ ದಾನೆ ಮೇಲಿಗೆ ಪೂರ ಹುಸು ಹುಸು ವಾಡೊಂದು ಬತ್ತಿನ ಯಾನು ಮೀದೆ ಬತ್ತಿನ ನಾಯಿಗೆ ಗೊತ್ತಾವಡತ್ತವು ಯಾಮೋನೆ ഞങ്ങ ഇസ്ലാം ദിവസത്തേക്ക് 5 പ്രാവശ്യം കുളിക്കണം 5 പ്രാവശ്യം നിസ്കാര ചെയ്യണം ഇത്ത നീരൊന്ത കമ്മിയുണ്ട് ഒറാണ്ടല്ല മീയോട് മകതനെ ಸ್ವಾಮಿ ಇಂಬಿ ಒಂಜಿ ಒಣಸ ಮಲ್ಪನ ಪೊರ್ಲುನು ಎಂಕ್ ಪನಂದ ಇತ್ತನ ನಿದ್ರೆನೇ ಬರಂದು ಮಧ್ಯಾಹ್ನ ಎನ್ನೊಟ್ಟಿಗೆ ಬಟ್ಟಲು ದೀದು ಒಣಸಿಗೆ ಕುಲ್ಲುವೆ ಯಾನು ಉಣಿಯರ ಸುರು ಮಲ್ತಿಂಡಲಾಯ ಉಣಾಯೆ ಎನ್ನ ಮೋನನೇ ತೂವೊಂದು ಕುಲ್ಲುವೆ ದಾಯೆ ಯಾನು ಪನೊಡಾಗಿ ಉಣ್ಣಾಂದು ಉಣಿಯರ ಸುರು ಮಲ್ತಿಂಡಣ್ಣ ಕತ್ತಲಾಂಡಲ ಒಂಜಿ ಬಗೆ ಉಂತಾವಾಯ ಯಾನು ಉಂಡುದು ಕೈ ದೆಕ್ಕದು ಬಟ್ಟಲು ದೆಕ್ಕದು ಅಂಚಿ ಬೋಂಡಲ ಎಂಬಿಯ ಉಣೊಂದೇ ಇಪ್ಪೆ ದಾಯೆ ಯಾನ ಆಯ್ನ ಕೈತಲಬೋದು ಬನಡು ಉಂತಾಲ ಅಂದು ಬೊಕ್ಕನೆ ಉಂತಾವಣಿ ಅಂಚಿನ ಒಂಜಿ ಸ್ವಭಾವದೆ ಯಾ ಮೋನೆ ಬಪ್ಪಚ್ಚ ನಿನ್ನೆ ಬಿಳ್ಚದಂದಿನೇ ರೀ ಎಂದಿನಿ ಯಮಳ ಮಂಜಿಂಡ ಪಣಿಯಾಡ್ತೋಳ ಎತ್ತಿ ಇನ್ನೆಲ್ಲ ಇಲ್ಲಿ ಇನ್ನೇ ಓಡದ ಕೆಲಸ ಓಡೆ ಮುಟ್ಟ ಎತ್ತಿನ ಬಂಡ ಕೋಡೆ ಕತ್ತಲೆಗೆ ಆತಿಜಿ ಇನಿ ಕಾಂಡೆ ಆತನ ಕತ್ತಲೆಗೆ ಇಂಬಿಯನ ಅಮ್ಮೆ ಬತ್ತದ ಎಂಗನೆ ಇನಿ ಪಣಿ പണി ചേലേ ಕೆಲಸ ಪೊರ್ಲಾತಂಡಿ ನಿನ್ನೆ ಬಿಳ್ಚಂದಿನರಿಯೋ ಎಂದ್ರೆ ಮಟ್ಟೆಂದ ಬೆಳ್ಳಿಯಾಶ ಮಟ್ಟೆಂದ ಬೆಳ್ಳಿಯಾಶ ಎಲ್ಲಂಜು ಶುಕ್ರವಾರ ನೀರಿಗೆ ಓಡನ ಜಪಡಾವಡು ಆ ಓಡಿಗೆ ಬೋಡು ಐಟು ವಾ ಸಾಮಾನು ಬರ್ತಾವಡು ನೆನ ಪೂರ ಬರೇರ ಬೋಡಾದು ನಿನ್ನಡ ಬಂಡಿನಿ ಓಲುಂಡು ಬರೇರ ಪುಸ್ತಕ ಕಿತ ಬೇಡಂಡ್ರ ಇದಾ ಏಲಿ ಎದುನೆ ಇಲ್ಲಿ ಇದಾ ഇതായിരുന്നു മേനെ അത് ഉറിച്ചിന്റെ എടുത്തത് ഉറിച്ചുണ്ടല്ലേ നല്ലതുണ്ട് ഇതാ അപ്പൊ എഴുതാൻ തുടങ്ങണം നോക്ക നിക്ക് 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 ഇത് കൊറേ ബരതുണ്ടത്ത മക എന്തിയ ഇത് 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 കട എഴുതിയത് ಸಾಲ ತೆತ್ತೀನಿ ഞങ്ങളുടെ ಒಗನಾಡು ಪ್ರಶಾಂತ್ ಅನ್ನ ಸಾಲ ಎಲ್ದಿದ್ದು ಆರೆಗೆ ದಾಯಿಗೆ ಸಾಲ 6 ಬೇನೊಂದುಲ್ಲೇರ 6 ಮೂರನೇ ದಾನು ಅಮಸರಗ 1,000 ಏನಡದೆತ್ತದ ಮನದನ ಏನು ಕೊರದು ಚುಕ್ತ ಮಲ್ತಿದ್ದೇರಿ ಏತ್ ಬಾಕಿ ಉಂಡಾರ್ನ ಬಪ್ಪಚ್ಚ 3000 ಬಾಕಿ ಉಂಡು ನನಲ 3,000 ಬಾಕಿ ಉಂಡ ವೆಂಚ
ഒരായിരം ആള് വന്ന് കേട്ടിത് 1000 കേണ്ടിನಿ ഒരായിരം നിങ്ങൾ ആളിಗೆ ಕೊಡ್ತಿದ್ದು ಯಾನು ಕೊರ್ನಿ 1000 ಆಳು ಕೊಂಡತ್ತು ಕೊಡ್ತಿದ್ದು ವಾಪಸ್ ಕೊರ್ದು 3000 ಇಲ್ಲಿ ಎಂಚ ಆರು ಕೇಂಡಿ ಬೆಟ್ಟಿಗೆ 1000 ಬರೆ ಯಾನು ಕೊರಿ ಬೆಟ್ಟಿಗೆ ಆಯ್ತ ತೀರ್ತು 1000 ಆರು ವಾಪಸ್ ಕಂತು ಕೊಟ್ಟು ಕೊರಿ ಬೆಟ್ಟಿಗೆ ಆಯ್ತ ತೀರ್ತು 1000 ಅಡಿಕೆ ಒಂಜಿ ಗೆರೆ ಮಾಡುದು 3000 ಬಾಕಿ ಏಮೋನೆ ಎಂದ ಯಾನ ಅಂಚ ಕಾಸು ಮಲ್ತನೆಂದ ಇರುವನ್ಪುಣ ಎಡೇನ ಬೆಗರ್ ಸಿಂಡದು ಕಾಸು ಮಲ್ತನಣ್ಣ ಯಮೋನೆ അങ്ങനെ ഇതണ്ട ഓരോ തമാശ ആക്കുന്നു ಅಂದೆಯ ಅಂಚಿತನ ಕಾಸು ಪೂರ ನಂಕು ಬೋಡ ಬೇಡ ಅವು ದೇವರಿಗೆ ಸಮಾಧಾನ ಒಂದು ಅಲ್ಲ ಅವನಿಗೆ ಸಮಾಧಾನ ಅವೆಲ್ಲ ಗೊತ್ತೈನೆ ಬಪ್ಪಚ್ಚ ಏನು ಕೊಟ್ಟಿದ್ದೆಲ್ಲ ಹೆಂಗನೆ ಕೊಡ್ತುಂದೆ ಬೋಂಡ ನಮಕ್ಕೆಂದುಂಡು ಬಪ್ಪಚ್ಚ ಬೇನನು ಉದ್ಧಾರ ಮಲ್ಪೆರ ಮಿತ್ತಿಡ್ದು ತಿರ್ತಿ ಜತ್ತನೆ ಕೊರ್ನೈನು ಪೂರ ನಮ ಇಂಚ ಹಾಕೊಂಡ ನಂಕದಾದ ಅಂದು ನಂಕ ಅಂಚಿತನ ಕಾಸು ಬೋಡ್ಚಿ ಮಗ ಗೊತ್ತೈನೆ ಅದು ಹರಾಮು ಹರಾಮು ಅದು ಕಪ್ಪು ಹಣ ಕೆಪ್ಪಣ ಕೆಪ್ಪಲ್ಲ ಕಪ್ಪು ಹಣ ಇನ್ನಿನ್ನು ಉಳಿಲಿಕ್ಕಿಲ್ಲ ಹೋಗ್ಲಿ ಹೋಗ್ಲಿ ಅಯ್ಯೋ ಬೇನೊಂಜಿ ಅವಸ್ಥೆನೆ ಪಾತೆರ ಸುರು ಮಲ್ತಿಂಡ ಒಕ್ಕು ಬರೇರ ಸುರು ಮಲ್ತಿಂಡ ನಕ್ಕು ಹೊಡು 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 ಯಾವ್ಯ ಉಬಿನೆ ಹೆಕ್ ಅವು ಬೋದಲಿದ ಅಪ್ಪಳದ ಲೆಕ್ಕ ಅವು ಕಡೆತ ನಿಲ್ದ ನಡ್ಬೋದು ಉಂಟುಂಡು ಉಂಟು ಯಾವ ಏದಂತ ಹೊಡೆದು ತೊಡಂಗನ ಮಟ್ಟನ್ನ ಬೆಳ್ಳಿ ಆಯ್ಸೆ ಎಂದ್ರ ಇದು ഏതൊന്നില്ല കത്തുന്നില്ല നോക്ക ഇങ്ങോട്ട് നോക്കിപ്പ ಒಟ್ಟಡೊಂಜಿ ಪೂಟಿ ಬರ್ದು ಎನ್ನ ಶರೀರ ಒಂತ ತೋರ ಒಂತ ನಡುವೇನೆಲ್ಲ ಉಂಟು ಯಾನು ಐನ ಇಚ್ಛ ಮಲ್ಪನಾಗ ಒಂತ ಶರೀರ ಆಡುಂಡಪ್ಪ ಐನ ತಮಾಸೆ ಮಾಡ್ಬಿಡಿ ಇಚ್ಛ ಬೇನ ಭರತನಾಟ್ಯ ಸುರಂಡತ್ತ ಮಟನ್ನ ಬೆಳ್ಳಿಯಾಸೆ ಮಟಂದ ಬೆಳ್ಳಿಯಾಸೆ ഞമ്മള മഞ്ഞിന വെള്ളത്തിലെ കീക്കണം നമ്മളെ മഞ്ചി പൊള്ളത്തെരെ കീക്കണം മഞ്ഞി നേരെ മഞ്ചി നേരെ മൽപ്പേക്ക് പോണം മൽപ്പേക്ക് പോണു ഏടക്ക് പോണോ ഏടക്ക് പോണു ಅವು ನಿನ್ನಡ ಬರೇರ ಬಂಡಿನ ಎತ್ತಿಯ ಓಡಿಗೆ ಬೋಡು ಒಂದು ನಿನ್ನಡ ಕೇಂಡಿನಿ ಮಲ್ಪೆಗೆ ಪೋಣು ಮಾಲ್ಪೆಗೆ ಪೋಣು ಆಡ್ನೆ ಆರ್ನೆ ಐಲೆಯೋ ಐಲೆಯೋ ಮತ್ತಿಯ ಮತ್ತಿಯೋ ಬಟ್ಟಿ ಮತ್ತಿಯ ಬಟ್ಟಿ ಮತ್ತಿಯೋ ಎಂದು ಮಣ್ಣಂಗಟ್ಟಿ ಅವರ ಎಂದು ಮಣ್ಣಂಗಟ್ಟಿ ಅವು ನಿನ್ನಡ ಬರೇರ ಮಣ್ಣಿನ ಎತ್ತ ಒಂಜಿ ಪಾತೆರ ಉಂಡತ್ತ ವಾ ಮಣ್ಣ ಗಟ್ಟಿಲ್ಲ ಒಂದು ಅಂಚ ಮಂಡಿನಿ ಆತೆ ಬೇಡ ಗೊತ್ತೈನೆ ಗೊತ್ತಾ ಐನೆ ಗೊತ್ತಿ ಎಲ್ಲ ಗೊತ್ತಿ ಪೂರ ಗೊತ್ತುದಾಂಡು മണ്ണകട്ടി പൊടിയേ മണ്ണകട്ടി പൊടിയായി കേട്ടണം കേട്ടണു കേട്ടിട്ട് കേട്ടിട്ട് മഞ്ഞി നേരെ ഗോവക്ക് പോണം മഞ്ഞി നേരെ ഗോവക്ക് പോണം ഗോവലി ചർക്ക് കീക്കണം കേക്കണു കീച്ചിട്ട് കേട്ടിട്ട് ആടുന്ന് ആടുന്ന് അരിയ അരിയോ കോതമ്പ കോതമ്പ നെല്ല നെല്ലോ കേട്ടണം കേട്ടണു മഞ്ഞി ആദില് ഇങ്ങോട്ട് വരണം മഞ്ഞി ആദില് ഇങ്ങോട്ട് വരണം യാ മോനെ എനിക്ക് വയസ്സായി മോനെ ഇനി എത്ര കൊല്ലം ജീവിക്കുന്നു പറയാൻ കയ്യ നിങ്ങക്ക് കുറച്ച് പൈസ തരുന്നു നിങ്ങൾക്കൊരു കല്യാണം കഴിക്കണം 4 കുട്ടികൾ അച്ഛനാണോ കച്ചവടം ചെയ്യണോ നീ നല്ലതാണോ നിന്റെ കാലിലേ നീ നിക്കണം ഞാൻ ദായ കണ്ഠശോഷ അವು നിക്ക് വണ്ടിനെ എത്ത് മറയാ ഞാൻ ಬರೇರ ಬಂಡಿನ ಎತ್ತು ನಿಕ್ಕು ಬಂಡಿನಿ ಎಂಕ್ ಪ್ರಾಯ ಅಂಡು ನಾನು 7 ವರ್ಷ ಬದುಕು ಎಂದು ಪಣಿಯರಾಪುಜಿ ನಿಕ್ಕೊಂಜಿ ಮದುವೆ ಮಲ್ಪಾವೆ ಒಂತ ಕಾಸು ಕೊರ್ಪೆ ಈ ಬೇರೆ ಸುರು ಮಲ್ಪೋಡು 4 ಜೋಕ್ಲೆನು ಪಡೆಯೋಡು ನಿನ್ನ ಕಾರಿಡೇ ಈ ಉಂತೋಡು ನಿನ್ನಡ ಮಂಡಿನಿ ಐನಿ ಈ ಬರೆಯೊಂದಿಲ್ಲ ಬಹುಶಃ ಎಲ್ಲೆದಾನ ಇಂಬೆಗೆ ಯಾನ ಮದ್ಮೆ ಮಲ್ಪಾಂಡ ಇಂಬೆ ಬರೆದೇ ಜೋಕ್ಲು ಮಲ್ಪ ಎನ್ನದಾನ ಏರಿಗೂ കൊത്ത് വേണ്ട എന്തു വേണ്ട 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 നീ എഴുതുന്ന വേണ്ട വേണ്ട നോക്ക ഇങ്ങോട്ട് വരിക എങ്ങനെയായി അക്ഷരജ്ഞനുണ്ട് എന്തു നമ്മ ബട്ടണ ജാലക അമ്പി അടിച്ചില്ല കാത്തു നിക്കലെ കയറി കണ്ടല്ല അർത്ഥവണ്ണ ഒന്ന് വാ ലിപ്പി ഇന്ന് വേണ്ടത് ബോടിച്ച ഈ ബരപ്പിനെ ബോടിച്ച് വേണ്ട എന്താ ಯಾನು ಪಣ್ಣ ನೀ ನೆನಪು ದಿಯೋನೋಡು ಯಾನು ಪಂಡಿನಂಚಿನ ವಿಷಯ ನೀ ತರೆಟ್ಟು ದಿಯೋನೋಡು ದಾನೆ ಎಂಚ ತರೆಟ್ಟು ದಿಯೋನು അങ്ങനല്ല മോനെ ಯಾನು ಪಂಡಿನ ವಿಷಯ ತರೆಟ್ಟು ದಿಯೋನೋಡು ಮಂಡ ಪುಸ್ತಕದಲ್ಲಿ ಅಲ್ಲ ಮಸ್ತಕದಲ್ಲಿ ಇಟ್ಟುಕೊಳ್ಬೇಕು ಅನ್ನು ಹೇಳ ಪುಸ್ತಕದಲ್ಲಿ ಅಲ್ಲ ಮಸ್ಕತ್ನಲ್ಲಿ ಇಟ್ಟುಕೊಳ್ಳಿ മസ്കത്ത് നിന്റെ അച്ഛന്റെ നാട് അങ്ങനല്ല മോനെ തലയിൽ വെച്ചോണ്ട് ഞാൻ പറഞ്ഞത് ഓർമ്മ വെച്ചോ നിനക്ക് ഒരിക്കൽ ഞാൻ പറഞ്ഞത് പറയാൻ കഴിയോ ഒരിക്കൽ പറഞ്ഞിരു തുടങ്ങി മട്ടന്ത ബെല്യാസി നമ്മളെ മഞ്ചി നേരെ മൽപ്പേക്ക് പോണു എടക്ക് പോണു അത് വേണ്ട അത് വേണ്ട മൽപ്പേക്ക് പോയിട്ടു മത്തിയോ ബട്ടി മത്തിയോ ഐലയോ എന്ത് മണ്ണം കട്ടിയോ ആവില്ല മണ്ണ കട്ടി മൂലുണ്ടു മഞ്ചി നേരെ ഗോവക്ക് പോണു ഗോവക്ക് പോയിട്ട് ചരക്കെല്ലാം കീച്ചണം
പിന്നെ നേരെ ആദ്യം ഇങ്ങോട്ട് പറഞ്ഞു ആദ്യം ഇങ്ങോട്ട് പറഞ്ഞ എന്ത് സരക്കുണ്ടല്ലേ കൊനെല്ലോ വരിയോ കോതമ്പോ കേട്ടുന്നു ആദ്യം ഇങ്ങോട്ട് പറഞ്ഞു നക്ക് വയസ്സായി മോനെ ನಾ ಎತ್ರ ಸಮಯ ಜೀವಕ್ಕೂನಂದು ಪರ್ಣ ಇಲ್ಲಿ ನೀವೊಂದು ಕಲ್ಯಾಣ ಕೈಕೊಂಡು ಮೋಣೆ ಓಲಾಂಡಲ ಅಮ್ಮನ ಮಗೆಂದು ಲೆಪ್ಪನ ಕ್ರಮ ಉಂಡ ನಿನ್ನ ಬಣ್ಣೇನು ಈ ತಿರ್ಗಾದ ಎಂಕ ಮನೊಂದುಲ್ಲತ್ತ ಪೊಟ್ಟಡೊಂಜಿ ಪೊಡಿ ಮರ್ದನ ಎಂಚಿನೇ ಅವಡು ಯಾನು ಪಣ್ಣ ವಿಷಯ ಈ ನೆನಪದಿಯತ್ತ ಭಾರಿ ಸಂತೋಷ ಅಪಗಂಡ ಎಲ್ಲಂಜು ಶುಕ್ರವಾರ ಕಾಂಡೆ ಲಕ್ಕದು ಮೀದು ನಮ್ಮ ಶಾಸ್ತ್ರನ ಮುಗಿತು ಸುದೆತ್ತಾಡೆಗೆ ಬರಡು ಪೋಯ್ತು ಕುಲ್ಚು ಅಲ್ಲ ಬಿಲ್ದ ಪಲ್ಯ ಪಲ್ಲ ಉಂಡಲ್ಲಿ ಬೇರೊಂಜಿ ಅನುಕೂಲ ಶಾಸ್ತ್ರ ಮೀದು ಬೋಪನೆ ಬೊಡ್ಚು ಸುದೆಕ್ಕತ್ತ ಬೋಪನಿ ಪೋದು ಮುರ್ಕು ಗಾಂದು ಸುದೆತ್ತ ನೀರು ನೊಂಜಿಲ್ಲ ಅಗಾಡಿ ದೆಪ್ಪ ಅಲ್ಲ ಮೋನೆ ಬೀಟ್ಲು ಕುಳಿಚಿಟ್ಟು ನಮ್ಮಳ ಶಾಸ್ತ್ರ ತೀರ್ತಿಟ್ಟು ಪೋಣ ತಯಾರಾಣೆ ಎಂದು ಸಂಗತಿ ಎಂದು ದಾಯ ನಿಕ್ಕ ಬೋಡಿಗೆ ದಾಯ ನಮ್ಮಳ ಮಂಜಿ ಬಳ್ಳೆ ತರ ಪೋಡು ಮಂಜಿ ನೀರಿಡೆ ಬೋಪು ನಾವು ಗುಡ್ಡೆಡು ಬೋಪುಜಿ ಅಲ್ಲೇ ಬಳ್ಳೆ ತರ ಬೋದು ಕಲ್ಲಿಗೆ ತಾಂಟಿ ಕಲ್ಲಿಗೆ ತಾಗಂಡು ಇದು ಮಂಜು ಪುಡಿಯಾ ಇಲ್ಲಿ ಕಲ್ಲು ಪುಡಿಯಾಯಿ ಕಲ್ಲು ಬಟ್ಟಿ ಚೋರ ಬುಟ್ಟಿ ಅದ ಅದ ಪಪ್ಪಚ್ಚನಕ್ಕೆ ಪೇಡಿ ಅವನು ಪಪ್ಪಚ್ಚನಕ್ಕೆ ಪೇಡಿ ದೇವರೇ ವಾ ದೃಶ್ಯನ ಯಾನು ತೂಂದುಲ್ಲೆ ಓಡ ನೀರಿಡು ಪೋನಾಗ ಒಂಜಿ ಕಲ್ಲಿಗೆ ತಾಂಟುದುಂಡು ಕಲ್ಲು ಪುಡಾದು ನೆತ್ತೆರೆ ರಟ್ಟುದುಂಡು ಇಡೀ ಸುದೆತ್ತ ನೀರೇ ಕೆಂಪು ಆತುಂಡು ಪೋಡಿಗೆ ಅವನುಂಡಪ್ಪ ಪೋಡಿಗೆ ಅವನುಂಡಪ್ಪ ಯಮೋನೆ ನಮ್ಮ പേടിയാന്ന് പറഞ്ഞിട്ട് ബൊബ്ബിട്ടെങ്കിൽ നമ്മളെ പ്രശ്നം തീരുവ അപ്പൊ ഞമ്മ എന്താക്കണം ಇಂಚಾರ ಕಾರಣದಾನೆ ಎಂದು ನಮ್ಮ ಅಂತೆ ಆಲೋಚನೆ ಮಲ್ಪಿ ಒವ್ವೇ ಒಂಜಿ ಹೊಸ ಕೆಲಸಗೆ ಜಪ್ಪನಾಗ ನಮ್ಮ ದೇವರನ್ನು ಪ್ರಾರ್ಥನೆ ಮಲ್ತದೆ ಜಪ್ಪುಡು ಎನಡ ಬೋಡೈನಾತ್ ಕಾಸುಂಡು ಯಾನು ಮಂಜಿ ಮಲ್ತೆ ಐನು ದೇವರನ್ನು ತೂ ಅಂದನೆ ಯಾನು ನೀರಿಗೆ ಜಪ್ಪಡಾಯ್ ಐಡ್ದವರನ್ನ ಇಂಚಾಂಡಿಯ ದೇವರನ್ನು ಪ್ರಾರ್ಥನೆ ಮಲ್ತು ಜಪ್ಪೋಡು ನಿಕ್ಕೊಂಜಿ ವಿಷಯ ಗೊತ್ತುಂಡ ಈ ತುಳುನಾಡದ ಒಂಜಿ ಸಂಸ್ಕೃತಿ ಪ್ರತಿಯೊಂಜ ಇಟ್ಲ ದೇವರನ್ನು ತೂಪುನಂಚಿನ ಸಂಸ್ಕೃತಿ ನೀರಿಡಾವಡು ಪೊಯ್ಯಡಾವಡು ಕಲ್ಲುಡಾವಡು ಮರಟಾವಡು ಗುಡ್ಡೆಡಾವಡು ಸೂರ್ಯಡಾವಡು ಚಂದ್ರಡಾವಡು ಪ್ರಾಣಿಡಾವಡು ಪಕ್ಷಿಡಾವಡು ದೇವರನ್ನು ತೂಪುನಂಚಿನ ಒಂಜಿ ಸಂಸ್ಕೃತಿ ಲೆಕ್ಕಲ್ ನಾವು ಈ ಆಲೋಚನೆ ಮಲ್ಪು ಭೂಮಿಡು ಮಣ್ಣಿಡು ಒಂಜಿ ಕೆಲಸ ಸುರು ಮಲ್ಪುನಗ ಮಣ್ಣನ್ನು ಪ್ರಾರ್ಥನೆ ಮಲ್ಪೇರು ಹೊಸ ಇಂಜಿ ಇಲ್ಲು ಕಟ್ಟೋಡು ನಾಂಡ ಮಣ್ಣನ್ನು ಪ್ರಾರ್ಥನೆ ಮಲ್ಪೇರು ನಮ್ಮ ಬುಲೆ ಮಲ್ಪೊಡು ನಾಂಡ ಮಣ್ಣನ್ನು ಪ್ರಾರ್ಥನೆ ಮಲ್ಪೇರು ಅಂಚನೆ ನೀರಿಡು ಒಂಜಿ ಕೆಲಸನ ನಮ್ಮ ಸುರು ಮಲ್ಪುನಗ ಆ ನೀರಿಡ್ಲ ನಾವು ಪ್ರಾರ್ಥನೆ ಮಲ್ಪೊಡಿತ್ತು ಮಲ್ಪಂದ ಇಂಚೆ ಜಪ್ಪಡ ಜತ್ ನೈಟ್ ಈ ರೀತಿದ ಒಂಜಿ ಅವಘಡ ಅಂಡು ನಮೈತ ದಾದ ಮಲ್ಪೊಡು ನಮ್ಮ ಪ್ರಾರ್ಥನೆ ಮಲ್ಪೊಡಿ ಅಂದ್ ಅಂಡ್ ಅಕ್ಕ ಲೆಕ್ಕ ಪ್ರಾರ್ಥನೆ ಮಲ್ಪೇರು ನಂಕು ಗೊತ್ತುಂಡ ನಿಕ್ಕು ಗೊತ್ತುಂಡ ನಾ ಪ್ರಾರ್ಥನೆ ಹಾಕಿಂದಾವ ಅಕ್ಕ ಲೆಕ್ಕ ಪ್ರಾರ್ಥನೆ ಮಲ್ಪೇರು ನಿಕ್ಕು ಗೊತ್ತುಂಡೆ ಎಂಚ ಇದಾ ಜನಗಣ ಮನಾದಿನ ಅದು ಸಾಲಲ್ಲಿ ಪುಳ್ಳರಾಕನ್ನ ಪ್ರಾರ್ಥನೆ ಅದಲ್ಲ ಓರ ಬೋಲೆ ದೇವರನ್ನ ಪ್ರಾರ್ಥನೆ ಮಲ್ಪೇರ ನಂಗೆ ಗೊತ್ತುಂಡ ಅಂದ್ ನಾವು ಬಾಂಗ್ ಕೊಡ್ಕುವ ಬಾಂಗು ಕೊರಪನೆ ದೇವರನ್ನ ಪ್ರಾರ್ಥನೆ ಮಲ್ಪೇರ ಅಂದ್ ಏರು ಮಂಡಿ ನಿಕ್ ದಾನೆ ಅಲ್ಲಾವುಗು ಕೆಮಿಗೆ ನುಜ ಬಾಂಗು ಕೊರಪನಿ ದಾಯ ಗೊತ್ತುಂಡ ನಮ್ಮ ಸಮುದಾಯದ ಕೆಳಗೆ ನಮಾಜ್ ಮಲ್ಪೇರ ಪೊರ್ತಾಂಡು ತೆರಿಪ ಇರಬೋಡ ಅದು ನಮ್ಮ ಬಾಂಗು ಗೊರ್ಪನಿ ಅವು ಅತ್ಯ ನಮ್ಮ ದಾದ ಮಲ್ಪೋಡು ಪ್ರಾರ್ಥನೆ ಬಣ್ಣ ನಮಾಜು ಮಲ್ಪೋಡು ಅಪಗ ಈ ಕೇನುವ ನಮ್ಮ ನಮಾಜು ಮಲ್ತಿ ಬೆಟ್ಟಿಗೆ ಆ ದೇವರಿಗೆ ಸಂದುಂಡ ಅಂದ್ ನಮ್ಮ ವಾರೀತಿಡ್ ಪ್ರಯತ್ನ ಮಲ್ತಿಂಡಲ್ಲ ಆ ಒಂಜಿ ಶಕ್ತಿಗೆ ಅವು ಸಂದುಂಡೆ ಐಡ್ದವರ ನಮ್ಮ ನಮಾಜು ಮಲ್ಪುವ ನಿಸ್ಕಾರ ಇಲ್ಲ ಬೋಪನೆತ್ತು ನಂಗೆ ಸಮಸ್ಯೆ ಆಯ್ನ ಮೂಲೇ ಪ್ರಾರ್ಥನೆ ಮಲ್ಪೋಡು ಇಂಚಿ ಬಲ ಇದೆಂದು ಇತ್ರ ಕಾಟೆಲ್ಲ ಇವಡೆ ಸುದೆ ಬರಿಯತ್ತ ಮಗ ಕುಂಟರ್ದರ ಬುರ ಇಡಗೆ ಬರ್ಪೇರು ಇಲ್ಲಲ್ದ ಬನ್ನಗ ಒಂತಂತೆ ಕಜವು ಮತ್ತೊಂದು ಮತ್ತು ಮುಲು ದಕ್ಕೇರು ಸುದೆನ ಲಗಾಡಿ ದೆಪ್ಪೇರು ಬಪ್ಪಚ್ಚ ನೀ ಎಂದು ಕೆಡಕ್ಕುನ ಜೆಪ್ಪೆರತ್ತ ಮಗ ಒಂದು ನಮಾಜ್ ಮಲ್ಪೇರೆ ನಮಾಜ್ ನಂದೆಲ್ಲ ಹಂಗಂತ ತುನಿ ಇಲ್ಲ ಇದೆ ಇದಕ್ಕೆ ಬೋರ್ಚಿ ನೆಲಟ್ಟಿತ್ತನ ಕಜವನ ಅಂಚಿ ಇಂಚಿ ಮಲ್ತ ಅವಲೇ ನಮಾಜ್ ಮಲ್ಪು ಇದಾ എനിക്ക് ബേജാറാന്ന് മോനെ മുട്ടുവേദന ഉണ്ട് മോനെ മുട്ടുവേദന നമാസ് ആക്കാൻ ആന്നില്ല ಅದಕ್ಕೆ ಎಂದಿನಿ ಬಪ್ಪಚ್ಚ ಬೆಲ್ದ ಕೋಯಿ ಎಲ್ಲ ತಿನ್ನಂಗೆಲ್ಲ ಯಾ ಕೋರಿ ತಿನ್ಪುಜಿ ಮಗ ഞാൻ ചാറ് മാത്രം പരി കുടിക്കുന്നേ ಬಪ್ಪಚ್ಚ നിങ്ങളെ പയ്യാറെല്ലാം എന്ത് വലിയ അത് ഐശ്വര്യ മോനെ ഐശ്വര്യ അല്ലേ നിന്റെ വയറ് പൊന്തിനി തെല്ലുണ്ട് അപ്പൊ ഞമ്മ തുടങ്ങാം തുടങ്ങ അഷ്ടഭുജ ദൃഷ്ടി
ಅರ್ಥ ಆಯ್ಜಿ ಅಷ್ಟಭುಜ ದುರ್ಗಾ ಪರಮೇಶ್ವರಿಯೇ ನಾನು ಓಲಿತಾರ ಪೆರೇರಿ ಇಷ್ಟು ಸಮಯಗಳ ಪರ್ಯಂತರ ಶಾಂಭವಿ ನದಿಯಲ್ಲಿ ಲಿಂಗ ರೂಪದಲ್ಲಿ ಐಕ್ಯಳಾದವಳು ನಾವು ಈ ರೌಲು ಉಲ್ಲರು ಪನ್ಪನ ವಿಷಯ ಗೊತ್ತಿತ್ತಂಡ ಎನ್ನ ಓಡನಿ ಯಾನ ಬೇತೆ ಸಾದಿಡು ಬಿಡ್ತು ಪೆರೆ ಎನ್ನ ಅಪರಾಧ ಅಂಡು ನಿನ್ನಿಂದಾದಂತಹ ಅಪರಾಧವಲ್ಲ, ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಕೃತ್ಯವನ್ನ ನಾನೇ ಮಾಡಿಸಿಕೊಂಡವಳು. ದಾಯಗಿಂದ ಅರ್ಥ ಜತೆ ನಿನ್ನಿಂದ ಒಂದು ಘನ ಕಾರ್ಯವಾಗಬೇಕು ಮಗನೇ. ದಾದಾವಡು ಪಲ್ಲೆ ಪೆರೆ ಕಟ್ಟಿಸಿ ದೇವಾಲಯ ಪ್ರತಿಷ್ಠಿಸಿ ನಿಮ್ಮವನು ಕಾವೇನು ಇಷ್ಟ ಬಿದ್ದು ಮಾಡ್ಬಿರು ಬೆದರ ಚಿರತಾಯಿ ಇಷ್ಟ ಪದ ಬಿದ್ದು ಹೆಸರ ಚಿರತಾಯಿ ಬೆದರ ಚಿರತಾಯಿ ಮಗನೇ ಬಪ್ಪ ಅಪ್ಪೆರೆ ನಿನ್ನಿಂದ ಒಂದು ದೇವಾಲಯದ ನಿರ್ಮಾಣವಾಗಬೇಕು. ಯಾನು ಈರೆಗೊಂಜಿ ದೇವಸ್ಥಾನ ಕಟ್ಟೋಡೆ ದಾದ ಪನ್ಪರ ಪೆರೆ ಒರಿಯ ಹಿಂದೂ ಕಟ್ನ ದೇವಸ್ಥಾನಗೆ ಒರಿನಂಚನ ಹಿಂದುಲು ಬೋಬುಜೇರಿ ಅಂಚಿತನಲ್ಪ ಯಾನೋರಿ ಇಸ್ಲಾಂ ಧರ್ಮದ ಯಾನೊಂಜಿ ದೇವಸ್ಥಾನ ಕಟ್ಟಿ ಎಂದಾಂಡ ಪೂಜೆ ಇಜ್ಜ ಅಂದ್ರ ಒಂಜಿ ದೇವಸ್ಥಾನ ಈ ಸಮಾಜದ ಹೆಚ್ಚಿಗೆ ಆಪನತ್ತಂದೆ ಐಡ್ದು ಬೇತೆ ದಾದ ಪ್ರಯೋಜನ ಈರು ಬಂಡಿಲೆಕ್ಕ ಯಾನೊಂಜಿ ದೇವಸ್ಥಾನ ಕಟ್ಟಿ ಅಂದ ಬನಕ ದೇವಸ್ಥಾನ ಅಂದ ಐಬಕ್ಕೆ ಐಕೊಂಜಿ ವ್ಯವಸ್ಥೆ ಅವಡ್ಚ ಪೂಜೆ ಮಲ್ಪರೆ ಭಟ್ರನ ಅಗತ್ಯ ಉಂಡು ಆಡಳಿತನ ತುಯರ್ಲಾ ನರಮಾನಿಲ್ಲನ ಅಗತ್ಯ ಉಂಡು ಯಾನ ಏರನು ಉಂತಾವಡ ಪೆರೆ ಮಗನೇ, ಬಂಗಾರ ಒಂದೇ ಆದರೂ ಕೂಡ ಆಭರಣ ಬೇರೆ ಬೇರೆ, ಮಣ್ಣು ಒಂದೇ ಆದರೂ ಮಡಿಕೆ ಹಲವಾರು. ಅದೇ ರೀತಿಯಾಗಿ ದೇವನೊಬ್ಬನೇ ನಾಮ ಹಲವು ಎನ್ನುವಂತಹ ವಿಚಾರವನ್ನ ಪ್ರಪಂಚಕ್ಕೆ ಸಾರುವ ಸಲುವಾಗಿ ನಿನ್ನಿಂದ ಈ ಕಾರ್ಯವನ್ನು ನಾ ಮಾಡಿಸುತ್ತಾ ಇದ್ದೇನೆ. ನನ್ನ ದೇವಾಲಯದ ಆಡಳಿತ ಮುಖ್ಯಸ್ಥರನ್ನಾಗಿ ದುಗ್ಗಣ್ಣ ಸಾವಂತರನ್ನು ನೇಮಿಸು. ಅರ್ಚಕ ಪ್ರವೃತ್ತಿಯನ್ನು ಕೈಗೊಳ್ಳುವುದಕ್ಕೆ ಹತ್ತೂರ ಬೈಲುಡುಪರನ್ನು ನೇಮಿಸು. ಸರಿ ಮಗನೇ, ಹೀಗೆ ನೀವು ಮಾಡಿದ್ದೇ ಆದಲ್ಲಿ ಈ ಕ್ಷೇತ್ರವು ನಿನ್ನ ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತದೆ. ಎಂಚನ ಸೂರ್ಯ ಚಂದ್ರಾದಿಗಳು ಇರುವವರೆಗೆ ನಿನ್ನಿಂದ ನಿರ್ಮಿತವಾದಂತಹ ಈ ಕ್ಷೇತ್ರವು ಬಪ್ಪನಾಡು ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಬಪ್ಪನಾಡು ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಬಪ್ಪನಾಡು ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಬಂಗಾರ ಒಂದೇ ಆಭರಣಗಳು ಹಲವು ಎಂದು ವಾಕಮ್ಮೆಂದೆ ಏಮನೆ ಉಸ್ಮಾನೆ ನೀ ಆಡಂಡು ಮನೆ ಅವು ಸೈತಾನ್ ಹತ್ತು ಮಗ ಅಂಚ ಪಣಿಯರ ಬಲ್ಲಿ ಆರು ಪೋಯರು ತಾನೆ ಬಲ ಯಾನುಲ್ಲೆ ಬಲ ಈ ಬೋಡಿ ಹೊಡ್ಚಿ ಆರು ಪೋಯರು ಅವು ಏರೊಂದು ಗೊತ್ತಾಂಡ ಮಗ ಆರು ಪೋದಾಂಡು ಆರು ಏರೊಂದು ಗೊತ್ತಾಂಡ ದೇವಿ 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 ಬೇಬಿಯಾ ಏ ಬೇಬಿ ಅಕ್ಕ ಮಂಡೆ ಮೋಲು ಬೇಬಿ ನಮ್ಮಲ್ಪ ಬಾರ ಎಡ್ಪೇರು ಒಂಜಿ ಪೊಂಜೆ ಬರ್ಪುಂಡು ಅಕ್ಕ ಮಕ್ಕ ಅಂದು ಆಯ್ತ ಮಗಲು ಒಂಜಿ ಎಲ್ಲಿಯ ಪೊಣ್ಣುಂಡು ಬೇಬಿ ಇಂದ ಅವು ಅಂದು ಬೇಬಿ ಅಲ್ಲ ಮನೆ ದೇವಿ ದುರ್ಗಾ ಪರಮೇಶ್ವರಿ ದೇವಿ ದರ್ಗಲ್ಲ ಮದ್ರಸ ದುರ್ಗಾ ಪರಮೇಶ್ವರಿ ದೇವಿ ಅಪ್ಪೆ ಪಂಡಿನೆಂಚಿನ ಅಂದು ಕೇಳ್ತಿಂಡ ನಿಕ್ಕೆ ಎಂಚ ಮಗನೇ ಕೆಪ್ಪ ಬೆದ್ರು ಬೇಂಡ ಬೇತ ತೆಲುಗು ಬಿಡಿ ಏನ ನಮಗೆ ಕೆಪ್ಪೆ ಮಲ್ತೊಂದುಲ್ಲೆ ಹಂಗನೆ ಎಲ್ಲ ಮನೆ ಮಗನೇ ಬಪ್ಪ ಬೆದರಬೇಡ ಓಡಿ ಓಡ್ಚಿ ಹೆದರಬೇಡ ಅಪ್ಪೆಗೆ ಉಂತಿಯರೊಂಜಿ ಜಾಗ ಅವಡಿಗೆ ಅಪ್ಪೆಗೆ ಉಂತಿಯರೊಂಜಿ ಜಾಗ ಅವಡಿಗೆ ಅದಕ್ಕೆ ನೀನು ಚಿಂತಿಕೊನಿ ದಾದ ಮಲ್ಪುನೆ ನಂಗಲೆ ಪಲ್ಲಿಲಿ ನಿಕ್ಕಟ್ರೆ ಅಪ್ಪೆ ಬತ್ತದು ಪಳ್ಳಿಡು ಉಂಟು ಶುಕ್ರವಾರ ನಮ್ಮ ಸಮುದಾಯದ ಪೂರ ಪ್ರಾರ್ಥನೆಗೆ ಬಂದಾಗ ಅಪ್ಪೆ ಓಡಿಗೆ ಹೋಗ್ನೆ ಸೂಪಾಯಿಕೋರ ಪರಕ್ಕೆ ಬೋಟೆ ಪಿನ್ನೆ ಉಲಾಯಿ ಬರೋಡು ನಮ್ಮ ಧರ್ಮದಕ್ಲು ಮಾತೆರ್ಲ ಪ್ರಾರ್ಥನೆಗೆ ಪಳ್ಳಿಗೆ ಬಂದಾಗ ಹೊರ ಅಪ್ಪೆ ಪಿದೆ ಉಂಟೋಡು ಮಾತೆರ್ಲ ಪ್ರಾರ್ಥನೆ ಮುಗಿತಿದ್ದು ಪೋಯ್ ಬೆಟ್ಟಿಗೆ ಅಪ್ಪೆ ಉಲಾಯಿ ಬರಡು ಅಂಚತ್ಯ ಅಪ್ಪೆಗೆ ಉಂತಿಯರ ಜಾಗೆ ಬೋಡು ಒಂದು ಬಂಡ ಅಪ್ಪೆಗೆ ಒಂಜಿ ದೇವಸ್ಥಾನ ಅವು ಯಾನು ಕಟ್ಟೋಡು ಒಂದು ಅಪ್ಪೆ ಬಂಡ ಒಂಜಿ ದೇವಸ್ಥಾನ ಕಟ್ಟೋಡು ಅಂದ ಮಸ್ತ್ ಖರ್ಚುಂಡು ಆ ಖರ್ಚಿನ ಯಾನು ಮಲ್ಪೋಡು ಒಂದು ಅಪ್ಪೆರು ಬಂಡೇರಿ ಮಲ್ಪಗತ್ತ ಓ ನಾವು ಕೆಣಿ ಹಾಕುವ ಕೆಣಿ ಹಾಕುವ ಉಪಾಯ ನಿನಡ ಉಂಡ ಕಾಸು ಒಕ್ಕು ಇಲ್ಲೇ ಕೆಣಿ ಉಂಡು ಎಂಚ ಉಮ್ಮಂಡೆ ತಲೆಯಲ್ಲಿ ಒಂದು ಪೊನ್ನಿಂಡೆ ಟೊಪ್ಪಿಂಡೆ ಬಂಗಾರದ ಕಿರೀಟ ಇತ್ತು ಕೊಂಡೊಯ್ತು ಗುಜಿರ್ಗೆ ಬೇಕು ನಿಕ್ಕ ಹಾಕಂದನ ಕೈದ ಬಲ ಇಡಗಿ ಪೋಡ್ತಿದೆ ಆತು ದೂರ ಬಲ್ತಿದೆ ಕಣ್ಣು ಪಿಳಿ ಬಿಳಿ ಮಲ್ತೊಂದಿತ್ತೆ ಆಂಡಲಂಬಿಯನ ಕಣ್ಣು ಮಾತ್ರ ಅಪ್ಪನ ಬಂಗಾರದ ಕಿರೀಟದ ಮಿತ್ತೆ ಇತ್ತು ಬಿಯನ ಹಿರಿಯಕ್ಲಿ ಏರೋ ಕಾಣಿಕೆ ಡಬ್ಬಿಗೆ ಕೈ ಪಾಡ್ದಿಪ್ಪುಡು ಹತ್ತು ದಂಡ ಇಂಚಾರ ಇಜ್ಜಾಂಡು ಗುಜಿರಿಗೆ ಮಾಡ್ರಿಗ ಒಂದು ಗುಜಿರಿ ಹತ್ತಂದೆ ಎಡ್ಡೆಂದಿನ ತೂಯಿನ ಜನನೇ ಹತ್ತು ಒಂದೊಂಜಿ ಗುಜಿರಿಯೇ
ಹಣೆ ಬರಗಟ್ನೆಯ ಅಂದ ಬೋಡ್ಚಿ ನಿಂದೆ ಉಮ್ಮಂಡೆ ಅಲ್ಕತ್ತು ಬಿಕ್ಕ ನಿನ್ನ ಅಪ್ಪನ ಕೆಬಿತ್ತ ಮಾರ್ಗ ದಾನೆ ಅದು ಬೇಡ ದಾನೆ ಅದು ನನ್ನ ಉಮ್ಮಂಡಲ್ಲಿ ನಿನ್ನ ಅಪ್ಪನ ಕೆಬಿತ್ತ ಮಾರ್ಗ ಬಣ್ಣಗ ನಿಕ್ಕ ಬೆಚ್ಚ ಪುಂಡತ್ತ ಅಪಗಣ ಒಂದು ಏರು ಆರು ಒಂದು ಬಜಿ ಒರಿಯನ ಅಪ್ಪೆತ್ತು പിന്നെ ಇಡೀ ಲೋಕದ ಅಪ್ಪೆ ಲೋಕನಪ್ಪೆ ಜಗನ್ಮಾತೆ ಎಂದು ಬಂದ್ಪೇರು ಅಂಚಪುರ ಕುಸಲ ಬಾತರ ಬಲ್ಲಿ ಒಂಜಿ ಬಂಗಾರದ ಅಂಗಡಿಗೆ ಮಾರದ ಮಂಡಲ ಎಂಕ್ ಬೇಜಾರಿಜ್ಜಾಂಡು ಗುಜಿರಿದ ಅಂಗಡಿ ನಣ ಇಂಚಿತನ ಶಬ್ದ ಮೀನಿ ನಿನ್ನ ಬಾಯಿಡು ಬರ್ತದೆ ಎನ್ನ ಸ್ವಭಾವ ಬದಲಾವಣೆ ಹೌದಾನೆ ಎಂಕ್ ದೇವರದಾದಲ್ಲ ಕಮ್ಮಿ ಮಲ್ತಿದ್ದೇನೆ ಪೊರ್ಲುದ ಒಂಜಿ ದೇವಸ್ಥಾನ ಯಾನ ಕಟ್ಟುವೆ ದೇವಸ್ಥಾನ ಕಟ್ಟಡೆ ಯಾವಂದು ಯಾನ ಜಾಗೆನು ಉಂಬಳಿ ಕೊರ್ಪೆ ದಾಯೆ ಕಾರಣ ಉಂಡು ಯಾನಿತ್ತೆ ದೇವಸ್ಥಾನ ಕಟ್ಟದ ಮನಿಪಾಂದೆ ಕುಲ್ಲೋಲಿ ಎಲ್ಲ ಎನ್ನ ಜೋಕುಲು ಆ ಜೋಕುಲ್ನ ಜೋಕುಲು ವಾವಾ ನಮನಿಡಿಪ್ಪೇರೊಂದು ಪಣ್ಯರಾಪುಜಿ ದೇವಸ್ಥಾನ ನಿಕ್ಕಲ್ನಾಂಡ ಜಾಗೆ ಎಂಕಲ್ನಾಂದು ಗಲಾಟೆಗೆ ಲಕ್ಕಿಯರನಾಂಡ ಸಮಾಜದ ಸ್ವಾಸ್ಥ್ಯ ಹಾಳಾಯರ ಸಾಧ್ಯ ಉಂಟು ಐಕ್ಯಾನ ಅವಕಾಶ ಕೊರ್ಪುಜಿ ಇತ್ತನೆ ಜಾಗೆನ ಉಂಬಳಿ ಕೊರ್ಪೆ ಪೂಜೆ ಮಲ್ಪೆರ ಜನ ಒಡು ಏರೇನು ಅಂತವನೆ ಪೂಜೆ ನಮ್ಮ ನಂಗಳ ಮುಕ್ರೆ ಅಕ್ರ ಉಂಡಲ್ಲಿ ಅಪ್ಪ ಪಳ್ಳಿಲಿ ಬಾಂಗ್ ಕೊಡ್ಕುನಾರಿ ಪಳ್ಳಿಲಿ ಬಾಂಗ್ ഞങ്ങളെ ഭാഗത്തരുണ്ട് നല്ല സ്വരമുണ്ട് അല്ലാണ്ട് ഇവിടെ പറഞ്ഞത് നേരെ പട്ലാക്ക് കേട്ടത് ಎಂಚೆಂಬಿನ ಸೌಹಾರ್ದತೆ ದೇವಸ್ಥಾನದ ಪೂಜೆ ಮಲ್ಪೆರೆ ಮುಕ್ರಿಲ ಪಳ್ಳಿಡು ಬಾಂಗು ಕೊರಿಯರು ನಮ್ಮ ಭಾಗ ತೇರ್ಲ ಅಂಚಿನ ಒಂಜಿ ಸೌಹಾರ್ದತದ ದಿನ ನಮ್ಮ ಮಣ್ಣಿಡು ಬರ್ರ ಉಂಡ ಅವು ಬುರಕನ ಅವು ಒತ್ತಿಯ ಪೂಜೆ ಮಲ್ಪೆರೆ ಅಪ್ಪೆ ಪಣ್ತೇರು ಅತ್ತೂರ ಉಡುಪರು ಅತ್ತೂರ ಉಡುಪರು ಬರ್ഞ്ഞെങ്കിൽ ಶಿವಳ್ಳಿ ಭಟ್ರು നല്ല ನಿಷ್ಠೆಂಡ ಆಳು ಅಯಾಳು ಪೂಜೆ ಹಾಕಾನಿ ಆಡಳಿತ ನೋಕಾನೆ ಆರಿನರಿವ ರಾಜಾವು ನಮ್ಮ ಅರಸುಲು ಮೂಲ್ಕಿದ ದುಗ್ಗಣ ಸೇವಂತೇರು ಇದು ದಾಯಗಿಂದ ಕರ್ತಾಂಡ ಐಟೊಂಜಿ ಗುಟ್ಟುಂಡು ಈ ಮಣ್ಣಿಡು ಸರ್ವಧರ್ಮ ಸಮನ್ವಯ ಆವಡು ಪನ್ಪನಂಚಿನ ಉದ್ದೇಶ ಅಪ್ಪೆನವು ದೇವಸ್ಥಾನ ಕಟ್ಟು ನೀ ಒರಿಯ ಬ್ಯಾರಿ ಇಸ್ಲಾಂ ಧರ್ಮದೇ ಪೂಜೆ ಮಲ್ಪನೆ ಭಟ್ರು ಬಂಡ ಹಿಂದೂ ಆಡಳಿತ ತೂಪನೆ ಅರಸುಲು ಬಂಡ ಜೈನ ಹಿಂದೂ ಮುಸ್ಲಿಂ ಜೈನ ಮೂಜಿ ಧರ್ಮದಕ್ಕಲ್ಲ ಈ ಮಣ್ಣಡು ಒಂಜಾವಡು ಪನ್ಪುನಂಚಿನ ಎಡ್ಡೆ ಉದ್ದೇಶಡು ಅಪ್ಪೆ ಈ ರೀತಿದ ಒಂಜಿ ತೀರ್ಮಾನ ಎನ್ನ ಜನ್ಮ ಸಾರ್ಥಕ ಅಂಡಿಯ ನಿಕ ವಿಷಯ ಗೊತ್ತಾಂಡ ಬಪ್ಪ ಕಟ್ಟಿಸಿದ ಕಾರಣ ಬಪ್ಪನಾಡು ಭಕ್ತರೆಲ್ಲರೂ ಬಪ್ಪನಾಡಾದ ಕಾರಣ ಬಪ್ಪನಾಡು ಮಾತೆರ್ಲ ಅಕ್ಕಲಕ್ಕಲ ಹೃದಯ ಬಪ್ಪನ ನಾಡ್ಲೆ ಬಪ್ಪಲೆಕ್ಕಾಯರ ಪ್ರಯತ್ನ ಮಲ್ಪುಲೆ ಜೀವನಡಿ ಎಡ್ಡೆ ಕೆಲಸ ಮಲ್ಪುಲೆ 4 ಜನಕ್ಕೆ ಉಪಕಾರ ಮಲ್ಪುಲೆ ಅವು ಖಂಡಿತವಾದಲ ದೇವರಿಗೆ ಸಂದುಂಡು ಪನ್ಪನಂಚಿನ ಸತ್ಯ ತತ್ವ ಈ ಬಪ್ಪಡ್ದವರ ಲೋಕಕ್ಕೆ ತೆರಿಂಡು ಎನ್ನ ಪುದರ್ ಶಾಶ್ವತವಾದ ಒರಿಂಡು ಎನ್ನ ಜನ್ಮ ಸಾರ್ಥಕ ಏಮೋನೆ നിങ്ങളെ നല്ല പേരായി നക്കെന്തില്ലല്ലേ ಬೇಗ ಮಂಡೆ ವೆಚ್ಚವು ಎಂಕು ಪುದರ ಅಂಡ ಆಯ್ಕೆ ದಾಲ ನಿಕ್ಕು ಪುದರದಾಗಿಯ ಎಲ್ಲ ಚರಿತ್ರೆ ಬರೆಪುನಕ್ಲು ಪನ್ಪೇರು ಎಂಚ ಗೊತ್ತುಂಡ ಬಪ್ಪ ಎನ್ನುವಂತಹ ಸಾಹುಕಾರನಿದ್ದ ಅವನೊಂದು ಉಸ್ಮಾನ್ ಎನ್ನುವಂತಹ ಸೇವಕನಿದ್ದ ನಿನ್ನ ಪುದರ್ಲ ಬರ್ಪುಂಡಿಯ ಸಮಾಧಾನ ಇಲ್ಲ ಬೇಜಾರ ಕಂಡ ಮನೆ ಪುದರದಾಯಗಿ ಕಾಸುದಾಯಗಿ ಸಾರ ವರ್ಷ ತಪಸ್ಸು ಮಲ್ತುಂಡಲ್ಲ ಆ ಅಪ್ಪೆನ ತುಯರ ಸಾಧ್ಯ ಅಂಚಿತನಲ್ಪ ಬೇತೆ ಧರ್ಮದಕ್ಕಲಾಯನ ಎಂಕ್ ಅಪ್ಪೆನ ತೂಪುನಂಚಿನ ಯೋಗ ತಿಕ್ಕಳು ಎನ್ನೊಟ್ಟು ಈಲ ತೂಯ ಕಾರಣದಾನೆ ಈ ಏತು ಬೊಡ್ಚಂದನ ಪಾತೆರ್ನಲ್ಲ ನಿನ್ನ ವ್ಯವಹಾರ ಎಂಚ ಇತ್ತುಂಡಲ್ಲ ನಿನ್ನ ಕಪ್ಪು ಶರೀರಡು ಒಂಜಿ ಬೊಳ್ದು ಹೃದಯ ಉಂಡು ಐಡ್ದವರ ಅಪ್ಪೆನ ತೂಪುನ ಯೋಗ ನಿಕ್ಕ ತಿಕ್ಕಳು ನನ್ನ ಈ ಪ್ರಪಂಚದ ಬೇತೆ ದಾಲ ಬೊಡ್ಚಿಯ ಆಯ್ನಾತು ಬೇಗ ಪೊರ್ಲುದೊಂಜಿ ದೇವಸ್ಥಾನ ಕಟ್ಟೋಡು ಭಟ್ರೇಡ ಪೋದು ಏಪ ಪುರ್ಸತ್ತುಂಡುಗೇನು ಯಾನ್ ಅರಸುಲ್ ನಡೆಗೆ ಪೋದವರು ಆವಿರ್ಭಾವಿಕದ ನುಡಿದರಾಗೆ
ಈ ವಿಚಾರವನ್ನರಿಯದಾಕ್ಷರ ದೇವಗಾಗಿ ಶ್ರೀಹರಿ ಕಾಪಾಡು ತಂದೆ ಕಾಪಾಡು. ಹರಿಯ ಧರ್ಮದ ರಕ್ಷಣೆಗೆ ಬೇಕಾಗಿ ಶ್ರೀಹರಿಯ ಆಜ್ಞೆಯಂತೆ ಸಪ್ತದುರ್ಗಗಳ ಜೊತೆ ಧರ್ಮಪಾಲನಾದಂತಹ ನಾನೂ ಕೂಡ ಭೂಲೋಕವನ್ನು ಪ್ರವೇಶ ಮಾಡಿದವನಿದ್ದೇನೆ. ಬಪ್ಪಬ್ಯಾರಿಯಿಂದಲೇ ನಿರ್ಮಾಣವಾದಂತಹ ಈ ಬಪ್ಪನಾಡು ಕ್ಷೇತ್ರ ಪರಮ ಪಾವನವಾದಂತಹ ಪುಣ್ಯ ಕ್ಷೇತ್ರ. ಮಾತೆ ದುರ್ಗಾ ಪರಮೇಶ್ವರಿ ನೆಲೆ ನಿಂತಹ ಈ ಸ್ಥಳದಲ್ಲಿ ಸದಾಕಾಲ ಧರ್ಮದ ಪಾಲನೆ ಮಾಡುತ್ತಾ ಇದ್ದೇನೆ. ಎಂದಿನಂತೆ ಇಂದೂ ಕೂಡ ನನ್ನದಾದಂತಹ ಉದ್ಯೋಗವನ್ನೆಲ್ಲ ಮುಗಿಸಿ ಮರಳಿ ಹೋಗುವ ವೇಳೆಯಲ್ಲಿ ಏನದು ದೂರದಲ್ಲಿ ನೋಡುತ್ತಾ ಇದ್ದೇನೆ. ಒಬ್ಬಳಾಕೆ ನಾರಿಮಣಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋಗುತ್ತಾ ಇದ್ದಾಳೆ. ಹಾಗಾದ್ರೆ ಈ ಸಮಯದಲ್ಲಿ ಇವಳು ಯಾರು, ಎಲ್ಲಿಂದ ಬಂದವಳು ಎನ್ನುವಂತಹ ವಿಚಾರವನ್ನು ತಿಳಿಯಬೇಕಾಗಿದೆ. ಆ ಕಡೆ ಸೂರ್ಯ ಅವಕಾಶವನ್ನು ಕೊಡಬೇಕು. ನನ್ನಲ್ಲಿಯ ಹೌದಪ್ಪ, ಅವಕಾಶವಿದೆ. ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ಶಾಂಭವಿ ನದಿಯ ದಡ ಪ್ರದೇಶವಿದು. ನಿರ್ಭೀತಿಯಿಂದ ಓರ್ವಳೆ ಸಂಚರಿಸ್ತಾ ಇದ್ದೀಯ. ಹೌದು. ಆದ್ರೆ ಈಗ ಸಮಯ ಯಾವುದೆನ್ನುವಂತಹ ಅರಿವು ನಿನಗಾಗಿದೆಯೇ ಹೇಳು. ಯಾವ ಸಮಯ? ನೋಡು, ಪೂರ್ವದಲ್ಲಿ ಉದಯಿಸಿದಂತಹ ಸೂರ್ಯನು ಅದು ಪಶ್ಚಿಮಾಮುದಿಯನ್ನು ಸೇರುತ್ತಾ ಇದ್ದಾನೆ. ಈ ಪ್ರಪಂಚದ ರೂಢಿ ಹೇಗೆ? ಹೇಗೆ? ಎಲ್ಲಾ ಮನುಜರು ಕೂಡ ತಮ್ಮ ದೈನಂದಿನ ಕಾರ್ಯವನ್ನೆಲ್ಲ ಮುಗಿಸಿ ಈ ಸಂಜೆಯ ಹೊತ್ತಿಗೆ ಮನೆಯನ್ನು ಸೇರುತ್ತಾರೆ. ಹಕ್ಕಿಗಳೆಲ್ಲವೂ ಕೂಡ ಗೂಡನ್ನು ಸೇರುತ್ತವೆ, ದನಗಳೆಲ್ಲವೂ ಕೂಡ ಹಟ್ಟಿಯನ್ನು ಸೇರುತ್ತವೆ. ಇಂತಹ ಈ ಸಮಯದಲ್ಲಿ ಹೆಣ್ಣಾದ ನೀನು ಒಬ್ಬಳೇ ಸಂಚರಿಸ್ತಾ ಇದ್ದೀಯ. ಇದು ಈ ಪ್ರದೇಶ ಒಳ್ಳೆಯ ಪ್ರದೇಶ. ಹೆಣ್ಣಾದಂತಹ ನೀನು ಒಬ್ಬಳೇ ಈ ರೀತಿ ತಿರುಗಾಡುದು ಸರಿಯಲ್ಲ. ಒಳ್ಳೆಯ ಪ್ರದೇಶ ಆದ್ರೆ ತಿರುಗಾಡುದಕ್ಕೆ ಏನಂತ? ಹಾಗಲ್ಲ, ಹೆಣ್ಣು ಮಕ್ಕಳು ಎಲ್ಲಿ ಹೇಗೆ ಯಾವಾಗ ಎನ್ನುವುದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಇಕೋ ಏನು, ನೇರವಾಗಿ ಮನೆಗೆ ಹೋಗು. ನಮ್ಗೆ ಊರ ಮೇಲೆ
Oh
ದೇವಿಯ ಕ್ಷೇತ್ರ ಕ್ಷೇತ್ರಪಾಲಕನಿಗೆ ಗುರು ವಿಚಾರಕ್ಕೆ ಎಡೆಯ ಅಧಿಕಾರ ಇದ್ದವರು ಅಧಿಕಾರ ಇಲ್ಲದವರನ್ನು ಪ್ರಶ್ನಿಸಬಹುದು. ಈಗ ನಿನಗೆ ಅಧಿಕಾರವನ್ನು ಕೊಟ್ಟವರು ಯಾರು? ಹೇಳು ನೋಡೋಣ. ಚದುರೆ ಏನು? ಶಹಬಾಸ್, ಒಳ್ಳೆಯ ಮಾತುಗಳನ್ನೇ ಆಡಿದ್ದೀಯ. ಒಬ್ಬರನ್ನು ಪ್ರಶ್ನಿಸಬೇಕಾದರೆ ಮತ್ತೊಬ್ಬನಿಗೆ ಅಧಿಕಾರ ಬೇಕು, ಹೌದಲ್ಲ ಎನ್ನುವಂತಹ ನಿನ್ನ ಮಾತು ಖಂಡಿತವಾಗಿ ಇಲ್ಲ. ಏನು? ಒಬ್ಬರನ್ನು ಪ್ರಶ್ನಿಸಬೇಕಾದ್ರೆ ಇನ್ನೊಂದು ಹಕ್ಕು ಕೂಡ ಬೇಕು ಅಂತಿಲ್ಲ. ಯಾಕೆ? ಯಾರೇ ಆಗಲಿ ತಪ್ಪು ದಾರಿಯಲ್ಲಿ ಮುಂದುವರಿಯುವಾಗ ಅದನ್ನು ಸರಿಯಾಗಿ ಗೊತ್ತಿದ್ದವರು ಅದು ತಪ್ಪು ಎನ್ನುವಂತಹ ಪ್ರಶ್ನೆ ಅಧಿಕಾರ ಎಲ್ಲರಿಗೂ ಉಂಟು. ಅಯ್ಯೋ ಹೌದಪ್ಪ, ಎಷ್ಟು ಸಮಯದಿಂದ ನಾನು ತಿರುಗಾಟ ಮಾಡ್ತಾ ಇದ್ದೇನೆ ಇಲ್ಲಿ ಈ ಮುಲ್ಕಿ ಸೀಮೆಯಲ್ಲಿ, ನನಗೆ ಯಾರು ಪ್ರಶ್ನೆ ಮಾಡಿದ್ದೇ ಇಲ್ಲ. ಹೌದಾ? ತುಂಬಾ ಸಮಯದಿಂದ ನೀನು ಇರುವಂತಹ ಸ್ಥಳ ಯಾವುದು? ಯಾವುದು ಗೊತ್ತಿಲ್ವಾ? ಪರಮ ಪಾವನವಾದಂತಹ ಬಪ್ಪನಾಡು ಕ್ಷೇತ್ರ, ದೇವಿ ದುರ್ಗಾ ಪರಮೇಶ್ವರಿ ನೆಲೆ ನಿಂತ ಪುಣ್ಯ ಕ್ಷೇತ್ರವಿದು. ಈ ಕ್ಷೇತ್ರಕ್ಕೆ ಬಂದು ನನ್ನನ್ನೇ ಕೇಳುತ್ತಾ ಇದ್ದೀಯ. ನನ್ನನ್ನೇ ಕೇಳುತ್ತೀಯ ಅಂತ ಆದ್ರೆ ನೀನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವಳಲ್ಲ ಎಂಬುದು ಸ್ಪಷ್ಟವಾಯಿತು. ಯಾಕೆಂದರೆ ಈ ಮೂಲ್ಕಿ ಸೀಮೆಯಲ್ಲಿ 9 ಮಾಗಣಿಗಳಿವೆ. ಈ 9 ಮಾಗಣಿಯಲ್ಲಿ ನನ್ನದ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಹೌದು, ಆ ದೇವಿಯ ಸೇವಕನಾಗಿ ಭಜಕನಾಗಿ ಸದಾಕಾಲ ಧರ್ಮವನ್ನು ಪಾಲಿಸುವುದಕ್ಕೆ ಬಂದವ ನಾನೇ ಧರ್ಮಪಾಲ. ನಿನ್ನ ಹೆಸರು ಧರ್ಮಪಾಲ? ಹೌದು. ಹಾಗಾಗಿ ಇಕೋ ಹೆಣ್ಣಾದ ನೀನು ಈ ರೀತಿಯ ಮಾತುಗಳನ್ನು ಆಡದೆ ಆದಷ್ಟು ಬೇಗ ಮನೆ ಸೇರಿದ್ರೆ ಒಳ್ಳೇದು. ಇಲ್ಲದಿದ್ರೆ ಬೇರೆ ಹೆಚ್ಚು ಕಡಿಮೆ ಆದಿತ್ತು. ಚಿತ್ತಿಯ ಜನರು ನನ್ನನ್ನು ಏನು ಅಂತ ಕರೀತಾರೆ ಗೊತ್ತಾ? ಏನು? ಚಿತ್ತಿಯ ಜನರು ಎನ್ನ ಸುತರಾದು ತಿಳಿದಿ ಅಯ್ಯೋ
ತಿಳಿದಿಯೇ ಮತಿ ಮತಿ ಇಲ್ಲವೇನೋ ಬಾಲ ಮತಿ ಇಲ್ಲವೇನೋ ಬಾಲ ನಿನಗೆ ನಿನಗೆ ಅತಿಗಿರುವುದೇನು ಬಾಲ ಸುತ ನೀನು ಮಾತೆ ಮಾತೆ ಬುದ್ಧಿಯು ಅದಾಗುದಿಲ್ಲ, ನಿನ್ನ ಪೂರ್ತಿ ವಿಳಾಸ ಬೇಕು. ಬೇಕಾ? ಬೇಕು ಮತ್ತೆ. ನನ್ನನ್ನು ನೋಡುವ ಗೊತ್ತಾಗುದಿಲ್ವ ಯಾರು ಎನ್ನುವ ಹಾಗೆ? ನೋಡುವ ನಿನಗೆ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆ? ಈ ಮುಲ್ಕಿ ಸೀಮೆಯಲ್ಲಿ ಯಾರಲ್ಲಿ ಬೇಕಾದ್ರೂ ಕೇಳು, ನನ್ನ ಪರಿಚಯ ಎಲ್ಲರಿಗೂ ಇದೆ. ಈಗ ನಾನಾಡಿದ ಮಾತುಗಳನ್ನ ಆಡ್ತಾ ಇದ್ದೀಯಲ್ಲ, ಎಷ್ಟರ ತನಕ ನಿನ್ನನ್ನು ನೋಡಿದೆವ ನಾನು ಅಲ್ಲ, ನನ್ನ ನೋಡಿದ್ಯ ಎಲ್ಲಿ? ಅದು ನಿನ್ನನ್ನು ನಾನು ನೋಡ್ಲಿಲ್ಲ. ನಿನ್ನನ್ನು ಹಾಗಂತ ಹೇಳಿ ನನ್ನನ್ನು ನೀನು ನೋಡಿರ್ಲೇಬೇಕು. ಇಲ್ಲ ಇಲ್ಲ ನೋಡ್ಲಿಲ್ವಾ? ನೀನು ಒಳಗಿನ ಕಣ್ಣಿನಿಂದ ನೋಡ್ಲಿಲ್ಲ, ಹೊರ ಕಣ್ಣಿನಿಂದ ಮಾತ್ರ ನನ್ನನ್ನು ನೋಡಿದ್ದು. ಹೌದಾ? ಹೌದಪ್ಪ. ನನಗೆ ಪರಿಚಯವನ್ನು ಕೇಳ್ತಾ ಇದ್ಯಲ್ಲ, ನನ್ನ ಅಪ್ಪ ಯಾರು ಅಂತಲೇ ಗೊತ್ತಿಲ್ಲ. ಅಮ್ಮ ಹುಟ್ಟುವುದಕ್ಕಿಂತ ಹುಟ್ಟಿದ ಕ್ಷಣವೇ ನನ್ನ ಅಪ್ಪ ಅವರು ಅಮ್ಮನು ಹೋದ್ಲು. ಈ ಹೆಣ್ಣು ಮಕ್ಕಳಿಗೆ ಇಂತಹ ಪರಿಸ್ಥಿತಿ ಬರಬಾರ್ದು. ಯಾಕೆ? ದೊಡ್ಡವರಾದ ಮೇಲೆ ಬೇಕು. ಯಾರು ಅಪ್ಪ ಅಮ್ಮ? ಮತ್ತೆ ಹೊಣೆಗಾರಿಕೆ ಇರ್ತದೆ. ಇದು ಹಾಗಲ್ಲ, ಅಪ್ಪ ಅಮ್ಮ ಇಲ್ಲದಿದ್ರೆ ಊರಿನ ಹಾಗೆ ತಿರುಗಾಡ್ತಾ ಇರುವುದು ಊರಿನಲ್ಲಿ. ಓಹೋ, ಈಗ ತಿರುಗಾಡ್ತಾ ಬಂದದ್ದು ನೀನು? ಅಲ್ಲಲ್ಲ, ನನ್ನನ್ನು ಸಾಕಿದವಳೊಬ್ಬಳು ಅಜ್ಜಿ. ಅಜ್ಜಿ? ಮತ್ತೆ ಈಗ ಅಜ್ಜಿ ಸಾಕಿದ್ದು. ಹೌದು. ಒಂದು ಮಾತುಂಟು. ಹೇಗೆ? ಅಜ್ಜಿ ಸಾಕಿದ ಮೊಮ್ಮಗಳು ಯಾವುದಕ್ಕೂ ಆಗ್ಲಿಕ್ಕಿಲ್ಲ. ಯಾರು ಹೇಳಿದ್ದು? ಮೊಮ್ಮಗ ಕೂಡ ಯಾವುದಕ್ಕೂ ಆಗ್ಲಿಕ್ಕಿಲ್ಲ. ಇಲ್ಲ, ಮೊಮ್ಮಗಳು ಮಾತ್ರ ಅಲ್ಲ, ನೀನು ಮೊಮ್ಮಗಳ ಮೇಲೆ ಯಾಕೆ ದೂರು ಮಾಡುದು? ಇರ್ಲಿ. ಹಾಗೆ ಅಜ್ಜಿ ಪ್ರೀತಿಯಿಂದ ನನ್ನನ್ನು ಸಾಕಿದ್ಲು. ಹಾಗಾಗಿ ನಾನು ಪ್ರಾಯ ಪ್ರಬುದ್ಧೆಯಾಗಿ ಬೆಳೆದೆ. ಓ, ಇದು ಊರಿನವರೆಲ್ಲ ನನ್ನನ್ನು ಹೇಗೆ ಎಲ್ಲರೂ ಅಮ್ಮ ಅಂತಲೇ ಕೊಂಡಾಡುದಲ್ವಾ? ಹೇಗೆ? ಅಮ್ಮ ಅಮ್ಮ ಅಮ್ಮ. ಅದು ನಿನ್ನನ್ನುಂಟಲ್ಲ, ಈ ಪ್ರಪಂಚದ ರೂಢಿಯ ಹಾಗೆ. ಹೇಗೆ? 6 ವರ್ಷದಿಂದ ಹಿಡಿದು 60 ವರ್ಷದವರೆಗೆ ಎಲ್ಲರನ್ನು ಕೂಡ ಅಮ್ಮ ಎನ್ನುವಂತಹ ಭಾವನೆಯಲ್ಲೇ ಕರೀತಾರೆ. ಹೌದಲ್ಲ? ಹಾಗಂತ ಹೇಳಿ ಬರೀ ಅಮ್ಮ ಮಾತ್ರ ಕರೆಯುವುದಲ್ಲ, ಮತ್ತೆ ಕೆಲವರು ಬೇರೆ ಬೇರೆ ಹೆಸರಿನಿಂದ ನನ್ನನ್ನು ಕರೆಯುತ್ತಾರೆ. ಯಾವುದೆಲ್ಲ ಹೆಸರು? ಕೆಲವರು ದುರ್ಗಿ ಅಂತ ಕರೆಯುವುದುಂಟು. ದುರ್ಗಿ? ದುರ್ಗಿ ಇರುವುದಲ್ಲ. ಹೌದಲ್ಲ, ಹೆಸರು ಇರ್ಲಿ, ಒಳ್ಳೆಯ ಹೆಸರು, ದೇವರ ಹೆಸರು. ಕೆಲವರು ದೇವಿ ಅಂತ ಕರೆಯುವುದುಂಟು. ಶ್ರೀದೇವಿ. ಶ್ರೀದೇವಿ? ಓಹೋ, ನಾನು ಶ್ರೀದೇವಿ. ಮತ್ತೆ ಮುಂದುವರಿಯುವುದಿಲ್ಲ. ಹಾಗೆ ಒಂದು ಒಳ್ಳೆಯ ಹೆಸರಿಸಿದ್ದಾರೆ ನನಗೆ. ಯಾವುದು? ಮೋಹಿನಿ ಎನ್ನುವ ಹಾಗೆ. ಒಳ್ಳೆಯ ಹೆಸರು. ಹಾಗೆ ಈಗ ಊರಿನವರೆಲ್ಲ ಹಾಗೆ ಕರೆಯುವಾಗ ಮತ್ತೆ ನೀನೊಬ್ಬ ಯಾಕೆ? ನೀನು ಕೂಡ ಹಾಗೆ ನನ್ನ ಮಗನೆನ್ನುವ ಹಾಗೆ ಒಪ್ಪಿ ನನ್ನ ಕಾಲಿಗೆ ಬಿದ್ದು ನನ್ನೊಂದಿಗೆ ಬಾ ಹೋಗು. ನೀನು
ಆಕೆ ಹೆಣ್ಣು ಎನ್ನುವ ಅಭಿಮಾನದಿಂದ ಗೌರವ ಕೊಟ್ಟು ಮಾತಾಡಿದ್ರೆ ಏನು ಏನು ಸೊಕ್ಕಿನ ಮಾತುಗಳನ್ನು ಆಡ್ತೀಯ. ನನ್ನ ಮಗನೆನ್ನುವ ಹಾಗೆ ಒಪ್ಪಿದ ತೆರಳು. ನಾನು ಒಪ್ಪಿಕೊಳ್ಳುವುದು ಆ ದುರ್ಗಾ ಪರಮೇಶ್ವರನ್ ಮಾತ್ರ ಅಮ್ಮನಾಗಿ ಒಪ್ಪಿಕೊಳ್ಳುವುದು. ಮತ್ತೆ ನೀನು ಇಂತಹ ಮಾತುಗಳನ್ನಾಡುವವಳು ಸಾಮಾನ್ಯದ ಹುಡುಗಿ ಅಲ್ಲ. ಬಜಾರಿ ಹೆಣ್ಣು ಮಕ್ಕಳಿಗೆ ಹೇಗೆ ಮಾತಾಡಬೇಕೆನ್ನುವಂತಹ ಪರಿಜ್ಞಾನ ನಿನಗಿಲ್ಲ. ಎಲುವಿಲ್ಲದ ನಾಲಿಗೆಯಲ್ಲಿ ಹೇಗೆ ಬೇಕಾದ್ರೂ ಮಾತಾಡಬಹುದು ಎನ್ನುವಾಗೆ ಭಾವಿಸಿದ್ಯಾ? ಸ್ವರ ಏರಿಸಿದ ಮತ್ತೆ ಕಾಣುತ್ತಿರುವಂತಹ ಶಾಂಭವಿ ನದಿಯಲ್ಲಿ ನಿನ್ನನ್ನು 3 ಸಲ ಮುಳುಗಿಸಿ ತೆಗೆದು ಈಗ ಸ್ವರ ಏನು ಶಾಂಭವಿಯಲ್ಲಿ ಮುಳುಗಿಸ್ತೀಯಾ? ಬಾ ಕೂಡಿದ್ರೆ ಬಾ. ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ನೀನು ಪ್ರಸಂಗ ಬದಲಾಯಿಸಬೇಡ. ಈಗ ಒಳ್ಳೆ ಸ್ಥಳ ಆದ ಕಾರಣ ನೀನು ಬದುಕಿದೆ, ಇಲ್ಲ ಪೆಟ್ಟು 4 ಬೀಳ್ತಿತ್ತು. ಮೆಚ್ಚಿದ್ದೇನೆ ನಿನ್ನ ವಿಕ್ರಮ. ಅಹಂಕಾರವೇ ನಿನ್ನ. ಹೆಣ್ಣು ಮಕ್ಕಳು ಹೇಗಿರ್ಬೇಕು ಹಾಗೆ ಇದ್ರೆ ಒಳ್ಳೆದು. ಪೆಟ್ಟು ಕಮ್ಮಿ. ನಾಲಗನ್ ಯಾರು ಪೆಟ್ಟು ಕಮ್ಮಿ. ಅದು ನಿನಗೆ ಬರುವಾಗ್ಲೇ ಗೊತ್ತಾಗಿದೆ ಕಡಿಮೆ ಅಂತ. ಅದು ಹಾಗಲ್ಲ, ನಿನ್ನದು ಪೆಟ್ಟು ಕಡಿಮೆ ಆಯ್ತು ಅಂತ ಹೇಳಿ. ಕಡಿಮೆ ಅದು ಬೇಕಿತ್ತಾ? ಅಲ್ಲ ಹಾಗಲ್ಲ, ಇನ್ನು ಹೊಡಿಬೇಡ ನೀನು. ಹೌದು ಗೊತ್ತಾಯ್ತು. ಈಗ ಗೊತ್ತಾಯ್ತಲ್ಲ. ನನ್ನ ಪರಾಕ್ರಮ ಏನು ಎನ್ನುವ ಹಾಗೆ ತಿಳಿದವಳಿದ್ದೇನೆ. ಈಗ ನೀನು ಸೋತಿದ್ದಿ, ನಾನು ಗೆದ್ದಿದ್ದೇನೆ. ನೀನು ಗೆದ್ದಿದ್ದಿ, ನಾನು ಸೋತಿದ್ದೇನೆ. ಆದ್ರೂ ಕೂಡ ಒಪ್ಪಿಕೊಳ್ಳುವುದಕ್ಕಾಗುದು. ಹೌದಲ್ಲ? ಅಬ್ಬ ನಿನ್ ಈಗ ಸೋತವರು ಗೆದ್ದವರಿಗೆ ಏನಾದ್ರೂ ಕೊಡ್ಬೇಕಲ್ಲ. ಯಾವುದು? ಸೋತವರು ಗೆದ್ದವರಿಗೆ ಏನಾದ್ರೂ ಒಂದು ಪಾರಿತೋಷಕ. ಹಾಗೊಂದು ಕ್ರಮ ಉಂಟಾ? ಹೇಗೆ ಕ್ರಮ ಇರುವುದು ಹೇಗೆ? ಹೇಗೆ? ಗೆದ್ದವರು ಸೋತವರಿಗೆ ಕೊಡುವುದು. ಅದು ಹಾಗ? ನೀನು ನನಗೆ ಕೊಡುವಷ್ಟು ಏನೇನು ಅಲ್ಲ, ಸೋತವರು ಕೊಡುವುದು ಅಷ್ಟು ಕೂಡ ಕಡಿಮೆ ಅಂತ ಭಾವಿಸಿದ್ಯಾ? ಕಡಿಮೆ ಆದ ತೆಕ್ಕು ಅಂತ. ಇಲ್ಲಪ್ಪ, ನಾನಿರೋದು ಪುಣ್ಯಕ್ಷೇತ್ರದಲ್ಲಿ. ಹೌದಾ? ಇನ್ನೊಬ್ಬರಿಂದ ಪಡೆದುಕೊಳ್ಳುವ ವಿಷಯವೇ ಇಲ್ಲ. ನಾವೇನಿದ್ರು ಕೂಡ ಇನ್ನೊಬ್ಬರಿಗೆ ಕೊಟ್ಟೇ ಅಭ್ಯಾಸ. ನನಗೆ ಕೊಡ್ತಿ ಹಾಗಾದ್ರೆ? ಸೋಲನ್ನು ಒಪ್ಪಿಕೊಂಡಿದೆಯಲ್ಲ? ಸೋಲನ್ನು ಒಪ್ಪಿಕೊಳ್ಳುತ್ತೇನೆ, ಖಂಡಿತವಾಗಿ ಕೊಡ್ತೇನೆ. ಹಾಗಂತ ಹೇಳಿ ಬಾಯಿ ಮಾತಲ್ಲಿ ಹೇಳಿದ್ರಲ್ಲ ನನಗೆ ನಂಬಿಕೆ ಬರುದಿಲ್ಲ. ಯಾಕೆ? ಇದು ಇನ್ನು ಕೊಟ್ಟೆ ಕೊಟ್ಟೆ ಅಂತ ಹೇಳಿ ಸುಮ್ಮನೆ ನನಗೆ ಮೋಸ ಮಾಡಿ. ಹೆಣ್ಣು ಮಕ್ಕಳ ಬುದ್ಧಿ ಎಲ್ಲಿ ಹೋದ್ರೂ ಬಿಡುದಿಲ್ಲ. ಗಂಡಸರು ನೀವು ಹಾಗೆ ಅಲ್ವಾ? ಇಲ್ಲಪ್ಪ, ನಾವು ಕೊಟ್ಟ ಮಾತನ್ನ ನಡೆಸಿಯೇ ಕೊಡ್ತೇವೆ. ನಂಬಿಕೆ ಬರುವುದಿಲ್ಲ, ನನಗೆ ಭಾಷೆ ಕೊಡಬೇಕು. ಭಾಷೆ ಕೊಡ್ಬೇಕು. ಇದು ನಾನಾಡುವಂತಹ ಮಾತನ್ನು ಗಮನವಿಟ್ಟು ಕೇಳು. ತಾಯಿ ದುರ್ಗಾ ಪರಮೇಶ್ವರಿ ಆನೆಯಾಗಿ ಹೇಳುತ್ತಾ ಇದ್ದೇನೆ. ನೀನು ಏನನ್ನು ಕೇಳಿದ್ದೀಯ ಅದನ್ನು ಕೊಡುವುದಕ್ಕೆ ನಾನು ಸಿದ್ಧನಲ್ವಾ? ಹಾಗಾದ್ರೆ ಅನವರತವು ಸೂರ್ಯಚಂದ್ರ ಇರುವ ತನಕ ನನ್ನ ಚರಣ ಸೇವಕನಾಗಿ ಹರಿಜಿ ಮಾನವಳಿಗೆ ದಾಸನಿಸಿ ಇರುವನೆ ಬಾಳ ತೊರೆವೆ ದೇವರ ಉಳಿದು ದಾತವೇ ಅಪಹಾಸವೇ ದಾತವೇ ಅಪಹಾಸವೇ ಅಚ್ಯುತಾನಂದ ಕೇಶವ ಹರಿಯೇ ತಂದೆ ತಂದೆ, ನಿಮ್ಮ ಸೇವಕನಾದಂತಹ ಧರ್ಮಪಾಲನ ಸ್ಥಿತಿಯನ್ನು ಎಲ್ಲಿಗೆವರೆಗೆ ತಲುಪಿ ಹೋಯಿತು ದೇವರೇ. ನಿಮ್ಮ ಆಜ್ಞೆಯಂತೆ ಧರ್ಮದ ರಕ್ಷಣೆಗೆ ಬೇಕಾಗಿ ಭೂಮಿಯನ್ನು ಸೇರಿದವ ನಾನು. ಆದರೆ ಎಂದಿನಂತೆ ಇಂದು ಕೂಡ ಉದ್ಯೋಗದಲ್ಲಿ ನಿರತನಾಗಿರುವಂತಹ ವೇಳೆಯಲ್ಲಿ ಒಬ್ಬಳಾಕೆ ನಾರಿಮಣಿ, ಅವಳಾಡಿದಂತಹ ಮಾತಿಗೆ ನಾನು ಸಿಲುಕಿ ಬಿಟ್ಟೆನಲ್ಲ. ಅವಳ ದಾಸ್ಯವಾಗಿ ಹೋಗಬೇಕೆ ದೇವರೇ? ಆ ದೇವಿಯ ಕ್ಷೇತ್ರದಲ್ಲಿದ್ದಂತಹ ನನಗೆ ಈ ಹೊತ್ತು ಸಾಮಾನ್ಯ ತರುಣಿಯ ದಾಸರಾಗುವ ದೌರ್ಭಾಗ್ಯ ಒದಗಿ ಬಂತಲ್ಲ ದೇವರೇ. ದೇವರೇ ಪರಮೇಶ್ವರಿಯು ಕಾಣಿಸಿ ಅಂತವಿಲ್ಲದ ಪ್ರೇಮಯು ತೆಗೆದೆಗಿ ಮೈದಡಿದೆ ಸಾಸವ ತಾಳಿದನು ಮಗನೇ ಯುತು ನಿನ್ನ
ನಿನ್ನ ಪರಿಗಿಸಲಿಸಲು ಮನೆದೊಳಗೆ ಮರುಗುವ ಧರ್ಮ ಕರೆದು ಶ್ರೀದೇವಿ ಕಂದ ಮಗನೇ ಧರ್ಮಪಾಲ, ಜಗನ್ಮಾತೆ ಎದ್ದೇಳು ಕಂದ. ಯಾಕೆ ಈ ರೀತಿಯಾಗಿ ಕಣ್ಣೀರನ್ನು ಸುರಿಸುತ್ತಾ ನನ್ನ ಪಾದವನ್ನು ತೊಳೆಯುವಂತಹ ಕೈಂಕರ್ಯದಲ್ಲಿ ಮುಂದಾಗಿದ್ದೀಯ? ಏನಾಯಿತು ಮಗನೇ? ತಾಯೇ, ನಡೆದಂತಹ ವಿಷಯವನ್ನು ಹೇಳುವರೆ ನಾಲಗೆ ತೊದಲುತ್ತಾ ಇದೆಯಮ್ಮ. ಶ್ರೀಹರಿಯ ಆಜ್ಞೆಯಂತೆ ಕಾರ್ಯದಲ್ಲಿ ಮುಂದುವರಿಯುವಂತಹ ವೇಳೆಯಲ್ಲಿ ಒಬ್ಬಳಾಕೆ ನಾರೀಮಣಿಯು ತಿರುಗಾಡ್ತಾ ಇದ್ದಳಮ್ಮ. ಹೋಗಿ ಪ್ರಶ್ನೆಯನ್ನು ಮಾಡಿದೆ. ನನ್ನ ಪ್ರಶ್ನೆಗೆ ಮರು ಪ್ರಶ್ನೆಯನ್ನು ಮಾಡಿದಳಮ್ಮ. ಯಾಕೋ ಏನು ಕೋಪವು ಹೆಚ್ಚಾಯಿತು. ನನಗೂ ಅವಳಿಗೂ ಕೂಡ ಯುದ್ಧವಾಯಿತು. ಸೋಲು ಗೆಲುವಿನ ನಿರ್ಣಯವಾಗಲಿಲ್ಲ ತಾಯಿ. ಆಮೇಲೆ ಒಂದು ಮಾತನ್ನು ಹೇಳಿದಳಮ್ಮ. ಹೇಗೆ ಅಮ್ಮ? ಗೆದ್ದವರು ಸೋತವರಿಗೆ ಏನಾದ್ರು ಕೊಡಬೇಕು ಎನ್ನುವ ಹಾಗೆ, ಅವಳು ಕೇಳಿದ್ದನ್ನು ಕೊಡುತ್ತೇನೆ ಎನ್ನುವ ಹಾಗೆ ನಿಮ್ಮ ಆಣೆಯಾಗಿ ಹೇಳಿದೆನಮ್ಮ. ಆದ್ರೆ ಕೇಳಿದ್ದು ಬೇರೆ ಏನಲ್ಲಮ್ಮ. ಏನು ಮಗನೇ? ಸಾಮಾನ್ಯವಾದಂತಹ ತರುಣಿ ಆಡಿದಂತಹ ಮಾತು ಅವಳ ಚರಣ ಸೇವಕನಾಗಬೇಕಂತೆ. ಅಮ್ಮ, ನಿಮ್ಮ ಸೇವಕನಾದ ಧರ್ಮ ಪಾಲನೆಗೆ ಇಂತಹ ಪರಿಸ್ಥಿತಿ ಬಂದೊದಗಿತಮ್ಮ. ನೀನೇ ದಯ ತೋರಬೇಕು. ಯಾಕೆ ಮಲಗುತ್ತಾ ಇದ್ದೀಯ ಮಗನೇ? ನನ್ನ ಲೀಲಾ ನಾಟಕವನ್ನು ಅರಿಯದಾಗಿ ಹೋದೆಯೇ ಕಂದ. ಶಾಂಭವಿ ನದಿಯ ಮುಂದೆ ವಿಲಾಸಿನಿ ರೂಪದಲ್ಲಿ ಗೋಚರಿಸಿದವಳು ಯಾರು ಎನ್ನುವ ಹಾಗೆ ಭಾವಿಸಿದ್ದೀಯ? ಅದು ನಾನೇ ಮಗನೇ. ಹೌದು. ಯಾಕಮ್ಮ ಆ ರೀತಿಯಾಗಿ ನಡೆದೆ? ನಿನ್ನ ಧರ್ಮನಿಷ್ಠೆ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸುವ ಸಲುವಾಗಿ ತದ್ರೀತಿಯಾದಂತಹ ಕಾರ್ಯವನ್ನೆಸಗಿದವಳು ನಾನು. ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಈ ರೀತಿಯಾಗಿ ಮುಂದುವರಿದೆಯ ತಾಯಿ? ಅಮ್ಮ, ಏನು ನಿಮ್ಮ ಪರೀಕ್ಷೆಯಲ್ಲಿ ಮಗ ಉತ್ತೀರ್ಣನಾಗಿದ್ದೀಯ ಕಂದ. ನಿನ್ನ ಈ ಭಕ್ತಿಗೆ ನಾನು ಮೆಚ್ಚಿದವಳಿದ್ದೇನೆ. ಆ ಕಾರಣದಿಂದಲಾಗಿ ನಿನಗೊಂದು ಉದ್ಯೋಗವನ್ನು ನಾ ಕೊಡುತ್ತಾ ಇದ್ದೇನೆ. ಯಾವುದು ತಾಯಿ? ಈ ಬಪ್ಪನಾಡು ಎನ್ನುವಂತಹ ಕ್ಷೇತ್ರವನ್ನ ಪರಿಪಾಲಿಸಿಕೊಂಡು ಬರುವಂತಹ ಕ್ಷೇತ್ರ ಪಾಲಕನಾಗು. ಜಯ ಜಯ. ಕ್ಷೇತ್ರ ಪಾಲಕನಾಗು. ಜಯ ಜಯ. ಕ್ಷೇತ್ರ ಪಾಲಕನಾಗು. ಒಂಜಿ ಕಾಲೋಡು ಕಾಯನು ಬುಡ್ದು ಮಾಯನು ಪಡೆಯ ನಕುಲು ನಿಕುಲು ದಿವ್ಯ ಪುರುಷರಾಯನಂಚಿನ ನಿಕುಲು ಇನಿತ ದಿನ ಕಾನಗ ಕಾಂತ ಬಾರ ಬೊಕ್ಕ ಬೂದ ಬಾರನ ದುಂಬೋಡು ಕಾಯನು ಪಡೆತೊಂದು ಬತ್ತರು ಅಪಗಾಂಡ ನಿಕುಲಿಂಚ ಬರಡುಂದಾಂಡ ದಾದನಾ ಒಂಜಿ ಕಡ್ಡ ಉಂಡು ಪನ್ಪಿನವು ಸ್ಪಷ್ಟ ಎಂಕಲೆಡ್ದು ದಾದಾವಡು ಪನ್ಪಿನ ನಿಕುಲು ಪನೋಡು ಗರಡಿ ಗರಡಿ
ಮೂಲುಕಿಯುಳು ನಮ್ಮ ಗರಡಿ ಹುಯ್ಯೋ ಮೂಲುಕಿಯುಳು ನಮಗಿಲ್ಲ ಗರಡಿಯು ಲೀಲಿ ಕೊಡಿಸಬೇಕು ಲೀಲಿಯು ಕೊಡಿಸಬೇಕು ಮೂಲುಕಿಯುಳು ನಮಗಿಲ್ಲ ನಾಲ್ಕು ದಿಕ್ಕಿನ ಊರುಳು ಬಿಡಿ ಸಾಲಾಗಿ ಗರಡಿಗೆ ಅಯ್ಯ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಸಂದೇಹ ಮಾಂದೊಂದಿಲ್ಲ ಕಾಯನ್ನು ಬಿಡ್ತು ಮಾಯಗೂ ಸೇರ್ತಿತ್ತ ಹಿಂಗಲ್ಲ ಆ ಅಣಗ ಮಾಯನು ಬಿಡ್ತು ಗಾಯಗೂ ಬರೆಯರ ಒಂದು ಬಲವಾದ ಕಾರಣ ಉಂಟು ತುಳುನಾಡಿನ ಅವೇತೋ ದಿಕ್ಕಡು ಎಂಕಲಿ ಸಾಲ ಸಾಲ ಅದು ಗರಡಿ ಉಂಡು ಆಣದಾನೆ ಮಲ್ಪುವ ಮುಲ್ಕಿಯ ಸೀಮೆಡು ಎಂಕಲಿಗೆ ಗರಡಿ ಇಜ್ಜಿ ಒಂಜಿ ವೇಳೆ ಅದು ಐನಿ ಕಟ್ಟಾದು ಕುರುಡಾಂಡ ಅವು ನಿಗ್ಲಿಡ್ದು ಮಾತ್ರ ಸಾಧ್ಯ ಅಂಚ ಅದಿಪುರಗ ಎಂಕಲಿ ಗರಡಿ ಕಟ್ಟಾದು ಪಂಡ ದುರ್ಗಾ ಪರಮೇಶ್ವರಿ ಅಪ್ಪನ ದಯೆ ಅಂತೇಳಿ ಸುಬ್ರಹ್ಮಣ್ಯ ದೇವರ ಅನುಗ್ರಹ ತುಪ್ಪಿನವರ ಈ ಮುಲ್ಕಿ ಸೀಮೆದ ವರ್ಮ ಗರಡಿ ಕಟ್ಟಾರ ಅಪ್ಪುಜಿ ಗರಡಿ ಕಟ್ಟ ಹೊಡೆದು ಬಲ್ಪರತ ಈ ಕೋಟಿ ಜನರು ದಾದ ಮಂತ್ರರೊಂದಿಗೆ ಏನೊಂದಿಲ್ಲ ರತ್ತ ಪಂಪೆಗೆ ಅಲ್ಲ ಅಡುಮಲೆತ್ತ ಮಂತ್ರಿ ಆಯ್ನಂಚಿನ ಬುದ್ಧಿವಂತನ ಧಾರಣ ಕರ್ತಿನ ವೀರ ಪುರುಷರೆಂಗುಲು ನಿಕುಲನಾದ ಮಂತ್ರಿಯ ತುಳುನಾಡಿನ ಕಟ್ಟನ ಪಾಲ್ತದು ಐಕಳ ಭಾವದ ಬೇಸು ಬನ್ನಾರು ಪಂಪಿನ ಪರಬನು ಜವನೆ ಮಲ್ತದು ಎಂಗಲ ತಂಗಡಿ ಆಯ್ನಂಚಿನ ಮಂಜಮ್ಮಗ ಮದುವೆ ಮಲ್ತು ಕೊರ್ನ್ಯ ಬೇರು
ಲಡೈ ಬರ್ತಾರಪ್ಪ ಮಕ್ಕಳೇ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಯಾಕಂದರೆ ಅದು ಈ ಪ್ರದೇಶವನ್ನ ಕುಮಾರಸ್ವಾಮಿಯಿಂದ ಬಳುವಳಿಯಾಗಿ ಪಡೆದುಕೊಂಡು ಬರಿದ್ದಾರೆ. ಇಲ್ಲಿ ಗರಡಿಯನ್ನು ಕಟ್ಟಿಸಲು ಯಾವ ಕಾರಣಕ್ಕೂ ಅವಕಾಶವಿಲ್ಲ. ಅದಕ್ಕೆ ಪ್ರತಿಯಾಗಿ ಇಲ್ಲಿಗೆ ಸಮೀಪದಲ್ಲಿದೆ ಹೆಜಮಾಡಿ ಎನ್ನುವಂತಹ ಪ್ರದೇಶ. ಅಲ್ಲಿ ನಿಮಗೆ ಗರಡಿ ಕಟ್ಟಿಸಲು ವ್ಯವಸ್ಥೆಯನ್ನು ಮಾಡಿಸಲಾಗುವುದು. ಅದಲ್ಲದೆ ನನ್ನ ಆಲಯದ ಜಾತ್ರಾ ಮಹೋತ್ಸವದ ಸಂದರ್ಭದಂದು ನನ್ನ ಆಲಯಕ್ಕೆ ನಿಮ್ಮ ಗರಡಿಗಳಿಂದ ಒಂದು ಚೆಂಡು ಮಲ್ಲಿಗೆ ಮತ್ತು ಪಾದ ಕಾಣಿಕೆಯನ್ನು ಸಲ್ಲಿಸತಕ್ಕದ್ದು. ನಿಮ್ಮ ಗರಡಿಯ ನೇಮೋತ್ಸವದ ಸಂದರ್ಭದಂದು ಒಂದು ಹಾಳೆ ಹಿಂಗಾರವು ಮತ್ತು ನನ್ನ ಸಿರಿಮಡಿ ಗಂಧ ಪ್ರಸಾದವು ಬಂದು ತಲುಪುತ್ತದೆ. ಹೀಗೆ ಮಾಡಿದ್ದೇ ಆದಲ್ಲಿ ಸೂರ್ಯ ಚಂದ್ರಾದಿಗಳು ಇರುವವರೆಗೆ ನಿಮ್ಮ ಹೆಸರನ್ನ ಸ್ಥಿರಸ್ಥಾಯಿಯಾಗಿ ಉಳಿಸುತ್ತೇನೆ. ಇದೋ ನಾ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಭಕ್ತಾವಳಿಯು ಮುದತಾಳಿ ಭಕ್ತಾವಳಿಯು ಮುದತಾಳಿ ಅಪ್ಪನ ದರ್ಶನದ ಭಾಗ್ಯ ನಮ್ಮ ಪಾಲಗೂ ಒದಗದು ಬತ್ತನು. ಇಂಚ ಆಪುಣು ಇಂಚ ಉಂತುಣು ಪಣದ ಕುಲೆ ನಿಧಿನ ಕುಲೆ ಭಾರಿ ಸಂತೋಷ ಅಂಡಿ ಏರ್ದಾತ್ರ ಸಂತೋಷ ಅಂಡಿ ದಿವ್ಯ ಪುರುಷರಾಯನಂಚಿನ ನಿಕುಲು ಕಾಯನು ಪಡೆತೊಂದು ಬತ್ತಿನೇರ್ದಾತ್ರ ಯಕಲ ಪಾಲಗುಲು ಅಪ್ಪನ ತೂಪಿನಂಚಿನ ಭಾಗ್ಯ ಒಂದು ಸಂತೋಷದ ವಿಚಾರ. ಎಂಕುಲು ಹೊರಕ್ಕ ಬಂಡ ಮುಲ್ಕೇಸಿ ಮೇಡನಿಕಲೆ ಗಡ್ರಡಿ ಕೊರ್ಪುಜ ಆಂಡ ಅಪ್ಪೆ ಬಂಡಿನ ಪಾತ್ರದ ಲಕ್ಕ ಹೆಜಮಾಡಿ ಕೋಡಿಡು ನಿಕಲ ಗರಡಿ ಆಪಿನೆಕ್ಕು ಎಂಕಲ ಸಹಾಯದಾದ ಬೋಡು ಅವೇನೇ ಎಂಕುಲು ಮಲ್ತು ಕೊರ್ಪ ಅಂಚ ಪನ್ಪಿನೆಟ್ಟು ಒಂದು ವಿಶೇಷವಾಯಿನಂಚಿನ ಕ್ಷೇತ್ರ ಪುಣ್ಯ ಭೂಮಿಯಾಯಿನಂಚಿನ ತುಳುವನಾಡು ಬಪ್ಪನಾಡು ಕ್ಷೇತ್ರ ಒಂದು ಪುಗರ್ತನ ಪಡೆಯಿನಂಚಿನ ಊರು. ಈ ಊರುಡು ಕಾಂತಬಾರ ಬಕ್ಕ ಬೂದಾಬಾರೆ ಕೋಟಿ ಚೆನ್ನೇರಾಯನಂಚಿನ ನಿಕು ಕಾರಣಿಕ ಪುರುಷರಾದು ಉಲ್ಲರು ಒಂದು ಎಂಕಲೆಗೆ ಸಂತೋಷ ಪನ್ಪಿನೆಟ್ಟು ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಈ ಪುಣ್ಯ ಕಥೆನು ಏರು ಮಾತ ಗೊಬ್ಬರ ಅವಕಾಶನು ಕೊರಿಯರ ಏರು ಮಾತ ಗೊಬ್ಬಿಯರ ಏರು ತೂಯರ ಏರು ಕೇಂಡರ ಅಕಲೆಗೆ ಮಾತೆರಗಲ ಎಂಕುಲು ನಮ್ಮೊಂದು ಬತ್ತಿನ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು ವರಪ್ರದ ಗಣಪತಿ ದೇವರು ದುರ್ಗಾ ಪರಮೇಶ್ವರಿ ಅಪ್ಪೆ ಸ್ಥಳದ ಸಾನ್ನಿಧ್ಯಡು ನೆಲೆಯಾಯನಂಚಿನ ಸರ್ವಶಕ್ತಿ ಇಲ್ಲ ಅಕಲ ಮನಸ್ಸಡು ಬತ್ತಿನಂಚಿನ ಇಷ್ಟರನ್ನು ಮಾತ ನೆರವೇರಿಸವಾಡು ಪಂಡದಕ್ಕೇನೊಂದು ಪುಣ್ಯ ಕತೆಗೆ ಮಂಗಳ ಗೀತೆಯನ್ನು ಪಂಡ್ರೆ ಸಭ್ಯರಡ ಅಪ್ಪನೇನಕ್ಕೇನೊಂದಿಲ್ಲ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಶರಣೋ ಮಯೂರವಾ ದೇವದೇವ ಶರಣೋ ಮಯೂರವಾ ದೇವದೇವ ಚರಣಕ್ಕೆ ಮಣಿವೆಳಿವೆಮ್ಮ ನೋವ ಚರಣಕ್ಕೆ ಮಣಿವೆಳಿವೆಮ್ಮ ನೋವ ಶ್ರೀ ಸುಬ್ರಹ್ಮಣ್ಯ ಕರುಣ ಗುರುವಿನ ಶ್ರೀ ಸುಬ್ರಹ್ಮಣ್ಯ ಗುರುವಿನ ಶ್ರೀ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಧರೆದು ಅಂತ ಪಾದ ತೋರಿ
ನಿತ್ಯಮಂಗಲಂ ಶ್ರೀ ಭ್ರಮರಾಂಬಿಕೆ ಮಹಾಗಣಪತಿ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲ ಮಹಾರಾಜ್ ಶ್ರೀಮಾನ್ ಶ್ರೀಗಳಾದಂತಹ ವಿನಯ್ ಕುಮಾರ್ ಶೆಟ್ಟಿ, ಜಗದೀಶ್ ಶೆಟ್ಟಿ ಹಾಗೂ ಮನೆಯವರು ಮಾನಿಬೆಟ್ಟು ಗುತ್ತು ಗುರುಪುರ, ವಿನಯ್ ಕುಮಾರ್ ಶೆಟ್ಟಿ ಹಾಗೂ ಜಗದೀಶ್ ಶೆಟ್ಟಿ ಮತ್ತು ಮನೆಯವರು ಮಾಣಿಬೇಡುಪುರ ಆರ್ಥಿಗಾರ ಕೃಷಿಗಾರ ಮೋಜಿಗಾರ ಭಕ್ತಿಪೂರ್ವಕವಾಗಿರುವಂತಹ ಕಾಂಚನ ದಕ್ಕಿತ್ತು ಬಿಡಾರ ಶ್ರೀದೇವಿ